ಹೆಲೋ ಸ್ಟೂಡೆಂಟ್ಸ್. ಸೊ ನಾವು ಇವತ್ತು ಸರ್ಫೇಸ್ ಕೆಮಿಸ್ಟ್ರಿ ಚಾಪ್ಟರ್ನ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ. ಈ ಸರ್ಫೇಸ್ ಕೆಮಿಸ್ಟ್ರಿ ಚಾಪ್ಟರು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ JEE, KVPY ಆರ್ ನೀಟ್ ಎಕ್ಸಾಮಿನೇಷನ್. ಹೇಗೆ ಮ್ಯಾಮ್ ಬರೋದು ಒಂದೆರಡು ಕ್ವಶನು, ಅದು ಹೆಂಗೆ ಇಂಪಾರ್ಟೆಂಟ್ ಆಗುತ್ತೆ? ಕಂಪೇರ್ ಮಾಡಿದ್ರೆ ಬೇರೆ ಚಾಪ್ಟರ್ಗೆ ಲೈಕ್ ಥರ್ಮೋಡೈನಮಿಕ್ಸು, ಕೆಮಿಕಲ್ ಕೈನೆಟಿಕ್ಸ್ ಆರ್ ಎಲೆಕ್ಟ್ರೋಕೆಮಿಸ್ಟ್ರಿ ಇಂಥ ಚಾಪ್ಟರಲ್ಲಿ ಕ್ವಶನ್ ಸಾಲ್ವ್ ಮಾಡೋದು ಲೆಂತಿ ಇರುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಬಟ್ ಸರ್ಫೇಸ್ ಕೆಮಿಸ್ಟ್ರಿ ಒಂದೇ ಚಾಪ್ಟರ್ ಇರೋದು. ಅದರಲ್ಲಿ ಏನಂದರೆ ನಿಮಗೆ ಬರೀ ಥಿಯರಿ ಗೊತ್ತಿದ್ರೆ ಕ್ವಶನ್ ಓದಿದ ತಕ್ಷಣ ನೀವು ಆನ್ಸರ್ ಮಾಡ್ಬೋದು. ಆ್ಯಂಡ್ ಈಸಿ ಇರುತ್ತೆ, ಎರರ್ ಆಗಲಿಕ್ಕೆ ಲೆಸ್ ಚಾನ್ಸ್ ಇರುತ್ತೆ. ಆ್ಯಂಡ್ ಇಂಥ ಚಾಪ್ಟರ್ಸ್ಗಳೇ ರ್ಯಾಂಕ್ ಡಿಸೈಡರ್ಸ್ ಆಗಿರ್ತವೆ ಕೆಲವೊಂದು ಸತಿ. ಕ್ಲಿಯರ್? ಸೊ ಲೆಟ್ ಸ್ಟಾರ್ಟ್. ನಮ್ದು ರೂಲ್ ಪ್ರಕಾರ ನಾವೇನು ನೋಡ್ತೀವಿ, ಫಸ್ಟು ಚಾಪ್ಟರ್ನ ಏನಕ್ಕೆ ಓದಬೇಕು. ಈ ಚಾಪ್ಟರ್ ಬಗ್ಗೆ ಎಷ್ಟೊಂದು ಅಪ್ಲಿಕೇಶನ್ಸ್ ಇದ್ದಾವೆ. ಆ ಅಪ್ಲಿಕೇಶನ್ಸು ಚಾಪ್ಟರ್ ಒಳಗಡೆನೆ ನೋಡ್ತಾ ಹೋಗ್ತೀರಾ. ಸೊ ಇಲ್ಲಿ ನಾನು ಕೆಲವೊಂದು ಈಸಿ ಅಪ್ಲಿಕೇಶನ್ಸ್ನ ಮಾತ್ರ ಹೇಳ್ತೀನಿ, ಸೊ ದಟ್ ನಿಮಗೆ ಅರ್ಥ ಆಗುತ್ತೆ. ಓಕೆ, ಫಸ್ಟ್ ಒನ್, ಸಕ್ಕರೆ ನಿಮ್ಮ ಮನೇಲಿ ಎಲ್ಲರೂ ಯೂಸ್ ಮಾಡಿರ್ತೀರಾ. ಸಕ್ಕರೆ ಯಾವ ಕಲರ್ ಇರುತ್ತೆ? ಈ ಕಲರ್ ಇರುತ್ತಲ್ವ, ವೈಟ್ ಕಲರ್ ಆಗಿ. ಸೊ ನೀವು ಅದನ್ನು ಏನು ಹೇಳ್ತೀರಾ? ಬ್ಲೀಚ್ ಶುಗರ್ ಅಂತ ಹೇಳ್ತೀರಲ್ವ ನೀವು. ಓಕೆ ಮ್ಯಾಮ್, ಎಲ್ಲಿಂದ ಆಯಿತು ಸಕ್ಕರೆ? ಶುಗರ್ ಕೇನ್ ಜ್ಯೂಸಿಂದ ಆಯ್ತಲ್ವಾ. ಬಟ್ ಶುಗರ್ ಕೇನ್ ಜ್ಯೂಸ್ ವೈಟ್ ಇರತ್ತಾ? ಯೆಲ್ಲೋ ಇಶ್ ಇರುತ್ತೆ. ಬೆಲ್ಲ ಯಾವ ಕಲರ್ ಇರುತ್ತೆ? ಯೆಲ್ಲೋ ಇರುತ್ತೆ. ಬಟ್ ಈ ಶುಗರ್ ಎಲ್ಲಿಂದ ವೈಟ್ ಆಗ್ಬಿಡ್ತು? ಏನು ಕಾರಣ ಇದಕ್ಕೆ? ಸರ್ಫೇಸ್ ಕೆಮಿಸ್ಟ್ರಿ ಕಾರಣ. ಸರ್ಫೇಸ್ ಕೆಮಿಸ್ಟ್ರಿನೇ ಇದನ್ನು ವೈಟ್ ಕಲರ್ ಆಗಿ ಚೇಂಜ್ ಮಾಡಿರೋದು. ನೆಕ್ಸ್ಟ್ ಬರೋಣ ಮಾಸ್ಕ್ಗಳು. ಇಲ್ಲ ಕನ್ಸ್ಟ್ರಕ್ಷನ್ ಸೈಡು ಅಥವಾ ಮಿಲ್ಸ್ಗಳಲ್ಲಿ ಈ ಮಾಸ್ಕ್ನ ಅವ್ರು ಯೂಸ್ ಮಾಡ್ತಾರೆ. ಈ ಮಾಸ್ಕ್ ಯೂಸ್ ಮಾಡೋದ್ರಿಂದ ಅದು ಹೇಗೆ ಆ ಪಾರ್ಟಿಕಲ್ಸ್ ಒಳಗೆ ಹೋಗಲ್ಲ? ಏನು ಕಾರಣ ಇದಕ್ಕೆ? ಎಗೇನ್ ಸರ್ಫೇಸ್ ಕೆಮಿಸ್ಟ್ರಿದು ಒಂದು ಅಪ್ಲಿಕೇಶನ್ ಇಲ್ಲಿ. ನೆಕ್ಸ್ಟ್, ನಿಮ್ಮ ಮನೇಲೆಲ್ಲ ಕರ್ಡ್ ಯೂಸ್ ಮಾಡಿದ್ದೀರಾ, ರೈಟ್? ಸೊ ಮಿಲ್ಕಿಂದ ಕರ್ಡ್ ಫಾರ್ಮೇಷನ್ ಆಯಿತು. ಸೊ ಈ ಮಿಲ್ಕಿಂದ ಕರ್ಡ್ ಫಾರ್ಮೇಷನ್ ಆಗಲಿಕ್ಕೆ ಏನು ಕಾರಣ ಇತ್ತು? ಯಾವ್ದಾದ್ರು ಎನ್ಸೈಮ್ ಕಾರಣ ಇತ್ತಾ? ಎನ್ಸೈಮ್ ಕಾರಣ ಇತ್ತು ಮ್ಯಾಮ್. ಬಟ್ ಅದು ಸರ್ಫೇಸ್ ಕೆಮಿಸ್ಟ್ರಿಗೆ ಹೇಗೆ ರಿಲೇಟೆಡ್? ಎನ್ಸೈಮ್ ಹೇಗೆ ವರ್ಕ್ ಮಾಡುತ್ತೆ ಅದೇ ರಿಲೇಟೆಡ್ ಟು ಸರ್ಫೇಸ್ ಕೆಮಿಸ್ಟ್ರಿ. ನೆಕ್ಸ್ಟ್ ಬರೋಣ, ನಮ್ಮದು ಸೋಪ್. ನೀವೆಲ್ಲರೂ ಸೋಪ್ ಯೂಸೇ ಮಾಡ್ತೀರಲ್ಲ ಡೈಲಿ. ಅದು ಸೋಪ್ ನಿಮ್ದು ಹೇಗೆ ಡರ್ಟ್ನ ತೆಗೆದುಬಿಡುತ್ತೆ? ಹಾಂ, ಆಯಿಲ್ ಏನಾದರೂ ಆದರೆ ಕೈಗೆ ಸೋಪ್ ಹಾಕಿದ ತಕ್ಷಣ ಹೊಲ್ಟೋಗುತ್ತೆ. ಹೇಗೆ ಹೊಲ್ಟೋಗುತ್ತೆ? ಏನಕ್ಕೆ ಹೊಲ್ಟೋಗುತ್ತೆ? ಏನು ಮೆಕ್ಯಾನಿಸಮ್? ಎಲ್ಲದಕ್ಕೂ ಸರ್ಫೇಸ್ ಕೆಮಿಸ್ಟ್ರಿ ಆನ್ಸರ್ ಮಾಡುತ್ತೆ. ಸ್ಕೈ ಬ್ಲೂ ಕಲರ್ ಇದೆ. ಸ್ಕೈ ಯಾಕೆ ಬ್ಲೂ ಕಲರ್ ಇದೆ? ನಮಗೆ ಬ್ಲೂ ಕಲರ್ ಏನಕ್ಕೆ ಕಾಣಿಸುತ್ತೆ ಸ್ಕೈ? ಇದಕ್ಕೆ ಯಾರು ಆನ್ಸರ್ ಮಾಡ್ತಾರೆ? ಸರ್ಫೇಸ್ ಕೆಮಿಸ್ಟ್ರಿ ಆನ್ಸರ್ ಮಾಡುತ್ತೆ. ನೆಕ್ಸ್ಟ್, ನಿಮ್ಗೆ ಇಷ್ಟ ಆಗಿರೋಂಥ ಮಯೋನೀಸ್. ಸೊ ಈ ಮಯೋನೀಸ್ ಹೇಗೆ ಕ್ರಿಯೇಟ್ ಮಾಡಿದ್ವಿ ನಾವು? ಮಯೋನೀಸಲ್ಲಿ ಅಂಥದ್ದು ಏನೈತೆ ಸ್ಪೆಷಲ್? ಹೇಗೆ ಪ್ರಿಪರೇಷನ್ ಮಾಡಿದ್ವಿ? ಅದಕ್ಕೆಲ್ಲ ಏನು ಆನ್ಸರ್ ಮಾಡುತ್ತೆ? ನಮ್ಮದು ಸರ್ಫೇಸ್ ಕೆಮಿಸ್ಟ್ರಿ ಆನ್ಸರ್ ಮಾಡುತ್ತೆ. ಸೊ ಆರ್ ಯು ರೆಡಿ ಟು ರೀಡ್ ದ ಸರ್ಫೇಸ್ ಕೆಮಿಸ್ಟ್ರಿ ವಿತ್ ಮೀ? ದೆನ್ ಲೆಟ್ ಸ್ಟಾರ್ಟ್. ಫಸ್ಟ್, ಸರ್ಫೇಸ್ ಕೆಮಿಸ್ಟ್ರಿ ಅಂತ ಬಂದಿದ ತಕ್ಷಣ ಏನು ಅಂತ ಗೊತ್ತಾಗ್ಬೇಕು ಇವಾಗ, ರೈಟ್? ಸೊ ಸರ್ಫೇಸ್ ಕೆಮಿಸ್ಟ್ರಿ ಅಂದರೆ ಏನಿಲ್ಲ, ಒಂದು ಸರ್ಫೇಸ್ ಫಿನಾಮಿನನ್ನ ತಗೊಳ್ತಾ ಹೋಗ್ತಾರೆ. ಲೈಕ್ ನಾನೇನು ತಗೊತೀನಿ ಅಂದರೆ, ಇದೊಂದು ಪೆನ್ ಇದೆ ಅಲ್ವಾ. ಸೊ ಈ ಪೆನ್ ಇಟ್ಕೊಂಡು ನಾನು ಹೇಳ್ತೀನಿ, ಈ ಪೆನ್ ಮೇಲೆ ಕೆಳಗಡೆ ಏನಿದೆ? ಏರ್ ಇದೆ. ಸೊ ಈ ಮೇಲೆ ಕೆಳಗಡೆ ಏರು ಸಾಲಿಡ್ ಇಂದ ಸಪರೇಟ್ ಆಗಿರೋ ಒಂದು ಇಂಟರ್ಫೇಸ್ ಏನಿದೆ, ಸೊ ದಾಟ್ ಈಸ್ ಯೋರ್ ಸರ್ಫೇಸ್. ಸೊ ಈ ಸರ್ಫೇಸ್ ಇಂಟರ್ಫೇಸ್ ಬಗ್ಗೆ ನಾವೇನು ಕೆಮಿಸ್ಟ್ರಿ ಓದ್ತೀವಿ, ದಾಟ್ ಈಸ್ ಯೋರ್ ಸರ್ಫೇಸ್ ಕೆಮಿಸ್ಟ್ರಿ. ಓಕೆನಾ? ಸೊ ನಾನು ಇಲ್ಲಿ ಬರ್ದಿದ್ದೀನಿ. ಸೊ ದಾಟ್ ಈಸ್ ಸರ್ಫೇಸ್ ಕೆಮಿಸ್ಟ್ರಿ, ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ. ಆಬ್ವಿಯಸ್ಲಿ ಬ್ರಾಂಚ್ ಆಫ್ ಕೆಮಿಸ್ಟ್ರಿನೇ. deals with the study of phenomenon at surface or interface. ಸರ್ಫೇಸ್ ಆ್ಯಂಡ್ ಇಂಟರ್ಫೇಸ್ ಹೇಳಿದಲ್ವಾ. ಸೊ ಯಾರಿಗೆ ಅರ್ಥ ಆಗಿಲ್ಲ ಅವರಿಗೆ ಮತ್ತೆ ಹೇಳ್ತೀನಿ ನೋಡಿ. ಸೊ ನಂದು ಈ ಥರ ಒಂದು ಸರ್ಫೇಸ್ ಇದೆ, ಓಕೆನಾ? ಸೊ ಈ ಸರ್ಫೇಸ್ ಮೇಲ್ಗಡೆ ಏನಿದೆ? ಏರ್ ಮಾಲಿಕ್ಯೂಲ್ಸ್ ಇದ್ದಾವೆ, ಓಕೆನಾ? ಕೆಳಗಡೆನು ಏರ್ ಮಾಲಿಕ್ಯೂಲ್ಸ್ ಇದ್ದಾವೆ. ಆ್ಯಂಡ್ ಇದರ ಮೇಲೆ ಈ ಸರ್ಫೇಸ್ ಏನಿದೆ, ದಾಟ್ ಸರ್ಫೇಸ್ ಇಂಟರ್ಫೇಸ್. ಈ ಇಂಟರ್ಫೇಸ್ ಬಗ್ಗೆ ಏನು ನಾವು ಸ್ಟಡಿ ಮಾಡ್ತೀವಿ, ದಾಟ್ ಈಸ್ ಯೋರ್ ಸರ್ಫೇಸ್ ಕೆಮಿಸ್ಟ್ರಿ. ಕ್ಲಿಯರ್? ಓಕೆ ಮ್ಯಾಮ್, ಸರ್ಫೇಸ್ ಕೆಮಿಸ್ಟ್ರಿ ನಮಗೆ ಹೇಳಿದ್ರಿ. ಈ ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ನಾವು ಏನೇನು ಓದ್ತೀವಿ ಅಂತ ನೋಡ್ಕೊಳ್ಳೋಣ. ಸೊ ಫಸ್ಟ್ ಒಂದು ಸೆಂಟೆನ್ಸ್ ಬರಿತೀನಿ ನೋಡಿ. ಆ ಸೆಂಟೆನ್ಸ್ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ನಿಮಗೆ ಅರ್ಥ ಆಗುತ್ತೆ. ಸರ್ಫೇಸ್ ಕೆಮಿಸ್ಟ್ರಿ deals with the heterogeneous system
ಸೊ ಹೋಮೋಜೀನಿಯಸ್ ಸಿಸ್ಟಮ್ ಆ್ಯಂಡ್ ಹೆಟಿರೋಜೀನಿಯಸ್ ಸಿಸ್ಟಮ್ ನೀವು ಓದಿದ್ದೀರಾ. ಸೊ ಹೋಮೋಜೀನಿಯಸ್ ಸಿಸ್ಟಮಲ್ಲಿ ಏನಿತ್ತು, ನಿಮ್ಮದು ಸಾಲ್ಯೂಟ್ ಪಾರ್ಟಿಕಲು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಥ್ರೂ ಔಟ್ ದಿ ಸೊಲ್ಯೂಷನ್. ಸೊ ಕಂಪೋಸಿಷನ್ ಏನಿತ್ತು ಸೇಮ್ ಇತ್ತು. ಬಟ್ ಅದೇ ಹೆಟಿರೋಜೀನಿಯಸ್ ಸಿಸ್ಟಮ್ ತಗೊಂಡ್ರೆ ನಿಮ್ಮದು ಕಂಪೋಸಿಷನ್ ವೇರಿ ಆಗ್ತಿತ್ತು ಅಂತ ಹೇಳಿದೆ, ರೈಟ್. ಸೊ ಈ ಕಂಪೋಸಿಷನ್ ವೇರಿ ಆಗ್ತಿತ್ತು, ಇದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದೆ, ದಟ್ ಈಸ್ ವಾಟರ್ ಇನ್ ಸ್ಯಾಂಡ್ ಅಂತ. ಸೊ ಅದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಟು ಎಕ್ಸ್ಪ್ಲೇನ್ ದಿ ಹೆಟರೋಜಿನಿಯಸ್ ಸಿಸ್ಟಮ್. ಬಟ್ ಈ ಹೆಟರೋಜಿನಿಯಸ್ ಸಿಸ್ಟಮ್ಗೆ ಅದೊಂದೇ ಎಕ್ಸಾಂಪಲ್ಲ ಇಲ್ಲ, ಎಷ್ಟೊಂದು ಎಕ್ಸಾಂಪಲ್ ಇದ್ದಾವೆ. ಅದು ಏನೇನು ಎಕ್ಸಾಂಪಲ್ ಅಂತ ನಿಮಗೆ ಇವಾಗಲೇ ಗೊತ್ತಾಗುತ್ತೆ, ಆಯಿತಾ. ಇದನ್ನ ಆಮೇಲೆ ಹೇಳೋಣ. ಈಗ ಮ್ಯಾಮ್ ಸರ್ಫೇಸ್ ಕೆಮಿಸ್ಟ್ರಿಲಿ ನಾವು ಏನೇನು ಓದ್ತೀವಿ? ಸೊ ಸರ್ಫೇಸ್ ಕೆಮಿಸ್ಟ್ರಿಲಿ 3 ಕಾನ್ಸೆಪ್ಟ್ನ ಓದ್ತೀವಿ ನಾವು. ಸರ್ಫೇಸ್ ಕೆಮಿಸ್ಟ್ರಿ 4 ಟಾಪಿಕ್ ಓದ್ತೀವಿ. ಸೊ 1 by 1 ಆ ಟಾಪಿಕ್ ಡಿಸ್ಕಸ್ ಮಾಡೋಣ. ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ, ಓಕೆ. ಸೊ ದ ಫಸ್ಟ್ ಟಾಪಿಕ್ ಇಸ್ ಅಡ್ಸಾರ್ಪ್ಷನ್. ಅಡ್ಸಾರ್ಪ್ಷನ್. ಅಂಡ್ ಸೆಕೆಂಡ್ ಟಾಪಿಕ್ ನಾವೇನು ಓದ್ತಿದ್ದೀವಿ ಅಂದ್ರೆ ಕೆಟಾಲಿಸಿಸ್. ಕೆಟಾಲಿಸಿಸ್. ಅಂಡ್ ಥರ್ಡ್ ಟಾಪಿಕ್ ನಾವೇನು ಓದ್ತೀವಿ ಅಂದ್ರೆ ಕೊಲಾಯ್ಡ್ಸ್. ಸೊ ಈ 3 ಟಾಪಿಕ್ನ ನಾವು ಓದ್ತೀವಿ. ಕ್ಲಿಯರಾ? ಸೊ ಈಗ ನಾನು ಅಡ್ಸಾರ್ಪ್ಷನ್ ತಗೊಂತೀನಿ. ಸೊ ಅಡ್ಸಾರ್ಪ್ಷನ್ ಮಾತಾಡ್ಬೇಕಾದ್ರೆ ಇಲ್ಲಿ ನಾನು ಏನ್ರ ಬಗ್ಗೆ ಮಾತಾಡ್ತೀನಿ? ಐ ಟಾಕ್ ಅಬೌಟ್ ಹೆಟಿರೋಜಿನಿಯಸ್ ಸಿಸ್ಟಮ್. ಹೆಟಿರೋಜಿನಿಯಸ್ ಸಿಸ್ಟಮ್ ಬಗ್ಗೆನೇ ನಾನು ಮಾತಾಡೋದು. ಸೊ ಹಿಯರ್ ಆಲ್ಸೋ ಹೆಟಿರೋಜಿನಿಯಸ್ ಸಿಸ್ಟಮ್. ನೆಕ್ಸ್ಟ್ ಬರೋಣ. ಕೆಟಾಲಿಸಿಸ್ ಅಲ್ಲಿ ಏನ್ರ ಬಗ್ಗೆ ಮಾತಾಡ್ತೀವಿ ನಾವು? ಕೆಟಾಲಿಸಿಸ್ ಅಲ್ಲಿ 2 ಟೈಪ್ಸ್ ಕೆಟಾಲಿಸಿಸ್ ಬರುತ್ತೆ. ಸೊ ಫಸ್ಟ್ ಅಂಡ್ ಸೆಕೆಂಡ್ ಒನ್ ಯಾವ್ದು ನೋಡೋಣ. ಸೊ ದ ಫಸ್ಟ್ ಟೈಪ್ ಈಸ್ ಯೋರ್ ಹೋಮೋಜಿನಿಯಸ್. ಬೇಸಿಕ್ ಟೈಪ್ಸ್ ಹೇಳ್ತೀನಿ, ಇನ್ನೂ ಒಂದು ಟೈಪ್ಸ್ ಇದಾವೆ, ಅದನ್ನ ಆಮೇಲೆ ಹೇಳ್ತೀನಿ. ಕೆಟಾಲಿಸಿಸ್, ಹೆಟಿರೋಜಿನಿಯಸ್, ಕೆಟಾಲಿಸಿಸ್. ಓಕೆನಾ? ಸೊ ಇವ್ 2 ಬೇಸಿಕ್ ಟೈಪಲ್ಲಿ ನಾವು ನೋಡೋದು ಈ ಟೈಪ್ನ ನಾವು ನೋಡೋದಿಲ್ಲ, ಹೋಮೋಜಿನಿಯಸ್. ಬಿಕಾಸ್ ಕೆಟಾಲಿಸಿಸ್ ನಾವು ಏನರ ಪರ್ಸ್ಪೆಕ್ಟಿವ್ ಇಂದ ನೋಡ್ತಿದೀವಿ? ಸರ್ಫೇಸ್ ಕೆಮಿಸ್ಟ್ರಿ ಪರ್ಸ್ಪೆಕ್ಟಿವ್ ಇಂದ. ಬಟ್ ಹೋಮೋಜಿನಿಯಸ್ ಕೆಟಾಲಿಸಿಸ್ ಸರ್ಫೇಸ್ ಕೆಮಿಸ್ಟ್ರಿ ಪರ್ಸ್ಪೆಕ್ಟಿವ್ ಅಲ್ಲಿ ಬರೋದಿಲ್ಲ, ಓಕೆನಾ? ಸೊ ನೆಕ್ಸ್ಟ್ ಒನ್ ಈಸ್ ಕೊಲಾಯ್ಡ್ಸ್. ಸೊ ಕೊಲಾಯ್ಡ್ಸ್ ಏನು? ಕೊಲಾಯ್ಡ್ಸ್ ಇಸ್ ಆಲ್ಸೋ ಅ ಹೆಟಿರೋಜಿನಿಯಸ್ ಸಿಸ್ಟಮ್. ಸೊ ಹೆಟಿರೋಜಿನಿಯಸ್ ಸಿಸ್ಟಮ್ ಇದು ಕೂಡ ಹೆಟಿರೋಜಿನಿಯಸ್ ಸಿಸ್ಟಮ್ ಆಗಿರುತ್ತೆ. ಈ ಸಿಸ್ಟಮ್ ಅಲ್ಲಿ ಏನು ಇಲ್ಲ, ನಿಮ್ದು ಪಾರ್ಟಿಕಲ್ ಸೈಜ್ ಏನಾಗಿರುತ್ತೆ ಸ್ವಲ್ಪ ದೊಡ್ಡದಿರತ್ತಲ್ವಾ. ಸೊ ಈ ಲಾರ್ಜ್ ಪಾರ್ಟಿಕಲ್ ಏನಾಗಿರುತ್ತೆ ಅಂದ್ರೆ ಒಂದು ಗಿವನ್ ಇದರಲ್ಲಿ ಅಂದ್ರೆ ಸೊಲ್ಯೂಷನ್ ಅಲ್ಲಿ ಇರುತ್ತೆ. ಸೊ ದಾಟ್ ಈಸ್ ಯೋರ್ ಕೊಲಾಯ್ಡ್ಸ್, ಓಕೆನಾ? ಸೊ ಇಷ್ಟು ಗೊತ್ತಾಯ್ತಾ 3 ಹೆಂಗ? ಸೊ ಈ 3 ಕಾನ್ಸೆಪ್ಟ್ನ ಓದ್ತಾ ಹೋಗ್ತೀವಿ. ಅಂಡ್ ಫಸ್ಟ್ ನಾವು ಡಿಸ್ಕಸ್ ಮಾಡೋಣ ಅಡ್ಸಾರ್ಪ್ಷನ್ ಬಗ್ಗೆ. ಕ್ಲಿಯರ್? ಸೊ ಎಲ್ಲ ಏನು ರಿಲೇಟ್ ಆಗಿದೆ? ಹೆಟಿರೋಜಿನಿಯಸ್ ಸಿಸ್ಟಮ್. ಸೊ ಲೆಟ್ಸ್ ಕಮ್ ಟು ದ ಅಡ್ಸಾರ್ಪ್ಷನ್. ಸೊ ಈ ಅಡ್ಸಾರ್ಪ್ಷನ್ ಅಲ್ಲಿ ನಾವು ಏನೇನು ಓದ್ತೀವಿ ಅಂತ ನೋಡೋಣ. ಸೊ ಏನೇನು ನೋಡ್ಕೊಂತ ಹೋಗ್ತೀವಿ ಈ ಚಾಪ್ಟರ್ ಅಲ್ಲಿ 1 by 1 ಹೇಳ್ತೀನಿ ನೋಡಿ. ಸೊ ದ ಫಸ್ಟ್ ಥಿಂಗ್ ನೀವು ನೋಡೋದು ಅಡ್ಸಾರ್ಪ್ಷನ್ ವರ್ಸಸ್ ಅಬ್ಸಾರ್ಪ್ಷನ್. ಸೊ ಅಡ್ಸಾರ್ಪ್ಷನ್ ಅಂಡ್ ಅಬ್ಸಾರ್ಪ್ಷನ್ ಮಧ್ಯದಲ್ಲಿ ಡಿಫ್ರೆನ್ಸ್ ಏನು ಇದನ್ನ ನೀವು ನೋಡ್ತೀರಾ. ಸೆಕೆಂಡ್ ನೀವೇನು ಓದ್ತೀರಾ ಅಂದ್ರೆ ಅಡ್ಸಾರ್ಪ್ಷನ್ ಅಬ್ಸಾರ್ಪ್ಷನ್ ಮಧ್ಯೆ ಡಿಫ್ರೆನ್ಸ್ ಗೊತ್ತಾಯ್ತು. ಟೈಪ್ಸ್ ಆಫ್ ಅಡ್ಸಾರ್ಪ್ಷನ್, ಟೈಪ್ಸ್ ಆಫ್ ಅಡ್ಸಾರ್ಪ್ಷನ್ಸ್ ನೋಡ್ತೀರಾ. ಅಡ್ಸಾರ್ಪ್ಷನ್ ಅಲ್ಲಿ ಟೈಪ್ ಏನೇನಿದಾವೆ ಅಂತ ನೋಡ್ತೀರಾ. ನೆಕ್ಸ್ಟ್ ನೋಡ್ತೀರಾ ಅಂದ್ರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಡ್ಸಾರ್ಪ್ಷನ್. ಸೊ ಈ ಅಡ್ಸಾರ್ಪ್ಷನ್ಗೆ ಏನೇನು ಫ್ಯಾಕ್ಟರ್ ಅಫೆಕ್ಟ್ ಆಗ್ತಿದೆ ಅಂತ ನೋಡ್ತೀರಾ. ಕ್ಲಿಯರಾ? ಸೊ ಯಾವ್ಯಾವ ಫ್ಯಾಕ್ಟರ್ ಅಫೆಕ್ಟ್ ಆಗ್ತಿದೆ, ಹೇಗಾಗ್ತಿದಾವೆ ಅದ್ರ ಬಗ್ಗೆ ನೀವು ನೋಡ್ಕೊತಾ ಹೋಗ್ತೀರಾ. ಅಂಡ್ ನೆಕ್ಸ್ಟ್ ಈಸ್ ವೈ ಅಡ್ಸಾರ್ಪ್ಷನ್. ಅಡ್ಸಾರ್ಪ್ಷನ್ ಏನಕ್ಕೆ ಆಗತ್ತೆ ಇದನ್ನು ನೋಡ್ತೀರಾ. ಕ್ಲಿಯರ್? ಸೊ ನೆಕ್ಸ್ಟ್ ಈಸ್ ಯೋರ್ ಅಡ್ಸಾರ್ಪ್ಷನ್ isotherms. Adsorption, isotherms, isobar,
ಐಸೋ ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಬರೀ ಐಸೋಥರ್ಮು, ಬಟ್ ಐಸೋಬಾರ್ ಅಂಡ್ ಐಸೋಸ್ಟರ್ JEE ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಯೋರ್ ಅಪ್ಲಿಕೇಶನ್ಸ್. ಅಪ್ಲಿಕೇಶನ್ಸ್ ನ ನೋಡ್ತಾ ಹೋಗ್ತೀರಾ. ಸೊ ಎಷ್ಟು ಕನ್ಸೆಪ್ಟ್ಸ್ ಗಳಿದಾವೆ ಟೋಟಲಿ ನಿಮ್ಮ ಹತ್ರ? 1 2 3 4 5 6. ಸೊ 6 ಕಾನ್ಸೆಪ್ಟ್ ನ ಈ ಒಂದು ಅಡ್ಸಾರ್ಪ್ಷನ್ ಅನ್ನೋ ಸಬ್ ಟಾಪಿಕ್ ಅಲ್ಲಿ ಓದ್ತಾ ಹೋಗ್ತೀರಾ. ಸೊ ಸ್ಟಾರ್ಟ್ ಮಾಡೋಣವಾ? ಓಕೆ. ಸೊ ಫಸ್ಟ್ ಥಿಂಗ್ ನಾನೇನು ಹೇಳಿದೆ, ಅಡ್ಸಾರ್ಪ್ಷನ್ ವರ್ಸಸ್ ಅಬ್ಸಾರ್ಪ್ಷನ್ ಅನ್ನು ನೋಡ್ತೀವಿ. ಸೊ ಇದನ್ನು ಓದೋದಕ್ಕಿಂತ ಮುಂಚೆ ನಿಮಗೆ ಹೇಳ್ತೀನಿ ನೋಡಿ, ಒಂದು ಪಿಕ್ಚರ್ ತೋರಿಸ್ತೀನಿ, ಅದರಿಂದ ಅರ್ಥ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ, ಒಂದು ಪೇಂಟ್ ಇಟ್ಕೊಂಡಿದ್ದೀನಿ. ನೀವು ಒಂದು ಪೇಪರ್ ತಗೊಳ್ಳಿ, ಆ ಪೇಪರ್ ಮೇಲ್ಗಡೆ ಪೇಂಟ್ ಮಾಡಿ. ಪೇಂಟ್ ಮಾಡಿದಾಗ ಜಾಸ್ತಿ ಏನು ಪೇಂಟ್ ಮಾಡೋದು, ಥಿಕ್ ಪೇಪರ್ ತಗೊಳ್ಳಿ. ಓಕೆನಾ? ಪೇಂಟ್ ಮಾಡಿ ಆಮೇಲೆ ಅದನ್ನು ತಿರುಗಿಸ್ರಿ. ತಿರುಗಿಸ್ದಾಗ ಹಿಂದೆಗಡೆ ಪೇಂಟ್ ಕಾಣಿಸತ್ತಾ? ಕಾಣಿಸೋದಿಲ್ಲ. ಏನಕ್ಕೆ ಕಾಣಿಸೋದಿಲ್ಲ? ಅದು ಒಳಗಡೆಗೂ ಅಬ್ಸಾರ್ಬ್ ಮಾಡ್ಕೊಂಡಿಲ್ಲ, ಅದು ಅಡ್ಸಾರ್ಬ್ ಮಾಡ್ಕೊಂಡಿದೆ ಅಂತ ಅರ್ಥ. ಅಂದರೆ ಬರೀ ಸರ್ಫೇಸ್ ಮೇಲಿದೆ, ಆಯ್ತಾ? ಅಬ್ಸಾರ್ಬ್ ಅಂದರೆ ಫುಲ್ ಬಲ್ಕ್ ಒಳಗ್ವರೆಗೂ ಅದು ಹೊಲ್ಟೋಗುತ್ತೆ. ಸ್ಪಾಂಜ್ ತಗೊಳ್ಳಿ ಅಬ್ಸಾರ್ಪ್ಷನಿಗೋಸ್ಕರ. ಸ್ಪಾಂಜ್ನ ನೀವು ಯಾವಾಗ ನೀರೊಳಗೆ ಹಾಕ್ತೀರಾ, ಎಲ್ಲ ಕಡೆನೂ ನೀರು ಕರೆಕ್ಟಾಗಿ ಅಬ್ಸಾರ್ಬ್ ಆಗಿರತ್ತಾ? ಸೆಂಟರ್ವರೆಗೂ ಅಬ್ಸಾರ್ಬ್ ಆಗಿರತ್ತೆ ಅಥವಾ ಮೇಲೆ ಮೇಲೆ ನೀರು ಅಬ್ಸಾರ್ಬ್ ಆಗಿರತ್ತಾ? ಫುಲ್ ಬಲ್ಕ್ ಅಲ್ಲಿ ಏನಾಗುತ್ತೆ, ನಿಮ್ದು ವಾಟರ್ ಅಬ್ಸಾರ್ಬ್ ಆಗತ್ತೆ ಒಳಗ್ವರೆಗೂ ಥ್ರೂ ದ ಸೆಂಟರ್. ಅದಕ್ಕೇನು ಹೇಳ್ತೀರಾ ನೀವು? ಅಬ್ಸಾರ್ಪ್ಷನ್ ಅಂತ ಹೇಳ್ತೀರಾ. ಕ್ಲಿಯರಾ? ನೆಕ್ಸ್ಟ್ ಇದಕ್ಕೆ ಎಕ್ಸಾಂಪಲ್ ನೀವೇ ಆನ್ಸರ್ ಮಾಡಬೇಕು. ಏನಿದು? ಏನಿರ್ಬೋದು? ಮೇಕಪ್. ಸೊ ಹುಡುಗಿರು ಮೇಕಪ್ ಹಾಕೊಂತಾರಲ್ವಾ, ಸೊ ಈ ಮೇಕಪ್ ಅಬ್ಸಾರ್ಪ್ಷನ್ಗೆ ಎಕ್ಸಾಂಪಲ್ ಅಬ್ಸಾರ್ಪ್ಷನ್ಗೆ ಎಕ್ಸಾಂಪಲ್ ಅಂತ ನೀವು ಹೇಳಬೇಕು. ನೋಡೋಣ, ಹೇಳ್ತಿರೋ ಇಲ್ವೋ? ಕಾಮೆಂಟ್ ಡೌನ್, ಇದು ಯಾವ್ದಕ್ಕೆ ಎಕ್ಸಾಂಪಲ್ ಅಂತ ಕಾಮೆಂಟ್. ಕ್ಲಿಯರ್? ಸೊ ಈಗ ಬರೋಣ ಡಿಫ್ರೆನ್ಸಸ್ ಮಧ್ಯೆ. ಸೊ ಫಸ್ಟ್ ಡಿಫ್ರೆನ್ಸ್ ಏನಾಗುತ್ತೆ, ಡೆಫಿನೇಷನ್ ಟೈಪಲ್ಲೇ ಆಗುತ್ತೆ. ಸೊ ಅಟ್ರಾಕ್ಷನ್ ಅಂಡ್ ರಿಟೆನ್ಷನ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಸಬ್ಸ್ಟೆನ್ಸ್ ಆನ್ ದಿ ಸರ್ಫೇಸ್ ಓನ್ಲಿ. ನಾನು ಹೇಳಿದ್ನಲ್ವಾ, ಬರೀ ಸರ್ಫೇಸ್ ಮೇಲೆ ಅಟ್ರಾಕ್ಷನ್ ಆಗಬೇಕು ಆ್ಯಂಡ್ ರಿಟೆನ್ಷನ್ ಅಂದರೆ ಅದು ಉಳಿಬೇಕು ಅಲ್ಲಿ. ನಾನು ಏನೇ ಒಂದು ಪೇಂಟನ್ನು ಹಾಕಿದ್ರೆ ಆ ಪೇಂಟಲ್ಲಿ ಉಳಿಬೇಕು ಆ ಪೇಪರ್ ಮೇಲೆ. ಸೊ ದ್ಯಾಟ್ ಈಸ್ ರಿಟೆನ್ಷನ್. ಆ ಪೇಂಟ್ ಉಳ್ಳಿಕ್ಕೆ ಏನಾಗಬೇಕು ಅಲ್ಲಿ? ಅಟ್ರಾಕ್ಷನ್ ಇರಬೇಕು ಅಲ್ವಾ ಆ ಸರ್ಫೇಸ್ ಮೇಲೆ ಆ್ಯಂಡ್ ಪೇಂಟ್ ಮಾಲಿಕ್ಯೂಲ್ಸ್ ಮೇಲೆ. ಸೊ that is talking about attraction and retention of molecules ಎಲ್ಲಿ? ಆನ್ ಸರ್ಫೇಸ್ ಓನ್ಲಿ, ಬರೀ ಸರ್ಫೇಸ್ ಮೇಲೆ ಆಗಿರಬೇಕು. ನೆಕ್ಸ್ಟ್ ಅಬ್ಸಾರ್ಪ್ಷನ್ಗೆ ಬರೋಣ. ಸೊ ಪಾಸಿಂಗ್ ದ ಸಬ್ಸ್ಟೆನ್ಸ್ ಥ್ರೂ ದ ಸರ್ಫೇಸ್ ಇನ್ ಟು ದಿ ಬಲ್ಕ್ ಆಫ್ ಸಾಲಿಡ್. ಸೊ ಒಂದು ಸರ್ಫೇಸ್ ಇದೆ, ಫುಲ್ ಸರ್ಫೇಸ್ ಒಳಗಡೆಯಿಂದ ನಾವು ಬಲ್ಕ್ ಆಗಿ ಫುಲ್ ಆ ಸಾಲಿಡ್ ಏನಿದೆ ಅದು ಫುಲ್ ಏನಾಗಬೇಕು? ಅಬ್ಸಾರ್ಬ್ ಆಗಿರಬೇಕು. ಸೊ ಹೆನ್ಸ್ ಡಿಸ್ಟ್ರಿಬ್ಯೂಟೆಡ್ ಯೂನಿಫಾರ್ಮ್ಲಿ ಥ್ರೂ ಔಟ್ ದಿ ಅಬ್ಸಾರ್ಬೆಂಟ್. ಸೊ ಯೂನಿಫಾರ್ಮ್ ಆಗಿ ಏನಾಗಿರ್ಬೇಕು? ಅದು ಡಿಸ್ಟ್ರಿಬ್ಯೂಟ್ ಆಗಿರಬೇಕು ಈ ಒಂದು ಸ್ಪಾಂಜ್ ಅಲ್ಲಿ. ಸೊ ಅಬ್ಸಾರ್ಬೆಂಟ್ ಅಂದ್ರೆ ಏನು? ಸ್ಪಾಂಜ್ ಇಲ್ಲಿ ನಮಗೂ. ಓಕೆನಾ? ಎಕ್ಸಾಂಪಲ್ ಇಟ್ಕೊಳ್ಳಿ. ನೆಕ್ಸ್ಟ್ ಬರೋಣ. ಫಾಸ್ಟ್ ಇನ್ ದ ಬಿಗಿನಿಂಗ್ ಆ್ಯಂಡ್ ದೆನ್ ಸ್ಲೋ ಆ್ಯಂಡ್ ಫೈನಲಿ ಇಟ್ ಬಿಕಮ್ಸ್ ಇನ್ ಅ ಸ್ಟೇಜ್ ಆಫ್ ಈಕ್ವಿಲಿಬ್ರಿಯಂ. ಸೊ ನಾವು ಅಡ್ಸಾರ್ಪ್ಷನ್ ಬಗ್ಗೆ ಮಾತಾಡಿದ್ರೆ ಇನಿಷಿಯಲಿ ಏನಾಗಿರುತ್ತದು? ಇನಿಷಿಯಲಿ ಫಾಸ್ಟ್ ಆಗಿರುತ್ತೆ, ಬಟ್ ಆಮೇಲೆ ಹೋಗ್ತಾ 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 ಸ್ಲೋ ಡೌನ್ ಆಗುತ್ತೆ. ಸ್ಲೋ ಡೌನ್ ಆಗಿ ಆಮೇಲೆ ಈಕ್ವಿಲಿಬ್ರಿಯಂ ಫೇಸಿಗೆ ಬಂದ್ಬಿಡುತ್ತೆ. ಅದಾದ್ಮೇಲೆ ಅದು ಇನ್ನೇನೂ ಮಾಡಲ್ಲ, ಆಯ್ತಾ? ಇನ್ನು ಹಾಗಾದ್ರೆ ಮೇಲ್ಗಡೆ ಇರೋದು ಹೊರಗೆ ಹೋಗುತ್ತೆ ಆ್ಯಂಡ್ ಹೊರಗಡೆ ಇರೋದು ಮೇಲೆ ಬರುತ್ತೆ ಅಷ್ಟೇ. ಸೊ ದಟ್ ಇಟ್ ಸ್ಟೇಟ್ ಲಾಸ್ಟ್ ಸ್ಟೇಜ್ ವಿಲ್ ಬಿ ಈಕ್ವಿಲಿಬ್ರಿಯಂ ಅಂತ. ಓಕೆನಾ? ಕ್ಲಿಯರ್? ಸೊ ಫಾಸ್ಟ್ ಇನ್ ದ ಬಿಗಿನಿಂಗ್, ದೆನ್ ಸ್ಲೋ ಡೌನ್ ಆ್ಯಂಡ್ ದೆನ್ ಬಿಕಮ್ಸ್ ಅಟ್ ಈಕ್ವಿಲಿಬ್ರಿಯಂ. ನೆಕ್ಸ್ಟ್ ಇದಕ್ಕೆ ಬರೋಣ. ಇಟ್ ಟೇಕ್ಸ್ ಪ್ಲೇಸ್ ಅಟ್ ದ ಸೇಮ್ ರೇಟ್. ಸೊ ನೀವು ಎಷ್ಟೇ ಟೈಮ್ ಮಾಡ್ತೀರಿ ಅದು ಒಂದೇ ರೇಟಲ್ಲಿ ನಡೀತಿರತ್ತೆ. ಇದು ಯಾವುದೇ ಒಂದು ಫಾಸ್ಟ್ ಸ್ಲೋ ಆ ಥರ ಏನು ನಡೆಯಲ್ಲ. ಅಬ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್ ಅಟ್ ದ ಸೇಮ್ ರೇಟ್. ಫುಲ್ ಬಲ್ಕಲ್ಲಿ ಫುಲ್ ಅಬ್ಸಾರ್ಬ್ ಆಗೋ ತನಕ ಸೇಮ್ ರೇಟಲ್ಲಿ ಇರುತ್ತೆ. ಕ್ಲಿಯರಾ? ಸೊ ಅಂದರೆ ನಾನು ಇವಾಗ ಈ ಒಂದು ಮಾಲಿಕ್ಯೂಲ್ ತಗೊತೀನಿ, ಈ ಮಾಲಿಕ್ಯೂಲಲ್ಲಿ ವಾಟರ್ ಹಾಕಿದ್ದೀನಿ, ಆಯ್ತಾ? ಸೊ ಈ ವಾಟರ್ ನಾನು ಅಬ್ಸಾರ್ಪ್ಷನ್ ಮಾಡೋ ರೀತಿ ನೋಡಿದ್ರೆ ಇಲ್ಲಿ 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 ಬಂದಿರುತ್ತೆ, ಈ ಕಡೆ ಸೈಡಿಂದ ಈ ಕಡೆ ಸೈಡಿಂದ ಈ ಥರ ಏನಾಗ್ತಿರುತ್ತೆ? ಅಬ್ಸಾರ್ಪ್ಷನ್ ಆಗ್ತದೆ. ಸೊ ಸೇಮ್ ರೇಟಲ್ಲಿ ಈ ಡೈರೆಕ್ಷನಲ್ಲೂ ಬರುತ್ತೆ, ಈ ಡೈರೆಕ್ಷನಲ್ಲೂ. ಸೊ ಫ್ರಮ್ ಆಲ್ ಡೈರೆಕ್ಷನ್ ಸೇಮ್ ರೇಟಲ್ಲಿ ಅದು ಒಳಗೆ ಹೋಗ್ತಿರುತ್ತೆ ಟಿಲ್ ನಿಂದು ಸೆಂಟರ್ವರೆಗೂ ಹೋಗೋ ತನಕ ಏನಾಗುತ್ತೆ? ಅದು ಸೇಮ್ ರೇಟಲ್ಲಿ ನಡೀತಿರುತ್ತೆ. ಓಕೆನಾ? ಸೊ ಸೇಮ್ ರೇಟ್ ಅಂತ ಹೇಳ್ತೀನಿ ಇಲ್ಲಿ. ನೆಕ್ಸ್ಟ್ ರಿವರ್ಸಿಬಲ್. ಸೊ ಈ ಅಬ್ಸಾರ್ಪ್ಷನ್ ನೀವು ರಿವರ್ಸ್ ಮಾಡ್ಬೋದು, ಆಯ್ತಾ?
ಸೊ ಅಡ್ಸಾರ್ಪ್ಷನ್ನ ಹೇಗೆ ರಿವರ್ಸ್ ಮಾಡ್ಬೋದು? ಓಕೆ, ಫಸ್ಟ್ ಅಡ್ಸಾರ್ಬ್ ಆಯಿತು ಏನೋ ಮಾಲಿಕ್ಯೂಲು, ಅದನ್ನು ನಾನು ತೆಗಿಬೋದು. ಇವಾಗ ಪೇಪರ್ ಮೇಲೆ ಪೆನ್ಸಿಲಿಂದ ಬರೀತೀರಾ, ಬರ್ದಾದ್ಮೇಲೆ ಅದನ್ನು ಎರೇಸ್ ಮಾಡ್ಬೋದಾ? ಸೊ ನೀನು ರಿಮೂವ್ ಮಾಡ್ತಿದ್ಯಾ, ಸೊ ಇಟ್ ಈಸ್ ರಿವರ್ಸಿಬಲ್. ಅದೇ ಅಬ್ಸಾರ್ಪ್ಷನ್ ಆದರೆ ಇರ್ರಿವರ್ಸಿಬಲ್ ಆಗುತ್ತೆ, ಬಟ್ ಇದನ್ನು ನಾನು ಯಾವಾಗಲೂ ಇರ್ರಿವರ್ಸಿಬಲ್ ಅಂತ ಹೇಳಲ್ಲ, ಬಿಕಾಸ್ ಇನ್ ಕೇಸ್ ಆಫ್ ಸ್ಪಾಂಜ್, ಸೊ ಸ್ಪಾಂಜಲ್ಲನ್ನು ಅಬ್ಸಾರ್ಬ್ ಆಗಿರೋ ವಾಟರ್ನ ತೆಗಿಬೋದು ಆರಾಮಾಗಿ. ಸೊ ಐ ಸೇ ಇಟ್ ಈಸ್ ರಿವರ್ಸಿಬಲ್. ಸೊ ಇರ್ರಿವರ್ಸಿಬಲ್ ಬಟ್ ನಾಟ್ ಆಲ್ ದಿ ಟೈಮ್, ಯಾವಾಗಲೂ ಇರ್ರಿವರ್ಸಿಬಲ್ ಇರಲ್ಲ. ಓಕೆನಾ? ನೆಕ್ಸ್ಟ್ ಬರೋಣ, ಇದು ಒಂದು ಸರ್ಫೇಸ್ ಫಿನಾಮಿನ. ಸೊ ಎಲ್ಲಿ ಮಾಲಿಕ್ಯೂಲ್ಸ್ ಅಟ್ರಾಕ್ಷನ್ ಅಂಡ್ ರಿಟೆನ್ಷನ್ ಆಯಿತು? ಸರ್ಫೇಸ್ ಮೇಲೆ. ಸೊ ಆ ಪ್ರೋಸೆಸ್ ಎಲ್ಲಿ ನಡೀತು? ಸರ್ಫೇಸ್ ಮೇಲೆ. ಸೊ ಅದರಿಂದ ಫಿನಾಮಿನನ್ ಯಾವುದು? ಸರ್ಫೇಸ್ ಫಿನಾಮಿನನ್. ಕ್ಲಿಯರಾ? ಇದು ಬಲ್ಕ್ ಫಿನಾಮಿನನ್. ಸೊ ಅಬ್ಸಾರ್ಬ್ ಆಗ್ಬೇಕಾದ್ರೆ ಮಾಲಿಕ್ಯೂಲ್ಸ್ ಅಟ್ರಾಕ್ಷನ್ ಅಂಡ್ ರಿಟೆನ್ಷನ್ ಎಲ್ಲಾಯಿತು? ಬಲ್ಕಲ್ಲಿ ಆಯಿತು. ಸೊ ಬಲ್ಕಲ್ಲಿ ಆಗಿರೋಂದ್ರೆ ಪ್ರೋಸೆಸ್ ಯಾವುದಕ್ಕೆ ರಿಲೇಟೆಡು? ಬಲ್ಕಿಗೆ ರಿಲೇಟೆಡು, ಹೆನ್ಸ್ ಬಲ್ಕ್ ಫಿನಾಮಿನನ್. ಆ್ಯಂಡ್ ಇದು ಸ್ಲೋನ ಫಾಸ್ಟ್ ಆಗುತ್ತಾ ನೋಡೋಣ. ಸೊ ಅಬ್ಸಾರ್ಪ್ಷನು ರೇಟ್ ಫಾಸ್ಟ್ ಆಗಿರುತ್ತೆ ವೆನ್ ಕಂಪೇರ್ ಟು ಅಬ್ಸಾರ್ಪ್ಷನ್ದು ರೇಟ್ ಸ್ವಲ್ಪ ಸ್ಲೋ ಆಗಿರುತ್ತೆ. ಕ್ಲಿಯರಾ? ಅಡ್ಸಾರ್ಪ್ಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಬಗ್ಗೆ ಓಕೆ, ಇದು ಎಕ್ಸಾಂಪಲ್ ಹೇಳಿದೆ. ಈಗ ಕೆಲವೊಂದು ಟರ್ಮಲ್ಲಿ ಯೂಸ್ ಮಾಡಿದೆ ನಾನು, ಅಡ್ಸಾರ್ಬೆಂಟ್, ಅಡ್ಸಾರ್ಬೇಟ್ ಆ್ಯಂಡ್ ಇನ್ನೂ ಎಕ್ಸ್ಟ್ರಾ ಟರ್ಮ್ಸ್ಗಳಿದೆ. ಸೊ ಈ ಟರ್ಮ್ಸ್ ನಾನು ನೋಡ್ಕೊತಾ ಹೋಗೋಣ, ಮುಂದೆ ಹೋಗ್ತಾ ಕನ್ಫ್ಯೂಷನ್ ಆಗಲ್ಲ. ಕ್ಲಿಯರ್? ಸೊ ಫಸ್ಟ್ ಒನ್ ಈಸ್ ಯೋರ್ ಅಡ್ಸಾರ್ಬೆಂಟ್. ಸೊ ಬೆಂಟ್ ಅಂದರೆ ಮಾಡೋನು, ಆಯಿತಾ? ಸೊ ಮಾಡಿಸೋನು. ಯಾವುದು? ಅಡ್ಸಾರ್ಪ್ಷನ್ ಮಾಡಿಸ್ಕೊತಾನೆ. ಸೊ ನಿನ್ನ ಸರ್ಫೇಸ್ ತಾನೇ ಅಡ್ಸಾರ್ಪ್ಷನ್ ಮಾಡಿಸ್ಕೊಳೋದು. ಸೊ ಸರ್ಫೇಸ್ ಅಡ್ಸಾರ್ಪ್ಷನ್ ಮಾಡಿಸ್ಕೊತಿರೋದ್ರಿಂದ ದಟ್ ಈಸ್ ಅಡ್ಸಾರ್ಬೆಂಟ್. ಸೊ ಸಾಲಿಡ್ ಸರ್ಫೇಸ್ ಆನ್ ವಿಚ್ ಅಡ್ಸಾರ್ಪ್ಷನ್ ಅಕರ್. ಸೊ ಅದೊಂದು ಸಾಲಿಡ್ ಸರ್ಫೇಸ್ ಆಗಿದೆ, ಯಾವ್ದ್ರ ಮೇಲೆ ಅಡ್ಸಾರ್ಪ್ಷನ್ ನಡೀತಿದೆ, ಆಯಿತಾ? ನೆಕ್ಸ್ಟ್ ಅಡ್ಸಾರ್ಬೇಟ್ ಅಂದರೆ ಯಾರು ಹೋಗ್ಬಿಟ್ಟು ಅಲ್ಲಿ ರಿಟೆನ್ಷನ್ ಆಗ್ತಿರೋದು. ಸೊ ಯಾವುದೋ ಒಂದು ಫಾರಿನ್ ಸಬ್ಸ್ಟೆನ್ಸ್ ಬಂದ್ಬಿಟ್ಟು ಆ ಒಂದು ಅಡ್ಸಾರ್ಬೆಂಟ್ ಮೇಲೆ ಏನಾಗ್ತಿದೆ? ರಿಟೈನ್ ಆಗ್ತಿದೆ. ಸೊ ದಟ್ ಈಸ್ ಅಡ್ಸಾರ್ಬೇಟ್. ದ ಮಾಲಿಕ್ಯೂಲ್ ಸ್ಪೀಶೀಸ್ ದಟ್ ಗೆಟ್ ಅಡ್ಸಾರ್ಬ್ಡ್ ಆನ್ ದಿ ಸಾಲಿಡ್ ಸರ್ಫೇಸ್ ಡ್ಯೂ ಟು ದ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಷನ್. ಸೊ ಅಟ್ರಾಕ್ಷನ್ ಇಂದ ಏನಾಯಿತು? ಅಡ್ಸಾರ್ಬ್ಡ್ ಆಯಿತು. ಯಾವ್ದ್ರ ಮೇಲೆ? ಆನ್ ದಿ ಸಾಲಿಡ್ ಸರ್ಫೇಸ್. ಕ್ಲಿಯರ್ ಅಡ್ಸಾರ್ಬೇಟ್ ಬಗ್ಗೆ. ನೆಕ್ಸ್ಟ್ ಇಂಟರ್ಫೇಸು ನಾನು ಆವಾಗಲೇ ಹೇಳಿದೆ. ಸೊ ಎರಡು ಫೇಸ್ನ ಏನು ಡಿವೈಡ್ ಮಾಡ್ತಿದೆ ಒಂದು ಲೇಯರು, ಕಾಮನ್ ಸರ್ಫೇಸು, ದಟ್ ಈಸ್ ಯುವರ್ ಇಂಟರ್ಫೇಸ್. ಸೊ ಕಾಮನ್ ಸರ್ಫೇಸ್ ಬಿಟ್ವೀನ್ ದ ಟೂ ಫೇಸಸ್ ವೇರ್ ಅಡ್ಸಾರ್ಬ್ಡ್ ಮಾಲಿಕ್ಯೂಲ್ಸ್ ಕಾನ್ಸಂಟ್ರೇಟ್. ಸೊ ಕಾಮನ್ ಲೇಯರ್ ಏನಾಗಿತ್ತು? ಆ ಒಂದು ಲೇಯರ್ ಮೇಲೆ ಎಲ್ಲಿ ಮಾಲಿಕ್ಯೂಲ್ಸ್ ಅಡ್ಸಾರ್ಬೇಟ್ಸ್ ಬಂದ್ಬಿಟ್ಟು ಅಲ್ಲಿ ಅಡ್ಸಾರ್ಬ್ ಆಗುತ್ತೆ, ಆ ಒಂದು ಫೇಸ್ನ, ಆ ಒಂದು ಲೇಯರ್ನ ನೀವೇನು ಕರಿತೀರಾ? ದಟ್ ಈಸ್ ಇಂಟರ್ಫೇಸ್ ಅಂತ ಕರಿತೀರಾ. ಕ್ಲಿಯರ್? ನೆಕ್ಸ್ಟ್ ಡಿಸಾರ್ಪ್ಷನ್. ಸೊ ಡಿಸಾರ್ಪ್ಷನ್ ಅಂದರೆ ಆಪೋಸಿಟ್ ಆಫ್ ಅಡ್ಸಾರ್ಪ್ಷನ್, ಡಿ ಆ್ಯಂಡ್ ಇಟ್. ಸೊ ಡಿಸಾರ್ಪ್ಷನ್ ಅಂದರೆ ಫಸ್ಟ್ ಅಡ್ಸಾರ್ಪ್ಷನ್ ಆಗ್ಬೇಕಾದ್ರೆ ಏನಾಯಿತು? ಆ ಮಾಲಿಕ್ಯೂಲ್ಸ್ ಬಂತು, ಆ ಮಾಲಿಕ್ಯೂಲ್ಸ್ ಬಂದ್ಬಿಟ್ಟು ಅಡ್ಸಾರ್ಬೆಂಟ್ ಮೇಲೆ ಕೂತ್ಕೊಂಡು. ಅದೇ ಡಿಸಾರ್ಪ್ಷನ್ ಅಂದರೆ ಏನು ಕುತ್ಕೊಂಡಿತ್ತಲ್ವ ಮಾಲಿಕ್ಯೂಲು, ಅದು ಈಚೆ ಹೋದಾಗ. ಸೊ ದಟ್ ಈಸ್ ಯೋರ್ ಡಿಸಾರ್ಪ್ಷನ್. ಸೊ ರಿವರ್ಸ್ ಪ್ರೋಸೆಸ್ ಅಂತ ಹೇಳ್ಬೋದಾ? ಸೊ ರಿವರ್ಸ್ ಪ್ರೋಸೆಸ್ ಆಫ್ ಅಡ್ಸಾರ್ಪ್ಷನ್. ಆ್ಯಂಡ್ ರಿವರ್ಸ್ ಪ್ರೋಸೆಸ್ ಆಫ್ ಅಡ್ಸಾರ್ಪ್ಷನ್ ಏನು? ರಿಮೂವಲ್ ಆಫ್ ಅಡ್ಸಾರ್ಬ್ಡ್ ಸಬ್ಸ್ಟೆನ್ಸ್ ಫ್ರಮ್ ದ ಸರ್ಫೇಸ್ ಅಂತ ಹೇಳ್ಬೋದು. ರೈಟ್? ನೆಕ್ಸ್ಟ್ ಬರೋಣ ಆಕ್ಲೂಷನ್. ಸೊ ಆಕ್ಲೂಷನ್ ಅಂತ ಏನು ಅಂದರೆ, ಇದಂತೂ ಅಡ್ಸಾರ್ಬೇಟ್ ಏನಿತ್ತಲ್ವಾ, ಸೊ ಈ ಅಡ್ಸಾರ್ಬೇಟ್ ಏನಾದರೂ ಗ್ಯಾಸ್ ಆಗಿದ್ರೆ, ಓಕೆನಾ? ಫ್ರಮ್ ಹಿಯರ್ ಈಸ್ ಅಡ್ಸಾರ್ಬೇಟ್ ಆರ್ ಗ್ಯಾಸಸ್. ಸೊ ಅದನ್ನು ಇನ್ನೊಂದು ಟರ್ಮ್ ಇಂದ ಹೇಳ್ತಿರೋ, ದಟ್ ಈಸ್ ಆಕ್ಲೂಷನ್, ದ ಅಡ್ಸಾರ್ಪ್ಷನ್ ಆಫ್ ಗ್ಯಾಸಸ್ ಆನ್ ದಿ ಸರ್ಫೇಸ್ ಆಫ್ ಮೆಟಲ್. ಆ್ಯಂಡ್ ಅಡ್ಸಾರ್ಬೆಂಟ್ ಏನಾಗಿರುತ್ತೆ ಇಲ್ಲಿ? ಮೆಟಲ್ ಆಗಿರುತ್ತೆ. ಕ್ಲಿಯರಾ ಫಾರ್ ಆಕ್ಲೂಷನ್? ಓಕೆ. ನೆಕ್ಸ್ಟ್ ಬರೋಣ ಸಾರ್ಪ್ಷನ್. ಸೊ ಸಾರ್ಪ್ಷನ್ ಅಂದರೆ ಕೆಲವೊಂದ್ಸತಿ ಏನಾಗತ್ತಂದ್ರೆ ಅಡ್ಸಾರ್ಪ್ಷನ್ ಮತ್ತು ಅಬ್ಸಾರ್ಪ್ಷನ್ ಎರಡು ಒಟ್ಟಿಗೆ ನಡೀತಿರುತ್ತೆ. ಸೊ ಎರಡನ್ನು ಡಿಸ್ಟಿಂಗ್ವಿಷ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ನು ಕೂಡ ಹೇಳ್ತೀನಿ ಆಮೇಲೆ. ಡಿಸ್ಟಿಂಗ್ವಿಷ್ ಮಾಡ್ಲಿಕ್ಕೆ ಕಷ್ಟ ಆಗೋದ್ರಿಂದ ಅದು ಎರಡು ಫಿನಾಮಿನನ ಜೊತೆಗೆ ನಡೆಸೋದ್ರಿಂದ ಅದಕ್ಕೆ ಇನ್ನೊಂದು ಟರ್ಮ್ ಕೊಟ್ಟಿದ್ದೀವಿ, ದಟ್ ಈಸ್ ಯೋರ್ ಸಾರ್ಪ್ಷನ್. ಸಾರ್ಪ್ಷನ್ ಅಂದರೆ ಏನಿಲ್ಲ, ವೆನ್ ಅಡ್ಸಾರ್ಪ್ಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಅಕ್ಕರ್ ಸೈಡ್ ಬೈ ಸೈಡ್. ಸೈಡ್ ಬೈ ಸೈಡ್ ಅಂದರೆ ಏನು? ಸೈಮಲ್ಟೇನಿಯಸ್ಲಿ ಅಕ್ಕರ್ ಆಗೋದು. ಕ್ಲಿಯರ್? ಈಗ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅಡ್ಸಾರ್ಪ್ಷನ್ ಅಂದ್ರೆ ಏನು, ಅಬ್ಸಾರ್ಪ್ಷನ್ ಅಂದ್ರೆ ಏನು, ಅಡ್ಸಾರ್ಪ್ಷನ್ ಆ್ಯಂಡ್ ಅಡ್ಸಾರ್ಬೇಟ್ ಆ್ಯಂಡ್ ಅಡ್ಸಾರ್ಬೆಂಟ್ ಅನ್ನು ನೋಡ್ಕೊಳ್ಳೋಣ. ಫಸ್ಟ್ ನೋಡಿ, ಸೊ ನಿಮ್ಮದು ಇಲ್ಲೇನಾಗಿದೆ ಕಾಣಿಸ್ತಿದ್ಯಾ?
ಸೊ ದಿಸ್ ಇಸ್ ಯುವರ್ ಸರ್ಫೇಸ್. ಅಡ್ಸಾರ್ಬೆಂಟ್ ಮಧ್ಯದಲ್ಲಿರೋದು ಅಡ್ಸಾರ್ಬೆಂಟ್ ಆಗಿದೆ. ಆ ಅಡ್ಸಾರ್ಬೆಂಟ್ ಸರ್ಫೇಸ್ ಏನು? ಇಂಟರ್ಫೇಸ್ ನೋಡೋಣ ಇದರಲ್ಲಿ. ಸೊ ಇಂಟರ್ಫೇಸ್ ವಿಲ್ ಬಿ ದಿಸ್ ಒನ್. ಸೊ ದಿಸ್ ಇಸ್ ಯುವರ್ ಇಂಟರ್ಫೇಸ್. ಸೊ ಈ ಇಂಟರ್ಫೇಸ್ ಮೇಲ್ಗಡೆ ಏನಾಗ್ತಿದೆ, ನಾನು ಹೇಳಿದ್ದು ಅಡ್ಸಾರ್ಬೇಟ್ ಮಾಲಿಕ್ಯೂಲ್ ಬಂದ್ಬಿಟ್ಟು ಕೂತ್ಕೊಂತವೆ. ಸೊ ಅಡ್ಸಾರ್ಬೇಟ್ ಎಲ್ಲಿ ಕೂತು? ಇಂಟರ್ಫೇಸ್ ಮೇಲೆ ಕೂತ್ಕೊಂತು. ಸೊ ದಿಸ್ ಇಸ್ ಯೋರ್ ಇಂಟರ್ಫೇಸ್. ಕ್ಲಿಯರಾ? ಸೊ ಯಾವಾಗ ಕುತ್ಕೊಂತದೆ ನಾನು ಏನು ಹೇಳ್ತೀನಿ? ಅಡ್ಸಾರ್ಪ್ಷನ್ ಅಂತ ಹೇಳ್ತೀನಿ. ಕ್ಲಿಯರ್? ನೆಕ್ಸ್ಟ್ ಅಬ್ಸಾರ್ಪ್ಷನ್. ಸೊ ಅಬ್ಸಾರ್ಪ್ಷನ್ ಅಂದ್ರೆ ಇದು ಒಂದು ಏನಾಗಿತ್ತು ಅವಾಗ? ಇಂಟರ್ಫೇಸ್ ಆಗಿತ್ತಲ್ವಾ? ಇಂಟರ್ಫೇಸ್ ಮೇಲೆ ಕುತ್ಕೊಳ್ಳೋದ್ ಬದಲು ಏನಾಗಿದೆ, ಅದು ಬಲ್ಕಲ್ಲಿ ಹೋಗಿ ಒಳಗೋಗಿ ಕುತ್ಕೊಂಡ್ಬಿಟ್ಟಿದೆ. ರೈಟ್? ಸೊ ಇದು ಅಬ್ಸಾರ್ಬ್ಡ್ ಮಾಲಿಕ್ಯೂಲ್ಸ್ ಇನ್ ಬಲ್ಕ್. ಸೊ ದಿಸ್ ಇಸ್ ಯುವರ್ ಅಬ್ಸಾರ್ಪ್ಷನ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಸಾರ್ಪ್ಷನ್ ಹೇಳಿದೆ ಎರಡೂ ಒಟ್ಟಿಗೆ ಆಗುತ್ತೆ. ಸೊ ಒಳಗೂ ಹೋಗಿ ಬಲ್ಕಲ್ಲಿ ಕುತ್ಕೊಳತ್ತೆ ಆ್ಯಂಡ್ ನಿಮ್ಮದು ಇಂಟರ್ಫೇಸ್ ಅಲ್ಲೂ ಕೂಡ ಅದು ಬಂದ್ಬಿಟ್ಟು ಜಾಯಿನ್ ಆಗ್ತವೆ. ಸೊ ದ್ಯಾಟ್ ಈಸ್ ಯೋರ್ ಸಾರ್ಪ್ಷನ್. ಐ ಹೋಪ್ ಈ ಡಯಾಗ್ರಾಮ್ ಇಂದ ಕ್ಲಿಯರ್ ಆಗಿದೆ ನಿಮಗೆ. ನೆಕ್ಸ್ಟ್ ಮೂವ್ ಎಕ್ಸಾಂಪಲ್. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಸೊ ಆ ಎಕ್ಸಾಂಪಲ್ನ ತಗೋತೀನಿ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿಮ್ದು ಒಂದು ಕ್ಲೋಸ್ಡ್ ಕ್ಲೋಸ್ ಮಾಡ್ಬಿಟ್ಟಿದ್ದೀನಿ ವೆಸಲ್ನ. ಓಕೆನಾ? ಕ್ಲೋಸ್ಡ್ ವೆಸಲ್ ತಗೊಂಡೆ. ಫಸ್ಟ್ ಇನಿಷಿಯಲಿ ಏನಾಗಿತ್ತಂದ್ರೆ ಇನಿಷಿಯಲ್ ಅಂಡ್ ಲೆಟ್ಸ್ ಸೇ ದಿಸ್ ಇಸ್ ಫೈನಲ್. ಇನಿಷಿಯಲ್ ಅಂದ್ರೆ ಹಾಕಿದ ತಕ್ಷಣ. ಓಕೆನಾ? ಸೊ ಹಾಕಿದ್ ನಾನು ಹೆಂಗ್ ಹಾಕಿದೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟೊಂದು ಗ್ಯಾಸ್ ಪಾರ್ಟಿಕಲ್ಸ್ ತಗೊಂಡೆ. ಓಕೆನಾ? ಸೊ ಫಿಲ್ಡ್ ವಿತ್ ಗ್ಯಾಸಸ್. ಸೊ ಕೆಲವೊಂದು ಗ್ಯಾಸಸ್ ನಾನು ಫಿಲ್ ಮಾಡ್ಬಿಟ್ಟೆ. ಆಯ್ತಾ? ನೆಕ್ಸ್ಟ್ ಇದೇನಂದ್ರೆ ನಿಮ್ದು ಚಾರ್ಕೋಲ್. ಗ್ಯಾಸ್ನ ಫಿಲ್ ಮಾಡಿಬಿಟ್ಟು ನಾನು ಏನಾಗ್ತಿದೆ ಚಾರ್ಕೋಲ್ ಅದರ ಒಳಗೆ ಹಾಕ್ಬಿಟ್ಟೆ ಆ್ಯಂಡ್ ಆಮೇಲೆ ಕ್ಲೋಸ್ ಮಾಡಿಬಿಟ್ಟೆ. ಆ್ಯಂಡ್ ನಾನು ಸ್ವಲ್ಪ ಟೈಮ್ ಆದಮೇಲೆ ಆಫ್ಟರ್ ಸಮ್ ಟೈಮ್ ನಾನು ಬಂದ್ಬಿಟ್ಟು ನೋಡಿದ್ರೆ ಏನಾಯ್ತು ಅಂತ ಹೇಳಿದ್ರೆ, ಫಸ್ಟ್ ಇನಿಷಿಯಲಿ ಏನಾಯ್ತು ಒಂದು ಅನ್ಕೊಳ್ಳಿ, ಇದ್ರದ್ದು ಪ್ರೆಷರ್ P1 ಇತ್ತು. P1 ಪ್ರೆಷರ್ ಇತ್ತು. ಅದೇ ನಾನು ಫೈನಲಿಗೆ ಬಂದರೆ P2 ಪ್ರೆಷರ್ ಆಗಿತ್ತು. P2 ಪ್ರೆಷರ್ ಆಗಿತ್ತು. ಆ್ಯಂಡ್ ಈ P1 P2 ಪ್ರೆಷರ್ ನಾನು ಕಂಪೇರ್ ನೋಡಿದಾಗ ನನಗೆ ಏನು ಅನಿಸಿತ್ತು ಅಂದರೆ P1 ಪ್ರೆಷರ್ ಈಸ್ ಗ್ರೇಟರ್ ದ್ಯಾನ್ P2 ಪ್ರೆಷರ್. ಸೊ ಈ ಪ್ರೆಷರ್ ಜಾಸ್ತಿ ಇತ್ತು ಕಂಟೈನರ್ದು, ವೇರಾಸ್ ದಿಸ್ ಕಂಟೈನರ್ಸ್ ಪ್ರೆಷರ್ ವಾಸ್ ಲೋ. ಈ ಲೋ ಆಗ್ಲಿಕ್ಕೆ ಏನು ಕಾರಣ ಆಗಿತ್ತು? ಏನು ಆಗಿರ್ಬೋದು ಹೇಳ್ತೀರಾ ನಮಗೆ? ಇಫ್ ಯು ಆರ್ ಗೆಸ್ಸಿಂಗ್ ದಟ್ ಈ ಗ್ಯಾಸ್ ಮಾಲಿಕ್ಯೂಲ್ಸು ಈ ಆಕ್ಟಿವೇಟೆಡ್ ಚಾರ್ಕೋಲು ವಿಚ್ ಈಸ್ ಆಕ್ಟಿಂಗ್ ಆಸ್ ಯೋರ್ adsorbent and these gases are acting as adsorbate. ಈ ಆಕ್ಟ್ ಮಾಡೋದು ಬಂದ್ಬಿಟ್ಟು ಈ ಒಂದು ಚಾರ್ಕೋಲ್ ಮೇಲೆ ಕುತ್ಕೊಂಡ್ಬಿಡತ್ತೆ. ಸೊ ಈ ಚಾರ್ಕೋಲ್ ಮೇಲೆ ಏನಾಯ್ತು, ಒಂದು ಪೋರ್ಸ್ಗಳಿತ್ತು, ಆ ಪೋರ್ಸ್ ಮೇಲೆ ಬಂದ್ಬಿಟ್ಟು ಇದು ಕುತ್ಕೊಂಡ್ಬಿಡ್ತು. ಸೊ ಇಲ್ಲಿ ಕೆಲವೊಂದು ಗ್ಯಾಸಸ್ ಪಾರ್ಟಿಕಲ್ಸ್ ಮಾತ್ರ ಉಳಿತಾರೆ. ಕ್ಲಿಯರಾ? ಸೊ ಇದರಿಂದ ಏನಾಯ್ತು, ನಿಮ್ದು ಪ್ರೆಷರ್ ಡಿಕ್ರೀಸ್ ಆಯಿತು. Clear? So I can say here adsorption happened. Clear? First example clear ಆಯ್ತಾ? ಸೆಕೆಂಡ್ ಎಕ್ಸಾಂಪಲ್ ನೋಡಿ. ನಾನು ಮತ್ತೆ ಒಂದು ಕಂಟೈನರ್ ತಗೊಂಡೆ. ಕಂಟೈನರ್ ತಗೊಂಡ್ಬಿಟ್ಟು ನಾನು ಇದರಲ್ಲಿ ಮಿಥಲೀನ್ ಬ್ಲೂ ಕಲರ್ ಇದೆ ಅಲ್ವಾ, ಮಿಥಲೀನ್ ಬ್ಲೂನ ನಾನೇನು ಮಾಡಿದೆ, ಇದರಲ್ಲಿ ಹಾಕಿದ್ದೀನಿ ಮಿಥಿಲೀನ್ ಬ್ಲೂ ಸೊಲ್ಯೂಷನ್. ಆ್ಯಂಡ್ ಮತ್ತೆ ನಾನೊಂದು ಚಾರ್ಕೋಲ್ ತಗೊಂಡೆ. ಇದು ಹಾಕಿದ ತಕ್ಷಣ ಮತ್ತೆ ನಾನು ಟೈಮ್ ತಗೊಂಡು ನೋಡಿದೆ. ಆಯ್ತಾ? ಫಸ್ಟ್ ಇನಿಷಿಯಲ್ ಏನಿತ್ತು, ಬ್ಲೂ ಕಲರ್ ಇತ್ತು. ಆ್ಯಂಡ್ ಸ್ವಲ್ಪ ಟೈಮ್ ಆದ್ಮೇಲೆ ನೋಡಿದ್ರೆ ಅದು ಕಲರ್ಲೆಸ್ ಆಯಿತು. ಅದು ಏನಕ್ಕೆ ಆಗಿರ್ಬೋದು ಹೇಳಿ ನನಗಿವಾಗ? ಅಗೇನ್ ಅಡ್ಸಾರ್ಪ್ಷನ್ ಫಿನಾಮಿನನ್. ಸೊ ನಂದು ಚಾರ್ಕೋಲು ಆಸ್ ಅಗೇನ್ ಅಡ್ಸಾರ್ಬೆಂಟ್ ಆಗಿ ವರ್ಕ್ ಆಗ್ತಿದೆ ಆ್ಯಂಡ್ ದಿಸ್ ಮಿಥಲೀನ್ ಬ್ಲೂ ಓನ್ಲಿ ಆಕ್ಟಿಂಗ್ ಆಸ್ ಅಡ್ಸಾರ್ಬೇಟ್ ಆಗಿ ಯೂಸ್ ಆಗ್ತಿದೆ.
ಆ್ಯಂಡ್ ಸ್ವಲ್ಪ ಟೈಮ್ ಆದಮೇಲೆ ಏನಾಗುತ್ತೆ ಅಂದರೆ ಈ ಮಿಥಿಲಿನ್ ಬ್ಲೂ ಎಲ್ಲ ಇದ್ರ ಮೇಲೆ ಬಂದ್ಬಿಟ್ಟು ಕುತ್ಕೊಂಡ್ಬಿಡುತ್ತೆ. ಯಾವುದು ಕಲರ್ಡ್ ಪಾರ್ಟಿಕಲ್ಸ್ ಇತ್ತಲ್ವಾ, ಸೊ ಇದು ಬಂದು ಕುತ್ಕೊಳತ್ತೆ. ವಿ ವಿಲ್ ಲೆಫ್ಟ್ ವಿತ್ ಓನ್ಲಿ H2O ಲೆಫ್ಟ್ ಇರುತ್ತೆ. ಮಿಥಿಲಿನ್ ಬ್ಲೂ ಗೆಟ್ ಅಡ್ಸಾರ್ಪ್ಷನ್ ಆಗಿರುತ್ತೆ. ಕ್ಲಿಯರಾ? ಸೊ ದಿಸ್ ವಾಸ್ ಸೆಕೆಂಡ್ ಎಕ್ಸಾಂಪಲ್ ಗಿವನ್ ಇನ್ ಯುವರ್ NCERT. ನೆಕ್ಸ್ಟ್ ದಿಸ್ ಒನ್, ಅವಾಗಲೇ ಹೇಳಿದೆ ನಿಮ್ದು ಕಲರ್ ಕಾಂಪೌಂಡ್. ಓಕೆ, ಮಿಥಿಲಿನ್ ಬ್ಲೂ ಒಂದು ಕಲರ್ಡ್ ಕಾಂಪೌಂಡ್ ಇತ್ತು, ಅದು ಕಲರಿಂಗ್ ಏಜೆಂಟ್ ಆಗಿತ್ತಲ್ವಾ. ಸೊ ಇಲ್ಲಿ ಕೂಡ ಯೆಲ್ಲೋ ಕಲರ್ ಕೊಡೋದಕ್ಕೆ ಒಂದು ಕಲರಿಂಗ್ ಏಜೆಂಟ್ ಇದೆಯಾ ಇದ್ರೊಳಗಡೆ. ಸೊ ಈ ಕಲರಿಂಗ್ ಏಜೆಂಟ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಏನು ಮಾಡಿದೆ, ಚಾರ್ಕೋಲ್ನ ಯೂಸ್ ಮಾಡಿದ್ನ. ಸೊ ಇಲ್ಲೂ ಏನು ಯೂಸ್ ಮಾಡ್ಬೋದು, ನಾನು ಚಾರ್ಕೋಲ್ನ ಯೂಸ್ ಮಾಡ್ಬೋದು. ಸೊ ನಾನು ಏನು ಯೂಸ್ ಮಾಡ್ತೀನಿ, ಚಾರ್ಕೋಲ್ ಬೆಡ್ ಮೇಲೆ ಇದನ್ನು ಕಳಿಸ್ತಾ ಹೋಗ್ತೀನಿ. ಏನಾಗುತ್ತೆ, ಆ ಕಲರಿಂಗ್ ಏಜೆಂಟು ಅಡ್ಸಾರ್ಬ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಆ್ಯಂಡ್ ದೆನ್ ನಿಮಗೆ ಲಾಸ್ಟಲ್ಲಿ ಫೈನಲಿ ಬ್ಲೀಚ್ಡ್ ಶುಗರ್ ಸಿಗುತ್ತೆ. ನೆಕ್ಸ್ಟ್, ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಚಾಕ್ ತಗೊಂಡ್ರಿ, ಓಕೆನಾ. ಚಾಕ್ನ ಇಂಕ್ ಒಳಗಡೆ ಡಿಪ್ ಮಾಡಿದೆ. ಡಿಪ್ ಮಾಡಾದ್ಮೇಲೆ ನಾನು ನೋಡಿದೆ ಫೈನಲ್ ಆಗಿ ರಿಸಲ್ಟ್ ಏನಿತ್ತು. ನನಗೆ ಫಸ್ಟ್ ಏನು ಕಾಣಿಸುತ್ತೋ, ಓಕೆ ದಿಸ್ ಇಸ್ ಯೋರ್ ಚಾಕ್, ದಿಸ್ ಇಸ್ ಯೋರ್ ಇಂಕ್. ಆ್ಯಂಡ್ ಫೈನಲ್ ರಿಸಲ್ಟಲ್ಲಿ ನನಗೆ ಪೂರಾ ಚಾಕ್ ಬ್ಲೂ ಕಲರಲ್ಲಿ ಕಟ್ ಆಗಿತ್ತು. ಸೊ ಫಸ್ಟ್ ಅನ್ಕೊಂಡೆ ಇದು ಅಬ್ಸಾರ್ಪ್ಷನ್ ಆಗಿರ್ಬೇಕಾ ಅಂತ ಅನ್ಕೊಂಡೆ, ಬಟ್ ಇಲ್ಲ. ಆಮೇಲೆ ನಾನೇನು ಮಾಡಿದೆ ಅಂದರೆ ಕಟ್ ಮಾಡಿ ನೋಡಿದೆ ಇದು ಅಬ್ಸಾರ್ಪ್ಷನ್ ಚೆಕ್ ಮಾಡಲಿಕ್ಕೆ. ಸೊ ಯಾವಾಗ ನಾನು ಕಟ್ ಮಾಡ್ತೀನಿ, ಇದನ್ನ ಕಟ್ ಮಾಡಿ ಈ ಕಡೆ ತಿರುಗಿಸ್ಬಿಟ್ಟು ಅದನ್ನು ನೋಡಿದೆ, ಅವಾಗ ನನ್ಗೆ ಏನು ಕಾಣಿಸ್ತು ಅಂದರೆ ಈ ಒಂದು ಬ್ಲೂ ಕಲರ್ದು ಲೇಯರ್ ಫಾರ್ಮ್ ಆಗಿತ್ತು. ಸೊ ಇದು ಏನಾಗಿತ್ತು, ನಂದು ಅಡ್ಸಾರ್ಪ್ಷನ್ ಆಗಿತ್ತು. ಕ್ಲಿಯರಾ? ಇದು ಅಡ್ಸಾರ್ಪ್ಷನ್ ಆಗಿ ಇಲ್ಲಿ ಮಧ್ಯದಲ್ಲಿ ಏನಾಗಿತ್ತು ಅಂದರೆ ದಿಸ್ ವಾಸ್ ವೆಟ್. ಇದು ವೆಟ್ ಇತ್ತು, ಬಟ್ ನಾಟ್ ಕಲರ್ಡ್, ಬಟ್ ನಾಟ್ ಬ್ಲೂ ಕಲರ್ ಇರಲಿಲ್ಲ, ಬಟ್ ವೆಟ್ ಇತ್ತು. ಸೊ ದ್ಯಾಟ್ ಮೀನ್ಸ್ ಏನು, ನಿಮ್ದು ಇದರಲ್ಲಿ ಇರತಕ್ಕಂಥ ಸಾಲ್ವೆಂಟ್ ಏನಾಗಿತ್ತು ಅದು ಅಬ್ಸಾರ್ಪ್ಷನ್ ಆಗಿದೆ. ಸೊ ಇಲ್ಲಿ ನಾನೇನು ಹೇಳ್ಬೋದು, ಅಬ್ಸಾರ್ಪ್ಷನ್ ಆಯಿತು, ಅಬ್ಸಾರ್ಪ್ಷನ್ ಆಫ್ ಸಾಲ್ವೆಂಟ್ ಆಫ್ ಇಂಕ್, ಬೈ ಇಲ್ಲೇನಾಯಿತು ಆಫ್ ಕಲರ್ಡ್ ಕಾಂಪೊನೆಂಟ್ಸ್ ಆಫ್ ಇಂಕ್. ಏನಾಯಿತು, ಅಡ್ಸಾರ್ಪ್ಷನ್ ಆಯಿತು. ಕ್ಲಿಯರಾ? ಸೊ ಇದು ಎಕ್ಸಾಂಪಲ್ ಏನಕ್ಕೆ ಇರ್ಬೋದು, ಆಪ್ಷನ್ಗೆ ಎಕ್ಸಾಂಪಲ್ ಹೇಳ್ಬೋದಾ? ವೆರಿ ಗುಡ್. ನೆಕ್ಸ್ಟ್, ಅಡ್ಸಾರ್ಪ್ಷನ್ ಆಯಿತು, ಎಕ್ಸಾಂಪಲ್ ತಿಳ್ಕೊಂಡಿದ್ವಿ, ಬಟ್ ಇದು ಏನಕ್ಕಾಗತ್ತೆ, ಸೊ ಮೆಕ್ಯಾನಿಸಮ್ ಏನು ಆ್ಯಂಡ್ ಏನಕ್ಕಾಗತ್ತೆ ಅಂತ ನೋಡೋಣ. ಸೊ ಫಸ್ಟ್ ಮೆಕ್ಯಾನಿಸಮ್ ನೋಡ್ತಾ ಹೋಗೋಣ. ಎರಡು ಕೇಸ್ ಬರುತ್ತೆ. ಸೊ ಫಸ್ಟ್ ಇಸ್ ಅನ್ಬ್ಯಾಲೆನ್ಸ್ಡ್ ರೆಸಿಡಿಯಲ್ ಅಟ್ರಾಕ್ಟಿವ್ ಫೋರ್ಸ್ ಆ್ಯಂಡ್ ಸೆಕೆಂಡ್ ಒಂದು ಸ್ಪಾಂಟೇನಿಯಸ್ ಪ್ರೋಸೆಸ್. ಸೊ ಇವೆರಡು ಅರ್ಥ ಮಾಡ್ಕೊಬೇಕು ಅಂದರೆ ಇದಕ್ಕೊಂದು ಹೇಳ್ತೀನಿ ನೋಡಿ, ಅನ್ಬ್ಯಾಲೆನ್ಸ್ಡ್ ರೆಸಿಡ್ಯೂ ಫೋರ್ಸಿಗೆ. ಓಕೆ, ಸೊ ಒಂದು ನಾನು ಆಟಮ್ ತೊಗೊಂತೀನಿ ಅಂದರೆ 3D ವೇಲ್ ತೊಗೊಂಡ್ಲಾ, ಎಸ್ ಈ ಥರ. ಐ ಹೋಪ್ ನನಗೆ ಈ ಥರ ನಾನು ಮಾಲಿಕ್ಯೂಲ್ಸ್ನ ತಗೊಂಡಿದ್ದೀನಿ, ಓಕೆನಾ. ಸೊ ಇದ್ರ ಮೇಲ್ಗಡೆ ಇನ್ನೊಂದು ಮಾಲಿಕ್ಯೂಲ್ನ ಪ್ಲೇಸ್ ಮಾಡ್ತೀನಿ. ಸೊ ಇದೇ ಥರ ಈ ಮಾಲಿಕ್ಯೂಲ್ನ ಇಲ್ಲಿ ಪ್ಲೇಸ್ ಮಾಡಿದೆ ನೋಡಿ. ಸೊ ಇದ್ರ ಮೇಲ್ಗಡೆ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಪ್ಲೀಸ್. ಇದ್ರ ಕೆಳಗಡೆ ಇನ್ನೊಂದು, ಕೈಂಡ್ಲಿ ಇಮ್ಯಾಜಿನ್ ಇಟ್ ಈಸ್ ಆನ್ ಎಬೋ. ಈ ಥರ ಏನೋ ಐತೆ ನಂತರ ಮಾಲಿಕ್ಯೂಲು. ನಾನು ಯಾವಾಗ ಇದು ಸರ್ಫೇಸ್, ಸೊ ದಿಸ್ ಈಸ್ ಯೋರ್ ಸರ್ಫೇಸ್, ಇದು ಕೂಡ ಸರ್ಫೇಸ್ ಆಯ್ತಾ. ಸೊ ಈ ಆಟಮ್ನ ಕನ್ಸಿಡರ್ ಮಾಡ್ತೀನಿ ನೋಡಿ, ಈ ಆಟಮ್ನ ಮಧ್ಯದಲ್ಲಿರೋದು. ಈ ಆಟಮ್ಗೆ ಯಾವ್ಯಾವ ಆಟಮ್ಸ್ ಫೋರ್ಸ್ ಮಾಡ್ತಿದೆ ನೋಡಿ, ಇದು ಆಟಮ್ ಫೋರ್ಸ್ ಮಾಡ್ತಿದೆ, ಇದು 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 ಇದು. ಸೊ ಎಲ್ಲ ಕಡೆಯಿಂದನೂ ಈಕ್ವಲ್ ಅಮೌಂಟ್ ಆಫ್ ಫೋರ್ಸ್ ಇದಕ್ಕೆ ಫೀಲ್ ಆಗ್ತಿದೆ. ಸೊ ನೀವೇನು ಬರೀಬೋದು, ಎಕ್ಸ್ಪೀರಿಯನ್ಸಿಂಗ್ ಈಕ್ವಲ್ ಬ್ಯಾಲೆನ್ಸ್ಡ್ ಫೋರ್ಸ್ from
ಆಲ್ ಸೈಡ್ಸ್. ಸೊ ಎಲ್ಲ ಸೈಡ್ಸ್ ಇಂದ ಈಕ್ವಲ್ ಆಗಿ ಬ್ಯಾಲೆನ್ಸ್ಡ್ ಫೋರ್ಸ್ ಇಲ್ಲಿ ಅದು ಎಕ್ಸ್ಪೀರಿಯನ್ಸ್ ಮಾಡ್ತಿದೆ. ವೇರ್ ಆಸ್ ನಾನು ಈ ಸರ್ಫೇಸ್ ಮಾಲಿಕ್ಯೂಲ್ನ ತಗೊಂತೀನಿ ಇವಾಗ. ಸೊ ಲೆಟ್ ಮೀ ಟೇಕ್ ದಿಸ್ ಸರ್ಫೇಸ್ ಮಾಲಿಕ್ಯೂಲ್. ಸೊ ಈ ಸರ್ಫೇಸ್ ಮಾಲಿಕ್ಯೂಲ್ ಇಲ್ಲಿಂದ ಒಂದು ಮಾಲಿಕ್ಯೂಲು ಇಲ್ಲಿಂದ ಬರುತ್ತೆ. ಬಟ್ ಇಲ್ಲಿಂದ ನೋ ಮಾಲಿಕ್ಯೂಲ್. ಸೊ ದೇರ್ ಫೋರ್ ಅನ್ಬ್ಯಾಲೆನ್ಸ್ಡ್ ಸರ್ಫೇಸ್ ಫೋರ್ಸ್ ಇದೆಯಾ? ಸೊ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆಗಿರೋದ್ರಿಂದ ಇದರಲ್ಲಿ ಏನಾಗುತ್ತೆ, ಆ ಬ್ಯಾಲೆನ್ಸ್ ಔಟ್ ಮಾಡಲಿಕ್ಕೆ ಇದೇನು ಮಾಡುತ್ತೆ, ಮೇಲ್ಗಡೆಯಿಂದ ಒಂದು ಅಬ್ಸಾರ್ಬೇಟ್ ನ ಏನು ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಸೊ ಹಿಯರ್ ಐ ಕ್ಯಾನ್ ಸೇ, ಸೊ ದೇರ್ ಫೋರ್ ಅಟ್ರಾಕ್ಟ್, ಅಬ್ಸಾರ್ಬೇಟ್ ಟು ಗೆಟ್ ಬ್ಯಾಲೆನ್ಸ್ಡ್ ಫ್ರಮ್ ಆಲ್ ಸೈಡ್ಸ್. ಸೊ ಎಲ್ಲ ಸೈಡ್ಸ್ ಇಂದ ಏನಾಗುತ್ತೆ, ಬ್ಯಾಲೆನ್ಸ್ ಔಟ್ ಆಗ್ಲಿಕ್ಕೆ ಇದು ಟ್ರೈ ಮಾಡುತ್ತೆ. ಕ್ಲಿಯರ್? ಐ ಹೋಪ್ ಇದರಿಂದ ಕ್ಲಿಯರ್ ಆಗಿದೆ ನಿಮಗೆ. ನೆಕ್ಸ್ಟ್ ಬರೋಣ ಸ್ಪಾಂಟೇನಿಯಸ್ ಪ್ರೋಸೆಸ್. ಸೊ ಸ್ಪಾಂಟೇನಿಯಸ್ ಪ್ರೋಸೆಸ್ ಯಾವಾಗ ಆಗುತ್ತೆ, ಯಾವಾಗ ನಮ್ದು ಇದು ನೋಡ್ಕೊಳ್ಳಿ, ಡೆಲ್ಟಾ ಜಿ ಇಸ್ ಈಕ್ವಲ್ ಟು ನೆಗೆಟಿವ್ ಆಗಿರ್ಬೇಕು. ಇದೆ ಅಲ್ವಾ, ಗಿಫ್ಟ್ಸ್ ಫ್ರೀ ಎನರ್ಜಿ ಯಾವಾಗ ನೆಗೆಟಿವ್ ಆಗಿರುತ್ತೆ ಅದನ್ನ ಸ್ಪಾಂಟೇನಿಯಸ್ ಅಂತೀವಿ. ಅಂದ್ರೆ ತಾನಾಗಿ ತಾನೇ ಆಗ್ಬೇಕು, ಅದಕ್ಕೆ ಅದೇ ನಾವು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡೋ ನೆಸೆಸಿಟಿ ಇರಬಾರ್ದು. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಎಕ್ಸಾಂಪಲ್ ಬೇಡ, ಇದಕ್ಕೆ ಒಂದು ಕಾನ್ಸೆಪ್ಟೇ ಹೇಳ್ತೀನಿ ನಿಮಗೆ. ಈಗ ಸರ್ಫೇಸ್ ಮೇಲೆ ಒಂದು ಸ್ವಲ್ಪ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಇತ್ತು, ಕ್ಲಿಯರಾ? ಆ ಬ್ಯಾಲೆನ್ಸ್ ಔಟ್ ಆಯಿತು ಫೋರ್ಸು, ಅಂದರೆ ಸರ್ಫೇಸ್ ಎನರ್ಜಿ ಫಸ್ಟ್ ಇನಿಷಿಯಲಿ ಸರ್ಫೇಸ್ ಎನರ್ಜಿ ವಾಸ್ ಮೋರ್. ಸರ್ಫೇಸ್ ಎನರ್ಜಿ ಮೋರ್ ಏನಕ್ಕಿತ್ತು ನೋಡಿ, ಯಾವಾಗ ಕ್ಯಾನ್ಸಲ್ ಔಟ್ ಆಗಿಲ್ಲ, ಈ ಒಂದು ಎನರ್ಜಿ ಕ್ಯಾನ್ಸಲ್ ಔಟ್ ಆಗಿಲ್ಲ ಅಲ್ಲಿ. ಸೊ ಕ್ಯಾನ್ಸಲ್ ಔಟ್ ಆಗಿಲ್ಲ ಅಂದ್ರೆ ಒಂದು ಸರ್ಫೇಸ್ ಎನರ್ಜಿ ಇದೆ ಮೂರು. ವೆನ್ ಅಡ್ಸಾರ್ಬೇಟ್ get attracted, surface energy decreases. ಸೊ ಈ ಸರ್ಫೇಸ್ ಎನರ್ಜಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಸರ್ಫೇಸ್ ಎನರ್ಜಿ ಡಿಕ್ರೀಸ್ ಆಗಿರೋದು, ದಿಸ್ ಈಸ್ ರಿಲೀಸ್ಡ್ ಆಸ್ ಹೀಟ್. ಸೊ ಈ ಸರ್ಫೇಸ್ ಎನರ್ಜಿ ಏನಾಗಿದೆ, ಯಾವ್ದು ಡಿಕ್ರೀಸ್ ಆಗಿದೆ, ಅದು ಹೆಂಗ್ ರಿಲೀಸ್ ಆಯಿತು, ಆಸ್ ಅ ಹೀಟ್. ಸೊ ಇದಕ್ಕೆ ನಾನೇನು ಹೇಳ್ತೀನಿ, ದೇ ಆರ್ ಆಲ್ವೇಸ್ ದೇರ್ ಫೋರ್ ಎಕ್ಸೋಥರ್ಮಿಕ್. ಸೊ ಅದಕ್ಕೋಸ್ಕರನೇ ನಮ್ದು ಯಾವುದೇ ಒಂದು ಅಡ್ಸಾರ್ಪ್ಷನ್ ತಗೊಂಡ್ರೆ ದೇ ಆರ್ ಎಕ್ಸೋಥರ್ಮಿಕ್ ಇನ್ ನೇಚರ್ ಅಂತ ಹೇಳ್ತೀನಿ. ಓಕೆ ಮ್ಯಾಮ್, ಎಕ್ಸೋಥರ್ಮಿಕ್ ಆಯಿತು. ಸೊ ಎಕ್ಸೋಥರ್ಮಿಕ್ ಆದಮೇಲೆ ಫ್ರಮ್ ಥರ್ಮೋಡೈನಾಮಿಕ್ ಕ್ವಾಂಟಿಟಿ ನಾನು ಹೇಳ್ತೀನಿ ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ನೆಗೆಟಿವ್ ಇದೆ, ಯಾಕಂದ್ರೆ ಹೀಟ್ ಈಸ್ ರಿಲೀಸ್ಡ್. ಸೊ ಅದನ್ನು ಬರೆದು ಬಿಡ್ಲಾ ನಿಮಗೆ, ಬಿಕಾಸ್ ಹೀಟ್ ರಿಲೀಸ್ ಆಗಿದೆ ಅದಕ್ಕೋಸ್ಕರ. ಆ್ಯಂಡ್ ಹೀಟ್ ರಿಲೀಸ್ ಆಯಿತು ಆ್ಯಂಡ್ ಬ್ಯಾಲೆನ್ಸ್ ಔಟು ಕೂಡ ಆಯಿತು ಫೋರ್ಸಲ್ಲಿ. ನಾನು ಇನ್ನೊಂದು ಸೆಕೆಂಡ್ ಪಾಯಿಂಟ್ ಇಲ್ಲಿ ಬರಿತೀನಿ, ಫಸ್ಟ್ ಪಾಯಿಂಟ್ ಇದು, ಓಕೆನಾ? ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಆಸ್ ದ ಸರ್ಫೇಸ್ ಮಾಲಿಕ್ಯೂಲ್ after adsorption cannot move due to balanced force. ಬ್ಯಾಲೆನ್ಸ್ಡ್ ಫೋರ್ಸ್ ಆಗಿರೋದ್ರಿಂದ ಅದು ಮೂವ್ ಆಗ್ಲಿಕ್ಕೆ ಆಗಲ್ಲ. ಸೊ ಫಸ್ಟ್ ಏನಿತ್ತು, ಇದ್ರ ಮೇಲೆ ಯಾವುದೇ ಮಾಲಿಕ್ಯೂಲ್ ಇಲ್ಲ. ಸೊ ಇದು ಮೇಲ್ಗಡೆ ಸ್ವಲ್ಪ ಮೂವ್ ಆಗ್ತಿರ್ಬೋದು, ಬಟ್ ಯಾವಾಗ ಮೇಲ್ಗಡೆಯಿಂದನೂ ಭಾರ ಬಂತು, ಒಂದು ಕನ್ಸ್ಟ್ರೈನ್ಡ್ ಒಂದು ಏನಂತಾರೆ ಸರ್ಫೇಸ್ ಒಳಗಡೆ ಅದು ಏನಾಗುತ್ತೋ, ಸುತ್ತಮುತ್ತ ನನಗೆ ಕೆಳಗಡೆ ಏನಿದೆ, ನಂದು ಇದಿದೆ ಫ್ಲೋರ್ ಇದೆ, ಆ್ಯಂಡ್ ಸುತ್ತಮುತ್ತ ನನಗೆ ಫುಲ್ ಜನಗಳು ತುಂಬ್ಕೊಂಡ್ಬಿಟ್ಟಿದೆ. ಬಟ್ ಮೇಲ್ಗಡೆ ಜಾಗ ಇದೆ, ನಾನು ಏನು ಮಾಡ್ತೀನಿ, ಹಿಂಗೆ ಹೋಗ್ತೀನಿ. ಬಟ್ ಅದೇ ನಾನು ಮೇಲ್ಗಡೆನೂ ಒಬ್ರನ್ನ ಕುಂಡಿಸ್ಬಿಟ್ರೆ ನನ್ನದು ಏನಾಯಿತು, ಅಲ್ಲಿಂದ ಮೂವ್ ಆಗ್ಲಿಕ್ಕೆ ಆಗಲ್ಲ. ಸೊ ಯಾವಾಗ ಮೂಮೆಂಟ್ ಕಡಿಮೆ ಇರುತ್ತೆ, ಎಂಟ್ರೋಪಿ ಏನಿರುತ್ತೆ, ರ್ಯಾಂಡಮ್ನೆಸ್ ಅಲ್ವಾ. ಸೊ ನಾನು ಹೇಳ್ತೀನಿ ಸಾಲಿಡಲ್ಲಿ ಎಲ್ಲರಿಗಿಂತ ಎಂಟ್ರೋಪಿ ಕಡಿಮೆ ಇದೆ, ಯಾಕಂದರೆ ಅಲ್ಲಿ ಮಾಲಿಕ್ಯೂಲ್ಸ್ ಫುಲ್ಲು ಟೈಟ್ಲಿ ಪ್ಯಾಕ್ಟ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಏನಾಯಿತು, ಟೈಟ್ಲಿ ಪ್ಯಾಕ್ ಆಗಿಬಿಡ್ತು. ಸೊ ದೇರ್ ಫೋರ್
ಎಂಟ್ರೋಪಿ ಡಿಕ್ರೀಸಸ್. ಎಂಟ್ರೋಪಿ ಡಿಕ್ರೀಸ್ ಆಗಿರೋದ್ರಿಂದ ಡೆಲ್ಟಾ ಎಸ್ ಕೂಡ ಏನಾಯ್ತು, ನೆಗೆಟಿವ್ ಆಯಿತು. ಕ್ಲಿಯರಾ? ಸೊ ಡೆಲ್ಟಾ ಹೆಚ್ ನೆಗೆಟಿವ್, ಡೆಲ್ಟಾ ಎಸ್ ನೆಗೆಟಿವ್ ಆ್ಯಂಡ್ ಡೆಲ್ಟಾ ಜಿ ಆಲ್ಸೋ ನೆಗೆಟಿವ್. ಸೊ 3 ಟಾಪಿಕ್ ಇರ್ತಾ ಇದೆ ಇದರಲ್ಲಿ. ಇದರಲ್ಲೇ ಟೆಂಪರೇಚರ್ ಫಿನಾಮಿನನ್ ಬರುತ್ತೆ ಇವಾಗ ನೋಡಿ. ಸೊ ಟೆಂಪರೇಚರ್ ಫಿನಾಮಿನನ್ ಹೆಂಗೆ ಬರುತ್ತೆ ಅಂದರೆ ಡೆಲ್ಟಾ ಜಿ ಅಂದರೆ ಏನು, ಡೆಲ್ಟಾ ಎಸ್ ಮೈನಸ್ ಡೆಲ್ಟಾ ಹೆಚ್ ಮೈನಸ್ ಟಿ ಡೆಲ್ಟಾ ಎಸ್. ಸೊ ಇದು ನಂದು ಗಿಬ್ಸ್ ಫ್ರೀ ಎನರ್ಜಿ. ಓಕೆ, ಸೊ ನನಗೇನು ಗೊತ್ತಿದೆ, ಗಿವನ್ ಫಸ್ಟ್ ಕಾನ್ಸೆಪ್ಟ್ ಅಂದರೆ ಡೆಲ್ಟಾ ಹೆಚ್ ಈಸ್ ನೆಗೆಟಿವ್ ಆ್ಯಂಡ್ ಸೆಕೆಂಡ್ ಏನಂದರೆ ಡೆಲ್ಟಾ ಎಸ್ ಈಸ್ ಆಲ್ಸೋ ನೆಗೆಟಿವ್. ಸೊ ಏನು ಬೇಕಾಗಿರೋದು, ವಿ ವಾಂಟ್ ಡೆಲ್ಟಾ ಜಿ ನೆಗೆಟಿವ್ ಫಾರ್ ಅಡ್ಸಾರ್ಪ್ಷನ್. ಸೊ ಅಡ್ಸಾರ್ಪ್ಷನ್ ಎಕ್ಸ್ಟೆಂಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಒಂದು ಡೆಲ್ಟಾ ಜಿ ಎಷ್ಟು ನೆಗೆಟಿವ್ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡು. ಸೊ ಈ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ನಾನು 2 ರೀತಿ ಅದನ್ನು ಮಾಡ್ಬೋದಾ ನಾನು. ಸೊ ಫಸ್ಟ್ ಕೇಸ್ ಏನಂತ ಹೇಳಿದ್ರೆ ನಾನು ಲೋ ಟೆಂಪರೇಚರ್ ಯೂಸ್ ಮಾಡಬೇಕು. ಸೊ ವೆನ್ 2 ಕೇಸ್ ಅಂದರೆ ಡೆಲ್ಟಾ ಹೆಚ್ ಈಸ್ ಲೆಸ್ ನೆಗೆಟಿವ್ ದ್ಯಾನ್ ಟಿ ಡೆಲ್ಟಾ ಎಸ್ ಪ್ರಾಡಕ್ಟ್. ಸೊ ಈ ಟಿ ಡೆಲ್ಟಾ ಎಸ್ ಪ್ರಾಡಕ್ಟ್ಗಿಂತ ಸ್ವಲ್ಪ ಲೆಸ್ ನೆಗೆಟಿವ್ ಇದೆ ಒಂದು ಕಂಡೀಷನು. ಸೆಕೆಂಡ್ ಕಂಡೀಷನ್ ಏನಂದರೆ ಡೆಲ್ಟಾ ಹೆಚ್ ಈಸ್ ಮೋರ್ ನೆಗೆಟಿವ್ ದ್ಯಾನ್ ಟಿ ಡೆಲ್ಟಾ ಎಸ್ ಪ್ರಾಡಕ್ಟ್. ಸೊ ಇದ್ರದ್ದು ಪ್ರಾಡಕ್ಟ್ಗಿಂತ ಮೋರ್ ನೆಗೆಟಿವ್ ಆಗಿರುತ್ತೆ. ಸೊ ಅವಾಗ ಏನು ಮಾಡ್ಬೋದು ನಾನು, ಸೊ ಸಿ ಹಿಯರ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದಕ್ಕಿಂತ ಜಾಸ್ತಿ ಇದೆ ಬಟ್ ಇದ್ರ ಲೆಸ್ ನೆಗೆಟಿವ್ ಇದೆ, ಇದು ಮೋರ್ ನೆಗೆಟಿವ್ ಇದೆ, ಆಯ್ತಾ. ಸೊ ಟಿ ಡೆಲ್ಟಾ ಎಸ್ ನೆಗೆಟಿವ್ ಆಯಿತು, ನೆಗೆಟಿವ್ ಇಂಟು ನೆಗೆಟಿವ್ ಪ್ಲಸ್ ಆಗ್ಬಿಡ್ತು. ಸೊ ಡೆಲ್ಟಾ ಜಿ ವಿಲ್ ಬಿಕಮ್ ಪಾಸಿಟಿವ್. ಸೊ ಪಾಸಿಟಿವ್ ಆಗಬಾರ್ದು ಅಂತ ಹೇಳಿದ್ರೆ ಇದು ಕಾನ್ಸ್ಟೆಂಟು ಚೇಂಜ್ ಏನು ಮಾಡ್ಬೋದು, ಟೆಂಪರೇಚರ್ ಚೇಂಜ್ ಮಾಡ್ಬೋದು. ಸೊ ಐ ಕ್ಯಾನ್ ಸೇ ಹಿಯರ್, ಸೊ ಟೆಂಪರೇಚರ್ ಶುಡ್ ಬಿ maintained low, therefore delta G ನೆಗೆಟಿವ್ ಆಗಲಿಕ್ಕೆ, ಓಕೆನಾ, ಮೇಂಟೈನ್ ಲೋ ಆಗಿರಬೇಕು. ಆ್ಯಂಡ್ ಅದೇ ಇದರಲ್ಲಿ ಏನಾಗುತ್ತೆ ಅಂದರೆ ಟೆಂಪರೇಚರ್ ಕ್ಯಾನ್ ಬಿ ಇನ್ಕ್ರೀಸ್ಡ್ till we get ಡೆಲ್ಟಾ ಜಿ ನೆಗೆಟಿವ್. ಸೊ ಡೆಲ್ಟಾ ಜಿ ನೆಗೆಟಿವ್ ಸಿಗೋವರೆಗೂ ನಾವೇನು ಮಾಡ್ಬೋದು, ಟೆಂಪರೇಚರ್ನ ಇನ್ಕ್ರೀಸ್ ಮಾಡ್ಬೋದು. ಕ್ಲಿಯರಾ? ಸೊ ಈ 2 ಕನ್ಸೆಪ್ಟ್ ಆಯಿತು. ಆ್ಯಂಡ್ ಈಗ ಇದೇನಾಗತ್ತಂದರೆ ನಮ್ಮದು ಫಿಸಿಸಾರ್ಪ್ಷನ್ ಏನಂತ ಹೇಳ್ತೀನಿ ನಾನು. ಫಿಸಿಸಾರ್ಪ್ಷನ್ ಈ ಕಂಡೀಷನು ಲೋ ಟೆಂಪರೇಚರ್ ಮೇಂಟೈನ್ ಮಾಡಿರಬೇಕು. ಆ್ಯಂಡ್ ಅದೇ ಬಂದ್ಬಿಟ್ಟು ದಿಸ್ ಕ್ಯಾನ್ ಬಿ ಕನ್ಸಿಡರ್ ಫಾರ್ ಕೆಮಿಸಾರ್ಪ್ಷನ್. ಸೊ ಕೆಮಿಸಾರ್ಪ್ಷನ್ಗೆ ಗುಡ್ ಎಕ್ಸಾಂಪಲ್ ಆಗಿರುತ್ತೆ ಇದು. ಕ್ಲಿಯರ್ ಎವ್ರಿವನ್? ನೆಕ್ಸ್ಟ್ ಸಾಲ್ವ್ ಮಾಡಿರ್ತಾನ. ಸೊ ಇದನ್ನು ನೋಡಿ, KCET 2020 ಕೇಳಿದ್ದಾರೆ ನಿಮಗೆ. ಕ್ವೆಶನ್ ಏನಂದರೆ ಡ್ಯೂರಿಂಗ್ ಅಡ್ಸಾರ್ಪ್ಷನ್ ಆಫ್ ಗ್ಯಾಸ್ ಆನ್ ಸಾಲಿಡ್. ಸೊ ಗ್ಯಾಸು ಸಾಲಿಡ್ ಮೇಲೆ ಅಡ್ಸಾರ್ಬ್ ಆಗಿದೆ. ಸೊ ಈ ಕ್ವಾಂಟಿಟಿ ಬಗ್ಗೆ ಕೇಳಿದ್ದಾರೆ. ಸೊ ಡೆಲ್ಟಾ ಜಿ ಯಾವ್ಯಾವ ಕ್ವಾಂಟಿಟಿ ಇವಾಗ ತಾನೇ ಹೇಳಿದೆ, ಇದನ್ನು ಆನ್ಸರ್ ಮಾಡಲಿದ್ದಲ್ಲ ಇದ್ರೆ ನೋಡ್ರಿ ಇವಾಗ ಡೆಲ್ಟಾ ಜಿ, ಡೆಲ್ಟಾ ಹೆಚ್, ಡೆಲ್ಟಾ ಎಸ್. ಸೊ ಗಿಬ್ಸ್ ಫ್ರೀ ಎನರ್ಜಿ, ಎಂಥಾಲ್ಪಿ ಆ್ಯಂಡ್ ಚೇಂಜ್ ಇನ್ ಎಂಟ್ರೋಪಿ ಬಗ್ಗೆ ಕೇಳಿದ್ದಾರೆ. ಸೊ ಎಲ್ಲ ಏನಾಗಿರುತ್ತೆ ಇವಾಗ ತಾನೇ ಹೇಳಿದೆ ನಾನು. ಡೆಲ್ಟಾ ಜಿ ನೆಗೆಟಿವ್, ಡೆಲ್ಟಾ ಹೆಚ್ ನೆಗೆಟಿವ್ ಆ್ಯಂಡ್ ಡೆಲ್ಟಾ ಎಸ್ ಇಸ್ ಆಲ್ಸೋ ನೆಗೆಟಿವ್. ಸೊ ನೆಗೆಟಿವ್ ಯಾವಾಗಿರುತ್ತೆ, 0ಕ್ಕಿಂತ ಕಡಿಮೆ ಇದ್ರೆ ತಾನೆ. ಸೊ ದೇರ್ ಫೋರ್ ಇಟ್ ಈಸ್ ಲೆಸ್ ದ್ಯಾನ್ 0. ಸೊ ಎಲ್ಲಿದೆ ಲೆಸ್ ದ್ಯಾನ್ 0 ನೋಡಿ. ಸೊ ಡೆಲ್ಟಾ ಜಿ ಲೆಸ್ ದ್ಯಾನ್ 0, ಡೆಲ್ಟಾ ಎಚ್ ಲೆಸ್ ದ್ಯಾನ್ 0, ಡೆಲ್ಟಾ ಎಸ್ ಲೆಸ್ ದ್ಯಾನ್ 0. ಆಪ್ಷನ್ 2 ವಾಸ್ ಕರೆಕ್ಟ್ ಆಪ್ಷನ್. ಫಿಸಿಸಾರ್ಪ್ಷನ್, ಕೆಮಿಸಾರ್ಪ್ಷನ್ ಹೇಳ್ತೆ ಅಲ್ವಾ. ಸೊ ಫಿಸಿಸಾರ್ಪ್ಷನ್ ಆ್ಯಂಡ್ ಕೆಮಿಸಾರ್ಪ್ಷನ್ ಬಗ್ಗೆ ನಾನು ಒಂದೇ ಒಂದು ನಿಮಗೆ ಐಡಿಯಾ ಕೊಡ್ತೀನಿ ನೋಡಿ. ಫಿಸಿಸಾರ್ಪ್ಷನ್ ಅಂದರೆ ಏನಿಲ್ಲ, ಫಿಸಿಕಲ್ ಆಗಿ ಅಟ್ರಾಕ್ಟ್ ಆಗೋದು, ಆಯಿತಾ. ಫಿಸಿಕಲ್ ಆಗಿ ಅಟ್ರಾಕ್ಟ್ ಆಗೋದು ಅಂತ ಹೇಳಿದ್ರೆ ನನ್ನ ಪಕ್ಕ ಒಬ್ಬ ಪರ್ಸನ್ನ ತೊಗೊಂಬಂದು ಇಟ್ಬಿಡ್ರಿ, ಆಯಿತಾ.
ಇದರ ಬದಲು ಇದೊಂದು ಎಕ್ಸಾಂಪಲ್ ಚೆನ್ನಾಗಿರುತ್ತೆ ನೋಡಿ. ನೀವು ಕೂಮ್ ತಗೊಂತೀರಲ್ಲ, ಕೂಮ್ನ ಹೇರ್ ಮೇಲೆ ಚೆನ್ನಾಗಿ ರಬ್ ಮಾಡ್ಬಿಟ್ಟು ಆಮೇಲೆ ಪೇಪರಿಗೆ ಇಟ್ಕೊಂಡಿರಾ. ಸೊ ಪೇಪರು ಮತ್ತೆ ಕೂಮ್ ಮಧ್ಯೆ ಏನು ಅಟ್ರಾಕ್ಷನ್ ಆಯಿತು ಫ್ರಿಕ್ಷನ್ ಇಂದ, ಸೊ ದಟ್ ಈಸ್ ಅ ಫಿಸಿಸಾರ್ಪ್ಷನ್. ಸೊ ಆ ಅಟ್ರಾಕ್ಷನ್ ಅಂದ್ರೆ ಏನು? ಫಿಸಿಸಾರ್ಪ್ಷನ್ ಅಟ್ರಾಕ್ಷನ್ ಆಯಿತು. ಸೊ ದೇರ್ ವಾಸ್ ನೋ ಬಾಂಡ್. ಏನಾದರೂ ಪೇಪರ್ ಕೂಮ್ ಜೊತೆ ಬಾಂಡ್ ಮಾಡ್ಬಿಡ್ತಾ? ಇಲ್ಲ. ಕೆಮಿಕಲ್ ಚೇಂಜ್ ಆಗಲಿಲ್ಲ. ಪೇಪರ್ ಥರನೇ ಇದೆ, ಕೂಮ್ ಥರನೇ ಇದೆ. ಆಯ್ತಾ? ಸೊ ದಟ್ ಈಸ್ ದ ಫಿಸಿಸಾರ್ಪ್ಷನ್ಗೆ ಎಕ್ಸಾಂಪಲ್. ಸೊ ದೇರ್ ವಿಲ್ ಬಿ ಓನ್ಲಿ ವ್ಯಾಂಡರ್ ವಾಲ್ಸ್ ಫೋರ್ಸಸ್. ಸೊ ವ್ಯಾಂಡರ್ ವಾಲ್ಸ್ ಫೋರ್ಸಸ್ ಏನಕ್ಕೆ ಬಂತು ಮ್ಯಾಮ್? ಅದು ಕೆಮಿಸ್ಟ್ರಿಯಲ್ಲಿ ಓದ್ತೀವಿ ನೋಡಿ. ವ್ಯಾಂಡರ್ ವಾಲ್ಸ್ ಫೋರ್ಸಸ್ ಅಂದ್ರೆ ಎಲ್ಲ ಕಡೆ ನಿಮ್ದು ಯೂನಿವರ್ಸಲ್ ಫೋರ್ಸ್. ಅದು ನೀನು ಎಲ್ಲೇ ಹೋಗು ಏನೇ ಮಾಡು, ನಾನು ಬಾಟ್ಲ್ ಅವಾಗಲೇ ಎತ್ಕೊಂಡು ಕುಡಿದೆ, ಅದರಲ್ಲೂ ವ್ಯಾಂಡರ್ ವಾಲ್ಸ್ ಫೋರ್ಸಸ್ ಇತ್ತು. ನಾನು ಇದನ್ನ ಇಟ್ಕೊಂಡು ನಿಂತ್ಕೊಂಡಿದ್ದೀನಿ, ಇದ್ರ ಮತ್ತೆ ನನ್ನ ಮಧ್ಯ ಎರಡು ಮಧ್ಯೆನೂ ವ್ಯಾಂಡರ್ ವಾಲ್ಸ್ ಫೋರ್ಸಸ್ ಇದೆ. ಸೊ ವ್ಯಾಂಡರ್ ವಾಲ್ಸ್ ಫೋರ್ಸಸ್ ಆರ್ ಯೂನಿವರ್ಸ್. ಅದೇ ಕೆಮಿಸಾರ್ಪ್ಷನ್ಗೆ ಬಂದರೆ ಕೆಮಿಕಲ್ ಚೇಂಜಸ್ ನಿಮಗೆ ಕಾಣಿಸುತ್ತೆ. ಅರ್ಥ ಆಯ್ತಾ? ಸೊ ಕೆಮಿಕಲ್ಸ್ ಚೇಂಜಸ್ ಅಂತ ಹೇಳಿದ್ರೆ ಬಾಂಡ್ ಬ್ರೇಕಿಂಗ್ ಕಾಣಿಸುತ್ತೆ ಅಥವಾ ಬಾಂಡ್ ಮೇಕಿಂಗ್ ಕಾಣಿಸುತ್ತೆ. ಸೊ ದಟ್ ಈಸ್ ಯೋ ಕೆಮಿಸಾರ್ಪ್ಷನ್. ಇದು ಕ್ಲಿಯರ್ ಆಯ್ತಾ? ಸೊ ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ತಾ ಹೋಗೋಣ. ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ. ಸೊ ಫಿಸಿಸಾರ್ಪ್ಷನ್ ಬಗ್ಗೆ ಮಾತಾಡಿದ್ರೆ ದ ಫಸ್ಟ್ ಒನ್ ಇಟ್ ಸೇಸ್ ಇಟ್ ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ. ಅದಕ್ಕೆ ಸ್ಪೆಸಿಫಿಸಿಟಿ ಇರೋದಿಲ್ಲ. ಸೊ ಸ್ಪೆಸಿಫಿಕ್ ಆಗಿ ನಾನು ಇದನ್ನೇ ಅಟ್ರಾಕ್ಟ್ ಮಾಡ್ತೀನಿ ಅಂತ ಇರೋದಿಲ್ಲ. ಸೊ ಏನಕ್ಕೆ ಇರಲ್ಲ ಅಂತ ಹೇಳ್ತೀನಿ. ನಾನು ವ್ಯಾಂಡರ್ ವಾಲ್ಸ್ ಫೋರ್ಸಸ್ ಅಂತ ಹೇಳಿದ್ನಲ್ವ. ಸೊ ವ್ಯಾಂಡರ್ ವಾಲ್ಸ್ ಫೋರ್ಸಸ್ ಏನು? ಯೂನಿವರ್ಸಲ್ ಫೋರ್ಸ್, ಎಲ್ಲಾದ್ರೂ ಮಧ್ಯೆ ಇದ್ದೇ ಇರುತ್ತೆ. ಸೊ ಅದಕ್ಕೆ ಏನಾದರೂ ಸ್ಪೆಸಿಫಿಕ್ ಇದೆ, ನಾನು ಇಲ್ಲ ನಿನ್ನ ಜೊತೆನೇ ಬರ್ತೀನಿ, ಇಲ್ಲ ನಿನ್ನ ಜೊತೆನೇ ಬರ್ತೀನಿ, ಏನೂ ಇಲ್ಲ. ನೀನು ಒಂದು ಎಕ್ಸಾಂಪಲ್ ತಗೋತೀನಿ ಅಂದರೆ ಒಂದು ವುಡನ್ ತಗೊಳ್ಳಿ, ಆಯ್ತಾ? ವುಡನ್ ಒಳಗಡೆ ವುಡನ್ ಬಾಲ್ ಆಗಿ ಐರನ್ ಬಾಲ್ ತಗೊಳ್ಳಿ, ಆಯ್ತಾ? ನಾವು ಫಸ್ಟ್ ಏನು ಹೇಳ್ತೀವಿ, ಎರಡು ಮತ್ತೆ ಏನು ಅಟ್ರಾಕ್ಷನ್ ಇಲ್ಲ. ಬಟ್ ಅದೇ ಏನಾದರೂ ಆ ವುಡ್ಡಲ್ಲಿ ಹೋಲ್ಸ್ಗಳಿತ್ತು, ಹೋಲ್ಸ್ ಅದ್ರ ಸೈಜ್ ಏನಿತ್ತು ಆ ಐರನ್ ಬಾಲ್ ಸೈಜಿಗೆ ಈಕ್ವಲ್ ಇತ್ತು. ಅವಾಗ ಏನಾಗುತ್ತೆ, ಆ ಐರನ್ ಬಾಲ್ ಹೋಗ್ಬಿಟ್ಟು ಆ ವುಡನ್ ಒಳಗಡೆ ಸೇರ್ಕೊಂಡ್ಬಿಡುತ್ತೆ, ರೈಟ್? ಸೊ ಏನು ಅಟ್ರಾಕ್ಷನ್ ಇರಲಿಲ್ಲ, ಏನೂ ಸ್ಪೆಸಿಫಿಕ್ ಆಗಿರಲಿಲ್ಲ, ಬಟ್ ಸ್ಟಿಲ್ ಆ ಒಂದು ಬಾಲ್ಸ್ ಹೋಗಿ ಅದ್ರಲ್ಲಿ ಕೂತ್ಕೊಂತು. ಅದೇ ರೀತಿ ಅದೇ ಸೈಜಿಂದ ಏನಾದರೂ ಬೇರೆ ಬಾಲ್ ತಗೊಂಡು ಹೋದ್ರೂ ಕೂತ್ಕೊಳತ್ತಾ? ಎಸ್, ಕೂತ್ಕೊಳತ್ತೆ. So I can say a given surface of adsorbent does not show any preference for a particular gas. ಪರ್ಟಿಕ್ಯುಲರ್ ಗ್ಯಾಸ್ಗೆ ಯಾವುದೇ ಒಂದು ಪ್ರಿಫರೆನ್ಸ್ನ ತೋರಿಸಲ್ಲ. ಏನಕ್ಕೆ ತೋರಿಸಲ್ಲ? ಬಿಕಾಸ್ ವ್ಯಾಂಡರ್ ವಾಲ್ಸ್ ಫೋರ್ಸಸ್ ಆರ್ ಯೂನಿವರ್ಸಲ್. ರೀಸನ್ ಕ್ಲಿಯರಾ? ನೆಕ್ಸ್ಟ್ ಬರೋಣ. ನೇಚರ್ ಆಫ್ ಅಡ್ಸಾರ್ಬೆಂಟ್. ಸೊ ನೇಚರ್ ಆಫ್ ಅಡ್ಸಾರ್ಬೇಟ್. ಸೊ ಅಡ್ಸಾರ್ಬೇಟ್ ಅಂತ ಹೇಳಿದ್ರೆ ಗ್ಯಾಸಸ್ ಯಾವುದೋ ಅದ್ರ ಮೇಲೆ ಬಂದು ಕೂತ್ಕೊಂತಿದೆ, ಅದರ ನೇಚರ್ ಯಾವ ಥರ ಇರಬೇಕು. ಸೊ ನೇಚರಿಗೆ ಬಂದಾಗ ನಾವು ನಾರ್ಮಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಅದು ಈಸಿಲಿ ಲಿಕ್ವಿಫೆಬಲ್ ಗ್ಯಾಸಸ್ ಇರಬೇಕು. ಅಂದರೆ ಬೇಗ ಏನಾಗಬೇಕು, ಅದು ಲಿಕ್ವಿಫೈ ಆಗಿರಬೇಕು. ಸೊ ಈಸಿಲಿ ಲಿಕ್ವಿಫೆಬಲ್ ಗ್ಯಾಸಸ್. ಸೊ ಈಸಿಲಿ ಲಿಕ್ವಿಫೆಬಲ್ ಗ್ಯಾಸಸ್ಗೆ ಯೂಶಲಿ ಏನಿರುತ್ತಂದರೆ, ಸೊ ಈಸಿಲಿ liquefiable gases has high critical temperature. ಸೊ ಯಾವುದಕ್ಕೆ ಕ್ರಿಟಿಕಲ್ ಟೆಂಪರೇಚರ್ ಜಾಸ್ತಿ ಇದೆ ಅದು ನಿಮಗೆ ಈಸಿಲಿ ಲಿಕ್ವಿಫೈ ಆಗುತ್ತೆ, ಆಯಿತಾ? ಸೊ ಕ್ರಿಟಿಕಲ್ ಟೆಂಪರೇಚರ್ ಇಟ್ಕೊಂಡು ನಾವು ಐಡೆಂಟಿಫೈ ಮಾಡ್ಬೋದು ಯಾವ ಗ್ಯಾಸ್ ಆಗುತ್ತೆ ಅಂತ. ಏನಕ್ಕೆ ಆಗುತ್ತೆ ಆ ಥರ ಅಂದರೆ, ಈಸಿಲಿ ಲಿಕ್ವಿಫೈಬಲ್ ಗ್ಯಾಸಸ್ಗೆ ಆ ಕ್ರಿಟಿಕಲ್ ಟೆಂಪರೇಚರ್ ಒಳಗಡೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದು ಲಿಕ್ವಿಡ್ ಆಗಿರುತ್ತೆ, ಓಕೆನಾ? ಸೊ ಆ ಟೆಂಪರೇಚರ್ ಒಳಗಡೆ ಏನಾಯಿತು, ಅದು ಅಟ್ರಾಕ್ಷನ್ ಏನಿದೆ, ಒಂದು ಅಡ್ಸಾರ್ಬೇಟ್ ಆ್ಯಂಡ್ ಅಡ್ಸಾರ್ಬೆಂಟ್ನ ತಗೊಂಡ್ರೆ ಅಟ್ರಾಕ್ಷನಲ್ಲಿ ಜಾಸ್ತಿ ಇರುತ್ತೆ, ಓಕೆನಾ? ಸೊ ದಟ್ ಈಸ್ ಹಿಯರ್ ಅಮೌಂಟ್ ಆಫ್ ಗ್ಯಾಸ್ ಅಬ್ಸಾರ್ಬೆಡ್ ಸಾಲಿಡ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದಿ ಗ್ಯಾಸ್. ಇನ್ ಜನರಲ್ easily liquefiable gases that is higher critical temperatures or readily absorbed by van der Waals forces or stronger van der Waals forces ಸ್ಟ್ರಾಂಗ್ ಆಗಿರುತ್ತೆ ನಿಯರ್ ಕ್ರಿಟಿಕಲ್ ಟೆಂಪರೇಚರ್. ಸೊ ಕ್ರಿಟಿಕಲ್ ಟೆಂಪರೇಚರ್ ಹತ್ರ ಏನಾಗಿರುತ್ತೆ ಅದ್ರದ್ದು ವ್ಯಾನ್ ಡೆರ್ ವಾಲ್ಸ್ ಫೋರ್ಸಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಓಕೆನಾ? ಸೊ ದೇರ್ಸ್ 1 ಗ್ರಾಮ್ ಆಫ್ ಆಕ್ಟಿವೇಟೆಡ್ ಚಾರ್ಕೋಲ್ ಅಬ್ಸಾರ್ಬ್ ಮೋರ್ ಸಲ್ಫರ್ ಆಕ್ಸೈಡ್. ಸೊ ಇವಾಗ ಚಾರ್ಕೋಲ್ ನಾನು ತಗೊಂಡ್ರೆ 2 ಗ್ಯಾಸಸ್ ತಗೊಂಡಿದ್ದೀನಿ, ಇಲ್ಲಿ ಕಂಪೇರ್ ಮಾಡಿರೋದು. ದಿಸ್ ಇಸ್ ಯುವರ್ ಅಗೇನ್ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್. ಸಲ್ಫರ್ ಡೈಆಕ್ಸೈಡ್ 1 ತಗೊಂಡಿದ್ದಾರೆ, ನೆಕ್ಸ್ಟ್ ಇಸ್ ಯುವರ್ ಮೀಥೇನ್ ತಗೊಂಡಿದ್ದಾರೆ, ಆ್ಯಂಡ್ ನೆಕ್ಸ್ಟ್ ಇಸ್ ಯುವರ್ ಡೈಹೈಡ್ರೋಜನ್ ತಗೊಂಡಿದ್ದಾರೆ, ಆಯ್ತಾ? ಸೊ ಇಲ್ಲಿ ನೋಡಿ, ಇದನ್ನು ಓದೋಕ್ಕಿಂತ ಮುಂಚೆ ನಾನು ಇಲ್ಲೇ ಕ್ರಿಟಿಕಲ್ ಟೆಂಪರೇಚರ್ ಬರೆದ್ಬಿಡ್ತೀನಿ, ಓಕೆನಾ? SO2 ಎಷ್ಟು ಕೊಟ್ಟಿದ್ದಾರೆ ಕ್ರಿಟಿಕಲ್ ಟೆಂಪರೇಚರ್? ಸೊ ದಟ್ ಈಸ್ 630 ಕೆಲ್ವಿನ್. ಮೀಥೇನ್ ಎಷ್ಟು ಕೊಟ್ಟಿದ್ದಾರೆ? ಸೊ ದೇ ಹ್ಯಾವ್ ಗಿವನ್ 190 ಕೆಲ್ವಿನ್. ಆ್ಯಂಡ್ ನೆಕ್ಸ್ಟ್ ಹೈಡ್ರೋಜನ್ ಎಷ್ಟು ಕೊಟ್ಟಿದ್ದಾರೆ? ಸೊ ದಟ್ ಈಸ್ 33 ಕೆಲ್ವಿನ್. ಸೊ ಇದರಲ್ಲಿ ಹೇಳಿ ಈಸಿಲಿ ಲಿಕ್ವಿಫೈಬಲ್ ಗ್ಯಾಸಸ್ ಯಾವುದು? ಸೊ ದಟ್ ಈಸ್ SO2. ಸೊ SO2 ಏನಕ್ಕೆ ಅಂದರೆ ಇದ್ರ ಕ್ರಿಟಿಕಲ್ ಟೆಂಪರೇಚರ್ ಹೈ ಇದೆ. ಕ್ರಿಟಿಕಲ್ ಟೆಂಪರೇಚರ್ ಹೈ ಇರೋದ್ರಿಂದ ಇದು ನಿಮಗೆ ಚೆನ್ನಾಗಿ ಅಡ್ಸಾರ್ಬ್ ಆಗುತ್ತೆ. ಯಾವ್ದ್ರ ಮೇಲೆ? ಅಡ್ಸಾರ್ಬೆಂಟ್ ಮೇಲೆ,
ಅದೇನೇ ಹೇಳಿರೋದು, ಮೋರ್ ಅಬ್ಸಾರ್ಬ್ಸ್ ಮೋರ್ ಸಲ್ಫರ್ ಡೈಆಕ್ಸೈಡ್ ದ್ಯಾನ್ ಮೀಥೇನ್ ಆ್ಯಂಡ್ ದ್ಯಾನ್ ನೆಕ್ಸ್ಟ್ ಈಸ್ ಡೈಹೈಡ್ರೋಜನ್, ದಟ್ ಈಸ್ ಹೈಡ್ರೋಜನ್. ಕ್ಲಿಯರ್? ನೆಕ್ಸ್ಟ್ ರಿವರ್ಸಿಬಲ್ ನೇಚರ್. ಸೊ ಈ ಅಡ್ಸಾರ್ಪ್ಷನ್ ಅನ್ನೋದು ರಿವರ್ಸಿಬಲ್, ಫಿಸಿಸಾರ್ಪ್ಷನ್ ಅನ್ನೋದು ರಿವರ್ಸಿಬಲ್ ನೇಚರಲ್ಲಿ ಆಗಿರುತ್ತೆ. ಅಂದರೆ ನಾನೇನು ರಿವರ್ಸ್ ಮಾಡ್ಬೋದು. ಸೊ ಹೇಗೆ ರಿವರ್ಸ್ ಮಾಡ್ಬೋದು ಅಂತ ಹೇಳಿದೆ ನೋಡಿ, ನಿಮ್ಮದು ನಾನು ಆವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, ರೈಟ್? ಸೊ ದಟ್ ಈಸ್ ಕೂಂಬ್ ಆ್ಯಂಡ್ ನಿಮ್ಮದು ಪೇಪರ್ಸು. ಇದನ್ನು ನಾನು ರಿವರ್ಸ್ ಮಾಡ್ಬೋದು, ಪೇಪರ್ನ ಮತ್ತೆ ಕೆಳಗೆ ಹಾಕ್ಬೋದಾ? ಎಸ್, ಹಾಕ್ಬೋದು. ಸ್ವಲ್ಪ ಶೇಕ್ ಮಾಡಿಬಿಟ್ರೆ ಅದಾಗುತ್ತೆ, ಬಿದ್ದೋಗ್ಬಿಡುತ್ತೆ. ಸೊ ದಟ್ ಈಸ್ I can separate them, I can reverse the process. Physical adsorption of gas by a solid is generally reversible. So ಯಾವ generally reversible ಮಾಡ್ಬೋದೇನೋ? So that is gas by a solid. ಆಯ್ತಾ? ಸೊ ಸಾಲಿಡ್ ಸಬ್ಸ್ಟೆನ್ಸ್ ಯಾವಾಗ ಗ್ಯಾಸ್ನ ಅಬ್ಸಾರ್ಬ್ ಮಾಡಿರುತ್ತೆ ಅದ್ರ ಬಗ್ಗೆ ಮಾತಾಡ್ತಿರೋದು. ದಟ್ ಈಸ್ ಸಾಲಿಡ್ ಪ್ಲಸ್ ಗ್ಯಾಸ್ ಏನು ಕೊಡ್ತಿದ್ದಾರೆ ನಿಮಗೆ? ಸೊ ಇದರ ಹೈಫನ್ ಅಂತ ಹೇಳಿದ್ರೆ ರೆಪ್ರೆಸೆಂಟೇಷನ್ ಅದು. ಸೊ ಈ ಥರ ರೆಪ್ರೆಸೆಂಟ್ ಮಾಡ್ಬೋದು, ಅಥವಾ ಈ ಥರನೂ ಕೂಡ ರೆಪ್ರೆಸೆಂಟ್ ಮಾಡ್ಬೋದು ನೀವು. ಓಕೆನಾ? ಸೊ ಮೋರ್ ಆಫ್ ದ ಗ್ಯಾಸ್ ಇಸ್ ಅಬ್ಸಾರ್ಬ್ಡ್ ವೆನ್ ಪ್ರೆಷರ್ ಈಸ್ ಇನ್ಕ್ರೀಸ್. ಸೊ ಪ್ರೆಷರ್ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ನಿಮಗೆ ಅಬ್ಸಾರ್ಬೇಟ್ ಗ್ಯಾಸ್ ಏನಾಗಿರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ಇನ್ಕ್ರೀಸ್ಡ್ ಆಸ್ ದಿ ವಾಲ್ಯೂಮ್ ಆಫ್ ಗ್ಯಾಸ್ ಡಿಕ್ರೀಸಸ್. ಸೊ ವಾಲ್ಯೂಮ್ ಆಫ್ ದ ಗ್ಯಾಸ್ ಡಿಕ್ರೀಸ್ ಆಗ್ತೀಯಾ? ನೀನು ಇವಾಗ ಪ್ರೆಷರ್ ಅಪ್ಲೈ ಮಾಡಿದೆ, ಈ ಒಂದು ಕಂಟೈನರ್ ಒಳಗಡೆ ಪ್ರೆಷರ್ ಅಪ್ಲೈ ಮಾಡ್ತಾ 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 ಏನಾದ್ರು ಗ್ಯಾಸು ವಾಲ್ಯೂಮ್ ಕಡಿಮೆ ಆಗ್ತಾ ಹೋಯ್ತು, ಸೈಜ್ ಅಲ್ವಾ? ಸೊ ಇವಾಗ ಫಸ್ಟ್ ಗ್ಯಾಸ್ ಇಷ್ಟು ವಾಲ್ಯೂಮಲ್ಲಿ ಇತ್ತು, ನೆಕ್ಸ್ಟ್ ಗ್ಯಾಸ್ ಇಷ್ಟೇ ವಾಲ್ಯೂಮಲ್ಲಿ ಇದೆ. ಸೊ ವಾಲ್ಯೂಮ್ ಡಿಕ್ರೀಸ್ ಆಗಿರೋದ್ರಿಂದ ಏನಾಗುತ್ತೆ? ಅಬ್ಸಾರ್ಪ್ಷನ್ ರೇಟು ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ದ ಗ್ಯಾಸ್ ಕ್ಯಾನ್ ಬಿ ರಿಮೂವ್ಡ್ ಬೈ ಡಿಕ್ರೀಸಿಂಗ್ ದ ಪ್ರೆಷರ್. ಆ್ಯಂಡ್ ಅಗೇನ್ ನಾನು ಫಸ್ಟ್ ಏನು ತೊಗೊಂಡೆ? ಇದೊಂದು ಚಾರ್ಕೋಲ್ ತೊಗೊಂಡೆ. ಓಕೆನಾ? ಚಾರ್ಕೋಲ್ ತಗೊಂಡ್ಬಿಟ್ಟು ಅದಕ್ಕೆ ಒಳಗಡೆ ಏನಾಗ್ತೆ, ನಾನು ಗ್ಯಾಸ್ ತುಂಬಿಸಿ ನಾನು ಪ್ರೆಷರ್ ಆಗ್ತಾ ಹೋದೆ. ಪ್ರೆಷರ್ ಹಾಕ್ತಾ ಏನಾಯ್ತು ಅಂದ್ರೆ ಆ ಚಾರ್ಕೋಲ್ ಮೇಲೆ ಎಲ್ಲ ಗ್ಯಾಸ್ ಅಬ್ಸಾರ್ಬ್ ಆಗೋಯ್ತು. ಅದೇ ನಾನು ನಿಧಾನಕ್ಕೆ ಆ ಪ್ರೆಷರ್ ಪಿಸ್ಟನ್ ತೆಗಿತಾ ಹೋದರೆ ಅದೇ ಪಾರ್ಟಿಕಲ್ ಏನು ಅಬ್ಸಾರ್ಬ್ ಆಗಿತ್ತಲ್ವ ಗ್ಯಾಸು, ಅದು ಮತ್ತೆ ಡಿಸಾರ್ಪ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್ ದಿಸ್ ಪಾಯಿಂಟ್? ಫಸ್ಟ್ ಎಕ್ಸೋಥರ್ಮಿಕ್ ಇತ್ತು, ರೈಟ್? ಸೊ ಲೋ ಟೆಂಪರೇಚರ್ ಡಿಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಟೆಂಪರೇಚರ್. ಸೊ ಸಿನ್ಸ್ ಅಬ್ಸಾರ್ಪ್ಷನ್ ಪ್ರೊಸೆಸ್ ಇಸ್ ಎಕ್ಸೋಥರ್ಮಿಕ್, ಇದು ಎಕ್ಸೋಥರ್ಮಿಕ್ ಆಗಿರೋದ್ರಿಂದ ಏನಕ್ಕೆ ಲೋ ಟೆಂಪರೇಚರ್ ಅಂತ? ಸೊ ಫಿಸಿಕಲ್ ಅಬ್ಸಾರ್ಪ್ಷನ್ ರೆಡಿಲಿ ಅಟ್ ಲೋ ಟೆಂಪರೇಚರ್ ಆ್ಯಂಡ್ ಡಿಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಟೆಂಪರೇಚರ್. ಇದು ಅಗೇನ್ ಲೀ-ಚಾಟ್ರಿ ಪ್ರಿನ್ಸಿಪಲ್. ಸೊ ಲೀ-ಚಾಟ್ರಿ ಪ್ರಿನ್ಸಿಪಲ್ ಅಕಾರ್ಡಿಂಗ್ ಏನಾದರೂ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಆಗಿದ್ರೆ ಆ ರಿಯಾಕ್ಷನ್ಸ್ ಸ್ಪಾಂಟೇನಿಯಸ್ ಆಗಬೇಕು ಅಂತ ಹೇಳಿದ್ರೆ ಲೋ ಟೆಂಪರೇಚರ್ನ ಮೇಂಟೈನ್ ಮಾಡಿರಬೇಕು. ಓಕೆನಾ? ಸೊ ಅದು ಫಾರ್ವರ್ಡ್ ಡೈರೆಕ್ಷನಲ್ಲಿ ಹೋಗುತ್ತೆ, ಅದರ್ವೈಸ್ ರಿವರ್ಸ್ ಡೈರೆಕ್ಷನಿಗೆ ಬರುತ್ತೆ. ಸರ್ಫೇಸ್ ಏರಿಯಾ ಆಫ್ ಅಡ್ಸಾರ್ಬೆಂಟ್. ಸೊ ಈ ಅಡ್ಸಾರ್ಬೆಂಟ್ದು ಸರ್ಫೇಸ್ ಏರಿಯಾ ಬಗ್ಗೆ ತಿಳ್ಕೊಂಡು ತಗೋಣ. ಸೊ ಈ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಮಾಡ್ತಾ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಎಲ್ಲರೂ ಕೇಳಿದ್ದೀರಾ. ಬಟ್ ನಿಮಗೆ ಇದೇ ಅರ್ಥ ಆಗಲ್ಲ, ನೀವು ಯಾವಾಗ ಅದನ್ನು ಡಿವೈಡ್ ಹೇಳ್ತಾರಲ್ಲ, ಫೈನ್ಲಿ ಕಟೆಡ್ ಆರ್ ಫೈನ್ಲಿ ಡಿವೈಡೆಡ್ ಸಮಥಿಂಗ್ ಕಾರ್ಬನ್ ಹ್ಯಾಸ್ ಮೋರ್ ಅಡ್ಸಾರ್ಪ್ಷನ್ ಕೆಪಾಸಿಟಿ ದ್ಯಾನ್ ದ ಹೋಲ್ ಕಾರ್ಬನ್. ಇದು ಹೆಂಗಾಯ್ತು? ಕ್ವಶನ್ ಬಂದಿರತ್ತೆ ಎಲ್ಲರಿಗೂ. ಸೊ ಈ ಕ್ವಶನ್ಗೆ ಆನ್ಸರ್ ಮಾಡೋಣವಾ? ಸೊ ಒಂದು ಚೆನ್ನಾಗಿರೋದು ಎಕ್ಸಾಂಪಲೇ ತೊಗೊಂಬಂದಿದ್ದೀನಿ. ಐ ಹೋಪ್ ಯು ವಿಲ್ ಲೈಕ್ ದಿಸ್ ಎಕ್ಸಾಂಪಲ್. ಇಫ್ ನಾಟ್ ಐ ಕಾಂಟ್ ಹೆಲ್ಪ್. ಓಕೆ, ಸೊ ಒಂದು ಕ್ಯೂಬ್ ತೊಗೊಂಡಿದ್ದೀನಿ. ಓಕೆನಾ? ಈ ಥರ ಕ್ಲಿಯರ್? ಈ ಕ್ಯೂಬ್ದು ಇವಾಗ ನಾನು ಫಸ್ಟು ಡೈಮೆನ್ಷನ್ಸ್ನ ತಗೊತಾ ಹೋಗ್ತೀನಿ. ನೋಡಿ, ಫಸ್ಟ್ ಡೈಮೆನ್ಷನ್ ಏನಿದೆ ಅಂತ ಹೇಳಿದ್ರೆ 2 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳಿ ಎಲ್ಲ ಕಡೆನೂ. ಓಕೆನಾ? ಸೊ ಹಿಯರ್ ಆಲ್ಸೋ 2 ಸೆಂಟಿಮೀಟರ್, ಹಿಯರ್ ಆಲ್ಸೋ 2 ಸೆಂಟಿಮೀಟರ್. ಇದನ್ನು ನಾನು ಏನು ಮಾಡಿದೆ ಅಂದರೆ ಪ್ಲೇನ್ ಪಾಸ್ ಮಾಡಿ ಕಟ್ ಮಾಡಿದೆ. ಓಕೆನಾ? ಸೊ ನಾನು ಪ್ಲೇನ್ ಪಾಸಸ್ ಮಾಡ್ತೀನಿ. ಪ್ಲೇನನ್ನು ಸೊ ಒಂದು ಈ ಪ್ಲೇನನ್ನು ಪಾಸ್ ಮಾಡ್ತೀನಿ. ನಾನು ಇದನ್ನು ಐ ಗೆಸ್ ನಿಮಗೆ ಹೇಳಿದ್ದೀನಿ, ಸಾಲಿಡ್ ಸ್ಟೇಟಲ್ಲಿ ಪ್ಲೇನ್ ಪಾಸ್ ಮಾಡೋದು, ರೈಟ್? ಸೊ ಈ ಪ್ಲೇನ್ನ ನಾನು ಈ ಥರ ಪಾಸ್ ಮಾಡಿದ್ದೀನಿ ಒಂದು. ಸೊ ಒಂದು ಪ್ಲೇನ್ ಈ ಥರ ಪಾಸ್ ಮಾಡಿದೆ. ನೆಕ್ಸ್ಟ್ ಸೆಕೆಂಡ್ ಪ್ಲೇನ್ನ ಮತ್ತೆ ಈ ಥರ ಪಾಸ್ ಮಾಡ್ತೀನಿ ನಾನು. ಓಕೆನಾ? ಇದು ಸೆಕೆಂಡ್ ಪ್ಲೇನ್ ಆಯಿತು. ಮತ್ತೆ ಥರ್ಡ್ ಪ್ಲೇನ್ನು ಕೂಡ ಇದೇ ಥರ ಪಾಸ್ ಮಾಡಿಬಿಡ್ತೀನಿ ನಾನು. ಇದು ನನ್ನ ಥರ್ಡ್ ಪ್ಲೇನ್ ಆಯಿತು. ಸೊ ಬೇಸಿಕಲಿ ನಾನು ಇದನ್ನು ಕಟ್ ಮಾಡಿದ್ದೀನಿ 3 ಪ್ಲೇನ್ಸ್ಗಳಿಂದ. ಆಯ್ತಾ? ಸೊ ಈ ಥರ ಕಟ್ ಮಾಡಿದಾಗ ನನಗೆ ಏನು ಸಿಕ್ತು? ಒಂದು 8 ಸೆಲ್ಸ್ ಮತ್ತೆ ಸಿಗ್ತಾ ಹೋಯ್ತು ನನಗೆ, ರೈಟ್? ಸೊ ಐ ಗಾಟ್ 8 ಸೆಲ್ಸ್. ಹೋಗುತ್ತೆ. ಹೇಗೆ ಸಿಗ್ತಾ ಹೋಗುತ್ತೆ ಮ್ಯಾಮ್? ನೋಡಿ ಸಿಗ್ತಾ ಹೋಗುತ್ತೆ.
ಜಸ್ಟ್ ಡೋಂಟ್ ವರಿ. ಓಕೆನಾ? ಸೊ ಐ ಹೋಪ್ ಇದು ಕ್ಲಿಯರ್ ಆಗಿ ಕಾಣಿಸ್ತಿದೆ ನಿಮಗೆ. ಈಗ ಇದನ್ನ ನೋಡಿ, ನಾನು ಕಟ್ ಮಾಡಾದ್ಮೇಲೆ ಇದ್ರದ್ದು ಫಸ್ಟ್ ವಾಲ್ಯೂಮ್ ಕಂಡುಹಿಡಿಯೋಣ. ಸೊ ವಾಲ್ಯೂಮ್ ಅಂದ್ರೆ ಏನು? ಒಂದೇ ಸೆಲ್ ಇರೋದು. ಸೊ ಒಂದ್ ಸೆಲ್ ಇದೆ ಅಂಡ್ ದೇರ್ ಫೋರ್ ಒಂದು ವಾಲ್ಯೂಮ್ ಇದೆ. ಸೊ ವಾಲ್ಯೂಮ್ ಎಷ್ಟಾಗುತ್ತೆ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಇಟ್ ಈಸ್ 2 ಇಂಟು 2 ಇಂಟು 2. ಬಟ್ ನನಗೆ ಏರಿಯಾ ತಗೊಂಡ್ರು ಬರೀ. ಸೊ ಲೆಟ್ ಟೇಕ್ ದಿ ಏರಿಯಾ ಆಫ್ ದಿಸ್. ಓಕೆನಾ? ಸೊ ಏರಿಯಾ ಅಂದ್ರೆ ಏನು? ಒನ್ ಸೆಲ್. ಏರಿಯಾ ವಿಲ್ ಬಿ ಈಕ್ವಲ್ ಟು length into breadth. So that is 2 into 2. Right? It's area na. Huh? So area of the cube, what is the area of the cube? ಇಂಟು 6 ಫೇಸಸ್ ಇದಾವೆ. ರೈಟ್? ಸೊ ಹೆಂಗಾಯ್ತು? 6 ಫೇಸಸ್ ಇದಾವೆ. ಸೊ ಒಂದು ಫೇಸ್ ತಗೊಂಡ್ರೆ ಇದು ಒಂದು ಫೇಸ್. ಒಂದು ಫೇಸಿಗೆ ಏರಿಯಾ ಎಷ್ಟು? ಲೆಂತ್ ಇಂಟು ಬ್ರೆಡ್. ಅದೇ ತರ 6 ಫೇಸಸ್ ಇರೋದ್ರ ಎಷ್ಟಾಯ್ತು? ಮಲ್ಟಿಪ್ಲೈಡ್ ಬೈ 6 ಮಾಡಿದೆ. ಕರೆಕ್ಟಾ? ಸೊ ಏರಿಯಾ ಸಿಗ್ತಾ ನನಗೆ ಇದ್ರದ್ದು ಎಷ್ಟು ಸಿಗುತ್ತೆ? 24 ಸೆಂಟಿಮೀಟರ್ ಸ್ಕ್ವೇರ್ ಸಿಗ್ತಿದ್ರು ಅದು ಏರಿಯಾ. ಸರ್ಫೇಸ್ ಏರಿಯಾ ನೋಡಿ, ಸರ್ಫೇಸ್ ಏರಿಯಾ 24 ಸ್ಕ್ವೇರ್ ಮೀಟರ್ ಇದಾವೆ. ಅದೇ ನಾನೇನಾದ್ರೆ ಕಟ್ ಮಾಡಾದ್ಮೇಲೆ ಹೆಂಗ್ ಸಿಕ್ತು ನನಗೆ? ಸೊ ಕಟ್ ಮಾಡಾದ್ಮೇಲೆ ಸೊ ಫಸ್ಟ್ ಪ್ಲೇನ್ ಬರೆಯೋಣ. ಇದೊಂದು ಪ್ಲೇನ್ ಇತ್ತಾ? ನೆಕ್ಸ್ಟ್ ಪ್ಲೇನ್ ಏದಿತ್ತು? ಈ ತರ ಒಂದಿತ್ತಲ್ಲ. ಈ ತರ ಇನ್ನೊಂದು ಪ್ಲೇನ್ ಇತ್ತಾ? ನೆಕ್ಸ್ಟ್ ಥರ್ಡ್ ಪ್ಲೇನ್ ಯಾವ ತರ ಇತ್ತು? ಈ ತರ ಇತ್ತಾ? ಈ ತರ ಪ್ಲೇನ್ಸ್ಗಳು ಪಾಸ್ ಮಾಡಿದ್ನಾ? ಸೊ ಈ ಪ್ಲೇನ್ ಪಾಸ್ ಮಾಡಿದ್ಮೇಲೆ ಇದ್ರ ಮಧ್ಯೆ ನಾನು ಇನ್ನ ಫುಲ್ ಡಿವೈಡ್ ಮಾಡ್ಬಿಡ್ತೀನಿ ಇದನ್ನ, so that you will get more clarity. Okay. ಸಿಕ್ತು ನನಗೆ ವಾಟ್ ಐ ವಾಂಟೆಡ್. ಇಷ್ಟು ಸಿಕ್ಕಾದ್ಮೇಲೆ, ಪ್ಲೇನ್ ಸಿಕ್ಕಾದ್ಮೇಲೆ ನನ್ನ ಹತ್ರ ಎಷ್ಟಿತ್ತು? ಇಲ್ಲಿ ಒಂದು ಕ್ಯೂಬ್ ಇದೆಯಾ? ಸೊ ಈ ಕಡೆ ಸೈಡಲ್ಲಿ ಒಂದು ಕ್ಯೂಬ್ ಇದೆ, ಕ್ಯೂಬ್ ನಂಬರ್ 1. ಈ ಕಡೆ ಸೈಡಲ್ಲಿ ಕ್ಯೂಬ್ ಇದೆ ಒಂದು, ಕ್ಯೂಬ್ 2. ಈ ಕಡೆ ಸೈಡಲ್ಲಿ ಒಂದಿದೆ ಕ್ಯೂಬ್ 3. ಈ ಕಡೆ ಸೈಡಲ್ಲಿ ಇದೆ ಕ್ಯೂಬ್ 4. ಅದೇ ರೀತಿ ಆ ಕಡೆ ಏನಿದೆ ಒಂದು ಕ್ಯೂಬ್ 5, ಕ್ಯೂಬ್ 6, ಕ್ಯೂಬ್ 7, ಹಿಂದೆಗಡೆ ಮತ್ತೆ ಕ್ಯೂಬ್ 8. ಸೊ 8 ಕ್ಯೂಬ್ಸ್ ಇದಾವೆ. ಸೊ ಒಂದು ಕ್ಯೂಬಿಗೆ ಎಷ್ಟು ಫೇಸ್ ಇದಾವೆ ನನ್ಗೆ ಹೇಳಿ? ಸೊ ಒನ್ ಕ್ಯೂಬ್ ಹ್ಯಾಸ್ 6 ಫೇಸಸ್. ಇದಕ್ಕೂ 6 ಫೇಸಸ್. 6 6 6 6 6 6. ಸೊ ಟೋಟಲಿ ಎಷ್ಟಾಯ್ತು? 6 ಇಂಟು 8. ಸೊ ಐ ಗಾಟ್ 6 ಇಂಟು 8 ಫೇಸಸ್. ಫೇಸಸ್ 6 ಇಂಟು 8 ಸಿಕ್ಬಿಡ್ತು ನನಗೆ. ಸೊ ಲೆಟ್ಸ್ 48 ಫೇಸಸ್ ಇದಾವೆ ನನ್ನ ಹತ್ರ ಇವಾಗ. 48 ಫೇಸಸ್ ಆಯ್ತು ಮ್ಯಾಮ್. ಈಗ ಸರ್ಫೇಸ್ ಏರಿಯಾ ಕಂಡುಹಿಡಿಯೋಣ. ಸೊ ಸರ್ಫೇಸ್ ಏರಿಯಾ ನೋಡಿ, ಈ ಕನ್ಸೆಪ್ಟು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಒಂದು ಕ್ಯೂಬ್ ಇದೆ, ಇದೆಷ್ಟಿತ್ತು? ಇದು ಹಾಫ್ ಕಟ್ ಮಾಡಿದ್ದೇನಾ? ಸೊ ದಿಸ್ ಇಸ್ ಹಾಫ್. ಸೊ ದಿಸ್ ವಿಲ್ ಬಿ 1 ಸೆಂಟಿಮೀಟರ್ ಅಂಡ್ ದಿಸ್ ವಿಲ್ ಬಿ 1 ಸೆಂಟಿಮೀಟರ್. ಸೊ ಎಲ್ಲ ಕ್ಯೂಬ್ದು ಇದೆನಾ? ಸೊ ಈ ಕಡೆ ಸೈಡಲ್ಲಿ ನೋಡೋಣ. ಸೊ ಈ ಕಡೆ ಸೈಡಲ್ಲಿ ಏನು? ದಿಸ್ ಈಸ್ 1 ಸೆಂಟಿಮೀಟರ್ ಅಂಡ್ ದಿಸ್ ಇಸ್ 1 ಸೆಂಟಿಮೀಟರ್. ಸೊ ಐ ಕ್ಯಾನ್ ಸೇ ಇಲ್ಲಿ ಒಂದು ಕ್ಯೂಬ್ದು ಏನಾಗಿತ್ತು? ಸೊ 1 ಕ್ಯೂಬ್ ಹ್ಯಾಸ್ 1 ಸೆಂಟಿಮೀಟರ್ ಲೆಂತ್ ಅಂಡ್ 1 ಸೆಂಟಿಮೀಟರ್ ಬ್ರೆಡ್ತ್ ಇದೆ. ರೈಟ್? ಸೊ ಇದ್ರದ್ದು ಏರಿಯಾ ಏನಾಯ್ತು? ಏರಿಯಾ ಆಫ್ 1 ಕ್ಯೂಬ್ ನೋಡೋಣ. ಸೊ ಏರಿಯಾ ಆಫ್ 1 ಕ್ಯೂಬ್ ಏನಾಗುತ್ತೆ? ಸೊ ದ್ಯಾಟ್ ಈಸ್ ಲೆಂತ್ ಇಂಟು ಬ್ರೆಡ್ತ್ ಇಂಟು 6. ಸೊ ಎಷ್ಟಾಯ್ತು?
6 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಸೊ 6 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಅಂದರೆ 6 ಫೇಸಸ್ ಎಷ್ಟಾಯಿತು? ಸೊ ಏರಿಯಾ ವಿಲ್ ಬಿ, ದಿಸ್ ಈಸ್ ಏರಿಯಾ ಆಫ್ 8 ಕ್ಯೂಬ್ಸ್. ಎಷ್ಟಾಯಿತು? 48 ಸೆಂಟಿಮೀಟರ್ ಸ್ಕ್ವೇರ್. ಸೊ ಸರ್ಫೇಸ್ ಏರಿಯಾ ಯಾವ್ದಾದ್ರು ಜಾಸ್ತಿ ಇದೆ? 48 24? 48. ಸೊ ಇದು ಗೊತ್ತಾಯ್ತು ಇವಾಗ ಸರ್ಫೇಸ್ ಏರಿಯಾ. ಸೊ ಯಾಕಂದ್ರೆ ಈ ಫೇಸಸ್ ಸಪರೇಟ್ ಆಗೋಯ್ತು. ಸಪರೇಟ್ ಆಗದ್ಮೇಲೆ ಒಂದು ಕ್ಯೂಬ್ ಇತ್ತಲ್ಲ, ಒಂದು ಕ್ಯೂಬ್ದು 8 ಫೇಸಸ್ ಮೇಲುಗಡೆನೂ ಜಾಗ ಇದೆ. ಇಂಟರ್ಫೇಸ್ ಕ್ರಿಯೇಟ್ ಆಗಿದೆ ಅಲ್ಲಿ. ಯಾವ್ದ್ರಿಂದ? ಈ ಒಂದು ಪ್ಲೇನ್ ಇಂದ ಕಟ್ ಮಾಡಿರೋದ್ರಿಂದ ಇಂಟರ್ಫೇಸ್ ಕ್ಲಿಯರ್ ಆಯ್ತು, ರೈಟ್? ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಏನ್ ಕೊಡ್ತೀನಿ ಅಂದ್ರೆ, ಇದು ಫೋನ್ ತಗೊಳ್ಳಿ. ಇದೊಂದು ಫೋನ್ ಇದೆ ಅಲ್ವಾ? ಸೊ ಈ ಫೋನ್ನ ಫಸ್ಟ್ ಫೇಸಸ್ ಎಷ್ಟಿದಾವೆ? ಈ ಕಡೆ ಆಗ್ಬೋದು, ಈ ಕಡೆ ಆಗ್ಬೋದು, ಈ ಕಡೆ ಆಗ್ಬೋದು, ಈ ಕಡೆ ಆಗ್ಬೋದು, ಅಷ್ಟೇ ತಾನೆ. ನಾನು ಇದನ್ನು ಕಟ್ ಮಾಡ್ತೀನಿ. ಕಟ್ ಮಾಡಿದಾಗ ನನಗೆ ಈ ಕಡೆ ಸೈಡು ಫುಲ್ ಒಂದು ಲೇಯರ್ ಕಾಣಿಸುತ್ತೆ, ಈ ಕಡೆ ಸೈಡ್ ಇನ್ನೊಂದು ಲೇಯರ್ ಕಾಣಿಸುತ್ತಾ? ಸೊ 2 ಲೇಯರ್ ಕ್ರಿಯೇಟ್ ಆಯಿತು. ಲೆಟ್ಸ್ ಸೇ ಈ ಥರ ಕಟ್ ಆಗೋಯ್ತು ನಂದು ಈ ಫೋನು. ಕಟ್ ಆಗೋದ್ಮೇಲೆ ಇದೊಂದು ಲೇಯರ್ ಎಕ್ಸ್ಟ್ರಾ ಆಯ್ತಾ? ಇಲ್ಲಿ ಇದೊಂದು ಎಕ್ಸ್ಟ್ರಾ ಆಯ್ತಾ? ಸೊ ನನಗೆ ಎಕ್ಸ್ಟ್ರಾ ಫೇಸಸ್ ಸಿಗ್ತಿದೆ ಯಾವಾಗ ನಾನು ಅದನ್ನು ಫೈನಲಿ ಡಿವೈಡ್ ಮಾಡ್ತಿದ್ದೀನಿ. ಎಕ್ಸ್ಟ್ರಾ ಫೇಸಿಂದ, ಎಕ್ಸ್ಟ್ರಾ ಸರ್ಫೇಸಿಂದ ಸರ್ಫೇಸ್ ಏರಿಯಾ ಏನಾಗ್ತಿದೆ ನಂದು ಇನ್ಕ್ರೀಸ್ ಆಗ್ತಿದೆ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಸಾರ್ಪ್ಷನ್. ಸೊ ಕೆಮಿಸಾರ್ಪ್ಷನ್ ಬಗ್ಗೆ ನೋಡ್ತಾ ಹೋಗೋಣ. ಫಿಸಿಸಾರ್ಪ್ಷನ್ ಹೇಳಿದೆ. ಕೆಮಿಸಾರ್ಪ್ಷನ್ ಅಂದ್ರೆ ಏನು? ಕೆಮಿಕಲ್ ಚೇಂಜಸ್ ಆಗೋದು. ಸೊ ಯಾವಾಗ ಕೆಮಿಕಲ್ ಚೇಂಜಸ್ನ ನೋಡ್ತೀವಿ ಅದು ಫಿಸಿಸಾರ್ಪ್ಷನ್. ಕೆಮಿಕಲ್ ಚೇಂಜಸ್ ಆಗಬೇಕು ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಹಂಗಂಗೆ ಆಗತ್ತಾ? ಕೆಲವೊಂದು ಅನ್ರಿಯಾಕ್ಟಿವ್ ಸಬ್ಸ್ಟೆನ್ಸ್ ಇರುತ್ತೆ. ಸೊ ಅದರಲ್ಲಿ ಸ್ಪೆಸಿಫಿಸಿಟಿ ಬರುತ್ತೆ. ಸೊ ಸ್ಪೆಸಿಫಿಕ್ ಇರಲೇಬೇಕು. ಸೊ ದ ಫಸ್ಟ್ ಪಾಯಿಂಟ್ ಈಸ್ ಯೋರ್ ಹೈ ಸ್ಪೆಸಿಫಿಸಿಟಿ. ಸೊ ಅದಕ್ಕೆ ಸ್ಪೆಸಿಫಿಸಿಟಿ ಜಾಸ್ತಿ ಇರುತ್ತೆ. ಕೆಮಿಸಾರ್ಪ್ಷನ್ ಇಸ್ ಹೈಲಿ ಸ್ಪೆಸಿಫಿಕ್ ಆ್ಯಂಡ್ ಇಟ್ ವಿಲ್ ಓನ್ಲಿ ಅಕ್ಕರ್. ಯಾವಾಗ ಅಕ್ಕರ್ ಆಗುತ್ತೆ? ಇಫ್ ದೇರ್ ಈಸ್ ಸಮ್ ಪಾಸಿಬಿಲಿಟಿ ಆಫ್ ಕೆಮಿಕಲ್ ಬಾಂಡಿಂಗ್. ಕೆಮಿಕಲ್ ಬಾಂಡಿಂಗ್ ಆಗೋ ಒಂದು ಸಾಧ್ಯತೆ ಇದ್ರೆ, ಇಫ್ ದೇರ್ ಈಸ್ ಸಮ್ ಪಾಸಿಬಿಲಿಟಿ, ದೆನ್ ಓನ್ಲಿ it will happen between the adsorbent. ಯಾದ್ರ ಮಧ್ಯ? ಆಬ್ವಿಯಸ್ಲಿ adsorbent and adsorbent ಮಧ್ಯ. ಓಕೆನಾ? ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಹಿಯರ್ ಇಟ್ ಈಸ್ ಅನ್ ಎಕ್ಸಾಂಪಲ್. ಎಕ್ಸಾಂಪಲ್ ಏನಂದ್ರೆ, ಆಕ್ಸಿಜನ್ ಇಸ್ ಅಡ್ಸಾರ್ಬ್ಡ್ ಆನ್ ಮೆಟಲ್. ಸೊ ಆಕ್ಸಿಜನ್ ಮೆಟಲ್ ಮೇಲೆ ಅಡ್ಸಾರ್ಬ್ ಆಗುತ್ತೆ. ಹೇಗೆ ಅಡ್ಸಾರ್ಬ್ ಆಯಿತು? ಯಾಕಂದ್ರೆ ಅದು ಆಕ್ಸೈಡ್ ಫಾರ್ಮೇಷನ್ ಆಯಿತು. ಆ್ಯಂಡ್ ಅದೇ ಹೈಡ್ರೋಜನು ಕೂಡ ಒಂದು ಟ್ರಾನ್ಸಿಷನ್ ಮೆಟಲ್ ಮೇಲೆ ಅಡ್ಸಾರ್ಬ್ ಆಗುತ್ತೆ. ಏನಕ್ಕೆ? ಹೈಡ್ರೈಡ್ ಫಾರ್ಮೇಷನ್ ಆಗುತ್ತೆ ಅಂತ, ಆಯ್ತಾ? ಸೊ ಸ್ಪೆಸಿಫಿಕ್ ಆಗಿದೆ. ಸೊ ಹೈಡ್ರೋಜನ್ ನಂದು ಟ್ರಾನ್ಸಿಷನ್ ಮೆಟಲ್ ಮೇಲೆ ನಾನು ಹೋಗ್ಬಿಟ್ಟು ಮಾಡೋದು ಅಂತ ಹೇಳ್ತಿದ್ದೆ. ಸೊ ದ್ಯಾಟ್ ಈಸ್ ಹೈಡ್ರೈಡ್ ಫಾರ್ಮೇಷನ್ ಆಗುತ್ತೆ. ಸೊ ಅನ್ಕೊಳ್ಳಿ, ಈ ಹೈಡ್ರೋಜನ್ ಮೆಟಲ್ಸ್ ಮೇಲೆ ಹೋಗಿ ಫಾರ್ಮೇಷನ್ ಆಗುತ್ತೆ. ಬಟ್ ಅಲ್ಲಿ ಹೈಡ್ರೈಡ್ ಆಗತ್ತಾ? ಹೈಡ್ರೈಡ್ ಆಗೋದಿಲ್ಲ. ಅಲ್ಲಿ ಬೇರೆ ಬಾಂಡಿಂಗ್ ಆಗುತ್ತೆ. ಸೊ ಇವೆಂಚುಲಿ ನಿಂದು ಬಾಂಡಿಂಗ್ ಏನಾಯ್ತು? ಫೈನಲ್ ಅಡ್ಸಾರ್ಪ್ಷನ್ ಆಗೋಕ್ಕೋಸ್ಕರ ಬಾಂಡಿಂಗ್ ಕೂಡ ವೇರಿ ಇರುತ್ತೆ. ಕ್ಲಿಯರ್? ನೆಕ್ಸ್ಟ್ ಬರೋಣ, ಇರ್ರಿವರ್ಸಿಬಿಲಿಟಿ. ಸೊ ಅದೇನಾಗಿತ್ತು? ರಿವರ್ಸಿಬಲ್ ಮಾಡ್ಬೋದಾಗಿತ್ತಲ್ವ ಅದನ್ನ. ಬಟ್ ಇದು ಇರ್ರಿವರ್ಸಿಬಲ್. ಇದನ್ನ ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಏನಕ್ಕಾಗಲ್ಲ? ಕೆಮಿಸಾರ್ಪ್ಷನ್ ಅಲ್ಲಿ ನಾನು ಹೇಳ್ತೆ ಕೆಮಿಕಲ್ ಬಾಂಡಿಂಗ್ ಇರುತ್ತೆ. ಸೊ ಫಾರ್ಮೇಷನ್ ಆಫ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಕೆಮಿಕಲ್ ಬಾಂಡಿಂಗ್ ಆಬ್ವಿಯಸ್ಲಿ ಏನಾಗಿರುತ್ತೆ? ಇರ್ರಿವರ್ಸಿಬಲ್ ಆಗಿರುತ್ತೆ ನೇಚರಲ್ಲಿ, ಮೇಜರ್ ಆಗಿ ಅಂತ ಹೇಳಿದೆ, ಆಯ್ತಾ? ಸೊ ಕೆಮಿಸಾರ್ಪ್ಷನ್ ಒಂದು ಎಕ್ಸೋಥರ್ಮಿಕ್ ಪ್ರೊಸೆಸ್ ಕೂಡ ಆಗಿದೆ. ಬಟ್ ದ ಪ್ರೋಸೆಸ್ ಇಸ್ ವೆರಿ ಸ್ಲೋ ಅಟ್ ಲೋ ಟೆಂಪರೇಚರ್. ಸೊ ಲೋ ಟೆಂಪರೇಚರ್ ಬಗ್ಗೆ ಮಾತಾಡ್ತೀನಿ. ಲೋ ಟೆಂಪರೇಚರಲ್ಲಿ ತುಂಬ ಲೋ ಇರುತ್ತೆ. ಯಾಕಂದರೆ ಟೆಂಪರೇಚರ್ ನೀನು ಜಾಸ್ತಿ ಕೊಡ್ತಿಲ್ಲ ಅಂದರೆ ಫಸ್ಟ್ ಇನಿಷಿಯಲ್ ಇದ್ದ ಕೆಮಿಕಲ್ ಬಾಂಡ್ನ ಹೇಗೆ ಬ್ರೇಕ್ ಮಾಡುತ್ತೆ? ಸೊ ಕೆಮಿಕಲ್ ಬಾಂಡ್ನ ಹೇಗೆ ಫಾರ್ಮೇಷನ್ ಮಾಡುತ್ತೆ? ಸೊ ಅಲ್ಲಿ ಎನರ್ಜಿ ಬೇಕು. ದಟ್ ಸೋರ್ಸ್ ಕಮ್ಸ್ ಫ್ರಮ್ ದ ಟೆಂಪರೇಚರ್ ಓನ್ಲಿ. ಬಟ್ ನಿಂದು ಟೆಂಪರೇಚರ್ ಏನಾಗುತ್ತೆ ಅಂದರೆ ಸ್ವಲ್ಪ ಮಾಡ್ತಾ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಬಟ್ ಪೂರಾ ಇನ್ಕ್ರೀಸ್ ಮಾಡ್ತಾ ಇದ್ರೆ ಯಾವಾಗಲೂ ಇನ್ಕ್ರೀಸ್ ಆಗುತ್ತೆ ಅಂತ ಅಲ್ಲ, ಒಂದು ಸ್ಟೇಜ್ವರೆಗೂ. ಆಮೇಲೆ ಏನಾಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಎನರ್ಜಿ ನಮ್ಗೆ ಏನಕ್ಕೆ ಬೇಕಾಗಿತ್ತು? ಆಕ್ಟಿವೇಶನ್ ಎನರ್ಜಿನ ರೀಚ್ ಆಗೋಕ್ಕೆ ಕೆಮಿಕಲ್ ರಿಯಾಕ್ಷನಲ್ಲಿ. ಕ್ಲಿಯರಾ? ಸೊ ಲೈಕ್ ಮೋಸ್ಟ್ ಆಫ್ ದ ಕೆಮಿಕಲ್ ಚೇಂಜಸ್, ಅಡ್ಸಾರ್ಪ್ಷನ್ ಆಫ್ increases with rise in temperature. Physisorption of a gas adsorbed at low temperature may change into chemisorption at a high temperature. So this is very important. ಸೊ ಈ NCERT ಅಲ್ಲಿ ಇರತಕ್ಕಂಥ ಎಲ್ಲ ಲೈನ್ಸ್ ಲೈನ್ ಬೈ ಲೈನ್ ನಾನು ತಂದಿದ್ದೀನಿ. ಸೊ ಯಾಕಂದರೆ ಲೈನ್ಸ್ಗಳೆಲ್ಲ ಕೇಳಿರ್ತಾರೆ ಕ್ವಶನ್, ಅದಕ್ಕೆ, ಆಯಿತಾ? ಸೊ ಫಿಸಿಸಾರ್ಪ್ಷನು ಇನಿಷಿಯಲಿ ಲೋ ಟೆಂಪರೇಚರ್ ಏನಿದೆ ಫಿಸಿಸಾರ್ಪ್ಷನ್ ಆಗುತ್ತೆ. ಸೊ ಕೆಲವೊಂದು ಸಬ್ಸ್ಟೆನ್ಸಲ್ಲಿ ಏನಾಗುತ್ತೆ ಅಂದರೆ ಇನಿಷಿಯಲಿ ಫಿಸಿಸಾರ್ಪ್ಷನ್ ಆಗ್ತಾ ಹೋಗುತ್ತೆ. ನಾನು ಯಾವಾಗ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ 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 ಹೋಗ್ತೀನಿ, ಅದು ಏನಕ್ಕೆ ಕನ್ವರ್ಟ್ ಆಗುತ್ತೆ? ಇಟ್ ವಿಲ್ ಬಿ ಗೆಟ್ ಕನ್ವರ್ಟೆಡ್ ಇಂಟು ಕೆಮಿಸಾರ್ಪ್ಷನ್, ಆಯಿತಾ? ಇದಕ್ಕೆ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ನಿಕ್ಕಲ್ ಮೇಲೆ ನಾನು ಹೈಡ್ರೋಜನ್ ಮಾಡ್ತೀನಿ, ಆಯಿತಾ? ಫಸ್ಟು ಹೈಡ್ರೋಜನ್ ಗ್ಯಾಸ್ ಬಂದು ಫಿಸಿಸಾರ್ಪ್ಷನ್ ರೀತಿಯಲ್ಲಿ ಅದು ಅಡ್ಸಾರ್ಬ್ ಆಗುತ್ತೆ. ಅದೇ ನಾನು ಟೆಂಪರೇಚರ್ ರೈಸ್ ಮಾಡ್ತಾ ಮಾಡ್ತಾ ಇದ್ರೆ ಆ ಹೈಡ್ರೋಜನ್ ಬಾಂಡ್ಸ್ಗಳು ಬ್ರೇಕ್ ಆಗಿ ಹೈಡ್ರೋಜನ್ ಆಟಮ್ ಬಂದ್ಬಿಟ್ಟು ನಿಕ್ಕಲ್ ಆಟಮ್ ಜೊತೆ ಕೆಮಿಕಲ್ ಬಾಂಡಿಂಗ್ ಮಾಡುತ್ತೆ. ಸೊ ದಟ್ ಈಸ್ ಕೆಮಿಕಲ್ ಅಡ್ಸಾರ್ಪ್ಷನ್. ಇವಾಗ ಏನಾಯಿತು? ಹೈ ಟೆಂಪರೇಚರ್ ಅಲ್ಲದು ವಿತ್ ಹೆಲ್ಪ್ ಆಫ್ ಕೆಮಿಕಲ್ ಬಾಂಡಿಂಗ್ ಅದ್ರ ಮೇಲೆ ಇದೆ, ಸರ್ಫೇಸ್ ಮೇಲೆ.
ಕ್ಲಿಯರ್? ಸೊ ಸರ್ಫೇಸ್ ಏರಿಯಾ, ಸೊ ಅಗೇನ್ ಅದರಲ್ಲೂ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಇರಬೇಕು, ಇದರಲ್ಲೂ ಇರಲೇಬೇಕು. ಸೊ ಸರ್ಫೇಸ್ ಏರಿಯಾ ಇನ್ಕ್ರೀಸಸ್, ಕೆಮಿಸಾರ್ಪ್ಷನ್ ಆಲ್ಸೋ ಇನ್ಕ್ರೀಸಸ್, ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್. ಸೊ ಎಂಥಾಲ್ಪಿ ಆಫ್ ಕೆಮಿಸಾರ್ಪ್ಷನ್ ಅದು ಹೈ ಇರುತ್ತೆ ಅಂತ ಹೇಳಿದೆ ನಾನು, ಡೆಲ್ಟಾ ಹೆಚ್. ಸೊ ಡೆಲ್ಟಾ ಹೆಚ್ ಏನಾಗಿರುತ್ತೆ, ಈಸ್ ಹೈ ಆಸ್ ಇಟ್ ಇನ್ವಾಲ್ವ್ಸ್ ಕೆಮಿಕಲ್ ಬಾಂಡ್ ಫಾರ್ಮೇಶನ್. ಸೊ ಎಂಥಾಲ್ಪಿ ಜಾಸ್ತಿ ಇರುತ್ತೆ ಅಲ್ಲಿ. ಓಕೆನಾ? ಈಗ ಬರೋಣ, ದಟ್ ಈಸ್ ಆ ಡಿಫ್ರೆನ್ಸ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಸೊ ಈ ಎಕ್ಸಾಮಿನೇಷನಲ್ಲಿ ಇದನ್ನು ಕೇಳ್ತಾರೆ ನಿಮಗೆ. ಆ್ಯಂಡ್ ಹೆನ್ಸ್ ನಾವು ಇಷ್ಟೊತ್ತವರೆಗೂ ಕ್ಯಾರೆಕ್ಟರಿಸ್ಟಿಕ್ಸ್ ಓದಿದ್ದೀವಿ, ಅದನ್ನೇ ಬರೀ ಸೆಂಟೆನ್ಸಲ್ಲಿ ಬರೆದಿರೋದು ಅಷ್ಟೇ. ನೋಡೋಣ ಓದಿದ್ದೀವೋ ಅಲ್ವಾ ಯಾವ್ಯಾವ ಪಾಯಿಂಟು. ಸೊ ಫಸ್ಟ್ ಒನ್, ಅರೈಸಸ್ ಬಿಕಾಸ್ ಆಫ್ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್. ಸೊ ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಇಂದ ಆಗುತ್ತೆ ಅಂತ ಹೇಳಿದೆ, ಕರೆಕ್ಟ್ ಹೇಳಿದ್ದೀನಿ. ಕೆಮಿಕಲ್ ಬಾಂಡ್ ಫಾರ್ಮೇಷನ್ ಇಂದ ಕೆಮಿಸಾರ್ಪ್ಷನ್ ಆಗುತ್ತೆ, ಹೇಳಿದ್ದೀನಿ. ನೆಕ್ಸ್ಟ್ ಇದು ಸ್ಪೆಸಿಫಿಕ್ ಇರಲ್ಲ ಅಂತ ಹೇಳಿದ್ದೀನಿ, ಇದು ಸ್ಪೆಸಿಫಿಕ್ ಇರುತ್ತೆ ಅಂತ ಹೇಳಿದ್ದೀನಿ, ರೈಟ್. ಆ್ಯಂಡ್ ಇದು ರಿವರ್ಸಿಬಲು, ಬಟ್ ಇದು ಇರ್ರಿವರ್ಸಿಬಲು, ಇದನ್ನು ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದಿ ಗ್ಯಾಸ್. ಗ್ಯಾಸ್ ನೇಚರ್ ಮೇಲೆ ಆಗುತ್ತೆ, ನೇಚರ್ ಆಫ್ ಅಡ್ಸಾರ್ಬೇಟ್. ಸೊ ನೇಚರ್ ಆಫ್ ದಿ ಗ್ಯಾಸ್ ಮೇಲೆ ಆಗುತ್ತೆ, ಅದು ಯಾವುದು ಈಸಿಲಿ ಲಿಕ್ವಿಫಿಬಲ್ ಗ್ಯಾಸಸ್, ಅಡ್ಸಾರ್ಬ್ ಬೇಗ ಆಗುತ್ತೆ. ಅದೇ ಇದು ಕೂಡ ನೇಚರ್ ಆಫ್ ದಿ ಗ್ಯಾಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಏನರ ಮೇಲೆ ಡಿಪೆಂಡ್ ಆಗುತ್ತೆ, ರಿಯಾಕ್ಟ್ ಕ್ಯಾನ್ ರಿಯಾಕ್ಟ್, ಅದು ರಿಯಾಕ್ಟ್ ಆಗಬೇಕು ಅಡ್ಸಾರ್ಬೇಟ್ ಜೊತೆ ಅವಾಗ. ಓಕೆನಾ? ನೆಕ್ಸ್ಟ್ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಇರುತ್ತೆ, ಡೆಲ್ಟಾ ಹೆಚ್ಚು ಲೋ ಇರುತ್ತೆ. ಆ್ಯಂಡ್ ಇಲ್ಲಿ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಏನಾಗುತ್ತೆ, ಹೈ ಆಗಿರುತ್ತೆ, ತುಂಬ ಜಾಸ್ತಿ ಆಗಿರುತ್ತೆ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್. ದಟ್ಸ್ ವೈ ಇಟ್ ರಿಕ್ವೈರ್ಸ್ ಲೋ ಟೆಂಪರೇಚರ್. ಅರ್ಥ ಆಯ್ತಾ? ಸೊ ಲೋ ಟೆಂಪರೇಚರ್ ಇಸ್ ಫೇವರಬಲ್. ಯಾಕೆ? ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಲೋ ಇರೋದ್ರಿಂದ. ಸೊ ಲೋ ಟೆಂಪರೇಚರ್ ಆದಾಗ ಏನಾಗುತ್ತೆ, ಒಂದು ಡೆಲ್ಟಾ ಜಿ ನೆಗೆಟಿವ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಫೇವರಬಲ್. ಅದೇ ಇದು ಹೈ ಟೆಂಪರೇಚರ್ ಫೇವರಬಲ್, ಬಟ್ ಇಟ್ ಡಿಕ್ರೀಸಸ್ ಅಟ್ ಸಮ್ ಪಾಯಿಂಟ್. ಸೊ ಒಂದು ಪಾಯಿಂಟ್ವರೆಗೂ ಮಾತ್ರ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆ ಗ್ರಾಫ್ನ ನಿಮಗೆ ಹೇಳ್ತೀನಿ. ಕ್ಲಿಯರಾ ಈ ಡಿಫ್ರೆನ್ಸಸ್ಸು? ನೆಕ್ಸ್ಟ್ ಇನ್ನ ಡಿಫ್ರೆನ್ಸಸ್ ಬರುತ್ತಾ? ಎಸ್ ಮ್ಯಾಮ್ ಬರುತ್ತೆ. ಯಾವ್ದು ಅಂತ ಹೇಳಿದ್ರೆ, ಆಕ್ಟಿವೇಶನ್ ಎನರ್ಜಿಯಲ್ಲಿ ಏನೂ ಚೇಂಜಸ್ ಆಗಲ್ಲ. ಸೊ ಆಕ್ಟಿವೇಶನ್ ಎನರ್ಜಿ ಏನಾಗಿರುತ್ತೆ, ಫಸ್ಟ್ ಎಷ್ಟಿತ್ತು ಅಷ್ಟೇ ಇರುತ್ತೆ. ಸೊ ಮೋರ್ ಚೇಂಜಸ್ ಆಗಲ್ಲ, ಸ್ವಲ್ಪ ಚೇಂಜ್ ಆದ್ರೂ ಆಗ್ಬೋದು, ಬಟ್ ಆಗಲ್ಲ. ಆಕ್ಟಿವೇಶನ್ ಎನರ್ಜಿ ಬೇಕು. ಸೊ ಆಕ್ಟಿವೇಶನ್ ಎನರ್ಜಿ ಅಂದ್ರೆ ಅಡ್ಸಾರ್ಬೇಟ್ ಏನಿತ್ತು, ಅಡ್ಸಾರ್ಬೇಟ್ಗೆ ಆ ಎನರ್ಜಿ ನಾನು ಸಪ್ಲೈ ಮಾಡಬೇಕು, ಸೋ ದಟ್ ಇಟ್ ಕ್ಯಾನ್ ಮೇಕ್ ಬಾಂಡ್ ವಿತ್ ಅಡ್ಸಾರ್ಬೇಟ್. ಆಯ್ತಾ? ಸೊ ಆಕ್ಟಿವೇಶನ್ ಎನರ್ಜಿ ಈಸ್ ದೇರ್ ಅಂಡ್ ದೇರ್ ಫೋರ್ ವಿ ರಿಕ್ವೈರ್ ಟು ಸಪ್ಲೈ energy in the form of the heat, that is high temperature. Aita? So no appreciable activation energy, but high activation energy is needed sometimes. Next, it depends on the surface area. Surface area may depend agate, it increases with an increase in surface area. It also depends on surface area, it too increases with an increase in surface area. Idi keradu common. It results into multi-molecular layer. So idu important, idu multi-molecular layer form agate ಅಂಡರ್ ಹೈ ಪ್ರೆಷರ್. ಅಂದರೆ ನಾನು ಒಂದು ಚಾರ್ಕೋಲ್ ಇಟ್ಟೆ, ಚಾರ್ಕೋಲ್ ಲೇಯರ್ ಮೇಲೆ ಪೂರ ಏನಾಗಿತ್ತು, ಫಸ್ಟು ಗ್ಯಾಸ್ ಬಂದು ಅಬ್ಸಾರ್ಬ್ ಆಗ್ಬಿಟ್ಟಿತ್ತು ಈ ಥರ. ಓಕೆನಾ? ಫುಲ್ ಗ್ಯಾಸ್ ಅಬ್ಸಾರ್ಬ್ ಆಗಿದೆ. ಬಟ್ ಏನಾದರೂ ಇನ್ನೂ ನಾನು ಪ್ರೆಷರ್ ಅಪ್ಲೈ ಮಾಡ್ತಿದ್ರೆ ಇದ್ರ ಮೇಲ್ಗಡೆ ಇನ್ನೂ ಒಂದು ಲೇಯರ್ ಕೂಡ ಫಾರ್ಮೇಷನ್ ಆಗ್ಬೋದು. ಸೊ ಮಲ್ಟಿ ಲೇಯರ್ ಕ್ಯಾನ್ ಬಿ ಫಾರ್ಮ್ಡ್. ಸೊ ಮಲ್ಟಿ ಲೇಯರ್ ಆಗುತ್ತೆ, ಬಟ್ ಇಟ್ ಈಸ್ ಯೂನಿಮಾಲಿಕ್ಯುಲರ್. ಸೊ ಒಂದೇ ಟೈಪ್ ಆಫ್ ಬಾಂಡ್ ಆಗೋದ್ರಿಂದ ಯೂನಿಮಾಲಿಕ್ಯುಲರ್. ಒಂದು ಬಾಂಡ್ ಆಯಿತು ಅಂದರೆ ಅಷ್ಟೇ, ಆ ಬಾಂಡ್ ಮೇಲೆ ಇನ್ನೊಂದು ಬಾಂಡ್ ಆಗಕ್ಕಾಗಲ್ಲ. ಸೊ ಲೆಟ್ಸ್ ಇಲ್ಲಿತ್ತೇನೋ ಅಡ್ಸಾರ್ಬೆಂಟ್ ಆಯ್ತಾ, ಇದು ಒಂದು ಬಾಂಡ್ ಇದಾವೆ ಅಂದ್ಕೊಳ್ಳಿ. ಸೊ ಇದು ಬಾಂಡ್ ಯಾವ್ದಾವ ಜೊತೆ ಮಾಡ್ತಿದ್ದೇವೆ, ಇದೇನಿದು, ದಿಸ್ ಇಸ್ ಯೋರ್ ಅಡ್ಸಾರ್ಬೇಟ್ ಆ್ಯಂಡ್ ದಿಸ್ ಇಸ್ ಯೋರ್ ಬಾಂಡ್. ಆ್ಯಂಡ್ ಇಲ್ಲಿ ಯೂನಿಮಾಲಿಕ್ಯುಲರ್ ಲೇಯರ್ ಆಗುತ್ತೆ, ಯಾಕಂದರೆ ಇನ್ನೊಂದು ಇಲ್ಲಿ ಅಡ್ಸಾರ್ಬೇಟ್ ಮಾಲಿಕ್ಯೂಲ್ಸ್ ಇರುತ್ತೆ ಆ್ಯಂಡ್ ಈ ಬಾಂಡು ಫಾರ್ಮೇಷನ್ ಆಗೋದಿಲ್ಲ. ಸೊ ದಟ್ ಫೋರ್ ಇಟ್ ಈಸ್ ಯೂನಿಮಾಲಿಕ್ಯುಲರ್. ಕ್ಲಿಯರಾ? ಇನ್ನೊಂದು ಡಿಫ್ರೆನ್ಸಸ್ ಏನಿದೆ ಅಂತ ಹೇಳಿದ್ರೆ, ಲೆಟ್ ಮೀ ರೈಟ್ ಹಿಯರ್, ಇದನ್ನ ವ್ಯಾನ್ ಡರ್ ವಾಲ್ಸ್ ಅಡ್ಸಾರ್ಪ್ಷನ್ ಅಂತಾನೂ ಕೂಡ ಕರಿತೀರಾ. ವ್ಯಾನ್ ಡರ್ ವಾಲ್ಸ್ ಅಡ್ಸಾರ್ಪ್ಷನ್ ಅಂತ ಕೂಡ ಕರಿತೀರಾ. ಇದನ್ನ ಆಕ್ಟಿವೇಟೆಡ್, ಯಾಕಂದ್ರೆ ಆಕ್ಟಿವೇಶನ್ ಎನರ್ಜಿ ಬೇಕಾಗಿದೆ, ಅದಕ್ಕೋಸ್ಕರ ಆಕ್ಟಿವೇಟೆಡ್ ಅಡ್ಸಾರ್ಪ್ಷನ್ ಅಂತ ಕರಿತೀರಾ. ಇನ್ನೊಂದು ಲ್ಯಾಂಗ್ಮೇರ್ ಅಡ್ಸಾರ್ಪ್ಷನ್ ಅಂತಾನು ಕೂಡ ಕರಿತೀರಾ. ಇದನ್ನ ಫ್ರೆಡ್ರಾಲಿಕ್ ಅಡ್ಸಾರ್ಪ್ಷನ್ ಅಂತಾನು ಕೂಡ ಕರಿತೀರಾ. ಫ್ರೆಡ್ಲಿಕ್ ಅಡ್ಸಾರ್ಪ್ಷನ್. ಕ್ಲಿಯರಾ? ಸೊ ಇನ್ನೊಂದು ನೇಮ್ಸ್ಗಳಿದು.
ನೆಕ್ಸ್ಟ್ ಬರೋಣ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್. ಸೊ ಏನೇನು ಫ್ಯಾಕ್ಟರ್ ಅಫೆಕ್ಟ್ ಮಾಡುತ್ತೆ ಅಂದು ಅಡ್ಸಾರ್ಪ್ಷನ್ ಪ್ರೋಸೆಸ್ಗೆ. ಸೊ ಫಸ್ಟ್ ಒಂದೇನೋ ನೇಚರ್ ಆಫ್ ಅಡ್ಸಾರ್ಬೇಟ್. ಸೊ ಇದು ಸುಮ್ಮನೆ ಎಲ್ಲದಕ್ಕೂ ಯೂನಿವರ್ಸಲ್ ಆಗಿ ಹೇಳ್ತಿದ್ದೀನಿ ನಾನು. ಸೊ ನೇಚರ್ ಆಫ್ ದಿ ಅಡ್ಸಾರ್ಬೆಂಟ್ ಅವಾಗಲೇ ಮಾತಾಡಿದ್ವಿ. ನೇಚರ್ ಆಫ್ ದಿ ಅಡ್ಸಾರ್ಬೆಂಟ್, ನೇಚರ್ ಆಫ್ ದಿ ಗ್ಯಾಸ್ ವಿಲ್ ಡಿಪೆಂಡ್ ಆಗುತ್ತಾ. ಸೊ ಅಡ್ಸಾರ್ಬೆಂಟ್ ಬರೆದ್ರೆ ಫಸ್ಟ್ ಅಡ್ಸಾರ್ಬೆಂಟ್, ರೈಟ್, ಅಡ್ಸಾರ್ಬೆಂಟ್ ಬರೋಣ. ಸೊ ಅಡ್ಸಾರ್ಬೆಂಟ್ ಅಂದ್ರೆ ಯಾವ ಸರ್ಫೇಸು ಆ ಮಾಲಿಕ್ಯೂಲ್ಸ್ ತಗೊಂತಿದೆ. ಸೊ ಅನ್ಕೊಳ್ಳಿ ನಾನು ವುಡ್ಡನಲ್ಲಿ ನಾನು ಯಾವುದೇ ಹೋಲ್ಸ್ ಮಾಡಲಿಲ್ಲ ಅಂತ ಆ ಮೆಟಲ್ ಬಾಲ್ ಬಂದ್ಬಿಟ್ಟು ಅಲ್ಲಿ ಸೇರ್ಕೊಳಕ್ಕಾಗತ್ತಾ? ಆಗಲ್ಲ. ಸೊ ದೀಸ್ ಆರ್ ದ ಪೋರ್ಸ್ ಆರ್ ರಿಯಲಿ ಇಂಪಾರ್ಟೆಂಟ್. ಸೊ ಪೋರಸ್ ಅಡ್ಸಾರ್ಬೆಂಟ್ ಇರಬೇಕು, ಪೋರ್ಸ್ ಜಾಸ್ತಿ ಇರಬೇಕು, ಆಯ್ತಾ. ನೆಕ್ಸ್ಟ್ ಇಸ್ ಫ್ರೀ ವೇಲೆನ್ಸ್ ಆಫ್ ದಿ ಸಾಲಿಡ್. ಸೊ ಕೆಮಿಕಲ್ ಅಡ್ಸಾರ್ಪ್ಷನ್ ಆಗಬೇಕಂದ್ರೆ ಆ ಸಾಲಿಡ್ ಮೇಲೆ ಫ್ರೀ ವೇಲೆನ್ಸ್ ಇರಬೇಕು. ಫ್ರೀ ವೇಲೆನ್ಸ್ ಇಲ್ಲ ಅಂದ್ರೆ ಅದು ಕೆಮಿಕಲ್ ಬಾಂಡಿಂಗ್ ಹೇಗೆ ಮಾಡುತ್ತೆ? ಸೊ ಫ್ರೀ ವೇಲೆನ್ಸ್ ಆಫ್ ದಿ ಸಾಲಿಡ್ ಕೂಡ ಇರಬೇಕು. ಸೊ ದಟ್ ಈಸ್ ದ ಫಸ್ಟ್ ಒನ್ and it is one second one. Next, nature of adsorbate ಯಾವ ತರ ಇರಬೇಕು? ಫಸ್ಟ್ ಏನು ಹೇಳಿದೆ? ಈಸಿಲಿ ಲಿಕ್ವಿಫಿಬಲ್ ಗ್ಯಾಸಸ್ ಇರಬೇಕು. ಈಸಿಲಿ ಲಿಕ್ವಿಫಿಬಲ್ ಗ್ಯಾಸಸ್ ಇದ್ರೆ ಕ್ರಿಟಿಕಲ್ ಟೆಂಪರೇಚರ್ ಏನಾಗಿರ್ಬೇಕು? ಟೆಂಪರೇಚರ್ ಹೈ ಆಗಿರಬೇಕು. ಹೈ ಆಗಿದ್ದು ಈಸಿಲಿ ಲಿಕ್ವಿಫೈಲ್ ಆಗುತ್ತೆ. ಯಾಕಾಗುತ್ತೆ? ಬಿಕಾಸ್ ಸ್ಟ್ರಾಂಗ್ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗುತ್ತೆ ಅದರಲ್ಲಿ. ಕ್ಲಿಯರಾ? So easily liquefiable gases, which are those easily liquefiable gases? Which have high critical temperature. And why it is having a more adsorption extent? Because they can make strong van der Waals force of attraction. Clear? Next, surface area of adsorbate. Surface area increase ಆದರೆ ಏನು? Adsorption increases. Adsorption increases both in case of physical and chemical absorption. Pressure apply ಮಾಡ್ತಾ ಇದ್ರು ಕೂಡ adsorption increase ಆಗುತ್ತೆ. Adsorption increases. Temperature. ಸೊ ಟೆಂಪರೇಚರ್ ಅಲ್ಲಿ ಏನಂದ್ರೆ, ಟೆಂಪರೇಚರ್ ಅಲ್ಲಿ 2 ಫ್ಯಾಕ್ಟರ್ಸ್ ಬರುತ್ತೆ. Physisorption is inversely proportional to temperature. Chemisorption directly proportional to temperature. Clear? Temperature increase. Next, this ಇದನ್ನ ಹೇಳಿಲ್ಲ ನಾನು ಅಲ್ವಾ? Activation energy of adsorbent. ಆಕ್ಟಿವೇಶನ್ ಎನರ್ಜಿ ಅಂತ ಹೇಳಿದ್ರೆ ನಿಮಗೆ ಆಕ್ಟಿವೇಶನ್ ಎನರ್ಜಿ ಎಲ್ಲಿ ಬೇಕಾಗಿತ್ತು ಅಂತ ಹೇಳಿದೆ? ಕೆಮಿಸಾರ್ಪ್ಷನ್ ಅಲ್ಲಿ ಆಕ್ಟಿವೇಶನ್ ಎನರ್ಜಿ ಬೇಕಾಗಿತ್ತು. ನೆಕ್ಸ್ಟ್ ಇನ್ನೊಂದು ಫಿಸಿಸಾರ್ಪ್ಷನ್ ಅಲ್ಲಿ ನಾನು ಹೇಗೆ ಆಕ್ಟಿವೇಟ್ ಮಾಡ್ಬೋದು, ಆಯ್ತಾ? ಹೌ ಟು ಆಕ್ಟಿವೇಟ್ ಅಡ್ಸಾರ್ಬೆಂಟ್. ಸೊ ಈ ಅಡ್ಸಾರ್ಬೆಂಟ್ ನಾನು ಹೇಗೆ ಆಕ್ಟಿವೇಟ್ ಮಾಡ್ಬೋದು? ಸೊ ಫಸ್ಟ್ ಏನಿದೆ ಅಂತ ಹೇಳಿದ್ರೆ, ಬೈ increasing temperature in case of chemisorption. Chemisorption ಆಯ್ತಾ? ಇನ್ಕ್ರೀಸಿಂಗ್ ಟೆಂಪರೇಚರ್ ಮಾಡಿದ್ರೆ ಆಕ್ಟಿವೇಶನ್ ಎನರ್ಜಿ ಅಚೀವ್ ಆಗುತ್ತೆ ಅಂತ ಅರ್ಥ, ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಒಂದು ಏನಂತ ಹೇಳಿದ್ರೆ, ಬೈ ಪ್ರೆಷರ್ನ ಅಪ್ಲೈ ಮಾಡಿ ಏನು ಮಾಡ್ತೀನಿ ನಾನು? ಅಬ್ಸಾರ್ಬ್ ಆಗಿರೋಂಥ ಮಾಲಿಕ್ಯೂಲ್ಸ್ನ ನಾನು ತೆಗಿತೀನಿ. ಸೊ ದಟ್ ಈಸ್ ಎನದರ್ ವೇ. ಸೊ ಏನು ಮಾಡ್ಬೋದು ನಾನು? ಐ ಕ್ಯಾನ್ heating the adsorbent ಏನಕ್ಕೆ? so that adsorbed molecule can be removed, creating space for desired adsorbate. ನನ್ಗೆ ಯಾವುದೋ ಅಡ್ಸಾರ್ಬೇಟ್ನ ನಾನು ಹಾಕಬೇಕು, ಬಟ್ ಅದೇನಾಗಿದೆ, ನಾನು ಚಾರ್ಕೋಲ್ ತಗೊಂಡೆ, ಯಾವುದೋ ಬಿ ಮಾಲಿಕ್ಯೂಲ್ ಎಕ್ಸ್ಟ್ರಾ ಅದ್ರ ಮೇಲೆ ಇದು ಬಿಟ್ಟಿದೆ. ಸೊ ನನ್ನ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಜಾಸ್ತಿ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ಬೇರೆ ಮಾಲಿಕ್ಯೂಲ್ ಆಗಿ ಅಡ್ಸಾರ್ಬ್ ಆಗಿದೆ. ಸೊ ನಾನೇನು ಮಾಡಬೇಕು? ಫಸ್ಟು ಎಲ್ಲ ಮಾಲಿಕ್ಯೂಲ್ಸ್ ಅದ್ರ ಮೇಲೆ ಏನು ಅಡ್ಸಾರ್ಬ್ ಆಗಿದೆನ ತೆಗೆದು ಬಿಡಬೇಕು, ವಿಚ್ ಇಸ್ ನಾಟ್ ಫಾರ್ ಅಸ್. ನನಗೆ ಯಾವ್ದು ಬೇಕಾಗಿರುತ್ತೆ ಅದನ್ನ ಆಮೇಲೆ ಹಾಕೋಕ್ಕೋಸ್ಕರ. ಕ್ಲಿಯರಾ? ನೆಕ್ಸ್ಟ್ ಇನ್ನೊಂದೇನು ಮಾಡ್ಬೋದು ಅಂತ ಹೇಳಿದ್ರೆ, ಫೈನ್ಲಿ dividing ದಿ ಅಡ್ಸಾರ್ಬೇಟ್. ಸೊ ಅಡ್ಸಾರ್ಬೇಟ್ನ ನಾನು ಫೈನ್ ಆಗಿ ಡಿವೈಡ್ ಮಾಡ್ತೀನಿ. ಸೊ ಇದೇನು ಮಾಡುತ್ತೆ? ಇನ್ಕ್ರೀಸ್ ಸರ್ಫೇಸ್ ಏರಿಯಾ. ಸೊ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡುತ್ತೆ. ದೇರ್ ಫೋರ್ ಅಡ್ಸಾರ್ಬಿಂಗ್ ಪವರ್ನ ಏನಾಗುತ್ತೆ? ಅಡ್ಸಾರ್ಪ್ಷನ್ ಪವರ್ ಇನ್ಕ್ರೀಸಸ್. ಕ್ಲಿಯರಾ? ಸೊ ಈ 3 ವೇಸ್ಗಳಿದಾವೆ. ಸೊ ನೆಕ್ಸ್ಟ್ ಕ್ವಶನ್ ಆನ್ಸರ್ ಮಾಡಿ. ಸೊ 2017 ಅಲ್ಲಿ ಕೇಳಿದ್ದಾರೆ ಇದನ್ನ.
ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಫೇವರಬಲ್ ಕಂಡೀಷನ್ ಫಾರ್ ಫಿಸಿಕಲ್ ಅಡ್ಸಾರ್ಪ್ಷನ್. ಸೊ ಫಿಸಿಕಲ್ ಅಡ್ಸಾರ್ಪ್ಷನ್ ಆಗ್ಲಿಕ್ಕೆ ಯಾವ ಫೇವರಬಲ್ ಕಂಡೀಷನ್ ಇಲ್ಲ ಅಂತ ಕೇಳಿದ್ದಾರೆ ಇದರಲ್ಲಿ. ಸೊ ಫಿಸಿಕಲ್ ಅಡ್ಸಾರ್ಪ್ಷನ್ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು ಏನು ಕೇಳಿದ್ದಾರೆ, ಪ್ರೆಷರ್, ಟೆಂಪರೇಚರ್ ಕೇಳಿದ್ದಾರೆ ಅಂಡ್ ಕ್ರಿಟಿಕಲ್ ಟೆಂಪರೇಚರ್ ಆಫ್ ಅಡ್ಸಾರ್ಬೇಟ್ ಬಗ್ಗೆ ಕೇಳಿದ್ದಾರೆ. ಆಯ್ತಾ. ಸೊ ಫಸ್ಟ್ ನಾನು ಹೇಳಿದೆ ಟೆಂಪರೇಚರ್ ಬಗ್ಗೆ. ಸೊ ಟೆಂಪರೇಚರ್ ಶುಡ್ ಬಿ ಲೋ ಇನ್ ಕೇಸ್ ಆಫ್ ಫಿಸಿಕಲ್ ಅಡ್ಸಾರ್ಪ್ಷನ್. ಅಂಡ್ ನೇಚರ್ ಆಫ್ ಅಡ್ಸಾರ್ಬೇಟ್ ಅಲ್ಲಿ ಏನು ಹೇಳಿದೆ, ಈಸಿಲಿ ಲಿಕ್ವಿಫಿಬಲ್ ಗ್ಯಾಸಸ್. ಈಸಿಲಿ ಲಿಕ್ವಿಫಿಬಲ್ ಗ್ಯಾಸಸ್ ಯಾವ್ದಿರುತ್ತೆ, ಯಾವ್ದ್ರದ್ದು ಹೈ ಕ್ರಿಟಿಕಲ್ ಟೆಂಪರೇಚರ್ ಇರುತ್ತೆ ಅದು. ಅಂಡ್ ಪ್ರೆಷರ್ ಇನ್ಕ್ರೀಸ್ ಮಾಡ್ತಾ ಇದ್ರೆ ಅಡ್ಸಾರ್ಪ್ಷನ್ ಇನ್ಕ್ರೀಸ್ ಆಗುತ್ತೆ ಬಿಕಾಸ್ ಆಫ್ ಲೀ ಚಾಟ್ರಲಿ ಪ್ರಿನ್ಸಿಪಲ್. ಯಾಕಂದ್ರೆ ವಾಲ್ಯೂಮ್ ಅಲ್ಲಿ ಏನಾಗ್ತಿದೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನ ಬ್ಯಾಲೆನ್ಸ್ ಔಟ್ ಮಾಡ್ಲಿಕ್ಕೆ ಏನಾಗುತ್ತೆ, ಅಡ್ಸಾರ್ಪ್ಷನ್ ಪ್ರೋಸೆಸ್ ಆಗುತ್ತೆ. ಸೊ ಅದ್ರಲ್ಲಿ ಯಾವ್ದಿರ್ಬೋದು ನಂಗೆ ಹೇಳಿ, ಹೈ ಟೆಂಪರೇಚರ್. ಫಿಸಿಸಾರ್ಪ್ಷನ್ ಹೈ ಟೆಂಪರೇಚರ್ ಇರುತ್ತೆ, ಲೋ ಟೆಂಪರೇಚರ್ ಇರುತ್ತೆ. ದಿಸ್ ಇಸ್ ರಾಂಗ್. ಹೈ ಪ್ರೆಷರ್ ಅಪ್ಲೈ ಮಾಡ್ಬೇಕಲ್ವಾ, ಎಸ್. ಹೈ ಕ್ರಿಟಿಕಲ್ ಟೆಂಪರೇಚರ್ ಇರಬೇಕಲ್ವಾ ಲಿಕ್ವಿಫಿಬಲ್ ಗ್ಯಾಸಸ್ದು, ರೈಸ್. ಲೋ ಟೆಂಪರೇಚರ್ ಇರಬೇಕು, ಎಸ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಫೇವರಬಲ್, ಯಾವ್ದು ಫೇವರಬಲ್ ಆಗಲ್ಲ ಇವಾಗ, ದಟ್ ಈಸ್ ಹೈ ಟೆಂಪರೇಚರ್. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಯೋರ್ ಎ. ನೆಕ್ಸ್ಟ್ ಕ್ವಶನ್, ಗಿವನ್ ಗ್ಯಾಸ್. ಸೊ ಗ್ಯಾಸಸ್ ಕೊಟ್ಟಿದ್ದಾರೆ, ದಟ್ ಈಸ್ ಹೈಡ್ರೋಜನ್, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್. ಅದ್ರದ್ದು ಕ್ರಿಟಿಕಲ್ ಟೆಂಪರೇಚರ್ ಕೊಟ್ಟಿದ್ದಾರೆ 33 ಕೆಲ್ವಿನ್, 190 ಕೆಲ್ವಿನ್, 304 ಕೆಲ್ವಿನ್, 630 ಕೆಲ್ವಿನ್. ಆಯ್ತಾ. ಏನು ಕೇಳಿದಾರಂದ್ರೆ, ಈ ಮೆನ್ಷನ್ ಎಬೋ ಡೇಟಾದನ್ನ ನೋಡಿಕೊಂಡು ನೀವು ಐಡೆಂಟಿಫೈ ಮಾಡ್ರಿ ಯಾವುದು ಲೀಸ್ಟ್ ಅಬ್ಸಾರ್ಪ್ಷನ್ ಆಗುತ್ತೆ, ಯಾವ್ದ್ರದ್ದು ಎಲ್ಲರಿಗಿಂತ ಕಡಿಮೆ ಅಬ್ಸಾರ್ಪ್ಷನ್ ಆಗುತ್ತೆ ಆನ್ ಚಾರ್ಕೋಲ್. ಸೊ ಯಾವ್ದು ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ, ಯಾವ್ದ್ರದ್ದು ಯಾವ್ದು ಲಿಕ್ವಿಫಿಬಲ್ ಗ್ಯಾಸಸ್ ಇರುತ್ತೆ. ಲಿಕ್ವಿಫಿಬಲ್ ಗ್ಯಾಸಸ್ ಯಾವ್ದಿರುತ್ತೆ, ಯಾವ್ದ್ರದ್ದು ಹೈ ಕ್ರಿಟಿಕಲ್ ಟೆಂಪರೇಚರ್ ಇರುತ್ತೆ. ಆ್ಯಂಡ್ ಯಾವ್ದ್ರದ್ದು ಲೋ ಕ್ರಿಟಿಕಲ್ ಟೆಂಪರೇಚರ್ ಇರುತ್ತೆ, ಅದು ಈಸಿಲಿ ಅಬ್ಸಾರ್ಬ್ ಆಗಲ್ಲ. ಸೊ ಇದಕ್ಕೆ ಆನ್ಸರ್ ನೀವೇ ಮಾಡಬೇಕು. ಸೊ ಇಟ್ ಇಸ್ ಯೋರ್ ಹೋಮ್ ವರ್ಕ್, ವೆರಿ ಈಸಿ. ನೋಡಿದ ತಕ್ಷಣ ನೋಡಿ ಆನ್ಸರ್ ಮಾಡ್ಬೋದು. ಯಾರು ಇದನ್ನ ಓದಿರಲ್ಲ ಅವ್ರು ಅನ್ಕೋತಾರೆ ಏನೋ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅನ್ಕೊಂತಾರೆ. ಬಟ್ ಸರ್ಫೇಸ್ ಕೆಮಿಸ್ಟ್ರಿ ಓದಿರೋರು ಪಟ್ ಅನ್ನಂಗೆ ಆನ್ಸರ್ ಮಾಡ್ತಾರೆ. ಇಟ್ ಇಸ್ ಆಸ್ಕ್ಡ್ ಇನ್ JEE 2019. ಅಡ್ಸಾರ್ಪ್ಷನ್ ಐಸೋಥರ್ಮ್ಸ್ನ ನೋಡ್ತಾ ಹೋಗೋಣ. ಸೊ ಈ ಅಡ್ಸಾರ್ಪ್ಷನ್ ಐಸೋಥರ್ಮ್ಗಿಂತ ಮುಂಚೆ ನಾನು ಇವಾಗ ಹೇಳ್ತೀನಿ ನಿಮಗೆ. ನೋಡಿ, ಅಡ್ಸಾರ್ಪ್ಷನ್ಸ್ದು ಕರ್ವ್ಸ್. ಅಡ್ಸಾರ್ಪ್ಷನ್ ಕರ್ವ್ ಅಲ್ಲಿ 3 ಟೈಪ್ಸ್ ನೋಡ್ತೀರಾ ನೀವು. ಆಯ್ತಾ. ಸೊ ದ ಫಸ್ಟ್ ಒನ್ ಈಸ್ ಐಸೋಥರ್ಮ್, ನೆಕ್ಸ್ಟ್ ಇಸ್ ಐಸೋಬಾರ್, ನೆಕ್ಸ್ಟ್ ಇಸ್ ಐಸೋಸ್ಟರ್. ಆಯ್ತಾ. ಐಸೋಥರ್ಮ್ ಅಂದ್ರೆ ನಿಮ್ದು ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್, ಟೆಂಪರೇಚರ್ ಕಾನ್ಸ್ಟೆಂಟ್. ಐಸೋಬಾರ್ ಅಂದ್ರೆ ಪ್ರೆಷರ್ ಕಾನ್ಸ್ಟೆಂಟ್, ಪ್ರೆಷರ್ ಕಾನ್ಸ್ಟೆಂಟ್. ಐಸೋಸ್ಟರ್ ಅಂತ ಹೇಳಿದ್ರೆ ದಟ್ ಈಸ್ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್, ಅಡ್ಸಾರ್ಪ್ಷನ್ ಕಾನ್ಸ್ಟೆಂಟ್. ಸೊ ಇದು ಕಾನ್ಸ್ಟೆಂಟ್ ಆಗಿದೆ, ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್. ಕ್ಲಿಯರಾ. ಸೊ ಯಾವ್ದ್ರ ಮಧ್ಯೆ ಇರ್ಬೋದು ಇದು ಹಂಗಾರೆ. ಸೊ ಇಟ್ ಈಸ್ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ವರ್ಸಸ್ ಪ್ರೆಷರ್ ಇದೆ. ಆಯ್ತಾ. ಇದ್ರ ಬಗ್ಗೆ ಮಾತಾಡಿದಾಗ ನೀವೇನು ಮಾತಾಡ್ತೀರಾ, ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ದಟ್ ಈಸ್ m/x ವರ್ಸಸ್ ಪ್ರೆಷರ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಇದ್ರ ಬಗ್ಗೆ ಮಾತಾಡಿದಾಗ ನೀವೇನು ಮಾತಾಡ್ತೀರಾ, ಪ್ರೆಷರ್ ವರ್ಸಸ್ ಟೆಂಪರೇಚರ್ ಇರುತ್ತೆ ಅಷ್ಟೇ. ಕ್ಲಿಯರ್. ಆ್ಯಂಡ್ ನೆಕ್ಸ್ಟ್ ಇದ್ರಿಗೆ ಬಂದಾಗ ನಿಮಗೆ ಇಲ್ಲ ಕನ್ಸೆಪ್ಟ್ ಇದನ್ನು ಹೇಳ್ತೀನಿ. ಸೊ ದಿಸ್ ಇಸ್ ರಿಲೇಟೆಡ್ ಟು ಫಿಸಿಸಾರ್ಪ್ಷನಿಗೆ ಇದು ರಿಲೇಟೆಡ್. ಫಿಸಿಸಾರ್ಪ್ಷನ್ ಇದನ್ನ ಯೂಸ್ ಮಾಡ್ತೀವಿ. ಆಯ್ತಾ. ದಿಸ್ ಇಸ್ ರಿಲೇಟೆಡ್ ಟು ಕೆಮಿಸಾರ್ಪ್ಷನ್. ಇದು ಕೆಮಿಸಾರ್ಪ್ಷನ್ಗೆ ರಿಲೇಟ್ ಆಗುತ್ತೆ. ಇದು ಆಲ್ ಎಲ್ಲದಕ್ಕೂ ರಿಲೇಟ್ ಆಗಿರುತ್ತೆ. ಓಕೆನಾ. ಮೇನ್ಲಿ ಕೆಮಿಸಾರ್ಪ್ಷನ್ ಅದು ಕೂಡ. ಬಟ್ ಸಿ ಫಿಸಿಸಾರ್ಪ್ಷನ್ ಆ್ಯಂಡ್ ಕೆಮಿಸಾರ್ಪ್ಷನ್. ಸೊ ಇದರಲ್ಲಿ ಕೆಮಿಸಾರ್ಪ್ಷನ್ಗೆ ಒಂದು ಕರ್ವ್ ತಗೊಂತೀವಿ. ಐಸೋಬಾರ, ಓಹ್ ಸಾರಿ, ಪ್ರೆಷರ್ ಕಾನ್ಸ್ಟೆಂಟ್ ರೈಟ್. x/m ಎಸ್, x/m ವರ್ಸಸ್ ಟೆಂಪರೇಚರ್ ಬರುತ್ತೆ. ಇದರಲ್ಲಿ 2 ಬರುತ್ತೆ. ಐ ಮೇಡ್ ಅ ಬ್ಲಂಡರ್, ಸಾರಿ. ಇದರಲ್ಲಿ 2 ನೋಡ್ತೀರಾ. ಆಯ್ತಾ. ಸೊ ಒಂದು ನಿಮ್ಮದು ಫ್ರೆಡ್ಲಿಕ್, ನೆಕ್ಸ್ಟ್ ಈಸ್ ಲ್ಯಾಂಗಮೇರ್. ಇದರಲ್ಲಿ 2 ನೋಡ್ತೀರಾ. ಒನ್ ಈಸ್ ಫಾರ್ ಫಿಸಿಸಾರ್ಪ್ಷನ್
and one is for chemisorption. ಇದು ಎಲ್ಲದಕ್ಕೂ ಒಂದೇ ಕರ್ವ್ ಈ ಕಡೆ ಇರೋದು ಆಯ್ತಾ. ಸೊ ಲ್ಯಾಂಗಮಿರ್ ಅಡ್ಸಾರ್ಪ್ಷನ್ ಅಲ್ಲಿ ನೀವೇನೇನು ನೋಡ್ತೀರಾ ಅಂದ್ರೆ ಹೇಳಿದ್ರೆ ಎಕ್ಸ್ ಡಿವೈಡೆಡ್ ಬೈ ಎಮ್ ವರ್ಸಸ್ ಪಿ ನೋಡ್ತೀರಾ ಆ್ಯಂಡ್ ಲಾಗ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಮ್ ವರ್ಸಸ್ 1/p ನೋಡ್ತೀರಾ ಆಯ್ತಾ. ಅದೇ ಲ್ಯಾಂಗಮಿರ್ ನೋಡಿದ್ರೆ ಎಮ್ ಎಕ್ಸ್ ಡಿ ವರ್ಸಸ್ ಪಿ ನೋಡ್ತೀರಾ. ಕ್ಲಿಯರಾ? ಎಮ್ ಎಕ್ಸ್ ವರ್ಸಸ್ 1/p ನೋಡ್ತೀರಾ, ಇದರಲ್ಲಿ ಲಾಗ್ ಪಿ. ಓಕೆನಾ? ಲಾಗ್ ಪಿ ನೋಡ್ತೀರಾ. ಎಸ್, ಕ್ಲಿಯರ್. ಸೊ ನೆಕ್ಸ್ಟ್ ಇಲ್ಲಿ ಫಿಸಿಸಾರ್ಪ್ಷನ್, ಕೆಮಿಸಾರ್ಪ್ಷನ್. ಇದ್ರದ್ದು ಕರ್ವ್ ಹೇಳ್ಬಿಡ್ತೀನಿ, ಇದ್ರ ಕರ್ವ್ ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ಫಿಸಿಸಾರ್ಪ್ಷನ್ ಅಲ್ಲಿ ಏನಾಗುತ್ತಂದ್ರೆ ಎಕ್ಸ್ ಡಿವೈಡೆಡ್ ಬೈ ಎಮ್ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ವರ್ಸಸ್ ಟೈಮ್ ನೀವು ತಗೊಂಡ್ರೆ ಎಕ್ಸ್ ಅಂತ ಹೇಳಿದ್ರೆ ದಿಸ್ ಈಸ್ ಮಾಸ್ ಆಫ್ ಅಡ್ಸಾರ್ಬೇಟ್ ಎಷ್ಟಿದೆ ಅಂತ ಹೇಳಿದ್ರೆ ಮೇಲೆ ಬಂದಿರೋ ಗ್ಯಾಸ್ ಎಷ್ಟಿದೆ. ಎಮ್ ಈಸ್ ಮಾಸ್ ಆಫ್ ಅಡ್ಸಾರ್ಬೆಂಟ್. ಸೊ ಅಡ್ಸಾರ್ಬೆಂಟ್ ಮಾಸ್ ಎಷ್ಟಿದೆ ಇದ್ರ ಮೇಲೆ ಆಯ್ತಾ. ಇದು ತಗೊಂಡಾಗ ಕರ್ವ್ ಏನಾಗುತ್ತೆ ಅಂತ ಹೇಳಿದ್ರೆ ಫಿಸಿಸಾರ್ಪ್ಷನ್, ಕೆಮಿಸಾರ್ಪ್ಷನ್. ಸೊ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಫಿಸಿಸಾರ್ಪ್ಷನ್ ಏನಾಯ್ತು, ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಕಡಿಮೆ ಆಯ್ತಲ್ವಾ, ಲೈಕ್ ದಿಸ್. ಸೊ ದಿಸ್ ಇಸ್ ಎಕ್ಸ್ ಡಿವೈಡೆಡ್ ಬೈ ಎಮ್, ದಿಸ್ ಇಸ್ ಟೆಂಪರೇಚರ್. ಆ್ಯಂಡ್ ಇಲ್ಲಿ ಕೆಮಿಸಾರ್ಪ್ಷನ್ ಅಲ್ಲಿ ನಾನು ಏನು ಹೇಳಿದೆ ಅವತ್ತು, ಅವಾಗಲೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಟು ದ ಸಮ್ ಎಕ್ಸ್ಟೆಂಟ್ ಅಷ್ಟೇ, ರೈಟ್. ಸೊ ಈ ಥರ ಬರುತ್ತೆ ಟು ಸಮ್ ಎಕ್ಸ್ಟೆಂಟ್, ಅದಕ್ಕೋಸ್ಕರ. ಕ್ಲಿಯರ್? ನೆಕ್ಸ್ಟ್ ಪ್ರೆಷರ್ ವರ್ಸಸ್ ಟೆಂಪರೇಚರ್. ಅಗೇನ್ ಇದು ಕಾನ್ಸ್ಟೆಂಟ್ ಆಗಿರೋದು. ಪ್ರೆಷರ್ ವರ್ಸಸ್ ಟೆಂಪರೇಚರ್ ಏನು ಗ್ರಾಫ್ ಇರೋದು, ಸ್ಟ್ರೈಟ್ ಲೈನ್. ಓಕೆನಾ? ಕ್ಲಿಯರ್ ಎವ್ರಿವನ್? ಸೊ ನಾವು ಫ್ರೆಡ್ರಾಲಿಕ್ ಆ್ಯಂಡ್ ಲ್ಯಾಂಗಮಿರ್ ಅಡ್ಸಾರ್ಪ್ಷನ್ಗೆ ಬರೋಣ. ಸೊ ಫಸ್ಟ್ ಫ್ರೆಡ್ರಾಲಿಕ್ ಅಬ್ಸಾರ್ಪ್ಷನ್ ಐಸೋಥರ್ಮ್. ಸೊ ಫ್ರೆಡ್ರಾಲಿಕ್ ಅಬ್ಸಾರ್ಪ್ಷನ್ ಐಸೋಥರ್ಮ್ ಅಂತ ಹೇಳಿದ್ರೆ ಎಕ್ಸ್ ಡಿವೈಡೆಡ್ ಬೈ ಎಮ್ ವರ್ಸಸ್ ಪಿ ಬಗ್ಗೆ ಮಾತಾಡ್ತಿದ್ದೆ, ರೈಟ್. ಪ್ರೆಷರ್ ಬಗ್ಗೆ ರಿಲೇಟೆಡ್. ಸೊ ಫಸ್ಟ್ ಇದ್ರದ್ದು ಈಕ್ವೇಶನ್ ನೋಡೋಣ. ಸೊ ಇವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಹಿ ಸೇಸ್ ದಟ್ ನಿಂದು ಎಕ್ಸ್ ಡಿವೈಡೆಡ್ ಬೈ ಎಮ್ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಏನಿದೆ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ. ಓಕೆ, ಸೊ ಇದ್ರಲ್ಲಿ ಬರೆದು ಬಿಡ್ತೀನಿ ನಾನು. ದಟ್ ಈಸ್ ಎಕ್ಸ್ ಡಿವೈಡೆಡ್ ಬೈ ಎಮ್ ಇಸ್ ಈಕ್ವಲ್ ಟು ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್. ಸೊ ಅಡ್ಸಾರ್ಪ್ಷನ್ ಎಷ್ಟು ಎಕ್ಸ್ಟೆಂಟಲ್ ಆಗಿದೆ ಅದ್ರ ಬಗ್ಗೆ ಮಾತಾಡುತ್ತೆ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ ಆಗಿದೆ ಅಂತ ಹೇಳಿ ಪಿ ಟು ದ ಪವರ್ ಆಫ್ ಎಕ್ಸ್ ಅಂತ ಅನ್ಕೊಳ್ಳಿ, ಇದಕ್ಕೆ ರಿಲೇಟೆಡ್ ಆಗಿದೆ. ಆ್ಯಂಡ್ ಎಕ್ಸ್ ಡಿವೈಡೆಡ್ ಬೈ ಎಮ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತಗೊಂಡ್ರೆ ಕೆ ಪಿ ಎಕ್ಸ್ ಬಂತು. ಕ್ಲಿಯರಾ? ಆ್ಯಂಡ್ ಇವಾಗ ಈ ಎಕ್ಸ್ ಮೇಲೆ ರಿಲೇಟ್ ಆಗಿ ಒಂದು 3 ಕಂಡೀಷನ್ ಕೊಡ್ತಾರೆ. ಫಸ್ಟ್, ಸೆಕೆಂಡ್, ಥರ್ಡ್. ಫಸ್ಟ್ ಕಂಡೀಷನ್ ಅಂದರೆ ಲೋ ಪ್ರೆಷರ್. ಸೆಕೆಂಡ್ ಒಂದು ಏನಂದ್ರೆ ಮಾಡರೇಟ್ ಪ್ರೆಷರ್ ಮಧ್ಯದಲ್ಲಿರತಕ್ಕಂಥ ಪ್ರೆಷರು. ನೆಕ್ಸ್ಟ್ ಏನು ಹೇಳ್ತಂದ್ರೆ ಹೈ ಪ್ರೆಷರ್ ತುಂಬಾ ಜಾಸ್ತಿ ಇದೆ, ಅವಾಗ ಏನಾಗುತ್ತೆ. ಸೊ ಈ ಈಕ್ವೇಶನ್ ಇಂದ ಲೋ ಪ್ರೆಷರ್ ಅಲ್ಲಿ ಅವನೇನು ಹೇಳ್ತಂದ್ರೆ ಈ ಎಕ್ಸ್ ವ್ಯಾಲ್ಯೂ ನಿಮ್ದು ಏನಾಗಿರುತ್ತೆ 1 ಈಕ್ವಲ್ ಆಗಿರುತ್ತೆ. ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು 1. ಆ್ಯಂಡ್ ಅದೇ ನೀನು ಹೈ ಪ್ರೆಷರ್ ಮಾಡರೇಟ್ ಪ್ರೆಷರ್ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 1/n. ಎನ್ ಅಂದರೆ ಯಾವುದೇ ಒಂದು ರಿಯಲ್ ನಂಬರ್ ಆಗಿರ್ಬೋದು ಆಯಿತಾ. 1/n ಈಕ್ವಲ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಹೈ ಪ್ರೆಷರಿಗೆ ತಗೊಂಡಾಗ ಎಕ್ಸ್ ವಿಲ್ ಬಿ ಈಕ್ವಲ್ ಟು 0. ಸೊ ಈ ಥರ ಆದಾಗ ನಿಂದು ಏನಾಗುತ್ತೆ ಹೇಳಿ ನನಗೆ ಇದಕ್ಕೆ ಇಕ್ವೇಶನು. ಸೊ ಎಕ್ಸ್ ಡಿವೈಡೆಡ್ ಬೈ ಎಮ್ ಇಸ್ ಈಕ್ವಲ್ ಟು ಕೆ ಇಂಟು ಪಿ ಆಯಿತಾ, ಪಿ ಟು ದ ಪವರ್ ಆಫ್ 1. ಇದೇನಾಯಿತು ಎಕ್ಸ್ ಡಿವೈಡೆಡ್ ಬೈ ಎಮ್ ಇಸ್ ಈಕ್ವಲ್ ಟು ಕೆ ಇಂಟು ಪಿ ಟು ದ ಪವರ್ ಆಫ್ 1 ಡಿವೈಡ್ ಬೈ ಎನ್ ಆಯಿತಾ. ಸೊ ದಿಸ್ ಏನಾಯಿತು is equal to k to the power of 0. So that is constant. So it will be constant. So curve idea ಬರ್ತಿದ್ಯಾ. ಸೊ ಕರ್ವ್ ಐಡಿಯಾ ಏನಾಗ್ತಿದೆ, ಫಸ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಆಮೇಲೆ ಸ್ವಲ್ಪ ಪಿ ಟು ದ ಪವರ್ ಆಫ್ 1/n ಬಂದಿದೆ ಅಂತ ಇನ್ಕ್ರೀಸ್ ಆಗ ಒಂದು ಕ್ವಾಂಟಿಟಿ ಕಡಿಮೆ ಆಗುತ್ತೆ ಆ್ಯಂಡ್ ದೆನ್ ಇಟ್ ಸಡನ್ಲಿ ಬಿಕಮ್ ಕಾನ್ಸ್ಟೆಂಟ್. ಸೊ ಈ 3 ಕಂಡೀಷನ್ ಅರ್ಥ ಆದಮೇಲೆ ಈ ಗ್ರಾಫ್ ಇವಾಗ ಅರ್ಥ ಆಗುತ್ತೆ ನೋಡಿ. ಸೊ ಈ ಕಡೆ ಗ್ರಾಫ್ನ ಮಾತ್ರ ನೋಡ್ತಾ ಹೋಗಿ. ಸೊ ಈ ಕಡೆ ಗ್ರಾಫಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಫಸ್ಟ್ ಜಸ್ಟ್ 1 ಗ್ರಾಫ್ನ ಕನ್ಸಿಡರ್ ಮಾಡಿ. ಸೊ ಈ ಗ್ರಾಫ್ನ ಕನ್ಸಿಡರ್ ಮಾಡ್ರಿ ಇಲ್ಲಿಂದ ಇಲ್ಲಿವರೆಗೂ ಆ್ಯಂಡ್ ದೆನ್ ಇಲ್ಲಿಂದ ಇಲ್ಲಿವರೆಗೂ. ಕ್ಲಿಯರಾ? ಸೊ ದಿಸ್ ಈಸ್ ಸಮಥಿಂಗ್ ಇಲ್ಲಿಂದ ಇಲ್ಲಿವರೆಗೂ ತೊಗೊಳ್ಳಿ. ಓಕೆನಾ? ಸೊ ಇದೇನೇದು ಕೆ ಪಿ ಟು ದ ಪವರ್ ಆಫ್ 1. ಇದೇನಾಗಿತ್ತು ಕೆ ಪಿ 1/n. ಈ ಕಾನ್ಸ್ಟೆಂಟ್ ಏನೋ ಕೆ ಪಿ ನಾಟ್. ಅರ್ಥ ಆಯ್ತಾ? ಈ ಪಾರ್ಟ್ ಅರ್ಥ ಆಯ್ತಾ? ಸೊ ದಿಸ್ ಇಸ್ ಯೋರ್ ಲೋ ಪ್ರೆಷರ್, ದಿಸ್ ಇಸ್ ಯೋರ್
moderate pressure and ಇಲ್ಲಿ high pressure. So low pressure, moderate pressure and high pressure. ಈಗ ನೋಡಿ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ದಿಸ್ ಓನ್ಲಿ. ಸೊ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ? ಸೊ ನೋಡಿ 273 ಕೆಲ್ವಿನ್ ಅಲ್ಲಿ 1 ತಗೊಂಡ್ರು, 244 ಅಲ್ಲಿ 1 ತಗೊಂಡ್ರು, 195 ಅಲ್ಲಿ 1 ತಗೊಂಡ್ರು. ಆಸ್ ಇಟ್ ಈಸ್ ರಿಲೇಟೆಡ್ ಟು ಕೆಮಿಸಾರ್ಪ್ಷನ್ ಏನು ಹೇಳಿದೆ? ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಕಡಿಮೆ ಆಗುತ್ತೆ, ರೈಟ್? ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಕಡಿಮೆ ಆಗಿರೋದ್ರಿಂದ ನಿಂದು ಲೋ ಟೆಂಪರೇಚರ್ ಅಲ್ಲಿ ಏನಾಯ್ತು? ಅಡ್ಸಾರ್ಪ್ಷನ್ ಕರ್ವ್ ಮೇಲ್ ಬಂತು. ಸೊ ದಿಸ್ ಈಸ್ ಲೋ ಟೆಂಪರೇಚರ್. ಸೊ ಟೆಂಪರೇಚರ್ದು ಕರ್ವ್ ಯಾವ ತರ ಆಗ್ತಿರತ್ತೆ? ಸೊ ಟೆಂಪರೇಚರ್ ಇನ್ಕ್ರೀಸಿಂಗ್ ಆರ್ಡರ್, ಆಯ್ತಾ? ಈ ತರ ಕರ್ವ್ ಈ ಕಡೆ ಬರ್ತಿರುತ್ತೆ, ಕ್ಲಿಯರ್? ಸೊ ಈ ಕರ್ವ್ ನ ನೋಡ್ತಾ ಹೋಗೋಣ. ಸೊ ಈ ಕರ್ವ್ ತರಲಿಕ್ಕೆ ಐ ವಿಲ್ ರೈಟ್ ಹಿಯರ್ ಓನ್ಲಿ. ಸೊ ನಮ್ದು ಏನ್ ಸಿಕ್ಕಿತ್ತು? ಸೊ ದಟ್ ಈಸ್ ಯುವರ್ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್, ರೈಟ್? ಎಕ್ಸ್ ಡಿವೈಡೆಡ್ ಬೈ ಎಮ್ ಇಸ್ ಈಕ್ವಲ್ ಟು KP to the power of 1/n. ಯಾಕಂದ್ರೆ ಮೇಜರ್ ಪಾರ್ಟ್ ಇದೇ ಇರೋದು, ಆಯ್ತಾ? ಸೊ ಇದಕ್ಕೆ ನಾನು ಏನು ಮಾಡ್ತೀನಿ? ಲಾಗ್ ಅಪ್ಲೈ ಮಾಡ್ತೀನಿ. ಸೊ ಲ್ಯಾನ್ ಅಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ, ಸಾರಿ. ಓಕೆ, ಸೊ ಲ್ಯಾನ್ ಆರ್ ಲಾಗ್ ಅಪ್ಲೈ ಮಾಡ್ತೀನಿ. ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಮ್, ಆಯ್ತಾ? ಸೊ ಇದೇನಾಯ್ತು? ಸೊ ಇದು ಮಲ್ಟಿಪ್ಲಿಕೇಶನ್ ಆಗಿರೋದ್ರಿಂದ ಲಾಗ್ ಕೆ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಲಾಗ್ ಪಿ, ಆಯ್ತಾ? ಕಾನ್ಸ್ಟೆಂಟ್ ಆಗಿರೋದ್ರಿಂದ, ಆಯ್ತಾ? ಸೊ ಈಗ ನೋಡಿ ಈ ಈಕ್ವೇಶನ್ ರಿಸೆಂಬಲ್ ಮಾಡ್ಸಕ್ ಹೋಗಿ y is equal to mx plus c. y is equal to this is m, this is x and c. ಕ್ಲಿಯರ್? ಸೊ m ಅಂದ್ರೆ ಏನು? ಸ್ಲೋಪ್. ಸೊ ಸ್ಲೋಪ್ ಏನಾಗಿರ್ಬೇಕು? 1/n ಆಗಿರ್ಬೇಕು. 1/n ಆಗಿದೆಯಾ? ಓಕೆ. ಅಂಡ್ ಎಕ್ಸ್ ಆಕ್ಸಿಸ್ ಏನಾಗಬೇಕು? ಲಾಗ್ ಪಿ ಆಗಿರ್ಬೇಕು. ಲಾಗ್ ಪಿ ಆಗಿದೆಯಾ? y ಆಕ್ಸಿಸ್ ಏನಾಗಿರ್ಬೇಕು? ಲಾಗ್ ಎಕ್ಸ್ ಡಿವೈಡ್ ಬೈ ಎಮ್. ಲಾಗ್ ಎಕ್ಸ್ ಡಿವೈಡ್ ಬೈ ಎಮ್ ಆಗಿದೆಯಾ? ಅಂಡ್ ನಿಮ್ದು ಇಂಟರ್ಸೆಪ್ಟ್ ಏನಾಗಿರ್ಬೇಕು? ದಿಸ್ ಇಸ್ ಯರ್ ಇಂಟರ್ಸೆಪ್ಟ್ ಲಾಗ್ ಕೆ. Clear? So this one, okay. So next one, wait. Langmuir adsorption. Langmuir adsorption ಅಲ್ಲಿ ಏನಿಲ್ಲ, Langmuir adsorption ಇವ್ರ ಯಂತ್ರ ಬಗ್ಗೆ ಮಾತಾಡ್ತಾರಂತ ಹೇಳಿದ್ರೆ m divided by x direct 1 divided by p. ಈ ಗ್ರಾಫ್ನ ಅವರು ಕೊಡ್ತಾರೆ. ಸೊ ಇವ್ರ ಅಕಾರ್ಡಿಂಗ್ ಏನಿತ್ತಂತ ಹೇಳಿದ್ರೆ ಇಕ್ವೇಶನ್ ಫಸ್ಟ್ ಇಂದ ನೋಡ್ತಾ ಹೋಗೋಣ. ಸೊ ಫಸ್ಟ್ ಇಕ್ವೇಶನ್ ದೇ ಸೇ ಎಕ್ಸ್ ಡಿವೈಡೆಡ್ ಬೈ ಎಮ್ ಇಸ್ ಈಕ್ವಲ್ ಟು ನಿಮ್ದು ಎ ಪಿ 1 ಪ್ಲಸ್ ಬಿ ಪಿ. ಈ ತರ ಕೊಟ್ಟಿದ್ರು ಫಾರ್ ಗ್ಯಾಸಸ್. ಇದೇನು? ಫಾರ್ ಗ್ಯಾಸಸ್. ಅದೇ ಫಾರ್ ಸೊಲ್ಯೂಷನ್ಸ್ ಇವ್ರು ಏನ್ ಕೊಡ್ತಾರೆ ಅಂದ್ರೆ ಎಕ್ಸ್ ಡಿವೈಡೆಡ್ ಬೈ ಎಮ್ ಇಸ್ ಈಕ್ವಲ್ ಟು ಎ ಸಿ 1 ಪ್ಲಸ್ ಬಿ ಸಿ. ಸೊ for solution, clear? For gases and for solution ಬೇರೆ ಬೇರೆದು ಕೊಡ್ತಾರೆ. ಸೊ ಇದನ್ನ ಏನು ಮಾಡ್ತಾರೆ ಅಂದ್ರೆ ಅವ್ರು ರೆಸಿಪ್ರೋಕಲ್ ತಗೊಂತಾರೆ ಒಂದಿಗೆ. ಸೊ ಲೆಟ್ಸ್ ಸೇ ಟೇಕ್ ಫಾರ್ ದಿಸ್ ಒನ್. ಸೊ ಎಮ್ ಎಕ್ಸ್ ಮಾಡೋಣ. ಸೊ ಎಮ್ ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? 1 ಪ್ಲಸ್ ಬಿ ಪಿ ಎ ಪಿ ಆಗುತ್ತೆ. ಸೊ ಇದನ್ನ ಹೆಂಗೆ ಬರಿಬೋದು ನಾನು? 1 ಡಿವೈಡೆಡ್ ಬೈ ಎ ಪಿ ಪ್ಲಸ್ ಬಿ ಪಿ ಡಿವೈಡೆಡ್ ಬೈ ಎ ಪಿ. ಕ್ಯಾನ್ಸಲ್. ಸೊ ಏನಾಯ್ತು? 1 ಡಿವೈಡೆಡ್ ಬೈ ಎ ಪಿ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಆಯ್ತಾ? ವಿಚ್ ಇಸ್ ಈಕ್ವಲ್ ಟು ವಾಟ್? ಎಮ್ ಡಿವೈಡೆಡ್ ಬೈ ಎಕ್ಸ್. ಈ ಈಕ್ವೇಶನ್ ನ ಈಕ್ವೇಟ್ ಮಾಡ್ಬೇಕಾದ್ರ ಜೊತೆ y ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಅಗೇನ್. ಸೊ y ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಮಾಡೋಣ. ಸೊ y ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ. ಸೊ ಎಮ್ ಏನಾಯ್ತು? ಸ್ಲೋಪ್ 1 ಡಿವೈಡೆಡ್ ಬೈ ಎ ಆಯ್ತಾ? ಸೊ ದಿಸ್ ಇಸ್ ಆಲ್ಸೋ ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಬಂತು ನನಗೊಂದು. ಸೊ ದಿಸ್ ಇಸ್ ಯೋರ್ m divided by x, this is 1 divided by p and y intercept ಇದೆ ಅಲ್ವಾ? So let me take the y intercept. So this one, okay na? So slope ಏನಾಯ್ತು? Slope will be equal to 1 divided by a. Y intercept b divided by a. Clear? This is a Langmuir adsorption isotherm and ಇದು ನಿಮಗೆ chemisorption ಗೋಸ್ಕರ ಇಂಪಾರ್ಟೆಂಟ್ ಇದು. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಇದು ನಿಮ್ದು JEE 2019 ಅಲ್ಲಿ ಕೇಳಿರೋಂಥ ಕ್ವಶನ್ ನೋಡಿ. ಎ ಗ್ಯಾಸ್ ಅಂಡರ್ಗೋಸ್ ಫಿಸಿಕಲ್ ಅಡ್ಸಾರ್ಪ್ಷನ್. ಸೊ ಗ್ಯಾಸ್ ಏನಾಗ್ತಿದೆ? ಫಿಸಿಕಲ್ ಅಡ್ಸಾರ್ಪ್ಷನ್ ಆಗ್ತಿದೆ ಆ ಗ್ಯಾಸ್ ಒಳಗಡೆ ಆನ್ ಅ ಸರ್ಫೇಸ್. ಒಂದು ಸರ್ಫೇಸ್ ಮೇಲೆ ಫಿಸಿಕಲ್ ಅಡ್ಸಾರ್ಪ್ಷನ್ ಆಗ್ತಿದೆ ಅಂಡ್ ಫಾಲೋಸ್ ದ ಫ್ರೆಡ್ರಾಲಿಕ್ ಐಸೋಥರ್ಮ್. ಸೊ ಫ್ರೆಡ್ಲಿಕ್ ಐಸೋಥರ್ಮ್ ಅದು ಫಾಲೋ ಮಾಡ್ತಿದೆ. ಫಿಸಿಸಾರ್ಪ್ಷನ್ ಹೇಳಿದೆ, ಫ್ರೆಡ್ಲಿಕ್ ಐಸೋಥರ್ಮ್ ಫಾಲೋ ಮಾಡೋದು. ಅಂಡ್ ಇದು ಏನ್ ಕೊಡ್ತಿದೆ? ಐಸೋಥರ್ಮ್ ಈಕ್ವೇಶನ್ ಏನ್ ಕೊಡ್ತಿದೆ ಅಂತ ಹೇಳಿದ್ರೆ x divided by m is equal to k p to the power of 0.5.
ಆಯ್ತಾ. ಸೊ ಅಡ್ಸಾರ್ಪ್ಷನ್ ಆಫ್ ಗ್ಯಾಸ್ ಇನ್ಕ್ರೀಸಸ್ ವಿತ್, ಸೊ ಈಗ ಹೇಳಬೇಕು ಅಡ್ಸಾರ್ಪ್ಷನ್ ಆಫ್ ಗ್ಯಾಸು ಹೇಗೆ ಇನ್ಕ್ರೀಸ್ ಆಗುತ್ತೆ, ಪ್ರೆಷರ್ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಅಡ್ಸಾರ್ಪ್ಷನ್ ಆಫ್ ಗ್ಯಾಸ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ, ಆ್ಯಂಡ್ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಅಡ್ಸಾರ್ಪ್ಷನ್ ಗ್ಯಾಸ್ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ. ಸೊ ಫಸ್ಟ್ ಕಂಡೀಷನ್ ನೋಡೋಣ. ಸೊ ಯಾವುದೇ ಒಂದು ಫೆಡ್ರಾಲಿಕ್ ತಗೊಂಡಾಗ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಇದ್ರೆ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಡಿಕ್ರೀಸ್ ಆಗೇ ಆಗುತ್ತೆ. ಸೊ ಇಲ್ಲಿ ಎಲ್ಲೆಲ್ಲಿ ಇನ್ಕ್ರೀಸ್ ಇನ್ ಟೆಂಪರೇಚರ್ ಕೊಟ್ಟಿದ್ದಾರೆ ಅದನ್ನು ತೆಗೆದುಬಿಡ್ರಿ. ಇನ್ಕ್ರೀಸ್ ಇನ್ ಟೆಂಪರೇಚರ್ ಕೊಟ್ಟಿದ್ದಾರೆ, ರಾಂಗ್. ಇನ್ಕ್ರೀಸ್ ಇನ್ ಟೆಂಪರೇಚರ್ ಕೊಟ್ಟಿದ್ದಾರೆ, ರಾಂಗ್. ಈಗ ಇವೆರಡರಲ್ಲಿ ಆನ್ಸರ್ ಇದೆ, ರೈಟ್. ಸೊ ಇವೆರಡರಲ್ಲಿ ಆನ್ಸರ್ ಬಂದ್ಬಿಟ್ಟು ಫಸ್ಟ್ ನಾವೇನು ನೋಡೋಣ, ನಮ್ಮದು ಪ್ರೆಷರ್ದು ಅದ್ರಲ್ಲಿ ನೋಡೋಣ. ಸೊ ಮೂರು ಕಂಡೀಷನ್ ಕೊಟ್ಟಿದ್ರು, ರೈಟ್. ಸೊ ಮೂರು ಕಂಡೀಷನ್ ಫೆಡ್ರಾಲಿಕ್ ಅವ್ರು ಏನು ಕೊಟ್ಟಿದ್ರು, ಎಕ್ಸ್ ಡಿವೈಡೆಡ್ ಬೈ ಎಮ್ ಇಸ್ ಈಕ್ವಲ್ ಟು ಕೆ ಪಿ ಟು ದ ಪವರ್ ಆಫ್ 1, ಎಕ್ಸ್ ಡಿವೈಡೆಡ್ ಬೈ ಎಮ್ ಇಸ್ ಈಕ್ವಲ್ ಟು ಕೆ ಪಿ ಟು ದ ಪವರ್ ಆಫ್ 1 ಡಿವೈಡೆಡ್ ಬೈ ಎನ್ is equal to k p to the power of 0. p to the power of 0 ರಿಲೇಟ್ ಆಗತ್ತಾ, ಇದು ಹೋಗಲ್ಲ. p to the power of 1 ಇದೆಯಾ, ಇಲ್ಲ. ಸೊ ರಿಲೇಟೆಡ್ ಯಾವ್ದಾಗಿದೆ, ಇದೆ. ಸೊ ಈ ಟರ್ಮಲ್ಲಿ ಏನಾಗ್ತಿತ್ತು, ಆಸ್ ಪ್ರೆಷರ್ ಇನ್ಕ್ರೀಸಸ್ ನಿಮ್ದು ಏನಾಗ್ತಿತ್ತು, ಅಡ್ಸಾರ್ಪ್ಷನ್ ಐಸೋಥರ್ಮ್ ಇದು ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಆಲ್ಸೋ ಇನ್ಕ್ರೀಸಸ್. ಸೊ ಇನ್ಕ್ರೀಸ್ ಇನ್ ಪಿ ಆ್ಯಂಡ್ ಡಿಕ್ರೀಸ್ ಇನ್ ಟಿ. ಕ್ಲಿಯರ್, ಆಪ್ಷನ್ 2 ವಾಸ್ ರೈಟ್. ನೆಕ್ಸ್ಟ್ ಇದು ನೋಡಿ. ಸೊ ಇದು ಕೂಡ JEE ಕೇಳಿರತಕ್ಕಂಥದ್ದು. ಅಡ್ಸಾರ್ಪ್ಷನ್ ಆಫ್ ಗ್ಯಾಸ್ ಫಾಲೋಸ್ ಅಗೇನ್ ಫೆಡ್ರಾಲಿಕ್ ಐಸೋಥರ್ಮ್ನ ಫಾಲೋ ಮಾಡ್ತಿದೆ. ಎಕ್ಸ್ ಇಸ್ ದ ಮಾಸ್ ಆಫ್ ದಿ ಗ್ಯಾಸ್ ಅಡ್ಸಾರ್ಬ್, ಅವಾಗಲೇ ಹೇಳ್ದಲ್ವ ಅಡ್ಸಾರ್ಬ್ಡ್ ಮಾಸು, ಆ್ಯಂಡ್ ಎಮ್ ಇಸ್ ದ ಮಾಸ್ ಆಫ್ ದಿ ಅಡ್ಸಾರ್ಬೆಂಟ್, ಇದನ್ನು ಕೂಡ ಹೇಳಿದ್ದೀನಿ. ದ ಪ್ಲಾಟ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಮ್ ವರ್ಸಸ್ ಲಾಗ್ ಪಿ ಶೋನ್ ಇನ್ ದ ಗ್ರಾಫ್. ಸೊ ಈ ಒಂದು ನಿಮಗೆ ಕೊಟ್ಬಿಟ್ಟಿದ್ದಾರೆ ಈಕ್ವೇಶನ್. ಸೊ ಫಸ್ಟ್ ನಾವು ಇದು ಈಕ್ವೇಶನ್ ತರಿಸೋಣ. ಸೊ ದಟ್ ಈಸ್ ಎಕ್ಸ್ ಡಿವೈಡೆಡ್ ಬೈ ಎಮ್ ಏನಾಗಿತ್ತು, ಕೆ ಇಂಟು ಪಿ ಟು ದ ಪವರ್ ಆಫ್ 1 ಡಿವೈಡೆಡ್ ಬೈ ಎನ್ ಆಗಿತ್ತು. ಸೊ log x divided by m is equal to log k plus 1 divided by n log p na. So y is equal to c plus mx. So log p ಅಂತೂ ಕೊಟ್ಟಿದ್ದಾರೆ, ಇದು ಬೇಕಾಗಿಲ್ಲ. ನಮಗೆ ಕೇಳಿರೋದೇನೋ ಪ್ರಪೋರ್ಷನಲ್ ಟು. ಸೊ ಇದರದ ಬಗ್ಗೆ ಕೇಳಿದ್ದಾರೆ. 1 divided by n ಏನಾಗಿದೆ ಇಲ್ಲಿ, ಇಟ್ ಈಸ್ ಸ್ಲೋಪ್. ಸೊ 1 ಡಿವೈಡ್ ಬೈ ಎನ್ ಸ್ಲೋಪ್ ಆಗಿದ್ರೆ ಇಲ್ಲಿ ನಿಮಗೆ ಕರ್ವ್ ಕೊಟ್ಟಿದ್ದಾರೆ. ಇವ್ರೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಡಿಸ್ಟೆನ್ಸ್ ಏನಾಗಿದೆ, ಸೊ ದಿಸ್ ಈಸ್ ಯೋರ್ ಡೆಲ್ಟಾ ವೈ, ಆ್ಯಂಡ್ ಈ ಡಿಸ್ಟೆನ್ಸ್ ಏನಾಗಿದೆ, ದಟ್ ಈಸ್ ಡೆಲ್ಟಾ ಎಕ್ಸ್. ಏನು ಕೊಟ್ಟಿದ್ದಾರೆ ನಿಮಗೆ ವ್ಯಾಲ್ಯೂ. ಸೊ ವೈ ಇಸ್ ಈಕ್ವಲ್ ಟು ದ ಸ್ಲೋಪ್ ಈಸ್ ಈಕ್ವಲ್ ಟು ಎಮ್ ಈಸ್ ಈಕ್ವಲ್ ಟು ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸಾ. ಏನಾಗಿತ್ತು ಎಮ್ ಸ್ಲೋಪ್, ಈಸ್ 2 ಡಿವೈಡೆಡ್ ಬೈ 3ನಾ. ಸೊ ಇಲ್ಲಿ ಏನಾಗುತ್ತೆ, 1 ಡಿವೈಡೆಡ್ ಬೈ ಎನ್ ವಿಲ್ ಬಿ ಈಕ್ವಲ್ ಟು 2 ಡಿವೈಡೆಡ್ ಬೈ 3. ಎಲ್ಲಿದೆ 2 ಡಿವೈಡ್ ಬೈ 3, ಫಸ್ಟ್ ಒನ್. ಆಪ್ಷನ್ 1 ವಾಸ್ ಕರೆಕ್ಟ್. ಈಸಿ ಇದೆ ಅಲ್ವಾ ಫುಲ್. ನೆಕ್ಸ್ಟ್ ಅಡ್ಸಾರ್ಪ್ಷನ್ ಫ್ರಮ್ ಸೊಲ್ಯೂಷನ್ ಫೇಸ್. ಸೊ ಸೊಲ್ಯೂಷನ್ ಫೇಸಲ್ಲಿ ಅಡ್ಸಾರ್ಪ್ಷನ್ ಹೇಗಾಗುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಮಿಥಿಲಿನ್ ಬ್ಲೂ ತೊಗೊಳೋಣ. ಸೊ ನಾನು ಒಂದು ಸೊಲ್ಯೂಷನ್ ತೊಗೊಂಡಿದ್ದೆ, ಅಲ್ಲಿ ಮಿಥಿಲಿನ್ ಬ್ಲೂ ಹಾಕಿದೆ ಆ್ಯಂಡ್ ಅದರಲ್ಲಿ ಚಾರ್ಕೋಲ್ ಹಾಕಿಟ್ಬಿಟ್ಟೆ. ಆಮೇಲೆ ಏನಾಯಿತು, ಮಿಥಿಲಿನ್ ಬ್ಲೂ ಇದ್ದಿದ್ದು ಎಲ್ಲ ಅಡ್ಸಾರ್ಬ್ ಆಗ್ಬಿಡ್ತು ಆ ಚಾರ್ಕೋಲ್ ಮೇಲೆ, ಆ್ಯಂಡ್ ಸೊಲ್ಯೂಷನ್ ಟರ್ನ್ ಆಯಿತು ಕಲರ್ಲೆಸ್ಸಿಗೆ. ಸೊ ಕಾನ್ಸಂಟ್ರೇಷನ್ ಆಫ್ ಮಿಥಿಲಿನ್ ಬ್ಲೂ ಆ ಸೊಲ್ಯೂಷನ್ ಒಳಗಡೆ ಕಡಿಮೆ ಆಯಿತಾ. ಸೊ ಇದೇ ನಿಮ್ಮದು ಹೇಳೋದು ಸೊಲ್ಯೂಷನ್ ಅಡ್ಸಾರ್ಪ್ಷನ್ ಅಂತ. ಏನಿದೆ, ಸಾಲಿಡ್ಸ್ ಕ್ಯಾನ್ ಅಡ್ಸಾರ್ಬ್ ಸಾಲ್ಯೂಟ್ಸ್ ಫ್ರಮ್ ಸೊಲ್ಯೂಷನ್. ಸೊ ಸಾಲ್ಯೂಟ್ಸ್ನ ಅಡ್ಸಾರ್ಬ್ ಮಾಡ್ಬೋದು ಈ ಸಾಲಿಡ್ಸು. ಸೊ ಈಗ ಎಕ್ಸಾಂಪಲ್ ಅಂತ ಹೇಳಿದ್ರೆ ಒಂದು ಅಸಿಟಿಕ್ ಆಸಿಡ್ ಸೊಲ್ಯೂಷನ್ ತಗೊಂಡಿದ್ದೀನಿ, ಅದರ ಒಳಗಡೆ ನಾನೇನೋ ಚಾರ್ಕೋಲ್ ಹಾಕ್ತೆ. ಆ ಚಾರ್ಕೋಲ್ ಏನು ಮಾಡ್ತು, ಅಸಿಟಿಕ್ ಆಸಿಡ್ನ ಫಸ್ಟು ಎಲ್ಲ ಹೇಳ್ಕೊಂಡು ಅಡ್ಸಾರ್ಬ್ ಮಾಡ್ಕೊಂಬಿಡ್ತು. ಸೊ ಅಡ್ಸಾರ್ಬ್ ಆ ಸಾಲ್ಯೂಟ್ ಪಾರ್ಟಿಕಲ್ ಏನಿತ್ತು ಅದು ಅಡ್ಸಾರ್ಬ್ ಆಗಿದ್ಮೇಲೆ ಆ ಒಂದು ಚಾರ್ಕೋಲ್ ಮೇಲೆ ಸೊಲ್ಯೂಷನ್ ಒಳಗಡೆ ಎಷ್ಟು ಸಾಲ್ಯೂಟ್ ಪಾರ್ಟಿಕಲ್ ಉಳಿತು, ಫುಲ್ ಕಡಿಮೆ ಉಳಿತಲ್ವಾ. ಸೊ ಕಾನ್ಸಂಟ್ರೇಷನ್ ಡಿಕ್ರೀಸಸ್, ಇದಷ್ಟೇ ಮಾತಾಡೋದು. ಅಬ್ಸರ್ವೇಷನ್ ಏನು, ದ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಡಿಕ್ರೀಸಸ್ ವಿತ್ ಅನ್ ಇನ್ಕ್ರೀಸ್ ಇನ್ ಟೆಂಪರೇಚರ್. Again, extent ಏನಾಗುತ್ತೆ, ಜಾಸ್ತಿ ಆಗುತ್ತೆ because it is a chemisorption. Example, extent of adsorption increase with increase in surface area. Chemisorption the properties. Extent of adsorption depends on the concentration of solid in the solution. This is important. So concentration ಅಂದರೆ ಎಷ್ಟು ನೀನು ಅಲ್ಲಿ ಸಾಲ್ಯೂಟ್ ಹಾಕಿರ್ತೀರಾ ಅಷ್ಟು ನಿನ್ನ ಎಕ್ಸ್ಟೆಂಟ್ ಇದೆ. ಸೊ ಸಾಲ್ಯೂಟ್ ಏನ್ಕೊಳ್ಳಿ, ಒಂದು 2-3 ಸಾಲ್ಯೂಟ್ ಪಾರ್ಟಿಕಲ್ಸ್ ಇರೋಷ್ಟೇ ಸಾಲ್ಯೂಟ್ ಹಾಕಿದ್ರಿ ಅಂತ ಹೇಳಿದ್ರೆ 2-3 ಪಾರ್ಟಿಕಲ್ಸ್ ಬಂದಾಗತ್ತಲ್ಲಿ ಅಡ್ಸಾರ್ಬು. ಜಾಸ್ತಿ ಹಾಕಿದ್ರೆ ಜಾಸ್ತಿ ಆಗುತ್ತೆ, ಆಯ್ತಾ. ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಡಿಪೆಂಡ್ ಆನ್ ನೇಚರ್ ಆಫ್ ದಿ ಅಡ್ಸಾರ್ಬೆಂಟ್. ಸೊ ನೇಚರ್, ಅಡ್ಸಾರ್ಬೆಂಟ್ ನೇಚರ್ ಏನಿದೆ, ಅಡ್ಸಾರ್ಬೆಂಟ್ ನೇಚರ್ ಏನಿದೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಅಪ್ಲಿಕೇಶನ್. ಸೊ ಇದು ಅಡ್ಸಾರ್ಪ್ಷನ್ ಕಾನ್ಸೆಪ್ಟ್ದು ಲಾಸ್ಟ್ ಫೈನಲ್, ಆಯ್ತಾ. ಅಪ್ಲಿಕೇಶನ್ಸಿಗೆ ಬರೋಣ. ಪ್ರೊಡಕ್ಷನ್ ಆಫ್ ಹೈ ವ್ಯಾಕ್ಯೂಮ್. ಸೊ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದೆ, ನಾನು ಫಸ್ಟ್ ಎಕ್ಸಾಂಪಲಲ್ಲೇ ಹೇಳಿದೆ ನಾನಲ್ಲಿ. ಸೊ ಏನು ಮಾಡಿದೆ, ನಾನಲ್ಲಿ ಚಾರ್ಕೋಲ್ ಹಾಕಿದೆ, ಗ್ಯಾಸ್ ಹಾಕ್ತೆ. ಸೊ ಗ್ಯಾಸ್ ಏನಾಯ್ತು, ಎಲ್ಲ ಆ ಚಾರ್ಕೋಲ್ ಮೇಲೆ ಅಡ್ಸಾರ್ಬ್ ಆಯಿತು, ಪ್ರೆಷರ್ ಡಿಕ್ರೀಸ್ ಆಯಿತು, ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತಾ ಅಲ್ಲಿ.
ಅದಕ್ಕೋಸ್ಕರ ನಾನು ವ್ಯಾಕ್ಯೂಮ್ ಕ್ರಿಯೇಷನ್ ಅಲ್ಲಿ ನಾನು ಇದನ್ನು ಯೂಸ್ ಮಾಡ್ಬೋದಾ. ನೆಕ್ಸ್ಟ್ ಗ್ಯಾಸ್ ಮಾಸ್ಕ್, ಅದು ಫಸ್ಟ್ ಎಕ್ಸಾಂಪಲೇ ನಾನು ಹೇಳಿದೆ. ಗ್ಯಾಸ್ ಮಾಸ್ಕ್ ಅಲ್ಲಿ ಏನಾಗುತ್ತೆ, ಮುಂದೆಗಡೆ ಒಂದು ಲೇಯರ್ ಇರುತ್ತೆ, ಆ ಲೇಯರ್ ಮೇಲೆ ಏನಾಗುತ್ತೆ ನಿಮ್ದು ಸಾಲ್ಯೂಟ್ ಪಾರ್ಟಿಕಲ್ಸ್ ಅಬ್ಸಾರ್ಬ್ ಆಗಿ ಕುತ್ಕೊಂಡ್ಬಿಡುತ್ತೆ. ಸೊ ದಟ್ ಈಸ್ gas mask, a device usually which consists of activated charcoal or mixture of adsorbent, ಆಯ್ತಾ, is usually used for breathing in coal mines to absorb poisonous gases. ಕ್ಲಿಯರ್. ಕಂಟ್ರೋಲ್ ಆಫ್ ಹ್ಯೂಮಿಡಿಟಿ, ಸೊ ಹ್ಯೂಮಿಡಿಟಿನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈಗ ಸಿಲಿಕಾ ಜೆಲ್ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಈ ಸಿಲಿಕಾ ಜೆಲ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನೀನು ಯಾವಾಗ ಒಂದು ಸ್ಪೇಸಲ್ಲಿ ಇಟ್ಬಿಟ್ಟಿದ್ಯಾ, ಓಕೆನಾ, ಸೊ ಈ ಸ್ಪೇಸಲ್ಲಿ ಇಟ್ಟಿದ್ರೆ ಈ ಒಂದು ಏರಿಯಾದಲ್ಲಿ ನಂದು ಎಷ್ಟು ವಾಟರ್ ಎವಾಪರೇಟೆಡ್ ವೇಪರ್ಸ್ ಆಫ್ ವಾಟರ್ ಇದೆಯಲ್ವಾ, ಅದೆಲ್ಲ ಬಂದು ಅಬ್ಸಾರ್ಬ್ ಆಗ್ಬಿಡುತ್ತೆ ಅದ್ರ ಮೇಲೆ. ಸೊ ದಿಸ್ ಇಸ್ ಸಿಲಿಕಾ ಜೆಲ್. ಸೊ ಏನು ಮಾಡುತ್ತೆ, ಹ್ಯೂಮಿಡಿಟಿನ ಕಡಿಮೆ ಮಾಡ್ತು ಇಲ್ಲಿ ಇರತಕ್ಕಂಥದ್ದು. ಸೊ ಸಿಲಿಕಾ ಆ್ಯಂಡ್ ಅಲ್ಯೂಮಿನಿಯಂ ಜೆಲ್ಸ್ ಆರ್ ಯೂಸ್ಡ್ ಟು ಅಬ್ಸಾರ್ಬ್ ಫಾರ್ ರಿಮೂವಿಂಗ್ ದ ಮಾಯಿಶ್ಚರ್ ಆ್ಯಂಡ್ ಕಂಟ್ರೋಲಿಂಗ್ ಹ್ಯೂಮಿಡಿಟಿ. ನೆಕ್ಸ್ಟ್ ಇಸ್ ರಿಮೂವಲ್ ಆಫ್ ಕಲರಿಂಗ್ ಮ್ಯಾಟರ್ ಫ್ರಮ್ ಸೊಲ್ಯೂಷನ್. ಸೊ ಇದು ನಾನು ಶುಗರ್ ಕೂಡ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಆ್ಯಂಡ್ ಮಿಥಿಲಿನ್ ಬ್ಲೂ ಕೂಡ ಇದಕ್ಕೆ ಎಕ್ಸಾಂಪಲ್. ನೆಕ್ಸ್ಟ್ ಹೆಟೆರೋಜಿನಿಯಸ್ ಕ್ಯಾಟಲಿಸಿಸ್. ಸೊ ಈ ಅಬ್ಸಾರ್ಪ್ಷನ್ ಏನಾಗ್ತಿದೆ, ಹೆಟೆರೋಜಿನಿಯಸ್ ಕ್ಯಾಟಲಿಸಿಸ್ ಅಲ್ಲಿ ಯೂಸ್ ಆಗುತ್ತೆ. ಹೇಗೆ ಯೂಸ್ ಆಗುತ್ತೆ ಅಂತ ಇವಾಗಲೇ ಫುಲ್ ಹೇಳೋದಿಲ್ಲ, ಇದನ್ನು ಮುಂದೆ ಬರ್ತಾ ಕೆಟಲಿಸಿಸ್ ಅಲ್ಲಿ ನೀವು ಓದ್ತಾ ಹೋಗ್ತೀರಾ. ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಿಮ್ದು ಒಂದು ಅಡ್ಸಾರ್ಬೇಟ್ ಇರುತ್ತೆ ಆ್ಯಂಡ್ ಅದ್ರ ಮೇಲೆ ಒಂದು ಅಡ್ಸಾರ್ಬೆಂಟ್ ನೀವು ಹಾಕ್ತೀರಾ, ರೈಟ್. ಸೊ ಇವು ಮಧ್ಯದಲ್ಲಿ ಏನಾಗಿರುತ್ತೆ ಅಂದರೆ, ಒಂದು ಫಿಸಿಕಲ್ ಅಡ್ಸಾರ್ಪ್ಷನ್ ಅಥವಾ ಕೆಮಿಕಲ್ ಅಡ್ಸಾರ್ಪ್ಷನ್ ಇಂದ ಯೂಶಲಿ ಕೆಮಿಕಲ್ ಅಡ್ಸಾರ್ಪ್ಷನ್ ಆಗುತ್ತೆ. ಸೊ ಈ ಕೆಮಿಕಲ್ ಅಡ್ಸಾರ್ಪ್ಷನ್ ಇಂದ ಏನಾಗುತ್ತೆ, ಇದರಲ್ಲಿ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಈ ಬಾಂಡ್ ಫಾರ್ಮೇಷನ್ ಆಯಿತು, ಫಸ್ಟ್ ಈ ಥರ ಸರ್ಫೇಸ್ ಇತ್ತು, ಸಿಂಪಲ್ ಆಗಿ ಹೇಳ್ತೀನಿ, ಸರ್ಫೇಸ್ ಇತ್ತು ಆಯ್ತಾ. ಸೊ ಈ ಥರ ಸರ್ಫೇಸ್ ಮೇಲೆ ಏನಾಯಿತು ಅಂದರೆ, ಇದು ಮಾಲಿಕ್ಯೂಲ್ ಎ ಆ್ಯಂಡ್ ಇನ್ನೊಂದು ಮಾಲಿಕ್ಯೂಲ್ ಬಂದ್ಬಿಟ್ಟು ಈ ಥರ ಅಡ್ಸಾರ್ಬ್ ಆಯಿತು, ಬೇರೆ ಬೇರೆ ಮಾಲಿಕ್ಯೂಲ್. ಸೊ ಬೇರೆ ಬೇರೆ ಮಾಲಿಕ್ಯೂಲ್ ಬಂದು ಅಡ್ಸಾರ್ಬ್ ಆದಮೇಲೆ ಏನಾಗುತ್ತೆ ಅಂದರೆ, ಇದು ಮಧ್ಯದಲ್ಲಿ ಏನಾಗುತ್ತೆ, ಅಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಹಿಯರ್ ಇದು ಕೆಮಿಕಲ್ ಬಾಂಡ್ ಕ್ರಿಯೇಟ್ ಆಗುತ್ತೆ, ಹೊಸದು ಕೆಮಿಕಲ್ ಬಾಂಡ್, ನ್ಯೂ ಕೆಮಿಕಲ್ ಬಾಂಡ್ ಕ್ರಿಯೇಟ್ ಆಗುತ್ತೆ ಆಯ್ತಾ. ಈ ಬಾಂಡ್ ಕ್ರಿಯೇಟ್ ಆದಮೇಲೆ ಇದೇನಾಗುತ್ತೆ, ಅದರಿಂದ ಪಾಸ್ವರ್ಡ್ ಅವಾಗ ಏನಾಗುತ್ತೆ, ಇದು ಕಟ್ ಆಗುತ್ತೆ ಅವಾಗ. ಸೊ ದೆನ್ ನಿಮ್ದು ಹೊಸ ಪ್ರಾಡಕ್ಟ್ ಬರುತ್ತೆ. ಸೊ ಕೆಟಾಲಿಸಿಸ್ ಆಗಿ ಆಕ್ಟ್ ಮಾಡ್ತಿದ್ಯಾ. ಸೊ ದಿಸ್ ಅಡ್ಸಾರ್ಬೇಟ್ ಈಸ್ ಆಕ್ಟಿಂಗ್ ಆಸ್ ಅ ಕೆಟಾಲಿಸಿಸ್ ಹಿಯರ್. ಸೊ ಹೆಟಿರೋಜಿನಿಯಸ್ ಅಲ್ಲಿ ನೀವೇನು ಮಾಡಬೇಕು ಅಂದರೆ, ದಿಸ್ ಅಡ್ಸಾರ್ಬೇಟ್, ಇದನ್ನ ನೆನ್ಪಿಟ್ಕೊಳ್ಳಿ, ಅಡ್ಸಾರ್ಬೆಂಟ್ ಆಕ್ಟ್ ಆಸ್ ಕೆಟಲಿಸ್ಟ್. ಸೊ ಕೆಟಲಿಸ್ಟ್ ಯಾವಾಗಲೂ ಅಡ್ಸಾರ್ಬೆಂಟ್ ಆಕ್ಟ್ ಮಾಡುತ್ತೆ, ನಾಟ್ ಅಡ್ಸಾರ್ಬೇಟ್. ಸಪರೇಷನ್ ಆಫ್ ಇನರ್ಟ್ ಗ್ಯಾಸಸ್. ಸೊ ಇನರ್ಟ್ ಗ್ಯಾಸಸ್ ಅಂದರೆ ನೋಡಿ, ಒಂದು ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ, ಸ್ಪೆಸಿಫಿಸಿಟಿ ಇರುತ್ತೆ. ಸೊ ಕೆಮಿಕಲ್ ಅಡ್ಸಾರ್ಪ್ಷನ್ ತೊಗೊಂಡ್ರೆ ಸ್ಪೆಸಿಫಿಸಿಟಿ ಇರುತ್ತೆ, ಅದು ಒಂದು ಗ್ಯಾಸ್ನ ಮಾತ್ರ ಅಡ್ಸಾರ್ಬ್ ಮಾಡುತ್ತೆ, ಇನ್ನೊಂದು ಮಾಡೋದಿಲ್ಲ. ಸೊ ಸ್ಪೆಸಿಫಿಸಿಟಿಯಿಂದ ನೀನೇನು ಮಾಡ್ಬೋದು, ಇನರ್ಟ್ ಗ್ಯಾಸ್ನ ಆರಾಮಾಗಿ ಅಡ್ಸಾರ್ಬ್ ಮಾಡ್ಬೋದು. ಡ್ಯೂ ಟು ದ ಡಿಫರೆನ್ಸ್ ಇನ್ ಡಿಗ್ರಿ ಆಫ್ ಅಡ್ಸಾರ್ಪ್ಷನ್ ಆಫ್ ಗ್ಯಾಸಸ್ ಬೈ ಚಾರ್ಕೋಲ್, ಮಿಕ್ಸ್ಚರ್ ಆಫ್ ನೋಬಲ್ ಗ್ಯಾಸ್ ಕ್ಯಾನ್ ಬಿ ಸಪರೇಟೆಡ್ ಬೈ ಅಡ್ಸಾರ್ಪ್ಷನ್ ಆನ್ ಕೋಕೋನಟ್ ಚಾರ್ಕೋಲ್ ಅಟ್ ಡಿಫರೆಂಟ್ ಟೆಂಪರೇಚರ್. ಸೊ ದಿಸ್ ಇಸ್ ಎನದರ್. ಸೊ ಫಿಸಿಕಲ್ ಅಡ್ಸಾರ್ಪ್ಷನ್ ಮೇಲ್ಗಡೆ ಹೇಳ್ತಿರೋದವರು ಬೇರೆ ಬೇರೆ ಟೆಂಪರೇಚರಲ್ಲಿ ಬೇರೆ ಬೇರೆ ಗ್ಯಾಸ್ ಅಡ್ಸಾರ್ಬ್ ಆಗುತ್ತೆ. ಸೊ ದಟ್ ಈಸ್ ಯು ಕ್ಯಾನ್ ಸೇ ಕ್ರಿಟಿಕಲ್ ಟೆಂಪರೇಚರ್ ಇಟ್ಕೊಂಡು ಈಸಿಲಿ ಲಿಕ್ವಿಬಲ್ ಆಯ್ತಾ. ಸೊ ಇದ್ರ ಮೇಲೆ ಡಿಪೆಂಡ್ ಆಗಿ ಒಂದು ಗ್ಯಾಸು ಅಟ್ ಎ ಟೈಮ್ ಒಂದು ಟೆಂಪರೇಚರಲ್ಲಿ ಅಡ್ಸಾರ್ಬ್ ಆದರೆ ಇನ್ನೊಂದು ಗ್ಯಾಸ್ ಬೇರೆ ಟೆಂಪರೇಚರಲ್ಲಿ ಅಡ್ಸಾರ್ಬ್ ಆಗುತ್ತೆ. ಸೊ ಈ ಇನರ್ಟ್ ಗ್ಯಾಸ್ನ ಸಪ್ರೇಟ್ ಏನು ಮಾಡ್ತೀರಾ ನೀವು, ಬೇರೆ ಬೇರೆ ಟೆಂಪರೇಚರಲ್ಲಿ ಏನು ಮಾಡ್ತೀರಾ, ಅಡ್ಸಾರ್ಬ್ ಆಗಲಿಕ್ಕೆ ಬಿಡ್ತೀರಾ, ಓಕೆನಾ. ಸೊ ಒಂದು ಟೆಂಪರೇಚರಲ್ಲಿ ಅನ್ಕೊಂಡು ನಿಮ್ದು ಹೀಲಿಯಂ ಆಯ್ತಾ, ನೆಕ್ಸ್ಟ್ ಟೆಂಪರೇಚರಲ್ಲಿ ಆರ್ಗಾನ್ ಆಗುತ್ತೆ, ನೆಕ್ಸ್ಟ್ ಟೆಂಪರೇಚರ್ ಕ್ರಿಪ್ಟಾನ್ ಆಗುತ್ತೆ, ಈ ಥರ. ನೆಕ್ಸ್ಟ್ ಇನ್ ಕ್ಯೂರಿಂಗ್ ಡಿಸೀಸ್. ಸೊ ಡಿಸೀಸಸ್ನ ಕ್ಯೂರ್ ಮಾಡೋದಕ್ಕೋಸ್ಕರ ಅಂದರೆ ನಿಮ್ಮದು ಜರ್ಮ್ ಹ್ಯಾಂಡ್ ವಾಷಸ್ಗಳು ಎಷ್ಟೊಂದು ಇರುತ್ತಲ್ವ. ಸೊ ಈ ಹ್ಯಾಂಡ್ ವಾಷಸ್ನ ನೀವು ತೊಗೊಂಡಾಗ ಇದನ್ನು ನೀವು ವಾಶ್ ಮಾಡಿದಾಗ ನಿಮ್ಮ ಮೇಲಿರೋ ಜರ್ಮ್ ಎಲ್ಲ ಬಂದ್ಬಿಡುತ್ತೆ. ಹೇಗೆ ಬಂತು, ಅಡ್ಸಾರ್ಪ್ಷನ್ ಆಯಿತು. ಈ ಹ್ಯಾಂಡ್ ವಾಶಲ್ಲಿ ಇರೋಂಥ ಮಾಲಿಕ್ಯೂಲ್ಸ್ ಏನಾಯಿತು, ಅದೇನಾಯ್ತು, ಆ ಒಂದು ನಿಮ್ಮದು ಜರ್ಮ್ಸ್ ಇತ್ತಲ್ಲ, ಜರ್ಮ್ಸ್ ಜೊತೆ ಏನು ಮಾಡಿತು, ಬಾಂಡ್ ಕ್ರಿಯೇಟ್ ಮಾಡಿ ಇದನ್ನು ತೆಗಿತು ಅಲ್ಲಿಂದ, ಅಡ್ಸಾರ್ಪ್ಷನ್ ಆಗಿ, ಕೆಮಿಕಲ್ ಬಾಂಡ್ ಫಾರ್ಮೇಷನ್ ಆಗಿ. ಕ್ಲಿಯರಾ. ಸೊ ನೆಕ್ಸ್ಟ್ ಫ್ರಾತ್ ಫ್ಲೋಟೇಷನ್ ಪ್ರೋಸೆಸ್. ಸೊ ಫ್ರಾತ್ ಫ್ಲೋಟೇಷನ್ ಪ್ರೋಸೆಸ್ ಒಂದು ಏನಂದ್ರೆ ಎಕ್ಸ್ಟ್ರಾಕ್ಷನ್ ಪ್ರೋಸೆಸ್ ಆಗಿದೆ ಫಾರ್ ಸಲ್ಫೈಡ್ ಓರ್ ಆಯ್ತಾ. ಸಲ್ಫೈಡ್ ಓರ್ನ ನೀವು ಮಾಡಕ್ಕೆ ಕಾನ್ಸಂಟ್ರೇಟ್ ಮಾಡೋದಕ್ಕೋಸ್ಕರ ಇದನ್ನು ಮಾಡ್ತೀರಾ, ಫ್ರಾತ್ ಫ್ಲೋಟೇಷನ್ ಮೆಥಡ್. ಇದನ್ನೇ ಮೆಟಲರ್ಜಿ ಚಾಪ್ಟರ್ ಬರ್ತಾ ಬರ್ತಾ ಓದ್ತೀರಾ, ಬಟ್ ಜಸ್ಟ್ ನೇಮ್ನ ಗ್ಯಾಪ್ನಾಗ ಇಟ್ಕೊಳ್ಳಿ ಆಯ್ತಾ. ಸಪರೇಟಿಂಗ್ ಇಟ್ ಫ್ರಮ್ ಸಿಲಿಕಾ ಆ್ಯಂಡ್ ಅದರ್ ಅರ್ತಿ ಮ್ಯಾಟರ್ ಬೈ ದಿಸ್ ಮೆಥಡ್ ಯೂಸಿಂಗ್ ಪೈನ್ ಆಯಿಲ್ ಆ್ಯಂಡ್ ಫ್ರಾತಿಂಗ್ ಏಜೆಂಟ್. ಸೊ ಇದನ್ನು ಯೂಸ್ ಮಾಡ್ಕೊಂಡು ನೀವೇನು ಮಾಡ್ತೀರಾ, ಅಲ್ಲಿ ಸಪರೇಟ್ ಮಾಡ್ತೀರಾ ಆ್ಯಂಡ್ ದಿಸ್ ಅಗೇನ್ ಆ್ಯಕ್ಟ್ ಆಸ್ ಅ ಅಡ್ಸಾರ್ಪ್ಷನ್ ಪ್ರೋಸೆಸ್ ಆಯ್ತಾ. ನೆಕ್ಸ್ಟ್ ಅಡ್ಸಾರ್ಪ್ಷನ್ ಇಂಡಿಕೇಟರ್ಸ್. ಸೊ ಅಡ್ಸಾರ್ಪ್ಷನ್ ಇಂಡಿಕೇಟರ್ಸ್ ಅಂದರೆ ಸರ್ಫೇಸ್ ಆಫ್ ಸರ್ಟೇನ್ ಪ್ರೆಸಿಪಿಟೇಟ್ಸ್ ಸಚ್ ಆಸ್ ಸಿಲ್ವರ್ ಹ್ಯಾಲೈಟ್ಸ್ have property of absorbing some dyes, so dyes like eosine, fluorescein, etc., and thereby producing a characteristic color at the end point. ಸೊ ಈಗ ನಂದು ಪ್ರೆಸಿಪಿಟೇಟ್ ಏನಿತ್ತು, ಈ ಒಂದು ಸಿಲ್ವರ್ ಹ್ಯಾಲೈಡ್ ಇತ್ತು. ಆ ಸಿಲ್ವರ್ ಹ್ಯಾಲೈಡು ಕೆಲವೊಂದು ಅಂದರೆ ಬೇರೆ ಒಂದು ಯಾವುದೇ ಒಂದು ಎಲಿಮೆಂಟ್ ತೊಗೊಳ್ಳಿ,
ಅದರದ್ದು ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗಿದೆ. ಸೊ ಈ ಪ್ರೆಸಿಪಿಟೇಟ್ ಯಾವ ಫಾರ್ಮೇಷನ್ ಆಗಿದೆ ಅಂತ ಅರ್ಥ ಮಾಡ್ಕೊಬೇಕಲ್ವ. ಸೊ ಇದು ಅರ್ಥ ಮಾಡೋಕ್ಕೆ ಕೆಲವೊಂದು ಡೈಸ್ಗಳನ್ನು ಹಾಕಿರ್ತೀನಿ. ಯಾವ ಡೈನ ಅಬ್ಸರ್ವ್ ಮಾಡುತ್ತೆ ದಟ್ ಈಸ್ ಯೋರ್ ಕ್ಯಾರೆಕ್ಟರಿಸ್ಟಿಕ್ ಕಲರ್ ಅಂತ ಆಗುತ್ತೆ. ಸೊ ಆ ಕ್ಯಾರೆಕ್ಟರಿಸ್ಟಿಕ್ ಕಲರಿಂದ ನಾನು ಐಡೆಂಟಿಫೈ ಮಾಡ್ಬೋದು, ಆಯಿತಾ. ಸೊ ದೇರ್ ಫೋರ್ ಇಂಡಿಕೇಟರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ನೆಕ್ಸ್ಟ್ ಕ್ರೋಮಟೋಗ್ರಾಫಿಕ್ ಅನಾಲಿಸಿಸ್. ಸೊ ಕ್ರೋಮಟೋಗ್ರಾಫಿಕ್ ಅನಾಲಿಸಿಸಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಏನು ತಗೊಂಡ್ರೆ ಹಾಂ ನೀವೇನಾದರೂ ಅದರಲ್ಲಿ ಕ್ರೋಮೆಟೋಗ್ರಫಿ ಟೆಕ್ನಿಕ್ಸಲ್ಲಿ ಏನಾದ್ರು ಅಡ್ಸಾರ್ಪ್ಷನ್ ಇಂದ ಅದು ಇಲ್ಲಿ ಪ್ರೋಟೀನ್ ಹಾಕಿದ್ರಿ ಅಂತ ಹೇಳಿದ್ರೆ ಇದೇನಾಗುತ್ತೆ ಇಲ್ಲಿವರೆಗೂ ಟ್ರಾವೆಲ್ ಆಗ್ತಿರತ್ತೆ ಕ್ರೋಮೆಟೋಗ್ರಫಿಯಲ್ಲಿ. ಬಟ್ ಈ ಟ್ರಾವೆಲ್ ಎಷ್ಟು ಎಕ್ಸ್ಟೆಂಟ್ ವರ್ಗೂ ಆಗಿದೆ ಅಂತ ಹೇಳಿದಾಗ ನಾವೇನಾಗುತ್ತೆ ಒಂದು ಇಂಡಿಕೇಟರ್ದು ಸ್ಪ್ರೇ ಮಾಡ್ತೀವಿ. ಈ ಸ್ಪ್ರೇ ಮಾಡಿದಾಗ ಅನ್ಕೊಳ್ಳಿ ಪ್ರೋಟೀನ್ ಟ್ರಾವೆಲ್ ಆಗಿ ಇಲ್ಲಿ ನಿಂತಿದೆ ಅಂತ ಹೇಳಿದ್ರೆ ಸ್ಪ್ರೇ ಮಾಡಿ ಡ್ರೈ ಮಾಡಿದಾಗ ಏನಾಗುತ್ತೆ ಈ ಕಲರ್ ನಿಮಗೆ ಅಪಿಯರ್ ಆಗುತ್ತೆ. ಸೊ ಒಂದು ಸ್ಪಾಟ್ ಇಲ್ಲಿ ಅಪಿಯರ್ ಆಗಿದೆ, ದಟ್ ಮೀನ್ಸ್ ಆ ಪ್ರೋಟೀನ್ ಅಲ್ಲಿಂದ ಅಲ್ಲಿವರೆಗೂ ಹೋಗಿ ಟ್ರಾವೆಲ್ ಆಗಿದೆ ಅಂತ ಅರ್ಥ, ಆಯ್ತಾ. ಸೊ ಸ್ಪಾಟ್ ಹೆಂಗೆ ಅಪಿಯರ್ ಆಯಿತು ಇಂಡಿಕೇಟರ್ ಇಂದ ಅಗೇನ್. ಸೊ ಈ ಇಂಡಿಕೇಟರ್ ಆಗಿ ಆಕ್ಟ್ ಮಾಡಿದ್ರಿಂದ ಸೊ ನಮ್ದು ಇಂಡಿಕೇಟರು ಹೋಗ್ಬಿಟ್ಟು ಈ ಪ್ರೋಟೀನ್ ಜೊತೆ ಬಾಂಡ್ ಮಾಡಿದ್ರಿಂದ ಕಲರ್ ಫಾರ್ಮೇಷನ್ ಆಯಿತು. ಕ್ಲಿಯರ್. ಸೊ ದೀಸ್ ಆರ್ ಆಲ್ ದಿ ಅಪ್ಲಿಕೇಶನ್ಸ್ ಆಫ್ ಅಡ್ಸಾರ್ಪ್ಷನ್. ನೆಕ್ಸ್ಟ್ ಈಸ್ ಕೆಟಾಲಿಸಿಸ್. ಕೆಟಾಲಿಸಿಸ್ ಅಂತ ಅಂದಿದ ತಕ್ಷಣ ನಾನು ನಿಮಗೆ ಚಾಪ್ಟರ್ ಮಾಡ್ಬೇಕಾದ್ರೆ ಹೇಳಿದೆ ನಾನು ದಟ್ ದಿ ಆರ್ ಲೈಕ್ ತುಪ್ಪ ಥರ, ಆಯಿತಾ. ಸೊ ಇದೇನು ಮಾಡುತ್ತೆ ಅಂದರೆ ರಿಯಾಕ್ಷನ್ದು ರೇಟನ್ನು ಜಾಸ್ತಿ ಮಾಡುತ್ತೆ, ಸ್ಪೀಡ್ ಜಾಸ್ತಿ ಮಾಡುತ್ತೆ. ಒಂದು ರಿಯಾಕ್ಷನ್ ಇವಾಗ 2 ಮಿನಿಟ್ಸಲ್ಲಿ ಆಗ್ತಿತ್ತು, ಕೆಟಲಿಸ್ ಸ್ಟಾರ್ಟ್ ಮಾಡಿದ್ರೆ ಅದನ್ನು 1 ನಿಮಿಷದಲ್ಲಿ ಬೇಗ ಮುಗಿಸುತ್ತೆ, ಆಯಿತಾ. ಸೊ ಇದೇ ಥರ ಈ ಕೆಟಲಿಸಿಸು ಇದರ ಮೆಕ್ಯಾನಿಸಮಲ್ಲಿ ಬಂದರೆ ಬೇರೆ ಬೇರೆ ಟೈಪ್ಸಲ್ಲಿ ಬರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ಮೆಕ್ಯಾನಿಸಮ್ ನಾವು ಕೆಟಲಿಸಿಸ್ನ ಡಿವೈಡ್ ಮಾಡ್ತೀವಿ. ಸೊ ಮೇಜರ್ ಆಗಿ ಯಾವ ಥರ ಡಿವೈಡ್ ಮಾಡ್ತೀವಿ, ವಿ ಡಿವೈಡ್ ಆಸ್ ಹೋಮೋಜಿನಿಯಸ್ ಕೆಟಲಿಸಿಸ್, ಹೆಟಿರೋಜಿನಿಯಸ್ ಕೆಟಲಿಸಿಸ್, ಪಾಸಿಟಿವ್ ಕೆಟಲಿಸಿಸ್, ನೆಗೆಟಿವ್ ಕೆಟಲಿಸಿಸ್, ಆಟೋ ಕೆಟಲಿಸಿಸ್, ಇಂಡ್ಯೂಸ್ಡ್ ಕೆಟಲಿಸಿಸ್ and another one is enzyme catalysis. देखिए ಸೊ ಕೆಟಾಲಿಸಿಸ್ ಅಂತ ಬಂದ ತಕ್ಷಣ ಕೆಟಲಿಸ್ಟ್ ಅನ್ನೋ ವರ್ಡ್ ನಮ್ಮ ಮೈಂಡಿಗೆ ಬರುತ್ತೆ. ಸೊ ಫಸ್ಟ್ ಕೆಟಲಿಸ್ಟ್ ಅಂದರೆ ಏನು ಅಂತ ತಿಳ್ಕೊಂಡ್ರೆ ಕೆಟಾಲಿಸಿಸ್ ಅರ್ಥ ಆಗುತ್ತೆ. ಕೆಟಲಿಸ್ಟ್ ಅಂದರೆ ಏನು ಹೇಳಿದೆ, ಯಾವುದೋ ಒಂದು ಸಬ್ಸ್ಟೆನ್ಸು ಅದೇನು ಮಾಡುತ್ತೆ ನಿಮ್ಮದು ಕೆಮಿಕಲ್ ಕೈನೆಟಿಕ್ಸಲ್ಲಿ ಹೇಳಿದೆ, ರೇಟ್ ಏನಿದೆ ರಿಯಾಕ್ಷನ್ ಆಗೋ ಒಂದು ಸ್ಪೀಡನ್ನ ಅಫೆಕ್ಟ್ ಮಾಡುತ್ತೆ. ಐದರ ಸ್ಪೀಡ್ನ ಜಾಸ್ತಿ ಮಾಡ್ಬೋದು, ಐದರ ಸ್ಪೀಡ್ನ ಕಡಿಮೆ ಕೂಡ ಮಾಡ್ಬೋದು. ಸೊ ದಿಸ್ ಇಸ್ ದ ವರ್ಕ್ ಆಫ್ ದಿ ಕೆಟಲಿಸ್ಟ್. ಆ್ಯಂಡ್ ಈ ಸ್ಪೀಡನ್ನ ಜಾಸ್ತಿ ಮಾಡೋ ಒಂದು ಪ್ರೋಸೆಸ್ ದಟ್ ಈಸ್ ಫಿನಾಮಿನನ್, ಇದನ್ನ ಏನು ಹೇಳ್ತೀವಿ ನಾವು ಕೆಟಲಿಸಿಸ್ ಅಂತ ಹೇಳ್ತೀವಿ. ಸೊ ದಟ್ಸ್ ವಾಟ್ ಐ ಹ್ಯಾವ್ ರಿಟನ್ ಸಬ್ಸ್ಟೆನ್ಸಸ್ ವಿಚ್ ಆಕ್ಸಿಲರೇಟ್ ಅಂದರೆ ನಾನು ಫಸ್ಟ್ ಇಲ್ಲಿ ಯಂತ್ರ ಬಗ್ಗೆ ಮಾತಾಡ್ತಿದ್ದೀನಿ, ಸ್ಪೀಡ್ನ ಜಾಸ್ತಿ ಮಾಡ್ತಿರೋದು, ಆಕ್ಸಿಲರೇಟ್ ದ ರೇಟ್ ಆಫ್ ದ ರಿಯಾಕ್ಷನ್ ಆ್ಯಂಡ್ ದೆಮ್ಸೆಲ್ಸ್ ರಿಮೇನ್ ಕೆಮಿಕಲಿ ಆ್ಯಂಡ್ ಕ್ವಾಂಟಿಟೇಟಿವ್ಲಿ ಅನ್ಚೇಂಜ್ಡ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಕೆಟಲಿಸ್ಟ್ ಏನು ಮಾಡುತ್ತಂದರೆ ಒಂದು ಕೆಮಿಕಲ್ ರಿಯಾಕ್ಷನ್ನ ಫಾಸ್ಟ್ ಅಂತೂ ಮಾಡಿಬಿಡುತ್ತೆ, ಬಟ್ ಅದನ್ನು ರಿಯಾಕ್ಷನ್ ಆದಮೇಲೆ ಅದು ಅದಾಗದೆ ಉಳಿಯುತ್ತೆ. ಸೊ ಕೆಟಲಿಸ್ಟ್ ಇದ್ದಿದ್ದು ಯಾವುದ್ರ ಜೊತೆನೂ ಬಾಂಡ್ ಫಾರ್ಮೇಷನ್ ಮಾಡಿ ಬೇರೆ ಪ್ರಾಡಕ್ಟ್ ಆಗಿ ಬರಲ್ಲ. ನಾನು ಏನಾದರೂ ನಿಕ್ಕಲ್ ಆ್ಯಡ್ ಮಾಡಿದರೆ ಈ ಕಡೆ ಕೆಟಲಿಸ್ಟ್ ಆಗಿ, ಈಚೆ ಕಡೆ ಫುಲ್ ರಿಯಾಕ್ಷನ್ ಕಂಪ್ಲೀಟ್ ಆದಮೇಲೆ ನಂಗೆ ನಿಕ್ಕಲ್ಲೇ ಸಿಗುತ್ತೆ, ನಿಕ್ಕಲ್ ಆಕ್ಸೈಡ್ ಸಿಗೋದಿಲ್ಲ. ಓಕೆನಾ. ಸೊ ದಾಟ್ಸ್ ವೈ ಐ ಸೇ ಕೆಮಿಕಲಿ ಆ್ಯಂಡ್ ಕ್ವಾಂಟಿಟೇಟಿವ್ಲಿ ಅನ್ಚೇಂಜ್ಡ್. ಅಂದರೆ ನಾನು ಇಲ್ಲಿ 3 ಗ್ರಾಮ್ ನಿಕ್ಕಲ್ ಹಾಕಿದರೆ ಆ್ಯಸ್ ಅ ಕೆಟಲಿಸ್ಟ್ ಆ ಕಡೆ 3 ಗ್ರಾಮ್ ನಿಕ್ಕಲ್ ನನಗೆ ಮತ್ತೆ ಸಿಗುತ್ತೆ, ರಿಟೈನ್ ಆಗುತ್ತೆ ಅದು. ಓಕೆನಾ. ಆರ್ ನೋನ್ ಆಸ್ ಕೆಟಲಿಸ್ಟ್ ಆ್ಯಂಡ್ ದ ಫಿನಾಮಿನನ್ ಈಸ್ ನೋನ್ ಆಸ್ ಕೆಟಾಲಿಸಿಸ್. ಕ್ಲಿಯರಾ. ಸೊ ಈ ಕೆಟಾಲಿಸಿಸ್ ಬಗ್ಗೆ ಮಾತಾಡಿದ್ರೆ ಟೈಪ್ಸ್ ಇದ್ದಾವೆ. ಸೊ ಕೆಟಾಲಿಸಿಸ್ ಕೆಟಾಲಿಸಿಸ್ ಟೈಪ್ಸ್ನ ನೋಡೋಣ. ಸೊ ಫಸ್ಟ್ ಮೇಜರ್ ಟೈಪ್ ನೋಡೋಣ. ಓಕೆ. ಸೊ ಫಸ್ಟ್ ಮೇಜರ್ ಟೈಪ್ ಇಸ್ ನಥಿಂಗ್ ಬಟ್ ಹೋಮೋಜಿನಿಯಸ್ ಕೆಟಾಲಿಸಿಸ್. ಹೋಮೋಜಿನಿಯಸ್ ಕೆಟಾಲಿಸಿಸ್ and next is heterogeneous catalysis. ಈ ಲೆಸನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ ನಾವಿಲ್ಲಿ ಸ್ಪೆಸಿಫಿಕ್ ಆಗಿ ಓದೋದು ಹೆಟಿರೋಜಿನಿಯಸ್ ಕೆಟಾಲಿಸಿಸ್ ಬಗ್ಗೆ, ಆಯಿತಾ. ಹೋಮೋಜಿನಿಯಸ್ ಕೆಟಾಲಿಸಿಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮದು ನೀವೇನು ಕೆಟಲಿಸ್ಟ್ ತೊಗೊಂಡಿದ್ದೀರಾ, ರಿಯಾಕ್ಟೆಂಟ್ ತೊಗೊಂಡಿದ್ದೀರಾ, ಎಲ್ಲ ಒಂದು ಸೇಮ್ ಫೇಸಲ್ಲಿರುತ್ತೆ. ಫೇಸ್ ಅಂತ ಬಂದರೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್. ರಿಯಾಕ್ಟೆಂಟ್ ಏನಾದರೂ ಗೇಷಿಯಸ್ ಫೇಸಲ್ಲಿದ್ದರೆ ನಿಮ್ಮದು ಕೆಟಲಿಸ್ಟ್ ಕೂಡ ಗೇಷಿಯಸ್ ಫೇಸಲ್ಲಿರುತ್ತೆ, ಆಯಿತಾ.
So what I can write? I can write reactants and catalyst in ಸೇಮ್ ಫೇಸ್. ಸೇಮ್ ಫೇಸ್ ಅಲ್ಲಿ ಇರುತ್ತೆ. ಇದನ್ನ ನಾನು ಇನ್ನ ಚೆನ್ನಾಗಿ ಇಲ್ಲಿ ಎಕ್ಸಾಂಪಲ್ ವಿತ್ ಹೇಳ್ತೀನಿ ಮುಂದೆಗಡೆ ಸ್ಲೈಡ್ ಅಲ್ಲಿ. ಬಟ್ ಜಸ್ಟ್ ಹಿಯರ್ ನಾನು ಕ್ಲಾಸಿಫಿಕೇಶನ್ ಮಾಡ್ತಿದ್ದೀನಿ. ಓಕೆನಾ? ಇಲ್ಲಿ ಏನಾಗಿರುತ್ತೆ? ಆಪೋಸಿಟ್, ದಟ್ ಈಸ್ ರಿಯಾಕ್ಟೆಂಟ್ಸ್ and catalyst in different phase ಅಲ್ಲಿ ಇರುತ್ತೆ. ಸೊ ದಾಟ್ಸ್ ವೈ ಅಲ್ಲಿ ಸರ್ಫೇಸ್ ಮೇಲೆ ಅಬ್ಸಾರ್ಬ್ ಆಗುತ್ತೆ. ಬಿಕಾಸ್ ಫೇಸಸ್ ಚೇಂಜ್ ಇದೆ. ಫೇಸಸ್ ಚೇಂಜ್ ಇರೋದ್ರಿಂದ ಮಧ್ಯದಲ್ಲಿ ಇಂಟರ್ಫೇಸ್ ಕ್ರಿಯೇಟ್ ಆಯಿತು ಅಂಡ್ ಇಂಟರ್ಫೇಸ್ ಅಲ್ಲಿ ಅಬ್ಸಾರ್ಪ್ಷನ್ ಆಯಿತು. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಹೋಮೋಜೀನಿಯಸ್, ನಾನು ಅಬ್ಸಾರ್ಪ್ಷನ್ ಅಲ್ಲಿ ಓದಲ್ಲ, ಯಾಕಂದ್ರೆ ಫೇಸಸ್ ಚೇಂಜೇ ಇಲ್ಲ ಅಲ್ಲಿ ಇಂಟರ್ಫೇಸ್ ಕ್ರಿಯೇಟ್ ಆಗಲಿಲ್ಲ. ರೈಟ್? ನೆಕ್ಸ್ಟ್ ಟೈಪ್ ಬರೋಣ. ಸೊ ಒಂದು ನಾನು ವಿತ್ ರೆಸ್ಪೆಕ್ಟ್ ಟು ಫೇಸ್ ಡಿವೈಡ್ ಮಾಡಿದೆ. ವಿತ್ ರೆಸ್ಪೆಕ್ಟ್ ಟು ವಾಟ್? phases of it. Now I will divide with respect to activity of it. Okay, so this is your positive catalysis. Next is your negative catalysis. ಸೊ ಇದನ್ನ ಕೂಡ ನಾನು ಕೆಮಿಕಲ್ ಕೈನೆಟಿಕ್ಸ್ ಮಾಡ್ಬೇಕಾದ್ರೆ ಹೇಳಿದ್ದೆ. ಯಾರ್ಯಾರಲ್ಲಿ ಕೇಳಿಸ್ಕೊಂಡಿದ್ದೀರಾ? ಇಲ್ಲಿ ಅವ್ರು ರಿವಿಷನ್ ಮಾಡ್ಕೊಳ್ಳಿ ಇದ್ರದ್ದು. ಪಾಸಿಟಿವ್ ಕೆಟಾಲಿಸಿಸ್ ಅಂದರೆ ಏನು? ರೇಟ್ ಆಫ್ ದ ರಿಯಾಕ್ಷನ್ನ ಇನ್ಕ್ರೀಸ್ ಮಾಡೋದು. ಹೇಗೆ ಇನ್ಕ್ರೀಸ್ ಮಾಡ್ತು? ಆಕ್ಟಿವೇಶನ್ ಎನರ್ಜಿನ ಕಡಿಮೆ ಮಾಡ್ತು. ಸೊ ಆ ಒಂದು ಪ್ರಾಡಕ್ಟಿಗೆ ಕನ್ವರ್ಟ್ ಆಗೋಕ್ಕೋಸ್ಕರ ಎಷ್ಟು ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗಿತ್ತು ಆ ರಿಯಾಕ್ಟೆಂಟಿಗೆ. ಸೊ ದಾಟ್ ಈಸ್ ಯೋರ್ ಆಕ್ಟಿವೇಶನ್ ಎನರ್ಜಿ. ಆ್ಯಂಡ್ ಆ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿನ ಕಡಿಮೆ ಮಾಡುತ್ತೆ. ದೇರ್ ಫೋರ್ ಇಂಟರ್ಮೀಡಿಯೇಟ್ ಬೇಗ ಫಾರ್ಮ್ ಆಗುತ್ತೆ. ಇಂಟರ್ಮೀಡಿಯೇಟ್ ಇಂದ ರಿಯಾಕ್ಟೆಂಟ್ ಕೂಡ ಬೇಗ ಫಾರ್ಮ್ ಆಗುತ್ತೆ. ದಟ್ ಈಸ್ ಪಾಸಿಟಿವ್. ಅಂಡ್ ಅದ್ರದ್ದು ಆಪೋಸಿಟ್ ಏನಾಗುತ್ತೆ? ನೆಗೆಟಿವ್ ಕೆಟಾಲಿಸಿಸ್. ಸೊ ರೇಟ್ ಇನ್ಕ್ರೀಸ್ ಮಾಡುತ್ತೆ. ಹೇಗೆ ಇನ್ಕ್ರೀಸ್ ಮಾಡ್ತು? ಆಕ್ಟಿವೇಶನ್ ಎನರ್ಜಿ, ಸೊ ದಟ್ ಈಸ್ ನ ಕಡಿಮೆ ಮಾಡಿ. ಅಂಡ್ ಹಿಯರ್ ನೆಗೆಟಿವ್ ಕೆಟಾಲಿಸಿಸ್ ರೇಟ್ ಡಿಕ್ರೀಸಸ್. ಹೇಗೆ? ಆಕ್ಟಿವೇಶನ್ ಎನರ್ಜಿನ ಜಾಸ್ತಿ ಮಾಡಿ. ಸೊ ಒಂದು ಗ್ರಾಫಲ್ಲಿ ಹೇಳಲ್ಲ ನಿಮಗೆ? ಓಕೆ, ಸ್ಟಿಕ್ ದಿಸ್ ಗ್ರಾಫ್. ಈ ಥರ ಗ್ರಾಫ್ ಇತ್ತಲ್ವಾ? ಸೊ ದಿಸ್ ಇಸ್ ವಿತೌಟ್ ಕೆಟಾಲಿಸ್ಟ್. ನನಗೆ ಯಾವಾಗ ಪಿಂಕ್ ಕಲರ್ ಕೆಟಾಲಿಸ್ಟ್ ಹಾಕಿದ್ದೀನಿ, ದಿಸ್ ಪಾಸಿಟಿವ್ ಕೆಟಾಲಿಸ್ಟ್ ಏನು ಮಾಡುತ್ತಿದ್ದು? ಈ ಪಾತನ ಈ ಥರ ತರುತ್ತೆ. ಅರ್ಥ ಆಯ್ತಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ರಿಯಾಕ್ಟೆಂಟ್ಸ್ದು ಎನರ್ಜಿ ಯಾವಾಗಲೂ ಮೇಲೆ ಇರಬೇಕು, ಪ್ರಾಡಕ್ಟ್ದು ಫೈನಲ್ ಎನರ್ಜಿ ಕೆಳಗಿರಬೇಕು. ಏನಾಯ್ತು? ಈ ಆಕ್ಟಿವೇಶನ್ ಎನರ್ಜಿ ಏನಿತ್ತು, ಸೊ ದಟ್ ಈಸ್ ದಿಸ್ ಒನ್ ಫ್ರಮ್ ರಿಯಾಕ್ಟೆಂಟ್. ನೋಡಿ ಕಡಿಮೆ ಆಯ್ತಲ್ವಾ? ಸೊ ದಿಸ್ ಈಸ್ ಯೋರ್ ಎ ಆಫ್ ಕೆಟಾಲಿಸ್ಟ್. ಅದೇ ಅಲ್ಲಿಗೆ ಬಂದ್ರೆ ಅಲ್ಲಿಗೆ ಯಾವ ಥರ ಆಗತ್ತೆ? ಟೋಟಲಿ ಆಪೋಸಿಟ್. ಈ ಥರ ಇತ್ತಾ? ಫಸ್ಟು ಈ ಥರ ಇತ್ತು, ಆಮೇಲೆ ಯಾವ ಥರ ಚೇಂಜ್ ಆಯ್ತದು? ಈ ಥರ ಚೇಂಜ್ ಆಯಿತು. ಕ್ಲಿಯರ್? ಸೊ ದಿಸ್ ಈಸ್ ವಿತ್ ನೆಗೆಟಿವ್ ಕೆಟಾಲಿಸ್ಟ್. ಕ್ಲಿಯರ್? ಓಕೆ, ಇದು ನಾವು ಥರ ಏನಂದ್ರೆ ಸಪರೇಟ್ ಮಾಡಿದ್ವಿ. ಇನ್ನೊಂದು ರೀತಿ ಮಾಡಬೇಡ? ಎಸ್, ಮಾಡ್ಬೋದು. ಇನ್ನೊಂದು ರೀತಿ ಬಂದರೆ, ಸೊ ಇಲ್ಲೇ ತಗೊಳ್ಳೋಣ ನಾವು, ಆಯಿತಾ? So that is your autocatalysis, induced catalysis. ಮ್ಯಾಮ್ ಇವೆಲ್ಲ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ಏನಕ್ಕೆ ಹೇಳ್ತಿದ್ದೀರಾ? ಬಿಕಾಸ್ ನಿಮ್ಮದು ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಏನಾಗುತ್ತಂದರೆ ಇದು ಯಾವುದೋ ಟರ್ಮ್ ಗೊತ್ತೇ ಇರೋ ನಿಮ್ಗೆ ಇಂಡ್ಯೂಸ್ ಕೆಟಾಲಿಸಿಸ್, ಅದು ಒಂದು ಆಪ್ಷನಾಗಿ ಕೊಟ್ಬಿಡ್ತಾರೆ. ಆ್ಯಂಡ್ ಹೈಯರ್ ಪ್ರಾಬಬಿಲಿಟಿ ಏನು ನಿಮ್ದೆಲ್ಲರದು ಯೋಚನೆ? ಯಾವ್ದು ನಮಗೆ ಗೊತ್ತಿಲ್ಲ ಅದೇ ಕರೆಕ್ಟ್ ಆನ್ಸರು ಅಂತ. ರೈಟ್? ಸೊ ಆ ಒಂದು ಮಿಸ್ಟೇಕ್ ಆಗಬಾರ್ದು ಅಂತ ನಾನು ಎಲ್ಲ ಟರ್ಮಿನಾಲಜಿನ ಹೇಳ್ತಿದ್ದೀನಿ. ಕ್ಲಿಯರ್? ತುಂಬ ಈಸಿ ಇದೆ, ಏನಿಲ್ಲ ನೋಡಿ. ಆಟೋ ಅದಾಗದೆ, ಇಂಡ್ಯೂಸ್ಡ್ ಬೇರೆಯವರಿಂದ ಆಗಬೇಕು. ಕೆಟಾಲಿಸಿಸ್ ಅಂದ್ರೇನು? ರೇಟ್ ಇನ್ಕ್ರೀಸ್ ಆಗಬೇಕು. ಸೊ ರೇಟ್ ಇನ್ಕ್ರೀಸ್ ಆಗಬೇಕು ವಿತ್ ಆಟೋ, ತನ್ನಿಂದಾನೆ ರೇಟ್ ಇನ್ಕ್ರೀಸ್ ಆಗಬೇಕು. ಕೆಟಾಲಿಸಿಸ್ ಇಂಡ್ಯೂಸ್ಡ್ ಫ್ರಮ್ ಅದರ್ ಮೆಂಬರ್. ಸೊ ರಿಯಾಕ್ಟೆಂಟ್ ಪ್ರಾಡಕ್ಟ್ಸ್ acts as
ಕೆಟಾಲಿಸ್ಟ್. ಸೊ ಒಂದು ರಿಯಾಕ್ಷನ್ ಆಯಿತು, ಆ ರಿಯಾಕ್ಷನ್ ಇಂದ ಪ್ರಾಡಕ್ಟ್ ಏನು ಬಂತು, ಆ ಪ್ರಾಡಕ್ಟ್ ಕೆಟಾಲಿಸ್ಟ್ ಆಗಿ ಆಕ್ಟ್ ಮಾಡತ್ತಲ್ಲಿ. ಕ್ಲಿಯರ್? ಇದ್ರ ಏನಂದ್ರೆ ಅದ್ರದ್ದು ಆಪೋಸಿಟ್. ವಿ ನೀಡ್ ಎಕ್ಸ್ಟರ್ನಲ್ ಕೆಟಾಲಿಸ್ಟ್ ನೀಡೆಡ್. ಎಕ್ಸ್ಟರ್ನಲ್ ಕೆಟಾಲಿಸ್ಟ್ ಬೇಕು ನಮ್ಗೆ, ಆಯ್ತಾ? ಬೇರೆ ಕೆಟಾಲಿಸ್ಟ್ ಬೇಕು ಬೇರೆ ಕಡೆಯಿಂದ. ಕ್ಲಿಯರಾ? ಇನ್ನೊಂದು ಲಾಸ್ಟ್, ಓಕೆನಾ? ಸೊ ದ ಲಾಸ್ಟ್ ಟೈಪ್ ಈಸ್ ಎಂಜೈಮ್ ಕೆಟಾಲಿಸಿಸ್. ಎಂಜೈಮ್ ಕೆಟಾಲಿಸಿಸ್. ಸೊ ಎಂಜೈಮ್ ಕೆಟಾಲಿಸಿಸ್ ಬಂದ್ರೆ ಎಂಜೈಮ್ಸ್ ನ ಫಸ್ಟ್ ನೀವು ರಾಂಗ್ ಆಗಿ ಅರ್ಥ ಮಾಡ್ಕೊಂತೀರಾ, ದಟ್ ದೇ ಆರ್ ಆರ್ಗ್ಯಾನಿಸಮ್ಸ್. ನೋ, ಎಂಜೈಮ್ಸ್ ಆರ್ ನಾಟ್ ಆರ್ಗ್ಯಾನಿಸಮ್ಸ್. ಎಂಜೈಮ್ಸ್ ಆರ್ ಪ್ರೋಟೀನ್ಸ್. ಇವೆಲ್ಲ ಏನು ಪ್ರೋಟೀನ್ಸ್ ಇದು. ಸೊ ಈ ಡಿಫೈನ್ಡ್ ಪ್ರೋಟೀನ್ಸ್ ಏನಿದೆ ಟರ್ಷರಿ ಆರ್ ಕ್ವಾಟರ್ನರಿ ಪ್ರೋಟೀನ್ಸ್ ಇವು. ಈ ಕ್ವಾಟರ್ನರಿ ಪ್ರೋಟೀನ್ಸ್ ಏನಾಗುತ್ತೆ, ದೇ ಆಕ್ಟ್ ಆಸ್ ಕೆಟಾಲಿಸಿಸ್ ಫಾರ್ ಅವರ್ ಬಾಡಿ. ಬಯೋಲಾಜಿಕಲ್ ಪ್ರೋಸೆಸ್ಸಿಗೋಸ್ಕರ ಎಂಜೈಮ್ಸ್ ಆರ್ ನೀಡೆಡ್. ಸೊ ಇದು ಎಲ್ಲಿ ಬೇಕು ನಮಗೆ, ಬಯೋಲಾಜಿಕಲ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ. ಯಾವ್ದ್ರಿಂದ? ನಮ್ದು ಥರ್ಷರಿ ಆರ್ ಕ್ವಾಟರ್ನರಿ ಪ್ರೋಟೀನ್ಸ್ ಇಂದ ರೇಟ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ಬರೋಣ. ಪ್ರಮೋಟರ್ಸ್ ಅಂಡ್ ಪಾಯ್ಸನ್ಸ್. ಓಕೆ, ಕೆಟಲಿಸ್ಟ್ ಇದೆ ನನ್ನ ಹತ್ರ. ನನ್ನ ಕೆಟಲಿಸ್ಟ್ ಏನು ಮಾಡ್ತಿದೆ, ರೇಟನ್ನ ಇನ್ಕ್ರೀಸ್ ಮಾಡ್ತೆ. ಬಟ್ ಒಂದು ಕೆಟಲಿಸ್ಟ್ ತೊಗೊಂಡ್ಬಿಡ್ತೀನಿ, ಹೈಪರ್ ಆಕ್ಟಿವ್ ಕೆಟಲಿಸ್ಟು. ಈ ಹೈಪರ್ ಆಕ್ಟಿವ್ ಕೆಟಲಿಸ್ಟ್ ಏನು ಮಾಡತ್ತಂದ್ರೆ, ಇಲ್ಲ ನಾನು ಇನ್ನೂ ಜಾಸ್ತಿ ಫುಲ್ ಫೋರ್ಸಾಗಿ ಕೆಲಸ ಮಾಡ್ತೀನಿ, ಬಟ್ ನನಗೆ ಅಷ್ಟು ಫಾಸ್ಟ್ ರಿಯಾಕ್ಷನ್ ಬೇಡ. ಸೊ ನಾನು ಏನು ಮಾಡ್ತೀನಿ, ಅದಕ್ಕೆ ಅದನ್ನು ಸ್ವಲ್ಪ ತಡೆಯೋದಕ್ಕೋಸ್ಕರ ಇನ್ನೊಂದು ಸಬ್ಸ್ಟೆನ್ಸ್ನ ಆ್ಯಡ್ ಮಾಡ್ತೀನಿ. ಅದೇನಾಗುತ್ತೆ, ಆ ಕೆಟಲಿಸ್ಟ್ಗೆ ಪಾಯ್ಸನ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಪಾಯ್ಸನ್ ಯಾವಾಗ ಆ್ಯಡ್ ಮಾಡ್ತೀನಿ, ಯಾವಾಗ ನನಗೆ ಅಷ್ಟೊಂದು ಸ್ಪೀಡ್ ಬೇಕಾಗಿರಲ್ಲ. ಆಯ್ತಾ? ಟು ಹಿಂಡರ್ ದಟ್ ಸ್ಪೀಡ್, ಟು ರೆಡ್ಯೂಸ್ ದಟ್ ಸ್ಪೀಡ್ ಆಫ್ ದ ರೇಟ್ ಆಫ್ ದ ರಿಯಾಕ್ಷನ್, ನಾನು ಏನು ಮಾಡ್ತೀನಿ, ಕೆಟಲಿಟಿಕ್ ಪಾಯ್ಸನ್ನ ಆ್ಯಡ್ ಮಾಡ್ತೀನಿ, ವಿಚ್ ಇನ್ ಟರ್ನ್ ರೆಡ್ಯೂಸ್ ದಿ ಆಕ್ಟಿವಿಟಿ ಆಫ್ ದ ಕೆಟಲಿಸ್ಟ್. ಅದೇ ಪ್ರಮೋಟರ್. ಯಾವುದೋ ಕೆಟಲಿಸ್ಟ್ ಇದೆ, ಓಕೆ, ಅದು ಆ ರಿಯಾಕ್ಷನ್ ಆಗ್ಲಿಕ್ಕೆ ಕಾರಣ ಆಗ್ತದೆ, ಬಟ್ ನನಗೆ ಜಾಸ್ತಿ ಸ್ಪೀಡ್ ಬೇಕು. ಬಟ್ ಆ ಸ್ಪೀಡಲ್ಲಿ ಕೆಲಸ ಮಾಡ್ತಿಲ್ಲ. ಅವಾಗ ನಾನು ಏನು ಮಾಡ್ತೀನಿ, ಇನ್ನೊಬ್ಬ ಸಬ್ಸ್ಟೆನ್ಸ್ನ ಹಾಕ್ತೀನಿ, ವಿಚ್ ವಿಲ್ ಆ್ಯಕ್ಟ್ ಆಸ್ ದಟ್ ಕೆಟಲಿಟಿಕ್ ಪ್ರಮೋಟರ್. ಅಂದರೆ ಆ ಕೆಟಲಿಸ್ಟ್ನ ಏನು ಮಾಡ್ತಾ, ವರ್ಕ್ನ ಮಾಡೋದನ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಹೆಟಿರೋಜಿನಿಯಸ್ ಕೆಟಲಿಸಿಸ್. ಆಯ್ತಾ? ಸೊ ಇಲ್ಲೇ ಪ್ರಮೋಟರ್ಸ್ ಆಫ್ ದ ಸಬ್ಸ್ಟೆನ್ಸ್ ದಟ್ ಎನ್ಹ್ಯಾನ್ಸ್ ದಿ ಆಕ್ಟಿವಿಟಿ ಆಫ್ ದಿ ಕೆಟಲಿಸ್ಟ್. ಸೊ ಪ್ರಮೋಟರ್ಸ್ ಏನು ಮಾಡ್ತಾರೆ, ದೇ ಎನ್ಹ್ಯಾನ್ಸ್ ದಿ ಆಕ್ಟಿವಿಟಿ ಆಫ್ ದಿ ಕೆಟಲಿಸ್ಟ್. ಅದೇ ಪಾಯ್ಸನ್ಸ್ ಏನು ಮಾಡುತ್ತೆ, ದೇ ಡಿಕ್ರೀಸ್ ದಿ ಆಕ್ಟಿವಿಟಿ ಆಫ್ ಕೆಟಲಿಸ್ಟ್, ಆರ್ ಯು ಕ್ಯಾನ್ ಸೇ ಇಂಡ್ಯೂಸ್ ದಿ ಆಕ್ಟಿವಿಟಿ ಆಫ್ ಕೆಟಲಿಸ್ಟ್. ಆಯ್ತಾ? ಆರ್ ಯು ಕ್ಯಾನ್ ಸೇ ಇಂಡ್ಯೂಸ್ ಅಲ್ಲ, ಸಾರಿ ನಾಟ್ ಇಂಡ್ಯೂಸ್, ದೇ ರೆಡ್ಯೂಸ್ ದಿ activity of the catalyst. For example ಕೊಟ್ಟಿದ್ದಾರೆ ನೋಡಿ, ಹೇಬರ್ಸ್ ಪ್ರೋಸೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಅಮೋನಿಯಾನ ಹೇಬರ್ಸ್ ಪ್ರೋಸೆಸ್ ಇಂದ ತೆಗೆದಿರಾ, ದಟ್ ಈಸ್ ಯು ವಿಲ್ ಲರ್ನ್ ಇನ್ ಮೆಟಲರ್ಜಿ ಆರ್ ಪ್ರಿನ್ಸಿಪಲ್ಸ್ ಆಫ್ ಐಸೋಲೇಷನ್ಸ್ ಆಫ್ ಮೆಟಲ್ಸ್. ಓಕೆ, ಆರ್ ಇನ್ ಪಿ ಬ್ಲಾಕ್ ಆಲ್ಸೋ ವಿಲ್ ಲರ್ನ್ ಹೇಬರ್ಸ್ ಪ್ರೋಸೆಸ್ ಆಫ್ ಅಮೋನಿಯಾ. ನೀವೇನಾದರೂ ಏನಾದರೂ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ ಅಂದರೆ, ಮೊಲಿಬ್ಡಿಯಮ್ನ ಆ್ಯಡ್ ಮಾಡ್ತೀರಾ. ಮೊಲಿಬ್ಡಿಯಮ್ ವಿಚ್ ಆ್ಯಕ್ಟ್ಸ್ ಆಸ್ ಅ ಪ್ರಮೋಟರ್ ಫಾರ್ ಐರನ್. ಆಯಿತಾ? ಸೊ ಐರನ್ಗೆ ಪ್ರಮೋಟರ್ ಆಗಿ ಆ್ಯಡ್ ಮಾಡುತ್ತೆ, ಆ್ಯಂಡ್ ದಿಸ್ ಐರನ್ ಈಸ್ ಯೋರ್ ಕೆಟಲಿಸ್ಟ್ ಆ್ಯಂಡ್ ದಿಸ್ ಒನ್ ಈಸ್ ಯೋರ್ ಪ್ರಮೋಟರ್. ಆಯಿತಾ? ಪಾಯ್ಸನ್ ಅಲ್ಲಿ ಎಲ್ಲ ಆಕ್ಟ್ ಮಾಡ್ತಾರೆ ಅಂದರೆ, ನೀವು ಹ್ಯಾಲೋ ಆಲ್ಕೇನ್ಸ್ ಅಲ್ಲಿ ಓದಿರ್ತೀರಾ. ಹ್ಯಾಲೋ ಆಲ್ಕೇನ್ಸ್ ಅಲ್ಲಿ ಒಂದು ರಿಯಾಕ್ಷನ್ ಇದೆ. ಸೊ ಆ ಒಂದು ರಿಯಾಕ್ಷನ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು V2O5 ಏನಿದೆ, ಆಯ್ತಾ? ಸೊ ದಾಟ್ ವಿಲ್ ಆಕ್ಟ್ ಎಸ್ ಅ ಪಾಯ್ಸನ್ ಸಮಟೈಮ್ಸ್. ಕ್ಲಿಯರ್? ದಿಸ್ ಇಸ್. ಆ್ಯಂಡ್ ವೆನ್ ಯು ಟಾಕ್ ಅಬೌಟ್ ದಿ ಎನ್ಸೈಮ್ಸ್, ಇದೇ ನೀನು ಎನ್ಸೈಮ್ಸ್ ಅಲ್ಲಿ ಮಾತಾಡಿದ್ರೆ ಕೋ ಎನ್ಸೈಮ್ಸ್ ಆ್ಯಂಡ್ ಕೋ ಫ್ಯಾಕ್ಟರ್ಸ್ ಬರ್ತವೆ. Coenzymes and cofactors, these are promoters there. Promoters ಅಲ್ಲಿ ಯಾರು ಆಗ್ತಾರೆ, coenzymes and cofactors ಆಗ್ತಾರೆ. coenzyme ಅಂದ್ರೆ ಬಂದ್ಬಿಟ್ಟು ದಟ್ ಈಸ್ ಅಗೇನ್ ಅ ಪ್ರೋಟೀನ್, ಬೇರೆ ಪ್ರೋಟೀನ್. cofactors ಅಂತ ಬಂದ್ಬಿಟ್ರೆ ಅದೊಂದು ಮೆಟಲ್ ಅಯೋನ್ ಆಗಿರುತ್ತೆ, ಮೇಜರ್ಲಿ ಟ್ರಾನ್ಸಿಷನ್ ಮೆಟಲ್ ಅಯೋನ್ಸ್ ಆಗಿರ್ತವೆ. they act as a cofactors which in turn promote the rate of the reaction. ಓಕೆನಾ? ಈಗ ಬರೋಣ,
ಟೈಪ್ಸ್ ಆಫ್ ಕೆಟಲಿಸಿಸ್ ನಾವು ಓದಿದ್ವಿ. ಸೊ ಫಸ್ಟ್ ಟೈಪ್ ನಾವೇನು ಡಿವೈಡ್ ಮಾಡಿದ್ದು, ದಟ್ ಈಸ್ ಹೋಮೋಜಿನಿಯಸ್ ಕೆಟಲಿಸಿಸ್ ಆ್ಯಂಡ್ ಹೆಟಿರೋಜಿನಿಯಸ್ ಕೆಟಲಿಸಿಸ್, ರೈಟ್. ಸೊ ಈಗ ಹೋಮೋಜಿನಿಯಸ್ ಕೆಟಲಿಸಿಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಹೋಮೋಜಿನಿಯಸ್ ಅಲ್ಲಿ ನಾನೇನು ಹೇಳಿದೆ, ರಿಯಾಕ್ಟೆಂಟ್ಸ್ ಆ್ಯಂಡ್ ಕೆಟಲಿಸ್ಟ್ ಆರ್ ಇನ್ ಸೇಮ್ ಫೇಸ್, ಒಂದೇ ಫೇಸಲ್ಲಿ ಇತ್ತು. ರಿಯಾಕ್ಟೆಂಟ್ ಸಾಲಿಡ್ ಇದ್ರೆ ಕೆಟಲಿಸ್ಟ್ ಕೂಡ ಸಾಲಿಡ್, ರಿಯಾಕ್ಟೆಂಟ್ ಲಿಕ್ವಿಡ್ ಇದ್ರೆ ಕೆಟಲಿಸ್ಟ್ ಕೂಡ ಲಿಕ್ವಿಡ್. ಕ್ಲಿಯರ್? ಸೊ ಈ ಡೆಫಿನೇಷನ್ ತು ಕ್ಲಿಯರ್ ಆಗಿದೆ. ಸೊ ಲೆಟ್ ಮಿ ರೀಡ್ ಅಗೇನ್. ವೆನ್ ದ ರಿಯಾಕ್ಟೆಂಟ್ ಪ್ರಾಡಕ್ಟ್ಸ್ ಆ್ಯಂಡ್ ದ ಕೆಟಲಿಸ್ಟ್ ಆರ್ ಇನ್ ಸೇಮ್ ಫೇಸ್, ಸೇಮ್ ಫೇಸ್ ಅಲ್ಲಿ ಇದೆ, that is liquid or gas, the process is said to be homogeneous catalysis. So the ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ತಗೊಂಡಿದ್ದೀನಿ. So the first example is your lead chamber process. ನೇಮ್ ಜ್ಞಾಪನಕ್ಕೆ ಇಟ್ಕೊಳ್ಳಿ, ಲೆಡ್ ಚೇಂಬರ್ ಪ್ರೋಸೆಸ್. ಲೆಡ್ ಚೇಂಬರ್ ಪ್ರೋಸೆಸ್ ಅಲ್ಲಿ ನೀವೇನ್ ಮಾಡ್ತೀರಾ, ಆಕ್ಸಿಡೇಷನ್ ಮಾಡ್ತೀರಾ ಯಾವ್ದು, ಸಲ್ಫರ್ ಡೈಆಕ್ಸೈಡ್ದು. ಸಲ್ಫರ್ ಡೈಆಕ್ಸೈಡ್ ಯಾವ್ದಕ್ಕೆ ಕನ್ವರ್ಟ್ ಆಗ್ತಿದೆ, ಸೊ ದಿಸ್ ಯೋರ್ ಸಲ್ಫರ್ ಡೈಆಕ್ಸೈಡ್ ಏನಕ್ಕೆ ಕನ್ವರ್ಟ್ ಆಗ್ತಿದೆ, ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಯೋರ್ ಸಲ್ಫರ್ ಟ್ರೈಆಕ್ಸೈಡ್. ಸಲ್ಫರ್ ಟ್ರೈಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತಿದೆ ವಿತ್ ಕೆಟಲಿಸ್ಟ್. ವಾಟ್ ಕೆಟಲಿಸ್ಟ್ ಈಸ್ ಯೋರ್ ನೈಟ್ರೋಜನ್ ಆಕ್ಸೈಡ್. ಅಂಡ್ ಇದು ಗ್ಯಾಸ್ ಅಲ್ಲಿದೆ, ಆಕ್ಸಿಜನು ಕೂಡ ಗ್ಯಾಸ್ ಅಲ್ಲಿದೆ, ಸಲ್ಫರ್ ಡೈಆಕ್ಸೈಡ್ ಕೂಡ ಗ್ಯಾಸ್ ಅಲ್ಲಿದೆ. ಸೊ ದೇರ್ಫೋರ್ ಇಟ್ ಈಸ್ ಹೋಮೋಜಿನಿಯಸ್ ಕೆಟಾಲಿಸಿಸ್. ಕ್ಲಿಯರಾ? ಆಕ್ಸಿಡೇಷನ್ ಆಫ್ ಸಲ್ಫರ್ ಡೈಆಕ್ಸೈಡ್. Next one, this example is your hydrolysis of methyl acetate. So methyl acetate na hydrolyze ಮಾಡೋದು. So this is methyl and this is acetate. So you can say methyl acetate. ಮಿಥೈಲ್ ಅಸಿಟೇಟ್ ಹೈಡ್ರೋಲೈಸ್ ಆಗ್ತಿದೆ. ಹೈಡ್ರಾಲಿಸಿಸ್ ಅಂದ್ರೆ ಏನು, ವಾಟರ್ ಬೇಕೇ ಬೇಕು ಹೈಡ್ರಾಲಿಸಿಸ್ ಮಾಡ್ಬೇಕಾದ್ರೆ. ಸೊ ಐ ಆಡೆಡ್ ವಾಟರ್ ಆ್ಯಂಡ್ ವಿತ್ ಪ್ರೆಸೆನ್ಸ್ ಆಫ್ H ಪ್ಲಸ್ ಆಸಿಡ್. HCl ಬರುತ್ತಲ್ಲ ಇದ್ರ ನಡೆಯುತ್ತೆ, H ಪ್ಲಸ್ ಆಸಿಡ್ನ ಆ್ಯಡ್ ಮಾಡ್ತಿದ್ಯಾ. ಸೊ H ಪ್ಲಸ್ ಆಸಿಡ್ ಆ್ಯಂಡ್ ಆಸಿಡ್ ಯಾವಾಗಲೂ ಲಿಕ್ವಿಡಲ್ಲಿ ಇರುತ್ತೆ, ರೈಟ್. ಆ್ಯಂಡ್ ಮಿಥೈಲ್ ಅಸಿಟೇಟ್ ಲಿಕ್ವಿಡ್, ವಾಟರ್ ಈಸ್ ಆಲ್ಸೋ ಲಿಕ್ವಿಡ್, ಅಗೇನ್ ಲಿಕ್ವಿಡ್ ಫೇಸಸ್. ಆ್ಯಂಡ್ ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಅಗೇನ್ ಹೋಮೋಜಿನಿಯಸ್ ಕೆಟಾಲಿಸಿಸ್. ಕ್ಲಿಯರ್? ಇದೇನಿದು, ಫಸ್ಟ್ ಆಫ್ ಆಲ್ ಇಟ್ ಈಸ್ ನಾಟ್ ಎಸ್ಟರ್. ಎಸ್ಟರಿಂದ ಏನು ಸಿಗ್ತದೆ ನಮಗೆ, ಆಸಿಡ್ ಸಿಗ್ತದೆ, ಆಲ್ಕೋಹಾಲ್ ಸಿಗ್ತದೆ. ಆ್ಯಂಡ್ ಇದ್ರ ರಿವರ್ಸ್ ಪ್ರೋಸೆಸ್ ಏನಾಗ್ತಿತ್ತು, ಎಸ್ಟರಿಫಿಕೇಶನ್, ರೈಟ್. ಫಾರ್ಮೇಷನ್ ಆಫ್ ಎಸ್ಟರ್ ತಾನೆ ಇದ್ರ ರಿವರ್ಸ್ ಪ್ರೋಸೆಸ್. ಓಕೆ ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. ಇದರಲ್ಲಿ ಎಕ್ವಿಯಸ್ ಅಂಡ್ ಲಿಕ್ವಿಡ್ ಎರಡೂ ಒಂದೇ. ಓಕೆನಾ? ಎಕ್ವಿಯಸ್ ಅಂತ ಬಂದಾಗ ಒಂದು ಸೊಲ್ಯೂಷನ್ ಮಾಡಿದ್ದೀನಿ ನಾನು, ಸಾಲ್ಯೂಟ್ನ ಆ್ಯಡ್ ಮಾಡಿ. ಕ್ಲಿಯರ್? ಸೊ ಬರ್ತೇನೆ. ಹೈಡ್ರಾಲಿಸಿಸ್ ಆಫ್ ಶುಗರ್ ಇಸ್ ಕೆಟಲೈಸ್ಡ್ ಬೈ H ಪ್ಲಸ್ ಅಯಾನ್ ವಿಚ್ ಇಸ್ ಫರ್ನಿಶ್ಡ್ ಬೈ ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ ಕೊಡದಲ್ಲೇ ಇದ್ರು, H ಪ್ಲಸ್ ಮಾತ್ರ ಕೊಟ್ಟಿದ್ರು. ಇಟ್ ಈಸ್ ಆನ್ ಯೋರ್ ಹೋಮೋಜಿನಿಯಸ್ ಮಿಕ್ಸ್ಚರ್. ಏನು ಕೊಟ್ಟಿರೋದು ಫಸ್ಟು, ಶುಗರ್, ಶುಗರ್ ಸೊಲ್ಯೂಷನ್. ಶುಗರ್ ಇಲ್ಲಿ ಯಾವಾಗಲೂ ಸೊಲ್ಯೂಷನ್ ಬರ್ದಿರಬೇಕು, ಎಕ್ವಿಯಸ್ ಬರ್ದಿರಬೇಕು, ಶುಗರ್ ಸೊಲ್ಯೂಷನ್. ಹೈಡ್ರಾಲಿಸಿಸ್ ಮಾಡ್ತಿದ್ಯಾ, ಹೈಡ್ರಾಲಿಸಿಸ್ ಅಗೇನ್ ವಾಟರ್. ಹೈಡ್ರಾಲಿಸಿಸ್ ಮಾಡ್ಬೇಕಾದ್ರೆ ನೀವೇನು H ಪ್ಲಸ್ ಅಯಾನ್ಸ್ ಬೇಕು, ಅದೊಂದು ಆಸಿಡಿಂದ ತಗೊಂಡೆ. ಕ್ಲಿಯರ್? ದೀಸ್ ಆರ್ ದಿ ಎಕ್ಸಾಂಪಲ್ಸ್. ಸೊ ಎಕ್ಸಾಂಪಲ್ಸ್ ಯಾವ್ದಾದ್ರ ಬಗ್ಗೆ ಮಾತಾಡಿದೆ ನಾನು, ಲೆಡ್ ಚೇಂಬರ್ ಪ್ರೋಸೆಸ್ ಬಗ್ಗೆ ಮಾತಾಡಿದೆ. ನೆಕ್ಸ್ಟ್ ಸೆಕೆಂಡ್ ಒಂದು ಏನ್ರ ಬಗ್ಗೆ ಮಾತಾಡಿದೆ, ಎಸ್ಟರಿಫಿಕೇಶನ್ದು ಆಪೋಸಿಟ್ ರಿಯಾಕ್ಷನ್, ದಟ್ ಈಸ್ ಎಸ್ಟರ್ಸ್ದು ಹೈಡ್ರಾಲಿಸಿಸ್ ಬಗ್ಗೆ ಮಾತಾಡಿದೆ. ನೆಕ್ಸ್ಟ್ ಇನ್ನೊಂದು ಏನು ಮಾತಾಡಿದೆ ನಿಮ್ಮದು, ಶುಗರ್ದು. ಆಯ್ತಾ? ಶುಗರ್ ಸೊಲ್ಯೂಷನ್ ಹೇಗೆ ಡಿಸ್ಇಂಟಿಗ್ರೇಟ್ ಆಗುತ್ತೆ ಆಸ್ ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್, ದಟ್ ಈಸ್ ಅಗೇನ್ ಹೈಡ್ರಾಲಿಸಿಸ್ ಆಫ್ ಶುಗರ್ ಸೊಲ್ಯೂಷನ್. ಕ್ಲಿಯರ್? ನೆಕ್ಸ್ಟ್ ಬರೋಣ, ಹೆಟಿರೋಜಿನಿಯಸ್ ಕೆಟಾಲಿಸಿಸ್. ಹೆಟಿರೋಜಿನಿಯಸ್ ಕೆಟಾಲಿಸಿಸ್ ಅಂದ್ರೆ ಏನು, ಎರಡು ಫೇಸ್ ಇರಬೇಕು, ಡಿಫ್ರೆಂಟ್ ಫೇಸಸ್. ಆಯ್ತಾ? ರಿಯಾಕ್ಟೆಂಟ್ಸ್ ಆ್ಯಂಡ್ ನಿಮ್ಮದು ಕೆಟಲಿಸ್ಟ್ ಒಂದೇ ಫೇಸಲ್ಲಿ ಇರಬಾರ್ದು. ಸೊ ಅಗೇನ್ ಐ ಹ್ಯಾವ್ ಮೆನ್ಷನ್ ದಟ್ ಇನ್ ಡಿಫರೆಂಟ್ ಫೇಸಸ್. ಕ್ಲಿಯರ್? ಓಕೆ, ಇದಕ್ಕೂ ಕೂಡ ಎಕ್ಸಾಂಪಲ್ಸ್ ನೋಡ್ಕೊಂತ ಹೋಗೋಣ. ಫಸ್ಟ್ ಎಕ್ಸಾಂಪಲ್ ಏನು ಹೇಳಿದರೆ, ಆಕ್ಸಿಡೇಷನ್ ಆಫ್ ಸಲ್ಫರ್ ಡೈಆಕ್ಸೈಡ್. ಅಗೇನ್ ನೋಡಿ, ಸಲ್ಫರ್ ಡೈಆಕ್ಸೈಡ್ದು ಮತ್ತೆ ಆಕ್ಸಿಡೇಷನ್ ಇದೆ, ಬಟ್ ಸಲ್ಫರ್ ಡೈಆಕ್ಸೈಡ್ ಟು ಸಲ್ಫರ್ ಟ್ರೈಆಕ್ಸೈಡ್, ಬಟ್ ನಿಂದು ಕೆಟಲಿಸ್ಟ್ ಚೇಂಜ್ ಆಗಿದೆ ಆ್ಯಂಡ್ ನೌ ಇಟ್ ಈಸ್ ಪ್ಲಾಟಿನಮ್. ದೇರ್ ಇಟ್ ವಾಸ್ ನೈಟ್ರೋಜನ್ ಆಕ್ಸೈಡ್ ಇತ್ತು. ಎಸ್ ಆರ್ ನೋ? ನೈಟ್ರೋಜನ್ ಆಕ್ಸೈಡ್ ಇಸ್ ಅ ಗ್ಯಾಸ್, ಆಸ್ ಹಿಯರ್ ಇಟ್ ಈಸ್ ಯೋರ್ ಪ್ಲಾಟಿನಮ್ ಸಾಲಿಡ್. ಅರ್ಥ ಆಯ್ತಾ? ಸೊ ದೇರ್ ಫೋರ್ ನಾನೇನು ಹೇಳ್ತೀನಿ ಇದ್ರ, ಇಟ್ ಈಸ್ ಅ ಹೆಟಿರೋಜಿನಿಯಸ್ ಕೆಟಾಲಿಸಿಸ್. ಇನ್ನೊಂದು ಹೆಸರು ಕಾಂಟ್ಯಾಕ್ಟ್ ಪ್ರೋಸೆಸ್ ಅಂತಲೂ ಕೂಡ ಹೇಳ್ತೀರಾ. ನೆಕ್ಸ್ಟ್ ಇಸ್ ಕಾಂಬಿನೇಷನ್ ಆಫ್ ಡೈಹೈಡ್ರೋಜನ್ ಆ್ಯಂಡ್
ಡೈನೈಟ್ರೋಜನ್ ಟು ಫಾರ್ಮ್ ಅಮೋನಿಯಾ. ಸೊ ಅಮೋನಿಯಾ ಮಾಡಬೇಕಾದ್ರೆ ದಟ್ ಈಸ್ ಹೇಬರ್ಸ್ ಪ್ರೋಸೆಸ್. ಹೇಬರ್ಸ್ ಪ್ರೋಸೆಸ್ ಇಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಹೆಟಿರೋಜಿನಿಯಸ್ ಕೆಟಾಲಿಸಿಸ್. ಅದರಲ್ಲಿ ಏನು ಮಾಡ್ತೀರಾ ನೀವು, ಎರಡು ಗ್ಯಾಸ್ ಇದೆ ರಿಯಾಕ್ಟೆಂಟು, ಬಟ್ ನೀವೇನು ಮಾಡ್ತಿದ್ದೀರಾ ಅಲ್ಲಿ ಕೆಟಲಿಸ್ಟ್ ನ ತಗೊಂತಿದ್ದೀರಾ ಸಾಲಿಡ್ ಸ್ಟೇಟ್, ದಟ್ ಈಸ್ ಐರನ್. ಓಕೆನಾ. ನೆಕ್ಸ್ಟ್ ಇಸ್ ಅಮೋನಿಯಾದು ಆಕ್ಸಿಡೇಷನ್. ಸೊ ಅಮೋನಿಯಾದು ಆಕ್ಸಿಡೇಷನ್ ಮಾಡ್ತಿದ್ದೀರಾ. ಅಮೋನಿಯಾ ಇಸ್ ಅ ಗ್ಯಾಸ್, ಆಕ್ಸಿಜನ್ ಇಸ್ ಅ ಗ್ಯಾಸ್, ಬಟ್ ನಾವು ಕೆಟಲಿಸ್ಟ್ ವಿಲ್ ಬಿ ಸಾಲಿಡ್. ಸೊ ದಟ್ ಈಸ್ ಅಗೇನ್ ಪ್ಲಾಟಿನಮ್. ಇದನ್ನ ಏನ್ ಪ್ರೋಸೆಸ್ ಹೇಳ್ತೀರಾ? ಇಟ್ ಈಸ್ ಕಾಲ್ಡ್ ಅಸ್ ಓಸ್ವಾಲ್ಡ್ ಪ್ರೋಸೆಸ್. ಯಾವ ಪ್ರೋಸೆಸ್ ಇದು? ಓಸ್ವಾಲ್ಡ್ ಪ್ರೋಸೆಸ್. ನೆಕ್ಸ್ಟ್ ಬರೋಣ, ಹೈಡ್ರೋಜಿನೇಷನ್ ಆಫ್ ವೆಜಿಟೇಬಲ್ ಆಯಿಲ್ಸ್. ಸೊ ವೆಜಿಟೇಬಲ್ಸ್ ಆಯಿಲ್ಸ್ನ ನೀವು ವೆಜಿಟೇಬಲ್ ಘೀಯಾ ಕನ್ವರ್ಟ್ ಮಾಡ್ತೀರಲ್ವಾ, ಸೊ ದಟ್ ಈಸ್ ಯೋರ್ ಹೈಡ್ರೋಜಿನೇಷನ್ ಪ್ರೋಸೆಸ್. ಸೊ ಹೈಡ್ರೋಜಿನೇಷನ್ ಪ್ರೋಸೆಸ್ ಆಫ್ ದಿ ವೆಜಿಟೇಬಲ್ ಆಯಿಲ್. ಸೊ ಏನ್ರಿ ಅಂತ ಆಯಿತು, ದಟ್ ಈಸ್ ಲಿಕ್ವಿಡ್, ಗ್ಯಾಸ್ ಆ್ಯಂಡ್ ಹಿಯರ್ ಇಟ್ ಇಸ್ ಸಾಲಿಡ್ ನಿಕ್ಕಲ್ ಆ್ಯಡ್ ಮಾಡಿದ್ರಿ. ವೆಜಿಟೇಬಲ್ ಆಯಿಲ್ ಲಿಕ್ವಿಡ್ ಇತ್ತಾ, ಹೈಡ್ರೋಜನ್ ಗ್ಯಾಸ್ ಇತ್ತಾ, ಆ್ಯಂಡ್ ನಿಕ್ಕಲ್ ಇಸ್ ಸಾಲಿಡ್. ಸೊ ಮೋರ್ ಡಿಫ್ರೆಂಟ್ ಫೇಸಸ್ ಅಂತೂ ಕ್ರಿಯೇಟ್ ಆಗ್ಬಿಟ್ಟು ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಹೆಟಿರೋಜಿನಿಯಸ್ ಕೆಟಾಲಿಸಿಸ್. ಕ್ಲಿಯರ್? ಸೊ ಇಷ್ಟು ಎಕ್ಸಾಂಪಲ್ ಆಯಿತು. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಹೋಮೋಜಿನಿಯಸ್ ಕೆಟಾಲಿಸಿಸ್. ಸೊ ಹೋಮೋಜಿನಿಯಸ್ ಕೆಟಾಲಿಸಿಸ್ಗೆ ಯಾವ್ದು ಎಕ್ಸಾಂಪಲ್ ಆಗಿರುತ್ತೆ ಅಂತ ನೋಡ್ಕೊಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿ, ಆಕ್ಸಿಡೇಷನ್ ಆಫ್ NH3. NH3 ಆಕ್ಸಿಡೇಷನ್ ಇನ್ ಓಸ್ವಾಲ್ಡ್ ಪ್ರೋಸೆಸ್. ಸೊ ಓಸ್ವಾಲ್ಡ್ ಪ್ರೋಸೆಸ್ ಅಂದ್ರೆ ಏನು? ಅಮೋನಿಯಾ ಟು ನೈಟ್ರೋಜನ್ ಆಕ್ಸೈಡ್ ಅಲ್ವಾ. ಸೊ ನೈಟ್ರೋಜನ್ ಆಕ್ಸೈಡ್ ಟು ಅಮೋನಿಯಾ, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಹೆಟಿರೋಜಿನಿಯಸ್ ಕೆಟಾಲಿಸಿಸ್. ಸೊ ರಾಂಗ್. ಹೆಟಿರೋಜಿನಿಯಸ್ ಕೆಟಾಲಿಸಿಸ್ ಯಾಕೆಂದ್ರೆ ಪ್ಲಾಟಿನಮ್ ನೀವು ಯೂಸ್ ಮಾಡಿದ್ದೀರಲ್ಲಿ. ನೆಕ್ಸ್ಟ್ ಆಕ್ಸಿಡೇಷನ್ ಆಫ್ ಸಲ್ಫರ್ ಡೈಆಕ್ಸೈಡ್ ಇನ್ ಲೆಡ್ ಚೇಂಬರ್ ಪ್ರೋಸೆಸ್. ಲೆಡ್ ಚೇಂಬರ್ ಪ್ರೋಸೆಸ್ ಅಲ್ಲಿ ಏನು ಮಾಡಿದ್ರಿ ನೀವು? ಸಲ್ಫರ್ ಡೈಆಕ್ಸೈಡ್ನ ಪ್ಲಸ್ O2 ಗ್ಯಾಸ್ ತೊಗೊಂಡ್ರಿ ಆ್ಯಂಡ್ ಸಲ್ಫರ್ ಟ್ರೈಆಕ್ಸೈಡ್ ಮಾಡಿದ್ರಿ, ಆ್ಯಂಡ್ ಇಲ್ಲಿ ಏನು ಮಾಡಿದ್ರಿ ನೀವು? ಗ್ಯಾಸ್ನ ತೊಗೊಂಡ್ರಿ. ಇದು ಗ್ಯಾಸ್, ಇದು ಗ್ಯಾಸ್. ಸೊ ಇದು ಹೋಮೋಜಿನಿಯಸಾ? ಎಸ್, ಹೋಮೋಜಿನಿಯಸ್. ಆಕ್ಸಿಡೇಷನ್ ಆಫ್ ಸಲ್ಫರ್ ಇನ್ ಕಾಂಟ್ಯಾಕ್ಟ್ ಪ್ರೋಸೆಸ್, ಇದರಲ್ಲಿ ಏನು ಮಾಡಿದ್ರಿ? ಸಲ್ಫರ್ ತೊಗೊಂಡಿದ್ರಿ, ಗ್ಯಾಸ್ ಇದೆ, ಹೌದು. ಆಕ್ಸಿಜನ್ ಕೂಡ ಗ್ಯಾಸ್ ಇದೆ. ಸಲ್ಫರ್ ಟ್ರೈಆಕ್ಸೈಡ್ ಆಯಿತು, ದಟ್ ಈಸ್ ಆಲ್ಸೋ ಗ್ಯಾಸ್, ಬಟ್ ಇಲ್ಲಿ ಯೂಸ್ ಮಾಡಿದೆವು ಪ್ಲಾಟಿನಮ್. ಕ್ಲಿಯರಾ? ನೆಕ್ಸ್ಟ್ ಮ್ಯಾನುಫ್ಯಾಕ್ಚರ್ ಆಫ್ NH3 ಬೈ ಹೇಬರ್ಸ್ ಪ್ರೋಸೆಸ್. ಹೇಬರ್ಸ್ ಪ್ರೋಸೆಸ್ ಅಲ್ಲಿ N2 ಗ್ಯಾಸ್, H2 ಗ್ಯಾಸ್, ಆಮೇಲೆ ಮತ್ತೆ ಏನು ಮಾಡಿದ್ರಿ? ನಿಕ್ಕಲ್ ಯೂಸ್ ಮಾಡಿದ್ರಿ. ಸೊ ದಟ್ ಈಸ್ ಅಗೇನ್ ಯೋರ್ ವಾಟ್? ಸಾಲಿಡ್. ಕ್ಲಿಯರ್? ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ನಂಬರ್ 2. Next, hydrogenation of vegetable oil in presence of finely divided nickel as a catalyst is an example for hydrogenation of the oil. ಇದೇನೇ ಕೇಳಿದೆ ನಾನು, heterogeneous catalysis. ಆಯಿಲ್ ಲಿಕ್ವಿಡ್ ಅಲ್ಲಿ ಇತ್ತು, ಹೈಡ್ರೋಜಿನೇಷನ್ ಮಾಡಿದ್ರೆ ಅದನ್ನ H2 ಆ್ಯಡ್ ಮಾಡಿದ್ರಿ, ದೆನ್ ವಾಟ್ ಹ್ಯಾಪನ್ ಇನ್ ಪ್ರೆಸೆನ್ಸ್ ಆಫ್ ನಿಕ್ಕಲ್, ಆ್ಯಂಡ್ ದೇರ್ ಫಾರ್ ಇಟ್ ಇಸ್ ಎಕ್ಸಾಂಪಲ್ ಫಾರ್ ಹೆಟಿರೋಜಿನಿಯಸ್ ಕೆಟಾಲಿಸಿಸ್. ಸಾರಿ, ಎಸ್, ಹೈಡ್ರೋಜಿನೇಷನ್. Hydrogenation. Characteristics of enzyme catalysis. So enzyme catalysis ನಾನು ಇನ್ನೊಂದು ಹೇಳಿದೆ, ಅದ್ರ ಬಗ್ಗೆ ನೋಡ್ಕೊಂಡ. ಹೋಮೋಜಿನಿಯಸ್ ಆಯಿತು, ಹೆಟಿರೋಜಿನಿಯಸ್ ಆಯಿತು. ನೆಕ್ಸ್ಟ್ ಮೇಜರ್ ಕನ್ಸರ್ನ್ ಯಾವ್ದಿತ್ತು? ಎನ್ಸೈಮ್ ಕೆಟಾಲಿಸಿಸ್. ಸೊ ಈ ಎನ್ಸೈಮ್ ಕೆಟಾಲಿಸಿಸ್ ಅಲ್ಲಿ ಕೆಟಲಿಸ್ಟ್ ಬಗ್ಗೆ ನೋಡ್ತಾನ. ಫಸ್ಟ್, ಎನ್ಸೈಮ್ ಕೆಟಾಲಿಸಿಸ್ ಯೂನಿಕ್ ಅಂಡ್ ಇಟ್ಸ್ ಎಫಿಷಿಯನ್ಸಿ ಅಂಡ್ ಹೈ ಡಿಗ್ರಿ ಸ್ಪೆಸಿಫಿಸಿಟಿ. ನೋಡಿ, ಎಫಿಷಿಯನ್ಸಿ ಮತ್ತೆ ಸ್ಪೆಸಿಫಿಸಿಟಿ ತುಂಬಾ ಜಾಸ್ತಿ ಇರುತ್ತೆ. ಸ್ಪೆಸಿಫಿಸಿಟಿ ಏನಕ್ಕೆ ಜಾಸ್ತಿ ಇರುತ್ತೆ ಅದರ ಮೆಕ್ಯಾನಿಸಮ್ ಅಲ್ಲಿ ಗೊತ್ತಾಗತ್ತೆ. ಬಟ್ ಇಲ್ಲಿ ಜಸ್ಟ್ ತಿಳ್ಕೊಳ್ಳಿ, ಅದು ಒಂಥರ ಲಾಕ್ ಆ್ಯಂಡ್ ಕೀ ಇರೋ ಹಾಗೆ. ಒಂದು ಲಾಕ್ಗೆ ಒಂದು ಸ್ಪೆಸಿಫಿಕ್ ಕೀ ಇರುತ್ತೆ, ಬೇರೆ ಕೀಯಿಂದ ಅದು ಓಪನ್ ಆಗೋದಿಲ್ಲ. ರೈಟ್? ದ ಫಾಲೋಯಿಂಗ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ತಾ ಹೋಗೋಣ ಎನ್ಸೈಮ್ ಕೆಟಲಿಸ್ಟ್ದು. ಸೊ ಫಸ್ಟ್ ಒನ್ ಈಸ್ ಮೋಸ್ಟ್ ಹೈಲಿ ಎಫಿಷಿಯಂಟ್. ಎಲ್ಲ ಕೆಟಲಿಸ್ಟ್ನ ಕಂಪೇರ್ ಮಾಡಿದ್ರೆ ಎನ್ಸೈಮ್ ಕೆಟಲಿಸ್ಟ್ ಆರ್ ಹೈಲಿ ಎಫಿಷಿಯಂಟ್ ಆಗಿದ್ದಾವೆ. ನಮ್ಮ ಬಾಡಿ ಎಲ್ಲ ವರ್ಕ್ ಆಗ್ತಿರೋದು ಏನ್ರಿಂದ? ಈ ಎನ್ಸೈಮ್ಸ್ಗಳಿಂದ. ಆ್ಯಂಡ್ ದೇರ್ ಫೋರ್ ಐ ಕ್ಯಾನ್ ಸೇ ಎನ್ಸೈಮ್ಸ್ ಆರ್ ಹೈಲಿ ಎಫಿಷಿಯಂಟ್. ಆಯಿತಾ? ಒನ್ ಮಾಲಿಕ್ಯೂಲ್ ಆಫ್ ಎನ್ಸೈಮ್, ಒಂದೇ ಒಂದು ಎನ್ಸೈಮ್ ಏನಿದೆ, ಮೇ ಟ್ರಾನ್ಸ್ಫಾರ್ಮ್ 1 million ಮಾಲಿಕ್ಯೂಲ್ಸ್ ಆಫ್ ರಿಯಾಕ್ಟೆಂಟ್ ಪರ್ ಮಿನಿಟ್. 1 minute ಅಲ್ಲಿ 1 million ರಿಯಾಕ್ಟೆಂಟ್ ಮಾಲಿಕ್ಯೂಲ್ನ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಎಷ್ಟೇ? ಬರೀ ಒಂದೇ ಮಾಲಿಕ್ಯೂಲ್ ಆಫ್ ಎನ್ಸೈಮ್. 1 minute ಅಲ್ಲಿ ಒಂದು ಮಾಲಿಕ್ಯೂಲ್ ಆಫ್ ಎನ್ಸೈಮ್ 1 million ಪ್ರಾಡಕ್ಟ್ಸಾ, ರಿಯಾಕ್ಟೆಂಟ್ಸಾ? ಸಾಧ್ಯನೇ ಇಲ್ಲ ಅಲ್ವಾ ನಾವು ಈ ಥರ ನಾರ್ಮಲ್ ಆಗಿ ನಾವು ಪ್ರಿಪೇರ್ ಮಾಡಲಿಕ್ಕೆ. ಸೊ ದೇರ್ ಫೋರ್ ಹೈಲಿ ಎಫಿಷಿಯಂಟ್. ನೆಕ್ಸ್ಟ್, ಹೈಲಿ ಸ್ಪೆಸಿಫಿಕ್ ಇನ್ ನೇಚರ್. ನಾನು ಹೇಳಿದೆ ಲಾಕ್ ಆ್ಯಂಡ್ ಕೀ ಮಾಡೆಲ್ ಥರ ಅದು. ಅದಕ್ಕೆ ಒಂದು ಲಾಕ್ ಇದೆ ಅಂತ ಹೇಳಿದ್ರೆ ಒಂದೇ ಕೀ ಅದಕ್ಕೆ ಸೆಟ್ ಆಗೋದು, ಬೇರೆ ಕೀ ಅದಕ್ಕೆ ಬಂದು ಸೆಟ್ ಆಗೋದಿಲ್ಲ. ಸೊ ದೇರ್ ಫೋರ್ ಇಟ್ ಇಸ್ ಹೈಲಿ ಸ್ಪೆಸಿಫಿಕ್. ಈಚ್ enzyme is specific for a given reaction. That is, one catalyst cannot catalyze more than one reaction.
ಫಾರ್ ಎಕ್ಸಾಂಪಲ್ ಯಾವ್ದಂದ್ರೆ ಯೂರಿಯೇಸ್ ಅನ್ನೋ ಒಂದು ಎನ್ಸೈಮ್ ಇದೆ. ಸೊ ಯೂರಿಯೇಸ್ ಕೆಟಾಲಿಸಿಸ್ ಹೈಡ್ರಾಲಿಸಿಸ್ ಆಫ್ ಯೂರಿಯಾ ಓನ್ಲಿ and does not involve hydrolysis of any other amide. So ಯೂರಿಯಾ ಅನ್ನೋದು ಒಂದು ಅಮೈಡ್ ಆಗಿದೆ. ಈ ಒಂದು ಪರ್ಟಿಕ್ಯುಲರ್ ಅಮೈಡ್ ನ ಮಾತ್ರ ಹೈಡ್ರಾಲಿಸಿಸ್ ಮಾಡುತ್ತೆ ಹೊರತು ಬೇರೆ ಅಮೈಡ್ ನ ಮಾಡೋದಿಲ್ಲ. So that is I can say it is highly specific. Next one, highly active under optimum temperature. So ಒಂದು ಟೆಂಪರೇಚರ್ ಇರುತ್ತೆ, ಆಪ್ಟಿಮಮ್ ಟೆಂಪರೇಚರ್ ಇನಿಷಿಯಲ್ ಏನಾಗಿರುತ್ತೆ ಕಡಿಮೆ ಇರುತ್ತೆ. ಅಂಡ್ ದಿ ಆಪ್ಟಿಮಮ್ ಟೆಂಪರೇಚರ್ ಬಗ್ಗೆ ಮಾತಾಡಿದ್ರೆ ಸೊ ದ ಕರ್ವ್ ವಿಲ್ ಬಿ ಲೈಕ್ ದಿಸ್ ಸಮ್ವಾಟ್, ಈ ತರ ಇರುತ್ತೆ. ಅಂಡ್ ಈ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಇದ್ರೆ ಎಷ್ಟು ಹೈ ಆಕ್ಟಿವ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಆಪ್ಟಿಮಮ್ ಟೆಂಪರೇಚರ್. ಸೊ ಈ ಆಪ್ಟಿಮಮ್ ಟೆಂಪರೇಚರ್ ಅಲ್ಲಿ ಹೈ ಆಕ್ಟಿವಿಟಿನ ಶೋ ಮಾಡುತ್ತೆ. ಅಂಡ್ ಈ ಆಪ್ಟಿಮಮ್ ಟೆಂಪರೇಚರ್ನ ಕ್ರಾಸ್ ಮಾಡಿದ್ರೆ ನಿಮ್ಮ ಎನ್ಸೈಮೇ ಡಿಸ್ಇಂಟಿಗ್ರೇಟ್ ಆಗುತ್ತೆ. ಯಾಕೆ ಡಿಸ್ಇಂಟಿಗ್ರೇಟ್ ಆಗುತ್ತೆ? ದೇ ಆರ್ ಆಫ್ ಪ್ರೋಟೀನ್ಸ್. ಅಂಡ್ ಪ್ರೋಟೀನ್ಸು ಹೈ ಟೆಂಪರೇಚರ್ ಕೊಟ್ಟರೆ ಡಿನೇಚರೇಷನ್ ಆಫ್ ಪ್ರೋಟೀನ್ ಆಗುತ್ತೆ. ಎಸ್ ಆರ್ ನೋ? ಬಯಾಲಜಿಯಲ್ಲಿ ಓದಿದಿರೋ ಇಲ್ವೋ? That is why we should maintain the optimum temperature. ಓಕೆ, ಅದನ್ನ ಕೆಳಗೆ ಹೋದ್ರೂ ಆಕ್ಟಿವಿಟಿ ಕಡಿಮೆ ಆಗುತ್ತೆ, ಅದ್ರ ಈ ಕಡೆ ಹೋದ್ರೂ ಆಕ್ಟಿವಿಟಿ ಕಡಿಮೆ ಆಗುತ್ತೆ. The rate of the enzyme reaction becomes maximum at a definite temperature. Maximum at different temperature called optimum temperature. Clear? Temperature maximum ಆಗುತ್ತೆ. On either side of the optimum temperature the enzyme activity decreases. The optimum temperature range for enzyme activity is 298 to 310 Kelvin ಅಲ್ಲಿ ಅದು ಇರುತ್ತೆ ಮಧ್ಯದಲ್ಲಿ. ಓಕೆನಾ? So human body temperature being 310 Kelvin is suited for enzyme catalyzed reaction. So ನಮ್ದು ಹ್ಯೂಮನ್ ಬಾಡಿ ಟೆಂಪರೇಚರ್ ಈ ಆಪ್ಟಿಮಮ್ ಟೆಂಪರೇಚರ್ ರೇಂಜ್ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಮ್ಮ ಬಾಡಿ ಒಳಗೆ ಇರೋ ಎನ್ಸೈಮ್ಸು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾವೆ. ಕ್ಲಿಯರ್? ನೆಕ್ಸ್ಟ್ ಬರೋಣ. ಇನ್ಫ್ಲೂಯೆನ್ಸ್ ಆಫ್ ಇನಿಬಿಟರ್ಸ್ ಅಂಡ್ ಪಾಯ್ಸನ್ಸ್. ಇನಿಬಿಟರ್ಸ್ ಅಂಡ್ ಪಾಯ್ಸನ್ಸ್ ನಾನು ಅವಾಗಲೇ ಮಾತಾಡಿದೆ ನಿಮಗೆ. ಇನ್ಹಿಬಿಟರ್ಸ್ ಅಂದ್ರೆ ಏನು? ಇನ್ಹಿಬಿಟ್ ಮಾಡ್ತಾರೆ, ಆ ರಿಯಾಕ್ಷನ್ ಏನು ಮಾಡ್ತಾರೆ ಮಾಡ್ಲಿಕ್ಕೆ ಬಿಡಲ್ಲ. ಆ್ಯಂಡ್ ದ ಪಾಯ್ಸನ್ಸ್ ಆರ್ ಸೇಮ್ ಅಗೇನ್, ಅದ್ರ ರಿಯಾಕ್ಷನ್ನ ಮತ್ತೆ ಅದು ಮಾಡ್ಲಿಕ್ಕೆ ಬಿಡೋದಿಲ್ಲ. ಲೆಟ್ಸ್ ಲೈಕ್ ಆರ್ಡಿನರಿ ಕೆಟಲಿಸ್ಟ್ ಎನ್ಸೈಮ್ಸ್ ಆರ್ ಆಲ್ಸೋ ಇನ್ಹಿಬಿಟೆಡ್ ಆರ್ ಪಾಯ್ಸನ್ಡ್. ಎರಡು ಒಂದೇ ಅಂತ ಹೇಳಿದೆ ನಾನು. ಬೈ ದ ಪ್ರೆಸೆನ್ಸ್ ಆಫ್ ಸರ್ಟನ್ ಸಬ್ಸ್ಟೆನ್ಸ್, ಕೆಲವೊಂದು ಸಬ್ಸ್ಟೆನ್ಸ್ ಇಂದ ಅದು ಪಾಯ್ಸನ್ ಅಥವಾ ಇನ್ಹಿಬಿಟ್ ಆಗುತ್ತೆ. ರೇಟ್ ಆಫ್ ದ ರಿಯಾಕ್ಷನ್ ಕಡಿಮೆ ಆಗುತ್ತೆ. ದ ಇನ್ಹಿಬಿಟರ್ಸ್ ಆರ್ ಪಾಯ್ಸನ್ಸ್ ಇಂಟ್ರಾಕ್ಟ್ ವಿತ್ ದ ಆಕ್ಟಿವ್ ಫಂಕ್ಷನಲ್ ಗ್ರೂಪ್ಸ್ ಆನ್ ದಿ ಎನ್ಸೈಮ್ ಸರ್ಫೇಸ್ ಅಂಡ್ ಆಫನ್ ರಿಡ್ಯೂಸ್ ಆರ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ದಿ ಕೆಟಲಿಟಿಕ್ ಆಕ್ಟಿವಿಟಿ. ಇದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಅಲ್ಲ, ನಿಮಗೆ ಒಂದು ಕಾನ್ಸೆಪ್ಟ್ ಅರ್ಥ ಮಾಡಿಸ್ತೀನಿ ಇಲ್ಲಿ. ಓಕೆ, ಸೊ ಒಂದು ಎನ್ಸೈಮ್ನ ನಾನು ಕನ್ಸಿಡರ್ ಮಾಡಿದ್ರೆ ಈ ಥರ ಇರುತ್ತೆ. ಈ ಥರ ಅನ್ಕೊಳ್ಳಿ. ಓಕೆನಾ? ಸೊ ಇದ್ರಲ್ಲಿ ಏನಂದ್ರೆ ಇದು ರೆಗ್ಯುಲೇಟರಿ ಸೈಟ್ ಇದು. ಇದೇನಿದು ಆಕ್ಟಿವ್ ಸೈಟ್. ಈ ತರ ಇರುತ್ತೆ ಆಯ್ತಾ. ಅಂಡ್ ಈ ಆಕ್ಟಿವ್ ಸೈಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಿಂದು ರಿಯಾಕ್ಟೆಂಟ್ಸ್ ಮಾಲಿಕ್ಯೂಲು ಅಟ್ಯಾಕ್ ಆಗುತ್ತೆ. ರಿಯಾಕ್ಟೆಂಟ್ಸ್ ಆಯ್ತಾ. ಅಂಡ್ ಈ ರೆಗ್ಯುಲೇಟರಿ ಸೈಟ್ ಅಲ್ಲಿ ಯಾವುದೇ ಒಂದು ಪ್ರಮೋಟರ್ಸ್, inhibitors and you can say cofactors, coenzymes ಇವೆಲ್ಲ ಬರುತ್ತೆ. ಸೊ ಬೇಸಿಕಲಿ ಪ್ರಮೋಟರ್ಸ್ ಇನ್ಹಿಬಿಟರ್ಸ್ ಇಟ್ಕೋಣ. ಇಲ್ಲೂ ಬರುತ್ತಾ? ಎಸ್, ಇಲ್ಲೂ ಬರುತ್ತೆ ಇನ್ಹಿಬಿಟರ್ಸ್. ಸಮಟೈಮ್ಸ್ ಇನ್ಹಿಬಿಟರ್ಸ್ ಎರಡು ಕಡೆ ಬರುತ್ತೆ. ಸೊ ಇನ್ಹಿಬಿಟರ್ಸ್ಗೆ ಜಾಗ ಎರಡು ಕಡೆ ಇದೆ. ಅಥವಾ ಅದು ಇಲ್ಲಿ ಬರ್ಬೋದು ಅಥವಾ ಇಲ್ಲಿ ಬರ್ಬೋದು. ಏನಾಗತ್ತಂತ ನೋಡ್ಕೊಳ್ಳಿ. ಇಲ್ಲಿ ಇನ್ಹಿಬಿಟರ್ ಬಂದ್ರೆ ಈ ರೆಗ್ಯುಲೇಟರಿ ಸೈಟ್ ಅಲ್ಲಿ ಇನ್ಹಿಬಿಟರ್ಸ್ ಅಲ್ಲಿ ಬಂದು ಜಾಯಿನ್ ಆದ್ರೆ ದೇ ಚೇಂಜ್ ಶೇಪ್ ಆಫ್ ಆಕ್ಟಿವ್ ಸೈಟ್. ಸೊ ಇಲ್ಲಿ ಬಂದು ಜಾಯಿನ್ ಆದ್ಮೇಲೆ ಇದು ಈ ಕಡೆ ಇರೋದನ್ನ ನೂಕ್ಬಿಟ್ಟು ಶೇಪ್ ಚೇಂಜ್ ಮಾಡ್ಬಿಡುತ್ತೆ. ಸೊ ಈ ಆಕ್ಟಿವ್ ಸೈಟು ಡಿಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಾನು ಹೇಳಿದೆ ಸ್ಪೆಸಿಫಿಕ್ ಆ ಒಂದು ಶೇಪ್ ಇಂದ ನಾವು ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ ಕೊಡ್ತಿರೋದು. ಆ ಶೇಪೇ ಮಿಕ್ಲಿಲ್ಲ ಅಂದ್ರೆ ರಿಯಾಕ್ಷನ್ ಆಗತ್ತಾ? ಆಗೋದಿಲ್ಲ. ಇನ್ನೊಂದು, ಈ ಇನ್ಹಿಬಿಟರ್ಸ್ ಇಲ್ಲಿಗೆ ಬಂದ್ರೆ ದೇ ಡು ನಾಟ್ ಲೀವ್ ಸ್ಪೇಸ್ ಫಾರ್ ರಿಯಾಕ್ಟೆಂಟಿಗೆ ಸ್ಪೇಸೇ ಕೊಡಲ್ಲ. ಅದಾಗದೇ ಬಂದು ಜಾಯಿನ್ ಆಗ್ಬಿಡುತ್ತದೆ. ಫಾರ್ ಅಗೇನ್ ರಿಯಾಕ್ಷನ್ ಸ್ಟಾಪ್ಸ್. ಕ್ಲಿಯರ್? ನೆಕ್ಸ್ಟ್, ಹೈಲಿ ಆಕ್ಟಿವ್ ಅಂಡರ್ ಆಪ್ಟಿಮಮ್ pH. ನಾವು ಟೆಂಪರೇಚರ್ ಬಗ್ಗೆ ಹೆಂಗ್ ಮಾತಾಡ್ತೀವಿ, ಆಪ್ಟಿಮಮ್ ಟೆಂಪರೇಚರ್ ಅದೇ ತರ pH ಗೂ ಕೂಡ ಇದೇ ತರ ಕರ್ವ್ ಇರುತ್ತೆ ಆಯ್ತಾ. ಸೊ ದಿಸ್ ಇಸ್ ಯೋರ್ ಆಪ್ಟಿಮಮ್ pH ಅಂಡ್ ಇಟ್ ಈಸ್ ಯೋರ್ ಆಕ್ಟಿವಿಟಿ.
ಓಕೆ, ಸೊ ಈ ಎನ್ಸೈಮ್ ಕೆಟಲೈಸ್ಡ್ ರಿಯಾಕ್ಷನು ಮ್ಯಾಕ್ಸಿಮಮ್ ಇರುತ್ತೆ ಅಟ್ ಪರ್ಟಿಕ್ಯುಲರ್ ಪಿ ಎಚ್ ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಪ್ಟಿಮಮ್ ಪಿ ಎಚ್ ಆ್ಯಂಡ್ ಅದ್ರ ರೇಂಜ್ ಎಷ್ಟಿರುತ್ತೆ 5 to 7 pH ವರೆಗೂ ಇರುತ್ತೆ. ಓಕೆ, ಸೊ ದ್ಯಾಟ್ ಮೀನ್ ಯು ಕ್ಯಾನ್ ಸೇ ಬೇಸಿಕ್ ಇರುತ್ತೆ ಆ್ಯಂಡ್ ಸೊ ಅಸಿಡಿಕ್ ಇಂದ ಹಿಡಿದು ನಿಮ್ಮದು ನಾರ್ಮಲ್ ದಟ್ ಈಸ್ 7 pH, ರೈಟ್? ಸೊ ದಟ್ ಈಸ್ ನಾರ್ಮಲ್ ಪಿ ಎಚ್ ಇರುತ್ತೆ ವಾಟರ್ದು ಬಂದಾಗ. ನೆಕ್ಸ್ಟ್, ಇನ್ಕ್ರೀಸಿಂಗ್ ಆಕ್ಟಿವಿಟಿ ಇನ್ ಪ್ರೆಸೆನ್ಸ್ ಆಫ್ ಆಕ್ಟಿವೇಟರ್ಸ್ ಆ್ಯಂಡ್ ಕೋಎನ್ಸೈಮ್ಸ್. ಸೊ ಆಕ್ಟಿವೇಟರ್ಸ್ ಅಂದರೆ ಪ್ರಮೋಟರ್ಸ್ ಥರ ಆ್ಯಕ್ಟ್ ಮಾಡುತ್ತೆ, ಕೋಎನ್ಸೈಮ್ಸ್ ಕೂಡ ಪ್ರಮೋಟರ್ಸ್ ಥರನೇ ಆ್ಯಕ್ಟ್ ಮಾಡುತ್ತೆ. ದೇ ಇನ್ಕ್ರೀಸ್ ದ ರೇಟ್ ಆಫ್ ದ ರಿಯಾಕ್ಷನ್. ಅದನ್ನು ಫುಲ್ ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ. ದ ಎನ್ಸೈಮಿಕ್ ಆಕ್ಟಿವಿಟಿ ಈಸ್ ಇನ್ಕ್ರೀಸ್ಡ್ ಇನ್ ಪ್ರೆಸೆನ್ಸ್ ಆಫ್ ಸರ್ಟೆನ್ ಸಬ್ಸ್ಟೆನ್ಸಸ್ ನೋನ್ ಆಸ್ ಕೋಎನ್ಸೈಮ್. ಆಕ್ಟಿವಿಟಿ increases in presence of coenzymes. It has also been observed that when a small non-protein is present along with an enzyme, the catalytic activity is enhanced considerably. ಅಂದ್ರೆ ಈ ಒಂದು ಎನ್ಸೈಮ್ ಜೊತೆ ಈ ಒಂದು ರೆಗ್ಯುಲೇಟರಿ ಸೈಟಲ್ಲಿ ಏನಾದರೂ ಆಕ್ಟಿವೇಟರ್ ಬಂದು ಕೂತ್ಕೊಂಡ್ರೆ ಏನಾಗುತ್ತೆ, ಇದ್ರ ಆಕ್ಟಿವಿಟಿನ ಇನ್ನೂ ಜಾಸ್ತಿ ಎನ್ಹ್ಯಾನ್ಸ್ ಮಾಡುತ್ತೆ. ಓಕೆ, ಸೊ ಇದು ಆಕ್ಟಿವೇಟರ್ಸ್ ಏನಾವಾಗಲೇ ಹೇಳಿದೆ ನಾನು, ಪ್ರಮೋಟರ್ಸ್, ಕೋ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ಯಾವ್ಯಾವ ಆಗುತ್ತೆ, ಆಯನ್ಸ್ಗಳಾಗ್ತವೆ. ಆಯ್ತಾ, ಮೆಟಲ್ ಐಯನ್ಸ್ ಅದನ್ನೇ ಹೇಳಿದೆ. ದೀಸ್ ಮೆಟಲ್ ಐಯನ್ಸ್ ವೆನ್ ವೀಕ್ಲಿ ಬಾಂಡೆಡ್ ಟು ಎನ್ಸೈಮ್ ಮಾಲಿಕ್ಯೂಲ್ಸ್ ಇನ್ಕ್ರೀಸಸ್ ದೇರ್ ಕೆಟಲಿಟಿಕ್ ಆಕ್ಟಿವಿಟಿ, ಅನಲೈಸ್ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಕ್ಲೋರೈಡ್ ದಟ್ ಈಸ್ Na+ ಆರ್ ಕೆಟಲಿಟಿಕಲಿ ವೆರಿ ಆಕ್ಟಿವ್. ಸೊ ಒಂದೊಂದು ಪಾಯಿಂಟನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿರೋ NCERT ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಸೊ ದಟ್ ನೀವು ಇದರಲ್ಲಿ ಯಾವುದೇ ಕ್ವಶನ್ ಬಂದರೂ ನೀವು ಆನ್ಸರ್ ಮಾಡಲಿಕ್ಕೆ ಆಗಬೇಕು. ಆ್ಯಂಡ್ ಔಟ್ ಆಫ್ ದ NCERT ಕೂಡ ಕೆಲವೊಂದು ಚಿಕ್ಕ ಚಿಕ್ಕ ಕನ್ಸೆಪ್ಟ್ನ ಮಾತ್ರ ಹೇಳಿದ್ದೀನಿ ನಿಮಗೆ. ನೆಕ್ಸ್ಟ್, ಎನ್ಸೈಮ್ ಕೆಟಲಿಸಿಸ್ ಮ್ಯಾಮ್ ಅರ್ಥ ಆಯ್ತು. ಇದಕ್ಕೊಂದು ಎಕ್ಸಾಂಪಲ್ಸ್, ಇವಾಗ ಹೋಮೋಜಿನಿಯಸ್ಗೆ ಎಕ್ಸಾಂಪಲ್ ನೋಡಿದ್ವಿ, ಹೆಟಿರೋಜಿನಿಯಸ್ಗೆ ನೋಡಿದ್ವಿ, ಎನ್ಸೈಮ್ ಕೆಟಲಿಸಿಸ್ಗೆ ಎಕ್ಸಾಂಪಲ್ ನೋಡೋದು ಬೇಡವಾ, ಅದನ್ನು ಚೆಕ್ ಮಾಡೋಣ. ಸೊ ಫಸ್ಟ್ ಒನ್ ಈಸ್ ಯುವರ್ ಇನ್ವರ್ಷನ್ ಆಫ್ ಶುಗರ್. ಶುಗರ್ನ ಇನ್ವರ್ಟ್ ಮಾಡೋದು ಅಂದರೆ ಕೇನ್ ಶುಗರ್ನ ತಗೊಂಡ್ವಿ, ಎಕ್ವಿಯಸ್ ಅಂಡ್ ಲಿಕ್ವಿಡ್, ಅದರೊಳಗೆ ಇನ್ವರ್ಟೇಸ್ ಎನ್ಸೈಮ್ ಹಾಕಿದೆ ನಾನು. ಇಲ್ಲಿ ಏನಾಕಿದೆ ನಾನು, ಎನ್ಸೈಮ್ ಹಾಕಿದ್ದೀನಿ. ಓಕೆನಾ, ಬಟ್ ಅದೇ ಬಂದ್ಬಿಟ್ಟು ನಾನು ಹೆಟಿರೋಜಿನಿಯಸ್ ಕೆಟಾಲಿಸಿಸ್ ಅಲ್ಲಿ ಏನು ಮಾಡಿದೆ, ಸೊ ಲೆಟ್ ಮೀ ಟೇಕ್ ಟು ದ ಹೆಟಿರೋಜಿನಿಯಸ್ ಕೆಟಾಲಿಸಿಸ್. ಹೆಟಿರೋಜಿನಿಯಸ್ ಕೆಟಾಲಿಸಿಸ್ ಅಲ್ಲಿ ಏನು ಮಾಡಿದೆ ನಾನು, ಹೋಮೋಜಿನಿಯಸ್ ಹೆಟರೋಜಿನಿಯಸ್, ಹೋಮೋಜಿನಿಯಸ್ ಹೆಟಿರೋಜಿನಿಯಸ್ ನೋಡಿ. ಹೋಮೋಜಿನಿಯಸ್ ಕೆಟಾಲಿಸಿಸ್ ಅಲ್ಲಿ ನಾನು ಏನು ಮಾಡಿದ್ದು, ಸೊಲ್ಯೂಷನ್ ತಗೊಂಡೆ, ಎರಡು ಲಿಕ್ವಿಡ್ ಅಲ್ಲಿ ಇತ್ತು, ಬಟ್ ನಾನು H2SO4 ಆ್ಯಡ್ ಮಾಡಿದ್ದು ಅಲ್ಲಿ. ಬಟ್ ಹಿಯರ್ ಐ ಆಮ್ ಆ್ಯಡಿಂಗ್ ಇನ್ವರ್ಟೇಸ್ ಎನ್ಸೈಮ್. ಕ್ಲಿಯರಾ? ನೆಕ್ಸ್ಟ್ ಅದೇ ಥರ ಕನ್ವರ್ಷನ್ ಆಫ್ ಗ್ಲೂಕೋಸ್ ಇಂಟು ಇಥೈಲ್ ಆಲ್ಕೋಹಾಲ್. ಗ್ಲೂಕೋಸ್ನ ಇಥೈಲ್ ಆಲ್ಕೋಹಾಲ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತೀವಿ, ದಿಸ್ ಇಸ್ ಅ ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್. ಆಯ್ತಾ, ಅಲ್ಲಿ ಝೈಮೇಸ್ ಎನ್ಸೈಮ್ನ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಅನ್ ಎನ್ಸೈಮ್ ಅಗೇನ್. ಆಯ್ತಾ, ನೆಕ್ಸ್ಟ್ ಕನ್ವರ್ಷನ್ ಆಫ್ ಸ್ಟಾರ್ಚ್ ಇಂಟು ಮಾಲ್ಟೋಸ್. ಸ್ಟಾರ್ಚ್ ಅಂದರೆ ಪಾಲಿಸ್ಯಾಕರೈಡ್ ಇದು. ಆಯ್ತಾ, ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಮೋನೋಸ್ಯಾಕರೈಡ್, ಡೈಸ್ಯಾಕರೈಡ್, ಆಲಿಗೋಸ್ಯಾಕರೈಡ್ ಆ್ಯಂಡ್ ಪಾಲಿಸ್ಯಾಕರೈಡ್ ಬರುತ್ತೆ. ಮೋನೋಸ್ಯಾಕರೈಡ್ ಅಂದ್ರೆ 1 ಶುಗರ್ ಯೂನಿಟ್ ಇರುತ್ತೆ, ಆಲಿಗೋಸ್ಯಾಕರೈಡ್ ಅಂದರೆ 2 to 10, 11 ಶುಗರ್ ಯೂನಿಟ್ಸ್ ಇರುತ್ತೆ. ಅದೇ ಬಂದ್ಬಿಟ್ಟು ಪಾಲಿಸ್ಯಾಕರೈಡ್ಸ್ ಅಲ್ಲಿ ತುಂಬ ಜಾಸ್ತಿನೇ ಶುಗರ್ ಯೂನಿಟ್ಸ್ ಇರುತ್ತೆ ಅದಕ್ಕಿಂತ. ಸೊ ಸ್ಟಾರ್ಚ್ ಇಸ್ ಒನ್ ಸಚ್ ಎಕ್ಸಾಂಪಲ್. ಆ್ಯಂಡ್ ಇದ್ರ ಜೊತೆ ವಾಟರ್ ಮಾಡಿದೆ, ದಟ್ ಈಸ್ ದ ಹೈಡ್ರಾಲಿಸಿಸ್ ಆಫ್ ದಿ ಸ್ಟಾರ್ಚ್ ಇನ್ ಪ್ರೆಸೆನ್ಸ್ ಆಫ್ ಡೈಎಸ್ಟೇಸ್ ಅದರಲ್ಲಿ ಏನಾಗುತ್ತೆ, ಮಾಲ್ಟೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಕ್ಲಿಯರ್? ಸೊ ಇನ್ನು ಕೆಲವೊಂದು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ ನೋಡಿ. ಸೊ ದೀಸ್ ಆರ್ ದ ಫ್ಯೂ ಎಕ್ಸಾಂಪಲ್ಸ್. ಸೊ ದ ಫಸ್ಟ್ ಒನ್ ಈಸ್ ಇನ್ವರ್ಟೇಸ್. ಹೇಳಿದೆ ನಾನು ಏನು ಮಾಡ್ತಿದ್ದೆ, ಸುಕ್ರೋಸ್ನ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್ ಅಲ್ಲಿ ಕನ್ವರ್ಟ್ ಮಾಡ್ತಿದ್ದೆ. ಆ್ಯಂಡ್ ಈ ಈಸ್ಟ್ ಇನ್ವರ್ಟೇಸ್ ಎನ್ಸೈಮ್ ನಮ್ಗೆ ಹೇಗೆ ಸಿಗುತ್ತೆ, ಒಂದು ಈಸ್ಟಿಂದ ಸಿಗುತ್ತೆ. ಓಕೆನಾ, ಈಸ್ಟಿಂದ. ಆ್ಯಂಡ್ ಅದೇ ನೆಕ್ಸ್ಟ್ ಬರೋಣ ಝೈಮೇಸ್. ಸೊ ಝೈಮೇಸ್ ಏನು ಮಾಡ್ತು, ನಿಮ್ಮದು ಗ್ಲೂಕೋಸ್ನ ಈಥೈಲ್ ಆಲ್ಕೋಹಾಲ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಕನ್ವರ್ಟ್ ಮಾಡ್ತು. ಇದು ಕೂಡ ಎಲ್ಲಿ ಸಿಗುತ್ತೆ, ಈಸ್ಟಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬರೋಣ ಡೈಎಸ್ಟೇಸ್. ಇದೇನು ಮಾಡುತ್ತೆ, ಸ್ಟಾರ್ಚ್ನ ಮಾಲ್ಟೋಸಿಗೆ ಕನ್ವರ್ಟ್ ಮಾಡುತ್ತೆ. ಸೊ ಮಾಲ್ಟೋಸಿಗೆ ಕನ್ವರ್ಟ್ ಮಾಡಿದ್ರೆ ಮಾಲ್ಟಿಂದ ಸಿಗುತ್ತೆ. ಇದು ಸ್ಟಾರ್ಚ್ನ ಮಾಲ್ಟೋಸಿಗೆ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಮಾಲ್ಟೇಸ್. ಮಾಲ್ಟೇಸ್ ಏನು ಮಾಡುತ್ತೆ, ಈ ಮಾಲ್ಟೋಸ್ ಬಂದಿರುತ್ತೆ, ಮಾಲ್ಟೋಸ್ನ ಗ್ಲೂಕೋಸಿಗೆ ಕನ್ವರ್ಟ್ ಮಾಡುತ್ತೆ. ಸೊ ಇಟ್ ಈಸ್ ಪ್ರೆಸೆಂಟ್ ಫ್ರಮ್ ಈಸ್ಟ್. ದೆನ್ ಈಸ್ ಫೋರ್ತ್ ಒನ್ ಆ್ಯಂಡ್ ಫಿಫ್ತ್ ಒನ್ ಯೂರಿಯಸ್ ನಾನು ಆವಾಗಲೇ ಹೇಳಿದೆ. ಯೂರಿಯಾನ ಏನು ಮಾಡುತ್ತೆ, ಅಮೋನಿಯನ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಡಿಸಿಂಟಿಗ್ರೇಟ್ ಮಾಡುತ್ತೆ. ಇಟ್ ಈಸ್ ಪ್ರೆಸೆಂಟ್ ಇನ್ ಸೋಯಾ ಬೀನ್. ಯೂರಿಯಸ್ ಅಂದರೆ ಯೂರಿಯಾನ ಮಾಡೋದು. ಓಕೆನಾ. ಪೆಪ್ಸಿನ್ ಅಂದರೆ ಎಲ್ಲಿರುತ್ತೆ, ಪೆಪ್ಸಿನ್ ಸ್ಟೊಮಕಲ್ಲಿ ಇರುತ್ತೆ. ಸ್ಟೊಮಕಲ್ಲಿ ಅದೇನು ಮಾಡುತ್ತೆ, ಪ್ರೋಟೀನ್ಸ್ನ ಬ್ರೇಕ್ ಮಾಡುತ್ತೆ ಅಮಿನೋ ಆಸಿಡ್ಸ್ ಒಳಗಡೆ. ಓಕೆನಾ. ಸೊ ಇಟ್ ಇಸ್ ಪ್ರೆಸೆಂಟ್ ಇನ್ ಸ್ಟೊಮಕ್. ಕ್ಲಿಯರ್? ಏನದರ್ ಎಕ್ಸಾಂಪಲ್ಸ್ ಇವೆಲ್ಲ ನೋಡಿ. ಮಾಲ್ಟೋಸ್ ಹೆಂಗೆ ಮಾಡಿದೆ, ಮಾಲ್ಟೋಸ್ದು ಹೈಡ್ರಾಲಿಸಿಸ್ ಆಯಿತು ಮಾಲ್ಟೇಸ್ ಎನ್ಸೈಮ್ ಅಲ್ಲಿ.
maltase enzyme and give rise to glucose. And again ನಿಮ್ದು ಯೂರಿಯಾ ಏನಾಯ್ತು, ಯೂರಿಯಾನು ವಾಟರ್ ಜೊತೆ ಕನ್ವರ್ಟ್ ಆಯಿತು, ದಟ್ ಈಸ್ ಹೈಡ್ರಾಲಿಸಿಸ್ ಅಗೇನ್ ವಿತ್ ಯೂರಿಯೇಸ್ ಆಯ್ತಾ. ನೆಕ್ಸ್ಟ್ ಇದೆ ಸ್ಟೊಮಕಲ್ಲಿ ಪೆಪ್ಸಿನ್ ಎನ್ಸೈಮ್ ಇರುತ್ತೆ, ಅದು ಪ್ರೋಟೀನ್ಸ್ನ ಏನು ಮಾಡುತ್ತೆ, ಪ್ರೋಟೀನ್ಸ್ ಯಾವ್ದರಿಂದ ಆಗಿರುತ್ತೆ, ಅಮಿನೋ ಆಸಿಡ್ಸ್ ಇರುತ್ತಲ್ವ, ಈ ಅಮಿನೋ ಆಸಿಡ್ಸ್ ಮಧ್ಯದಲ್ಲಿ ಪೆಪ್ಟೈಡ್ ಬಾಂಡ್ ಇರುತ್ತೆ. ಸೊ ಒಂದು ಅಮಿನೋ ಆಸಿಡ್ ತೊಗೊಂಡ್ರೆ ಇನ್ನೊಂದು ಅಮಿನೋ ಆಸಿಡ್ ತೊಗೊಂಡ್ರೆ ಎರಡು ಜಾಯಿನ್ ಏನಾಗುತ್ತೆ ಬಾಂಡ್, ದಟ್ ಈಸ್ ಪೆಪ್ಟೈಡ್ ಬಾಂಡ್. ಆ ಪೆಪ್ಟೈಡ್ ಬಾಂಡ್ನ ಬ್ರೇಕ್ ಮಾಡುತ್ತೆ. ಸೊ ದಟ್ ಈಸ್ ದ ವರ್ಕ್ ಆಫ್ ವಾಟ್ ಯುವರ್ ಪೆಪ್ಸಿನ್ ಎನ್ಸೈಮ್. ಕ್ಲಿಯರಾ. ನೆಕ್ಸ್ಟ್ ಕನ್ವರ್ಷನ್ ಆಫ್ ಮಿಲ್ಕ್ ಇನ್ ಟು ಕರ್ಡ್. ಸೊ ಮಿಲ್ಕ್ನ ಕರ್ಡಿಗೆ ಹೇಗೆ ಕನ್ವರ್ಟ್ ಮಾಡ್ತಾರೆ, ಎಂಜೈಮ್ಯಾಟಿಕ್ ರಿಯಾಕ್ಷನ್ ಆಫ್ ಲ್ಯಾಕ್ಟೋಬೆಸಿಲೈ ಎಂಜೈಮ್. ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಕ್ಸಾಂಪಲ್ ಹೇಳಿದೆ, ಕರ್ಡ್ ಹೆಂಗೆ ಪ್ರಿಪೇರ್ ಆಯಿತು, ದಟ್ ಈಸ್ ಕೆಟಾಲಿಸಿಸ್ ಇಂದ ಆಯಿತು ವಿತ್ ದ ಹೆಲ್ಪ್ ಆಫ್ ದಿಸ್ ಎನ್ಸೈಮ್. ಈ ಎನ್ಸೈಮು ಆ ರಿಯಾಕ್ಷನ್ ಮಾಡಲಿಕ್ಕೆ ಕಾರಣ. ಈ ಎನ್ಸೈಮೇ ಇಲ್ಲ ಅಂದರೆ ರಿಯಾಕ್ಷನೇ ಆಗಲ್ಲ. ಈಗ ಓಕೆ ಮ್ಯಾಮ್, ಇದೆಲ್ಲ ಆಯಿತು. ಈಗ ಥಿಯರಿ ಏನಿದ್ರ ಬಗ್ಗೆ. ಸೊ ಕೆಟಾಲಿಸಿಸ್ ಆಗುತ್ತೆ. ಸೊ ಕೆಟಾಲಿಸಿಸ್ ಆಗಿದ್ಮೇಲೆ ನಮಗೆ ಹೇಳಿದ್ರಿ, ಓಕೆನಾ. ಸೊ ನಾನು ಕೆಟಾಲಿಸಿಸ್ ತಗೊತೀನಿ, 3 ತಗೊಂತೀನಿ. ಓಕೆನಾ. ಸೊ ಫಸ್ಟ್ ಏನು ಹೇಳಿ ನಾನು, ಹೋಮೋಜಿನಿಯಸ್. ನೆಕ್ಸ್ಟ್ ಏನ್ರ ಬಗ್ಗೆ ಮಾತಾಡಿದೆ, ಹೆಟಿರೋಜಿನಿಯಸ್. ನೆಕ್ಸ್ಟ್ ಏನ್ರ ಬಗ್ಗೆ ಮಾತಾಡ್ತೆ ನಾನು, ಎನ್ಸೈಮ್. ರೈಟ್. ಸೊ ಇದರ ಒಂದೊಂದು ಥಿಯರಿ ಮೇಲೆ ಡಿಪೆಂಡ್ ಆಗಿದೆ. ಸೊ ನಾನು ಯಾವಾಗ ಹೋಮೋಜಿನಿಯಸ್ ಬಗ್ಗೆ ಮಾತಾಡ್ತೀನಿ, ಇಟ್ ಈಸ್ ಬೇಸ್ಡ್ ಆನ್ ಇಂಟರ್ಮೀಡಿಯೇಟ್ ಕಂಪೌಂಡ್ formation theory, and this is based on adsorption theory, and this is based on lock and key model. ಆಯ್ತಾ. ಸೊ 3 ಪ್ರೋಸೆಸ್ಗಳಿದಾವೆ. ಸೊ 3 ಥಿಯರಿಗಳಿದೆ. ಇದರ ಮೆಕ್ಯಾನಿಸಮ್, ಕೆಲಸ ಹೇಗೆ ಮಾಡುತ್ತೆ ಅಂತದ್ದು. ಸೊ ಹೋಮೋಜಿನಿಯಸ್ಗೆ ಬಂದರೆ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಥಿಯರಿ. ಸೊ ಯಾವುದೋ ಒಂದು ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗ್ತಿದೆ ಅನ್ಕೊಳ್ಳಿ, ನಂತರ ರಿಯಾಕ್ಟೆಂಟ್ ಎ ಇದೆ, ಅದ್ರ ಜೊತೆ ನಾನು ಎನ್ಸೈಮ್ ಹಾಕಿದೆ, ನಂಗೊಂದು ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಯಿತು ಇ. ಆಯ್ತಾ. ಸೊ ದಿಸ್ ಆರ್ ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಯ್ತಾ. ಸೊ ಅದೇ ಹೇಳೋದು ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಥಿಯರಿ. ಸೊ ಈ ಇಂಟರ್ಮೀಡಿಯೇಟ್ ಏನಾಗುತ್ತೆ, ಎ ಸ್ಟಾರ್ ಡಿಸ್ಇಂಟಿಗ್ರೇಟ್ ಆಗುತ್ತೆ, ಮತ್ತೆ ನನಗೆ ಎನ್ಸೈಮ್ ಹಾಗೆ ಕೊಡುತ್ತೆ, ಬಿ ಪ್ರಾಡಕ್ಟ್ ಕೊಡುತ್ತೆ. ಕ್ಲಿಯರಾ. ಆ್ಯಂಡ್ ಇದೇ ಅಡ್ಸಾರ್ಪ್ಷನ್ ಥಿಯರಿಗೆ ಬರ್ತೀನಿ. ಅಡ್ಸಾರ್ಪ್ಷನ್ ಥಿಯರಿಲಿ ಏನಿಲ್ಲ, ನನ್ನ ಹತ್ರ ಒಂದು ಕೆಟಲಿಸ್ಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಕೆಟಲಿಸ್ಟ್ ಏನು, ಸಾಲಿಡ್ ಸರ್ಫೇಸ್. ಯಾವುದೋ ಕೆಟಲಿಸ್ಟ್ ಇದೆ, ಈ ಥರ ಒಂದು ಕೆಟಲಿಸ್ಟ್ ಇದೆ. ಸೊ ಈ ಕೆಟಲಿಸ್ಟ್ ಹತ್ರ ನನ್ನ ಹತ್ರ ಒಂದು ಏನಿದೆ, ರಿಯಾಕ್ಟೆಂಟ್ ಇದೆ, ಎ ಬಿ ರಿಯಾಕ್ಟೆಂಟ್ ಸಪ್ರೇಟ್ ಇದೆ. ಎ ಸಪ್ರೇಟ್ ಆಗಿದೆ, ಬಿ ಸಪ್ರೇಟ್ ಆಗಿದೆ. ಓಕೆನಾ. ಸೊ ನಾನು ಏನು ಮಾಡ್ತೀನಿ ಅಂದರೆ ಇವೆರಡನ್ನು ಫಸ್ಟ್ ಮಿಕ್ಸ್ ಮಾಡ್ತೀನಿ. ಸೊ ಮಿಕ್ಸ್ ಮಾಡಿದಾಗ ನಂಗೆ ಏನಾಗುತ್ತೆ, ಇದೊಂದು ಪಾರ್ಟ್ ಬರೀತೀನಿ ಅಷ್ಟೇ ನಾನು. ಇವಾಗ ಎ ಆ್ಯಂಡ್ ಬಿ ಬಂದು ಇಲ್ಲಿ ಅಟ್ಯಾಚ್ ಆಯಿತು. ಫಸ್ಟ್ ಅಟ್ರಾಕ್ಷನ್ ಆಯ್ತಾ, ಎ ಆ್ಯಂಡ್ ಬಿ ಮಧ್ಯೆ ಅಟ್ರಾಕ್ಷನ್ ಆಯಿತು. ಅದಾದ್ಮೇಲೆ ಏನಾಯಿತು, ಬಾಂಡ್ ಫಾರ್ಮೇಷನ್ ಆಯಿತು. ಸೊ ಇದ್ರ ಮಧ್ಯ ಕರೆಕ್ಟಾಗಿ ಚೆನ್ನಾಗಿ ಒಂದು ಬಾಂಡ್ ಫಾರ್ಮೇಷನ್ ಆಯಿತು, ಎ ಬಿ. ಈ ಬಾಂಡ್ ಫಾರ್ಮೇಷನ್ ಆದ್ಮೇಲೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇದ್ರ ಮಧ್ಯ ಅಟ್ರಾಕ್ಷನ್ ಆಗುತ್ತೆ. ಆಯ್ತಾ. ಸೊ ಎ ಇದೆ, ಬಿ ಇದೆ, ಇದ್ರ ಮಧ್ಯೆ ಏನಾಯ್ತು, ಅಟ್ರಾಕ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಇದ್ರ ಮಧ್ಯೆ ಅಟ್ರಾಕ್ಷನ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಬಾಂಡ್ ಬ್ರೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ. ಅಂಡ್ ಅದೇ ಬಂದ್ಬಿಟ್ಟು ಇಲ್ಲಿ ಬಾಂಡ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಎ ಅಂಡ್ ಬಿ ಮಧ್ಯ. ಆಯ್ತಾ. ಸೊ ಇಲ್ಲೇನಾಯ್ತು, ಬ್ರೇಕ್ ಆಗ್ತಾ ಬಂತು. ಅಂಡ್ ಫೈನಲಿ ಇದು ನನಗೆ ಒಂದು ಪ್ರಾಡಕ್ಟ್ ಕೊಟ್ಬಿಡುತ್ತೆ. ಸೊ ಕೆಟಲಿಸ್ಟ್ ಹಂಗೆ ರಿಟೇನ್ ಆಯ್ತಾ ನಂದು, ಎ ಬಿ ಇದ್ರ ಮಧ್ಯೆ ಹೊಸ ಬಾಂಡ್ ಆಗಿದೆ ನೋಡಿ, ಈ ಬಾಂಡ್. ಕ್ಲಿಯರ್. ಸೊ ಟೋಟಲಿ ಎಷ್ಟು ಸ್ಟೆಪ್ ಇದಾವೆ ಕ್ಯಾಲ್ಕುಲೇಟ್ ಮಾಡೋಣ.
So this is step number 1, step number 2, step number 3, step number 4 and 5 steps. 5 steps ಇದೆಯಾ? ಫಸ್ಟ್ ಸ್ಟೆಪ್ ಅಲ್ಲಿ ಏನಾಯ್ತು, ನಿಮ್ದು ಬಂದ್ಬಿಟ್ಟು ಇದು ರಿಯಾಕ್ಟೆಂಟ್ಸ್ ಏನಿತ್ತು ಅದನ್ನ ಮಿಕ್ಸ್ ಮಾಡಿದೆ, ಸ್ವಲ್ಪ ಅಟ್ರಾಕ್ಷನ್ ಕ್ರಿಯೇಟ್ ಆಯ್ತು. ಅಟ್ರಾಕ್ಷನ್ ಕ್ರಿಯೇಟ್ ಆದ್ಮೇಲೆ ಅದ್ರ ಮೇಲೆ ಅಡ್ಸಾರ್ಬ್ ಆಯ್ತು. ಆಯ್ತಾ? ಅಡ್ಸಾರ್ಬ್ ಆದ್ಮೇಲೆ ಏನಾಯ್ತು, ಇವೆರಡು ಮಧ್ಯದಲ್ಲಿ ಇಂಟ್ರಾಕ್ಷನ್ ಕ್ರಿಯೇಟ್ ಆಯ್ತು. ಇವೆರಡು ಮಾಲಿಕ್ಯೂಲ್ ಮಧ್ಯೆ ನಿಯರ್ ಆಗಿರೋದ್ರಿಂದ ಇಂಟ್ರಾಕ್ಷನ್ ಕ್ರಿಯೇಟ್ ಆಯ್ತು. ಇಂಟ್ರಾಕ್ಷನ್ ಕ್ರಿಯೇಟ್ ಆಗಿ ಈ ಇಂಟ್ರಾಕ್ಷನ್ ಸ್ಟ್ರಾಂಗ್ ಇತ್ತು, ಅದಕ್ಕೋಸ್ಕರ ಮೊದಲಿರೋ ಅಡ್ಸಾರ್ಪ್ಷನ್ ಇಂಟ್ರಾಕ್ಷನ್ ಸ್ವಲ್ಪ ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂಡ್ ಲಾಸ್ಟ್ ಏನಾಯ್ತು, ಫುಲ್ ಡಿಸೋಸಿಯೇಟ್ ಆಯ್ತು. 5 ಸ್ಟೆಪ್ಸ್. ನೆಕ್ಸ್ಟ್ ಲಾಕ್ ಅಂಡ್ ಕೀ ಮಾಡೆಲ್ ನೋಡೋಣ. ಸೊ ಲಾಕ್ ಅಂಡ್ ಕೀ ಮಾಡೆಲ್ನ ಏನಂದ್ರೆ ಈ ತರ ಒಂದು ಲೆಟ್ಸ್ ಸೇ ಇದೊಂದು ಎನ್ಸೈಮ್ ಇದೆ, ಓಕೆನಾ? ಸೊ ದಿಸ್ ಇಸ್ ಅನ್ ಎನ್ಸೈಮ್ ಇ. ನಂತರ ಒಂದು ಇದಿದೆ ಸಬ್ಸ್ಟ್ರೇಟ್. ಸೊ ನೋಡಿ, ಎನ್ಸೈಮ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವೇನ್ ಹೇಳ್ತೀವಿ, ಒಂದು ಸಬ್ಸ್ಟ್ರೇಟ್ ಅಂತ ಹೇಳ್ತೀವಿ. ಸಬ್ಸ್ಟ್ರೇಟ್ ಅಂದ್ರೆ ನಥಿಂಗ್ ಬಟ್ ರಿಯಾಕ್ಟೆಂಟ್. ಸೊ ರಿಯಾಕ್ಟೆಂಟ್ ನಾನು ಹೇಳ್ತೀನಿ, ಸಬ್ಸ್ಟ್ರೇಟ್ ಅಂತ ಕರಿತೀನಿ, ಓಕೆನಾ? ಸೊ ಇವೆರಡು, ಇದು ಒಂದು ಕೀ ತರ ನೋಡಿ, ಇದೊಂದು ಏನಾಗಿದೆ ಲಾಕ್ ತರ ಇದೆಯಾ, ಇದೊಂದು ಕೀ ತರ ಇದೆಯಾ. ಸೊ ಲಾಕ್ ಅಂಡ್ ಕೀ ತರ ಇದೆ. ಸೊ ಬಂತು ಎರಡು ಈ ತರ ಇಂಟರ್ಮೀಡಿಯೇಟ್ ಮಾಡ್ತು, ಎನ್ಸೈಮ್ ಸಬ್ಸ್ಟ್ರೇಟ್ ಇಂಟರ್ಮೀಡಿಯೇಟ್ ಅಂತ ಕರಿತೀರ ಇದನ್ನ. ಸೊ ದಿಸ್ ಇಸ್ ಎನ್ಸೈಮ್ ಸಬ್ಸ್ಟ್ರೇಟ್ ಇಂಟರ್ಮೀಡಿಯೇಟ್. ಇದು ಕೂಡ ಇಂಟರ್ಮೀಡಿಯೇಟ್ ಥಿಯರಿಯಿಂದ ಬರುತ್ತಾ? ಎಸ್ ಬರುತ್ತೆ. ಬಿಕಾಸ್ ಇದೇನಾಗತ್ತೆ, ಮತ್ತೆ ಡಿಸ್ಇಂಟಿಗ್ರೇಟ್ ಆಗತ್ತೆ ಅಂಡ್ ನನಗೆ ಎನ್ಸೈಮ್ ಹೆಂಗಿತ್ತು ಹಂಗೆ ಸಿಗತ್ತೆ. ಬಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನೋಡಿ, ಇವಾಗ ನೋಡಿ ಪ್ರಾಡಕ್ಟ್ ಸಿಕ್ತು, ಕಾಣಿಸ್ತಾ? ಪ್ರಾಡಕ್ಟ್ ಇದು ನಿಮ್ದು ಲಾಕ್ ಅಂಡ್ ಕೀ ಮಾಡೆಲ್ದು. ಕ್ಲಿಯರ್? ಸೊ ಈಗ ನಿಮ್ದು ಥಿಯರಿ ನೋಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ಪ್ರಕಾರ ಅಡ್ಸಾರ್ಪ್ಷನ್ ಥಿಯರಿ ಆಫ್ ಹೆಟರೋಜಿನಿಯಸ್ ಕ್ಯಾಟಲಿಸಿಸ್ 5 ಸ್ಟೆಪ್ಸ್ ಇದಾವೆ ಅಂತ ಹೇಳಿದ್ದಾರೆ. ಸೊ ಸ್ಟೆಪ್ ನಂಬರ್ 1 ನೋಡ್ಕೊಂತ ಹೋಗೋಣ. ಏನಂದ್ರೆ ಡಿಫ್ಯೂಷನ್ ಆಫ್ ರಿಯಾಕ್ಟೆಂಟ್ಸ್ ಟು ದಿ ಸರ್ಫೇಸ್ ಆಫ್ ದಿ ಕೆಟಲಿಸ್ಟ್. ಸೊ ಸರ್ಫೇಸ್ ಆಫ್ ದಿ ಕೆಟಲಿಸ್ಟ್ ಮೇಲೆ ಏನಾಯ್ತು, ಡಿಫ್ಯೂಷನ್ ಆಯ್ತು ಆ ರಿಯಾಕ್ಟೆಂಟ್ಸ್ದು, ಅಂದ್ರೆ ಒಂದ್ ಸ್ವಲ್ಪ ಅಟ್ರಾಕ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಓಕೆನಾ? ಡಿಫ್ಯೂಷನ್. ನೆಕ್ಸ್ಟ್ ಇಸ್ ಅಡ್ಸಾರ್ಪ್ಷನ್. ಸೊ ಅಡ್ಸಾರ್ಪ್ಷನ್ ಆಯ್ತು, ಒಂದ್ ಸ್ವಲ್ಪ ಅಟ್ರಾಕ್ಷನ್ ಕ್ರಿಯೇಟ್ ಆಯ್ತು, ಅಡ್ಸಾರ್ಬ್ ಆಗ್ಬಿಡ್ತದೆ, ಹೋಗ್ಬಿಟ್ಟು ಅಡ್ಸಾರ್ಬ್ ಆಯ್ತಾ. ನೆಕ್ಸ್ಟ್ ಸ್ಟೆಪ್ ಏನು, ಕೆಮಿಕಲ್ ರಿಯಾಕ್ಷನ್ ಆಯ್ತು. ಯಾವ್ದ್ರ ಮಧ್ಯೆ? ರಿಯಾಕ್ಟೆಂಟ್ಸ್ ಮಧ್ಯೆ. ಕೆಮಿಕಲ್ ರಿಯಾಕ್ಷನ್ಸ್ ಬಿಟ್ವೀನ್ ದ ರಿಯಾಕ್ಟೆಂಟ್ಸ್. ಕೆಮಿಕಲ್ ರಿಯಾಕ್ಷನ್ ಆಯ್ತಾ ಆನ್ ದಿ ಕ್ಯಾಟಲಿಸ್ಟ್ ಸರ್ಫೇಸ್ ಥ್ರೂ ದಿ ಫಾರ್ಮೇಶನ್ ಆಫ್ ಎ ಇಂಟರ್ಮೀಡಿಯೇಟ್. ಕ್ಲಿಯರ್? ಸೊ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಯ್ತಾ. ಸೊ ಅಕಾರ್ಡಿಂಗ್ ಟು ದೆಮ್ ದಿಸ್ ಇಸ್ ಯೋರ್ ಇಂಟರ್ಮೀಡಿಯೇಟ್. ಕೆಮಿಕಲ್ ಅಟ್ರಾಕ್ಷನ್ ಆಯ್ತಾ, ದಿಸ್ ಇಸ್ ಯೋರ್ ಇಂಟರ್ಮೀಡಿಯೇಟ್, ಓಕೆನಾ? ಇಂಟರ್ಮೀಡಿಯೇಟ್ ಆಯ್ತಾ. ನೆಕ್ಸ್ಟ್ ಯಾವುದು, ಡಿಸೋಸಿಯೇಷನ್. ಮತ್ತೆ ಡಿಸೋಸಿಯೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಪೀಕ್ ಆಯ್ತು, ಡಿಸೋಸಿಯೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಹಾಫ್ ಅಂಡ್ ಹಾಫ್. Dissociation of reaction product from the catalyst surface and then is diffusion of products away from the catalyst. So ಸ್ವಲ್ಪ weak attract ಆಯ್ತು and diffuse ಆಗ್ಬಿಡ್ತು ಎಲ್ಲಿ, away from the your surface. Clear? So these are the 5 steps. ಈ ಪಿಕ್ಚರ್ ನಿಮ್ದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರತಕ್ಕಂಥದ್ದು. ಓಕೆ, ಫಸ್ಟ್ ಏನಂತು ಕೆಟಲಿಸ್ಟ್ ಸರ್ಫೇಸ್ ಇತ್ತು, ಇದು ಎ ಅಂಡ್ ಬಿ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಇತ್ತು ಅಂಡ್ ಈ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಏನಾಯ್ತು, ಈ ಒಂದು ಸರ್ಫೇಸ್ ಮೇಲೆ ಬಂದವು, ಈ ತರ ಕುತ್ಕೊಂಡ್ವು ಅಂಡ್ ದೆನ್ ಇದೇನಾಯ್ತು, ಇದ್ರ ಮಧ್ಯದಲ್ಲಿ ಅಟ್ರಾಕ್ಷನ್ ಕ್ರಿಯೇಟ್ ಆಯಿತು ಅಂಡ್ ದೆನ್ ಏನಾಯ್ತು, ಪ್ರಾಡಕ್ಟ್ ಆಗಿ ಫಾರ್ಮೇಶನ್ ಆಯಿತು. ಸೊ ದ ಫಸ್ಟ್ ಪ್ರೋಸೆಸ್ ಇಸ್ ಡಿಫ್ಯೂಷನ್ ಆಫ್ ದಿ ರಿಯಾಕ್ಟೆಂಟ್ ಆನ್ ಟು ದಿ ಕೆಟಲಿಸ್ಟಿಕ್ ಸರ್ಫೇಸ್. ಆಯ್ತಾ, ನೆಕ್ಸ್ಟ್ ಸರ್ಫೇಸ್ ಅಡ್ಸಾರ್ಪ್ಷನ್ ಆಫ್ ದಿ ರಿಯಾಕ್ಟೆಂಟ್ ಆನ್ ಟು ದಿ ಕೆಟಲಿಟಿಕ್ ಸರ್ಫೇಸ್. ಆಯ್ತಾ, ನೆಕ್ಸ್ಟ್ ಅದು ಕೆಮಿಕಲ್ ರಿಯಾಕ್ಷನ್ ಬಿಟ್ವೀನ್ ದ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಆಸ್ ಡಿಸ್ಟೆನ್ಸ್ ವಾಸ್ ವೆರಿ ಲೆಸ್. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನಾಯ್ತು, ದಟ್ ಇಸ್ ಡಿಸೋಸಿಯೇಷನ್ ಆಫ್ ದಿ ಪ್ರಾಡಕ್ಟ್ಸ್ ಫ್ರಮ್ ದ ಕೆಟಲಿಟಿಕ್ ಸರ್ಫೇಸ್ and then is diffusion of the products away from the catalytic surface. Clear? So next is mechanism of enzyme activity. Lock and key model to ಹೇಳಿದೆ ನಾನು ನಿಮಗೆ ಹಿಂಗೆ. ಸೊ ಇದು ಒಂದು ನೋಡಿ ಸಬ್ಸ್ಟ್ರೇಟ್ ಇದೆ, ಒಂದು ಎನ್ಸೈಮ್ ಇದೆ. ಓಕೆ, ಸೊ ಎನ್ಸೈಮ್ ಕೀ ಆಗಿದೆ, ಸಬ್ಸ್ಟ್ರೇಟು ಲಾಕ್ ಆಗಿದೆ. ಸೊ ದಿಸ್ ಇಸ್ ಯೋರ್ ಕೀ, ನೌ ಇಟ್ ಇಸ್ ಯೋರ್ ಲಾಕ್. ಓಕೆ, ಸೊ ಸಬ್ಸ್ಟ್ರೇಟ್ ಅಂದ್ರೆ ರಿಯಾಕ್ಟೆಂಟ್. ಸೊ ಈ ತರ ಏನಾಯ್ತು ಅಲ್ಲಿ, ಎನ್ಸೈಮ್ ಬಂದ್ಬಿಟ್ಟು ಆ ಸಬ್ಸ್ಟ್ರೇಟ್ ಒಳಗೆ ಕುತ್ಕೊಂಡ್ಬಿಡ್ತು, ಸಬ್ಸ್ಟ್ರೇಟ್ ಒಳಗೆ ಕುತ್ಕೊಂಡು ಈ ಸಬ್ಸ್ಟ್ರೇಟ್ನ ಪ್ರಾಡಕ್ಟ್ಸಿಗೆ ಕನ್ವರ್ಟ್ ಮಾಡ್ತು. ಓಕೆ, ನಾವು ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಸಾಲಿಡ್ ಕೆಟಾಲಿಸಿಸ್. ಸೊ ಸಾಲಿಡ್ ಕೆಟಾಲಿಸಿಸ್ ಬಗ್ಗೆ ನಾನು ಮಾತಾಡಿದೆ, ಬಿಕಾಸ್ ಸರ್ಫೇಸ್ ಇರಬೇಕು, ಆ ಸರ್ಫೇಸ್ ಮೇಲೆ ಬಂದು ಅಡ್ಸಾರ್ಬ್ ಆಗಬೇಕು ಅಂದರೆ ಅಲ್ಲಿ ಸಾಲಿಡ್ ಕೆಟಾಲಿಸಿಸ್ ಇರಲೇಬೇಕು, ರೈಟ್? ಸೊ ಅದಕ್ಕೋಸ್ಕರ ನೋಡ್ಕೊಂತ ಹೋಗೋಣ. ಫಸ್ಟ್ ಇಸ್ ಆಕ್ಟಿವಿಟಿ.
ಸೊ ಆಕ್ಟಿವಿಟಿ ಬಗ್ಗೆ ಮಾತಾಡಿದ್ರೆ, ಸೊ ಆಕ್ಟಿವಿಟಿ ಆಫ್ ದಿ ಕೆಟಲಿಸ್ಟ್ ಡಿಪೆಂಡ್ಸ್ ಅಪಾನ್ ದಿ ಸ್ಟ್ರೆಂತ್ ಆಫ್ ಕೆಮಿಸಾರ್ಪ್ಷನ್ ಟು ಅ ಲಾರ್ಜ್ ಎಕ್ಸ್ಟೆಂಟ್. ಸೊ ನೀವು ಕೆಮಿಸಾರ್ಪ್ಷನ್ ಏನಾಗ್ತದೆ ಅಲ್ಲಿ, ಆ ಕೆಮಿಸಾರ್ಪ್ಷನು ಸ್ಟ್ರೆಂತ್ ಎಷ್ಟಿದೆ, ಆ ಬಾಂಡ್, ಹೊಸ ಬಾಂಡ್ ಕ್ರಿಯೇಟ್ ಆಗ್ತಿದೆ ಬಿಟ್ವೀನ್ ದಿ ಅಡ್ಸಾರ್ಬೆಂಟ್ ಆ್ಯಂಡ್ ಅಡ್ಸಾರ್ಬೇಟ್, ಅದು ಎಷ್ಟು ಸ್ಟ್ರಾಂಗ್ ಇದೆ. ಸೊ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಂತ ಆ ಸ್ಟ್ರಾಂಗ್ ತುಂಬಾ ಜಾಸ್ತಿ ಇದ್ಬಿಟ್ರೆ, ನನಗೆ ಕೆಟಲಿಸಿಸ್ ಆದಮೇಲೆ ನನಗೆ ಆ ಕೆಟಲಿಸ್ಟ್ ಹಾಗೆ ರಿಟೈನ್ ಆಗಬೇಕು, ಬಟ್ ತುಂಬ ಸ್ಟ್ರಾಂಗ್ ಬಾಂಡ್ ಆಗಿದ್ರೆ ಅದು ಸಪ್ರೇಟ್ ಆಗಕ್ಕೆ ಹೋಗಲ್ಲ. ಆ್ಯಂಡ್ ಎಂಡ್ ಆಫ್ ದ ರಿಯಾಕ್ಷನ್ ಅಲ್ಲಿ ಕೆಟಲಿಸ್ಟ್ ಏನೇ ಆಸ್ ಅ ಡಿಫ್ರೆಂಟ್ ಕಂಪೌಂಡ್ ಮಾಲಿಕ್ಯೂಲ್ ಸಿಗುತ್ತೆ. ಸೊ ವಾಟ್ ಐ ಆಮ್ ಸೇಯಿಂಗ್ ದಟ್ ದ ನಾಟ್ ಗೆಟ್ ಟೂ ಸ್ಟ್ರಾಂಗ್ ಕೂಡ ಆಗಬಾರ್ದು. ಸೊ ಮ್ಯಾಕ್ಸಿಮಮ್ ಆಕ್ಟಿವಿಟಿ ಬೀಯಿಂಗ್ ಶೋನ್ ಬೈ, ಎಲ್ಲಿ ಆಕ್ಟಿವಿಟಿ ಶೋ ಆಗುತ್ತೆ, ಲೈಕ್ ನಾನು ಮೆಟಲ್ಸ್ದು ಕಂಪೇರ್ ಮಾಡಿದ್ರೆ ಆಸ್ ಅ ಕೆಟಲಿಸ್ಟ್ ಯೂಸ್ ಮಾಡೋದಕ್ಕೋಸ್ಕರ. ಸೊ ಗ್ರೂಪ್ 7 ಇಂದ ಹಿಡಿದು ಗ್ರೂಪ್ 9 ಎಲಿಮೆಂಟ್ಸ್ದು ಮ್ಯಾಕ್ಸಿಮಮ್ ಆಕ್ಟಿವಿಟಿ ಶೋ ಮಾಡುತ್ತೆ. ಬಟ್ ಗ್ರೂಪ್ 5 ಇಂದ ಹಿಡಿದು ಗ್ರೂಪ್ 11 ಮೆಟಲ್ಸ್ವರೆಗೂ ನೀನು ಯೂಸ್ ಮಾಡ್ಕೋಬೋದು ಆಸ್ ಅ ಕೆಟಲಿಸ್ಟ್. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್. ಕ್ಲಿಯರ್? ನೆಕ್ಸ್ಟ್ ಸೆಲೆಕ್ಟಿವಿಟಿ. ಸೊ ನಮ್ಮದು ಕೆಟಲಿಸ್ಟ್ ಏನಿರೋದು ಅದು ಸ್ಪೆಸಿಫಿಕ್ ಆಗಿರುತ್ತೆ ಅಂತ ಹೇಳಿದೆ. ಸೊ ಸೆಲೆಕ್ಟಿವಿಟಿಯಿಂದನೇ ಸ್ವಲ್ಪ ಸ್ಪೆಸಿಫಿಕ್ ಆಯಿತು. ಕೆಲವೊಂದು ಆ ಒಂದು ಕೆಟಲಿಸ್ಟು ಪೋರ್ ಸೈಜ್ ಬಂದಿರುತ್ತೆ, ಕೆಲವೊಂದು ಸತಿ ಏನಾಗುತ್ತೆ ಆ ಕೆಟಲಿಸ್ಟು ಅದು ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ನೇ ಮಾಡುತ್ತೆ. ಸೊ ಬೇಸ್ಡ್ ಆನ್ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಸೆಲೆಕ್ಟಿವಿಟಿ ಇರುತ್ತೆ. ಸೊ ದ ಶೇಪ್ ಸೆಲೆಕ್ಟಿವಿಟಿ ಆ್ಯಂಡ್ ಕೆಮಿಕಲ್ ಆಕ್ಟಿವಿಟಿ ಸೆಲೆಕ್ಟಿವಿಟಿ, ಆಯಿತಾ. ಸೊ ದ ಟೈಪ್ ಆಫ್ ದಿ ಗ್ಯಾಸ್ ಸೆಲೆಕ್ಟಿವಿಟಿ. ಸೊ ನಂದು ಶೇಪ್ ಸೆಲೆಕ್ಟಿವಿಟಿ ಆ್ಯಂಡ್ ನಂದು ಟೈಪ್ ಆಫ್ ದ ರಿಯಾಕ್ಷನ್ ಸೆಲೆಕ್ಟಿವಿಟಿಗೆ ಬಂದರೆ ಶೇಪ್ ಸೆಲೆಕ್ಟಿವಿಟಿ ತುಂಬ ಇಂಪಾರ್ಟೆಂಟ್. ಶೇಪ್ ಸೆಲೆಕ್ಟಿವಿಟಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ತನ್ನ ಪೋರ್ಸ್, ಇವಾಗ ಅಬ್ಸಾರ್ಬೆಂಟ್ ತಗೊಂಡ್ರೆ ಅದ್ರ ಮೇಲೆ ಒಂದು ಪೋರ್ಸ್ ಇರುತ್ತೆ ಅಂತ ಹೇಳಿ, ತೂತುಗಳು. ಆ ತೂತುಗಳಲ್ಲೇ ಹೋಗ್ಬಿಟ್ಟು ಗ್ಯಾಸ್ ಅಲ್ವಾ ಅಕ್ಯುಮಿಲೇಟ್ ಆಗೋದು, ಅಬ್ಸಾರ್ಬ್ ಆಗೋದು. ಸೊ ಆ ತೂತದ ಸೈಜ್ ಎಷ್ಟು, ಪೋರ್ದು ಸೈಜ್ ಎಷ್ಟು, ಅದ್ರ ಮೇಲೆ ಡಿಪೆಂಡ್ ಆಗುತ್ತಾ. ನೆಕ್ಸ್ಟ್ ಪೋರ್ ಸೈಜ್ ಆಯಿತು, ರಿಯಾಕ್ಟೆಂಟ್ದು ಸೈಜ್ ಎಷ್ಟು, ರಿಯಾಕ್ಟೆಂಟ್ ಸೈಜ್ ಆ ಪೋರ್ ಸೈಜ್ ಅಕಾರ್ಡಿಂಗ್ ಇಲ್ಲ ಅಂದರೆ ಅಬ್ಸಾರ್ಬ್ ಆಗುತ್ತಾ, ಆಗಲ್ಲ. ಸೊ ಪೋರ್ ಸೈಜ್ ಆ್ಯಂಡ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ದು ಸೈಜ್, ಎರಡೂ ಸೈಜ್ ಕಂಪೇರ್ ಮಾಡಿ ಯಾವ ಕೆಟಲಿಸಿಸ್ನ ಮಾಡುತ್ತೆ. ಸೊ ದೇ ಆರ್ ಕಾಲ್ಡ್ ಶೇಪ್ ಸೆಲೆಕ್ಟಿವ್ ಕೆಟಲಿಸಿಸ್, ಆಯಿತಾ. ಸೊ ನಾವು ಸಿಯರ್ ದ ಸೆಲೆಕ್ಟಿವಿಟಿ ಆಫ್ ದ ಕೆಟಲಿಸ್ಟ್ ಇಸ್ ದಿ ಎಬಿಲಿಟಿ ಟು ಡೈರೆಕ್ಟ್ ಅ ರಿಯಾಕ್ಷನ್. ಸೊ ಇದೇನು ಮಾಡಿದ್ರೆ ಡೈರೆಕ್ಟ್ ಮಾಡುತ್ತೆ ರಿಯಾಕ್ಷನ್ನ ಟು ಈಲ್ಡ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕೊಡೋದಕ್ಕೋಸ್ಕರ ಡೈರೆಕ್ಷನ್ ಕೊಡುತ್ತೆ. ಓಕೆ, ನೀನು ಈ ಥರ ಬಂದು ರಿಯಾಕ್ಟ್ ಆಗು, ಈ ಥರ ಇಲ್ಲೂ ಬಂದು ರಿಯಾಕ್ಟ್ ಆಗು, ಹೇಗೆ ರಿಯಾಕ್ಟ್ ಆಗು, ಇವೆಲ್ಲ ಡೈರೆಕ್ಟ್ ಮಾಡೋದು. ಓಕೆ, ಸೊ ಸೆಲೆಕ್ಟಿವಿಟಿ ಆಫ್ ಡಿಫ್ರೆಂಟ್ ಕೆಟಲಿಸ್ಟ್ ಫಾರ್ ಸೇಮ್ ರಿಯಾಕ್ಟೆಂಟ್ಸ್ ಇಸ್ ಡಿಫ್ರೆಂಟ್. ಸೊ ನಾನು ಒಂದೇ ರಿಯಾಕ್ಷನ್ ತೊಗೊತೀನಿ, ಆ ಒಂದೇ ರಿಯಾಕ್ಷನ್ಗೆ ಬೇರೆ ಬೇರೆ ನಾನು ಕೆಟಲಿಸ್ಟ್ ಆಗ್ತಾ ಹೋಗ್ತೀನಿ ಅಂದರೆ ಬೇರೆ ಬೇರೆ ಪ್ರಾಡಕ್ಟ್ ಸಿಗ್ತಾ ಹೋಗುತ್ತೆ. ಬಿಕಾಸ್ ಆಫ್ ದೇರ್ ಸೆಲೆಕ್ಟಿವಿಟಿ ಟು ಈಲ್ಡ್ ಅ ಪ್ರಾಡಕ್ಟ್. ಎಲ್ಲರದು ಬೇರೆ ಬೇರೆ ಡಿಫ್ರೆಂಟ್ ಪಾತ್ಗಳಿರುತ್ತೆ. ಕ್ಲಿಯರ್? ಸೊ ಇದು ಒಂದು ಕೆಲವೊಂದು ಎಕ್ಸಾಂಪಲ್ ಆಗಿದೆ. ಸೇಮ್ ರಿಯಾಕ್ಷನ್ ತೊಗೊಂಡಿದ್ದೀನಿ ನೋಡಿ, ರಿಯಾಕ್ಷನ್ ಸೇಮ್ ಇದೆ, ರಿಯಾಕ್ಷನ್ ಸೇಮ್, ಬಟ್ ಡಿಫ್ರೆಂಟ್ ಏನು ಮಾಡಿದ್ದೀನಿ ನಾನು, ಕೆಟಲಿಸ್ಟ್ನ ಡಿಫ್ರೆಂಟ್ ಮಾಡಿದ್ದೀನಿ. ಸೊ ಕೆಟಲಿಸ್ಟ್ ಡಿಫ್ರೆಂಟ್ ಮಾಡಿದಾಗ ನನಗೆ ಪ್ರಾಡಕ್ಟ್ಸ್ ಏನು ಸಿಕ್ತು, ಡಿಫ್ರೆಂಟ್ ಸಿಕ್ತು. ಕ್ಲಿಯರ್? ಸೊ ಶೇಪ್ ಸೆಲೆಕ್ಟಿವ್ ಕೆಟಲಿಸ್ಟ್ ಬಗ್ಗೆ ಮಾತಾಡಿದ್ನಲ್ಲ, ಸೊ ದ್ಯಾಟ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಈಸ್ ಜಿಯೋಲೈಟ್ಸ್. ಸೊ ಇದಕ್ಕೆ ಏನು ಬೇಕು ಅಂದರೆ ಫಸ್ಟು ಪೋರ್ ಸೈಜ್ ಆಫ್ ಕೆಟಲಿಸ್ಟ್ ನೋಡತ್ತಿದ್ದು, ಕೆಟಲಿಸ್ಟ್ ಸರ್ಫೇಸ್, and second one is size of reactant. So reactants to size ಏನಿದೆ ಅದನ್ನು ಕೂಡ ಇದು ತಗೊಳುತ್ತೆ ಕನ್ಸಿಡರೇಷನ್ಗೆ. ಓಕೆ, ಸೊ ಜಿಯೋಲೈಟ್ಸ್ ಅನ್ನೋದ್ ಬಗ್ಗೆ ಮಾತಾಡೋಣ. ಎಕ್ಸಾಂಪಲ್ ಯಾವ್ದು ಇದಕ್ಕೆ ಶೇಪ್ ಸೆಲೆಕ್ಟಿವ್ಗೆ? ಜಿಯೋಲೈಟ್ಸ್. ಸೊ ಈ ಜಿಯೋಲೈಟ್ಸ್ ಎಲ್ಲಿಂದ ಬಂದಿರುತ್ತೆ ಅಂತ ಹೇಳಿದ್ರೆ ಸಿಲಿಕೇಟ್ಸ್ ಇಂದ ಬಂದಿರೋದು. ಫ್ರಮ್ ಸಿಲಿಕೇಟ್ಸ್. ಸೊ ಸಿಲಿಕೇಟ್ಸ್ ಇಂದ ಹೇಗೆ ಬಂದಿದೆ ಅಂದರೆ ಇಟ್ ರೀಪ್ಲೇಸ್ ಒನ್ ಸಿಲಿಕಾನ್ ಆಟಮ್ ವಿತ್ ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಂ ಇಂದ ರೀಪ್ಲೇಸ್ ಮಾಡತ್ತೆ ಅಂತ ಹೇಳಿದ್ರೆ ನಿಮಗೆ ಫೈನಲ್ ಆಗಿ ಯಾವ ಥರ ಸಿಗುತ್ತೆ ಅಂತ ಹೇಳಿದ್ರೆ, ಈ ಕಡೆ ಸಿಲಿಕಾನ್ ಇತ್ತು, ಇನ್ನೊಂದು ಸಿಲಿಕಾನ್ ಕಡೆ ಏನಾಗಿತ್ತು, ಅಲ್ಯೂಮಿನಿಯಂ ಬಂದು ರೀಪ್ಲೇಸ್ ಆಗಿತ್ತು. ಸೊ ಈ ಥರದ್ದು ನಾನು ಹೇಳ್ತೀನಿ ಜಿಯೋಲೈಟ್ಸ್ ಅಂತ ಕೂಡ ಹೇಳ್ತೀನಿ. ಸೊ ದಿಸ್ ವಾಸ್ ಎಕ್ಸಾಂಪಲ್ ಫಾರ್ ಶೇಪ್ ಸೆಲೆಕ್ಟಿವ್ ಕೆಟಲಿಸಿಸ್. ಕೆಟಲಿಸ್ಟ್ ಇನ್ ಇಂಡಸ್ಟ್ರಿಯಲ್ ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಕೆಟಲಿಸ್ಟ್ನ, ಎಲ್ಲೆಲ್ಲಿ ಬೇಕಾಗತ್ತೆ. ಸೊ ದಟ್ ಈಸ್ ದ ಅಪ್ಲಿಕೇಶನ್ ಆಫ್ ದಿ ಕೆಟಲಿಸ್ಟ್. ಓಕೆ, ಸೊ ದ ಫಸ್ಟ್ ಒನ್ ಹೇಬರ್ಸ್ ಪ್ರೋಸೆಸ್ ನಾನು ನೋಡಿದೆ, ಅಲ್ಲೇ ಅಮೋನಿಯಾ ಫಾರ್ಮೇಷನಿಗೋಸ್ಕರ
right? Ammonia formation goskara Haber's process, that is a heterogeneous catalysis, right? Next Oswald process, again heterogeneous catalysis na odidvi. Contact process, again heterogeneous catalysis na odidvi. So catalyst ಏನು ಯೂಸ್ ಮಾಡಿದ್ವಿ ನಾವು Haber's process ಅಲ್ಲಿ, so that is the iron and molybdenum as promoter ಯೂಸ್ ಮಾಡಿದ್ವಾ, right? And next ಇನ್ನೊಂದು ಯಾವ್ದು ಯೂಸ್ ಮಾಡ್ತಾರೆ ಅಂತ ಹೇಳಿದ ನೋಡಿ, ಐರನ್ ಆಕ್ಸೈಡ್ ಯೂಸ್ ಮಾಡ್ತಾರೆ ಇವಾಗ ಪೊಟ್ಯಾಷಿಯಂ ಆಕ್ಸೈಡ್ ಯೂಸ್ ಮಾಡ್ತಾರೆ, ಅಲ್ಯೂಮಿನಾನು ಕೂಡ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ JEE ಪಾಯಿಂಟ್ ಆಫ್ ವ್ಯೂ, ನೀಟ್ KCET ಯಲ್ಲೂ ಕೂಡ, ಯಾಕಂದ್ರೆ ನಿಮ್ದು ಸಿಲೆಬಸ್ ಅಲ್ಲೇ ಮೆನ್ಷನ್ ಇದೆ ಅದಕ್ಕೋಸ್ಕರ. ಓಕೆನಾ? ಯಾವ್ದಾದ್ರು ಐರನ್ ಆಕ್ಸೈಡ್, ಪೊಟ್ಯಾಷಿಯಂ ಆಕ್ಸೈಡ್ ಅಂಡ್ ಅಲ್ಯೂಮಿನಾ. ನೆಕ್ಸ್ಟ್ ಓಸ್ವಾಲ್ಡ್ ಪ್ರೊಸೆಸ್ ಅಲ್ಲಿ ಏನ್ ಮಾಡಿದ ಪ್ಲಾಟಿನಮ್, ರೈಟ್? ನೆಕ್ಸ್ಟ್ ಕಾಂಟ್ಯಾಕ್ಟ್ ಪ್ರೊಸೆಸ್ ಅಲ್ಲಿ ಏನು ಅಗೇನ್ ಪ್ಲಾಟಿನಮ್ ತಗೊಂಡಿದ್ವಿ ನಾವು. ಓಕೆ, ಅಂಡ್ ವನೇಡಿಯಂ ಆಕ್ಸೈಡ್ V2O5 ಇಲ್ಲಿ ಏನಾಗ್ತಿದೆ, ಇಟ್ ಈಸ್ ಆಕ್ಟಿಂಗ್ ಆಸ್ ಅ ಪ್ರಮೋಟರ್ ಓನ್ಲಿ, ಆಯ್ತಾ? ಇಟ್ ಈಸ್ ಆಕ್ಟಿಂಗ್ ಎ ಕೆಟಲಿಸ್ಟ್, ಬಟ್ ಕೆಲವೊಂದು ರಿಯಾಕ್ಷನ್ ಅಲ್ಲಿ ಇದು ಆಸ್ ಅ ಪಾಯ್ಸನ್ ಕೂಡ ಆಕ್ಟ್ ಆಗುತ್ತೆ. ನೆಕ್ಸ್ಟ್ ಈಸ್ ಯೋರ್ ಕೊಲಾಯ್ಡ್ಸ್. ಕೊಲಾಯ್ಡ್ಸ್ ಬಗ್ಗೆ ಮಾತಾಡಿದ್ರೆ ಇದು ಒಂದು ಟೈಪ್ ಆಫ್ ಸೊಲ್ಯೂಷನ್ ಆಗಿದೆ. ಓಕೆ, ಸೊ ಸೊಲ್ಯೂಷನ್ ಚಾಪ್ಟರ್ನ ನಾವು ಓದ್ಬೇಕಾದ್ರೆ ನಾವ್ ಏನ್ ನೋಡಿದ್ವಿ, ಎರಡು ಟೈಪ್ ಆಫ್ ಸೊಲ್ಯೂಷನ್ಸ್ ಇರ್ತವೆ, ರೈಟ್? ಸೊ ಸೊಲ್ಯೂಷನ್ಸ್ ಚಾಪ್ಟರ್ನ ನೋಡ್ಬೇಕಾದ್ರೆ ನಾಟ್ ಸೊಲ್ಯೂಷನ್ಸ್, ವೆನ್ ವಿ ಕಾಲ್ ಅಬೌಟ್ ದ ಮಿಕ್ಸ್ಚರ್ ಐ ಕ್ಯಾನ್ ಸೇ. ಓಕೆ, ಮಿಕ್ಸ್ಚರ್, ಹೋಮೋಜಿನಿಯಸ್ ಅಂಡ್ ಹೆಟಿರೋಜಿನಿಯಸ್ ನೋಡಿದೆ. ಹೆಟಿರೋಜಿನಿಯಸ್, ಹೋಮೋಜಿನಿಯಸ್ ಅಂದ್ರೆ ಏನು, ಕಂಪೋಸಿಷನ್ ಏನಿರುತ್ತೆ ಥ್ರೂ ಔಟ್ ಫುಲ್. ನೀನು ಒಂದು ಕಂಟೈನರ್ ತಗೊಂಡ್ರೆ ಆ ಕಂಟೈನರ್ ಅಲ್ಲಿ ಒಂದು ಭಾಗದಲ್ಲಿ ಎಷ್ಟು ಕಂಪೋಸಿಷನ್ ಇತ್ತು ಸಾಲ್ಯೂಟ್ದು, ಅಷ್ಟೇ ಕಂಪೋಸಿಷನ್ ನಿಮಗೆ ಇನ್ನೊಂದು ಪಾರ್ಟಲ್ಲೂ ಕೂಡ ಕಾಣಿಸುತ್ತೆ. ದಟ್ ಈಸ್ ಹೋಮೋಜಿನಿಯಸ್. ವೆನ್ ಐ ಟಾಕ್ ಅಬೌಟ್ ಹೆಟಿರೋಜಿನಿಯಸ್, ಆ ಒಂದು ಕಂಪೋಸಿಷನ್ ಏನಾಗುತ್ತೆ ವೇರಿ ಆಗುತ್ತೆ. ಇಟ್ ವಿಲ್ ನಾಟ್ ಬಿ ಸೇಮ್ ಥ್ರೂ ಔಟ್ ದ ಸೊಲ್ಯೂಷನ್, ಆಯ್ತಾ? ಸೊ ನಾವು ಏನಂತಾರೆ ಕೊಲಾಯ್ಡ್ಸ್ ಓದಬೇಕಾದ್ರೆ ನಾವೇನೈತೀವಿ, ಇದನ್ನು ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ನ ಅಥವಾ ಸೊಲ್ಯೂಷನ್ಸ್ನ ನಾವು ಹೇಳ್ತೀವಿ ಟ್ರೂ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಅದೇ ಹೆಟಿರೋಜಿನಿಯಸ್ ಸಿಸ್ಟಮ್ ಅಲ್ಲಿ ನಾವು ಮತ್ತೆ ಎರಡು ಟೈಪ್ ಡಿವೈಡ್ ಮಾಡ್ತೀವಿ ಇದನ್ನ. ಸೊ ದೀಸ್ ಟೂ ಆರ್ ಅಗೇನ್ ಒಂದು ಕೊಲಾಯ್ಡಲ್ ಸೊಲ್ಯೂಷನ್ ಅಂತ, ಕೊಲಾಯ್ಡಲ್ ಸೊಲ್ಯೂಷನ್, and another one is your suspensions. So ಮೇಲೆ ನಾನು ಐಡಿಯಾ ಕೊಡ್ತೀನಿ and then I will talk about the differences between them, ಆಯ್ತಾ? ಸೊ ಕೊಲಾಯ್ಡ್ಸ್ ಅಂದ್ರೆ ಏನಾಯ್ತು, ಇದು ಒಂದು ಟೈಪ್ ಆಫ್ ಮಿಕ್ಸ್ಚರು ದಟ್ ಈಸ್ ಅ ಹೆಟಿರೋಜಿನಿಯಸ್ ಸಿಸ್ಟಮು ವಿಚ್ ಈಸ್ ಕೊಲಾಯ್ಡಲ್ ಸಿಸ್ಟಮ್. ಬಟ್ ಇದೆರಡಲ್ಲಿ ಸಸ್ಪೆನ್ಷನ್ನು ಬರುತ್ತೆ ಆ್ಯಂಡ್ ಕೊಲಾಯ್ಡಲ್ ಸಿಸ್ಟಮು ಬರುತ್ತೆ. ಇದರಲ್ಲಿ ಡಿಫ್ರೆನ್ಸ್ ಏನಂದರೆ ಸಸ್ಪೆನ್ಷನಲ್ಲಿ ಪಾರ್ಟಿಕಲ್ ಸೈಜ್ ಇನ್ನೂ ಜಾಸ್ತಿ ಇರುತ್ತೆ, ವೆರಾಸ್ ಕೊಲಾಯ್ಡಲ್ ಸಿಸ್ಟಮಲ್ಲಿ ಪಾರ್ಟಿಕಲ್ ಸೈಜ್ ಸ್ವಲ್ಪ ಕಡಿಮೆ ಇರುತ್ತೆ. ಕ್ಲಿಯರ್? ಸೊ ದಿಸ್ ಆರ್ ದ ಟ್ರೂ ಸೊಲ್ಯೂಷನ್, ಕೊಲಾಯ್ಡಲ್ ಸೊಲ್ಯೂಷನ್ ಆ್ಯಂಡ್ ಸಸ್ಪೆನ್ಷನ್ಸ್. ಸೊ ಎಕ್ಸಾಂಪಲ್ ವಿತ್ ಹೇಳ್ತೀನಿ ನಾನು, ಫಸ್ಟ್ ಐಡಿಯಾ ಮೈಂಡಲ್ಲಿ ಇಟ್ಕೊಂಡಿರಿ, ಓಕೆನಾ? ಸೊ ಟ್ರೂ ಸೊಲ್ಯೂಷನಿಗೆ ಬಂದರೆ ಸಾಲ್ಟ್ ಆ್ಯಂಡ್ ವಾಟರ್ or sugar and water solution. ಸೊಲ್ಯೂಷನ್ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ ಕೊಲಾಯ್ಡಲ್ ಸೊಲ್ಯೂಷನ್ ಅಲ್ಲಿ ಎಕ್ಸಾಂಪಲ್ ತಗೊಂಡ್ರೆ ಸ್ಮೋಕ್ ಒಂದು ಎಕ್ಸಾಂಪಲ್ ಆಗುತ್ತೆ. ಅಂಡ್ ದೆನ್ ಯು ಕ್ಯಾನ್ ಸೇ ಬ್ಲಡ್ ಒಂದು ಎಕ್ಸಾಂಪಲ್ ಆಗುತ್ತೆ, ಮಿಲ್ಕ್ ಒಂದು ಎಕ್ಸಾಂಪಲ್ ಆಗುತ್ತೆ, ಆಯ್ತಾ? ಸಸ್ಪೆನ್ಷನ್ ತಗೊಂಡ್ರೆ ಯು ಕ್ಯಾನ್ ಜಸ್ಟ್ ಸೇ ಇಟ್ ಆಸ್ ಅ ಸ್ಯಾಂಡ್ ಅಂಡ್ ವಾಟರ್. ಏನ? ಸೊ ಈ ಎಕ್ಸಾಂಪಲ್ಸ್ ನೋಡಿದ್ರ? ಸೊ ಈ ಎಕ್ಸಾಂಪಲ್ಸ್ ನಾನು ಇವಾಗ ಡಿಫ್ರೆನ್ಸ್ ಬರಿಬೇಕಾದ್ರೆ ಈ ಎಕ್ಸಾಂಪಲ್ಸ್ನ ಮೈಂಡಲ್ಲಿ ಇಟ್ಕೊಂಡು ನಡೀತೀರಿ, ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಡಿಫ್ರೆನ್ಸಸ್. ಮ್ಯಾಮ್ ಇದು ಡಿಫ್ರೆನ್ಸ್ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಏನಕ್ಕೆ ಹೇಳ್ತಿದ್ದೀರಾ ಮ್ಯಾಮ್? ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಬಟ್ ಇಟ್ ಕ್ಯಾನ್ ಬಿ ಆಸ್ಡ್ ಇನ್ ಯೋರ್ JEE ಆ್ಯಂಡ್ ನೀಟ್ ಎಕ್ಸಾಮಿನೇಷನ್. ಸೊ ದಟ್ಸ್ ವೈ ಇದನ್ನು ಹೇಳ್ತಿದ್ದೀನಿ. ಸಿಂಪಲ್ ಆಗಿದೆ, ಏನಿಲ್ಲ. ಕೊಲಾಯ್ಡಲ್ ಸೊಲ್ಯೂಷನ್ and your suspensions. Okay, so first in the start ಮಾಡೋಣ.
ಸೊ ಇದೇನಾಗಿತ್ತು, ಹೆಟಿರೋಜಿನಿಯಸ್ ಸಿಸ್ಟಮ್ ಆಗಿತ್ತು, ಇದು ಹೋಮೋಜಿನಿಯಸ್ ಸಿಸ್ಟಮ್ ಆಗಿತ್ತು. ಇದು ಕ್ಲಿಯರ್ ಆಯ್ತಾ? ಎಕ್ಸಾಂಪಲ್ ಕ್ಲಿಯರ್ ಆಯ್ತು. ಈಗ ಇದರಲ್ಲಿ ನಾನು ಹೇಳ್ತೀನಿ, ದಟ್ ಈಸ್ ಪಾರ್ಟಿಕಲ್ ಸೈಜ್ ಬಗ್ಗೆ ಮಾತಾಡ್ತೀನಿ. ಸೊ ಇಲ್ಲಿ ಪಾರ್ಟಿಕಲ್ ಸೈಜ್ ಏನಿದೆ, ಪಾರ್ಟಿಕಲ್ ಸೈಜ್ ಬಗ್ಗೆ ಮಾತಾಡ್ತೀನಿ. ಸೊ ದ ಫಸ್ಟ್ ಒನ್ಸ್ ಪಾರ್ಟಿಕಲ್ ಸೈಜ್ ಈಸ್ ಲೆಸ್ ದ್ಯಾನ್ 1 ನ್ಯಾನೋಮೀಟರ್. 1 ನ್ಯಾನೋಮೀಟರ್ಗಿಂತ ಲೆಸ್ ಇರುತ್ತೆ. ಆರ್ ನೀನು ಏನು ಹೇಳ್ಬೋದು, ಲೆಸ್ ದ್ಯಾನ್ 10 ಆಮ್ಸ್ಟ್ರಾಂಗ್ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಕ್ಲಿಯರ್? ನೆಕ್ಸ್ಟ್ ಇದೇನಾಗಿರುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಬಿ ಬಿಟ್ವೀನ್ 1 to 100 ನ್ಯಾನೋಮೀಟರ್ ಅಲ್ಲಿರುತ್ತೆ, ಅಥವಾ ಇನ್ನೊಂದರಲ್ಲಿ 10 to 1000 ಆಮ್ಸ್ಟ್ರಾಂಗ್ ಒಳಗಡೆ ಇರುತ್ತೆ. ಇದ್ರ ಪಾರ್ಟಿಕಲ್ ಸೈಜ್ ಅಂದರೆ ಸಾಲ್ಯೂಟ್ ಸೈಜ್ ಬಗ್ಗೆ ಮಾತಾಡ್ತಿದ್ದೀರಿ. ಸಸ್ಪೆನ್ಷನ್ ಅಲ್ಲಿ ಗ್ರೇಟರ್ ದ್ಯಾನ್ ವಾಟ್, ಯೋರ್ 100 ನ್ಯಾನೋಮೀಟರ್ ಆರ್ ಗ್ರೇಟರ್ ದ್ಯಾನ್ 1000 ಆಮ್ಸ್ಟ್ರಾಂಗ್. ಇದಕ್ಕಿಂತ ಜಾಸ್ತಿ ಇದರದ್ದು ಏನಾಗಿರುತ್ತೆ, ಪಾರ್ಟಿಕಲ್ ಸೈಜ್ ಆಗಿರುತ್ತೆ. ಕ್ಲಿಯರ್? ಸೊ ದ ಫಸ್ಟ್ ಡಿಫ್ರೆನ್ಸಿಯೇಷನ್ ವಾಸ್ ಬೇಸ್ಡ್ ಆನ್ ದಿ ಪಾರ್ಟಿಕಲ್ ಸೈಜ್. ನೆಕ್ಸ್ಟ್ ಡಿಫ್ರೆನ್ಸ್ ಏನರ ಮೇಲೆ, ಸೊ ದಟ್ ಈಸ್ ಯೋರ್ ಅಪಿಯರೆನ್ಸ್. ಹೇಗದು ನಮಗೆ ಕಾಣಿಸ್ಕೊಳತ್ತೆ, ಅಪಿಯರೆನ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಓಕೆ, ಸೊ ಅಪಿಯರೆನ್ಸ್ ಬಗ್ಗೆ ಬಂದಾಗ ಇದು ನಮಗೆ ಕ್ಲಿಯರ್ ಆಗಿರುತ್ತೆ, ಇದು ಕ್ಲಿಯರ್ ಸೊಲ್ಯೂಷನ್ ಆಯ್ತಾ, ಅಂಡ್ ಟ್ರಾನ್ಸ್ಪರೆಂಟ್ ಅಂತ ಹೇಳ್ಬೋದು. ಅಂಡ್ ಟ್ರಾನ್ಸ್ಪರೆಂಟ್ ಇದು ಬಂದ್ಬಿಟ್ಟು ಟ್ರಾನ್ಸ್ಲ್ಯೂಸೆಂಟ್. ಇದು ಬಂದ್ಬಿಟ್ಟು ಓಪೇಕ್ ಇರುತ್ತೆ. ಕ್ಲಿಯರ್? ಸೊ ದಿಸ್ ಈಸ್ ದಿ ಅಪಿಯರೆನ್ಸ್. ಅಂಡ್ ನೆಕ್ಸ್ಟ್ ಬಂದು ಮಾತಾಡ್ತೀವಿ ನಾವು ಫಿಲ್ಟರಬಿಲಿಟಿ. ಫಿಲ್ಟರಬಿಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ನಿಮಗೆ ಹೇಳಿರ್ತೀನಿ ನೋಡಿ, 2 ಟೈಪ್ ಆಫ್ ಮೆಂಬ್ರೇನ್ಸ್ ಫಿಲ್ಟರ್ ಪೇಪರ್ ಟೈಪ್ ತಗೊಂತೀವಿ. ಸೊ ಒಂದೇನು ನಾರ್ಮಲ್ ಫಿಲ್ಟರ್ ಪೇಪರ್, ಇನ್ನೊಂದು ಪಾರ್ಚ್ಮೆಂಟ್ ಪೇಪರ್ ಅಂತ ಹೇಳ್ತೀರಾ. ಸೊ ಈ ಪಾರ್ಚ್ಮೆಂಟ್ ಪೇಪರ್ದು ಇನ್ನೊಂದು ಹೆಸರು ಏನಂದ್ರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಆಯ್ತಾ, ಡಿಫ್ಯೂಷನ್ ಪ್ರೋಸೆಸ್ ಅಲ್ಲಿ ಅಥವಾ ನೀವು ಆಸ್ಮೋಸಿಸ್ ಪ್ರೋಸೆಸ್ ಅಲ್ಲಿ ಎಲ್ಲಾದ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇತ್ತಲ್ವಾ, ಸೊ ದಟ್ ಈಸ್ ಯೋರ್ ಪಾರ್ಚ್ಮೆಂಟ್ ಮೆಂಬರ್. ಅಂಡ್ ಈ ಫಿಲ್ಟರ್ ಪೇಪರ್ ಅಲ್ಲಿ ಪೋರ್ ಸೈಜ್ ಇರುತ್ತೆ. ಆ ಪೋರ್ ಇಂದಾನೆ ತಾನೇ ಹೋಗೋದು ಸಾಲ್ಯೂಟ್ ನಿಮ್ದು. ಸೊ ಆ ಪೋರ್ ಒಳಗಡೆಯಿಂದ ಸಾಲ್ಯೂಟ್ ಹೋಗ್ಬೇಕಾದ್ರೆ ಈ ಪೋರ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಆಯ್ತಾ, ಸೊ ನನ್ಗೆ ಅನ್ಕೊಳ್ಳಿ 1 ನ್ಯಾನೋಮೀಟರ್ ಅಷ್ಟು ನನಗೆ ಫಿಲ್ಟರ್ ಮಾಡಬೇಕಾಗಿದೆ ಸಾಲ್ಯೂಟ್ನ. ಸೊ ನಂದು ಪೋರ್ ಸೈಜ್ ಏನಾಗಿರ್ಬೇಕು, 1 ನ್ಯಾನೋಮೀಟರ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಅವಾಗ ಏನಾಗುತ್ತೆ, ಬರೀ ಸಾಲ್ಯೂಟ್ ಪಾರ್ಟಿಕಲ್ ಹೋಗುತ್ತೆ. ಅಂಡ್ 1 ನ್ಯಾನೋಮೀಟರ್ಗಿಂತ ಜಾಸ್ತಿ ಇರೋ ಸಾಲ್ಯೂಟ್ ಪಾರ್ಟಿಕಲ್ ಅಲ್ಲಿಂದ ಪಾಸ್ ಆಗೋದಿಲ್ಲ. ಕ್ಲಿಯರ್? ಅಂಡ್ ದ ಸೈಜ್ ಆಫ್ ದಿ ಪೋರ್ ಯಾವ್ದು ಜಾಸ್ತಿ ಇರುತ್ತೆ, ನಮ್ದು ಫಿಲ್ಟರ್ ಪೇಪರ್ದು ಪೋರ್ ಸೈಜ್ ಜಾಸ್ತಿ ಇರುತ್ತೆ ಕಂಪೇರ್ ಟು ದ ಪಾರ್ಚ್ಮೆಂಟ್ ಪೇಪರ್. ಓಕೆ, ಸೊ ಇದನ್ನು ಕೂಡ ಇಲ್ಲಿ ಬರೆದು ಬಿಡ್ತೀನಿ ಇಫ್ ಯು ಆರ್ ನಾಟ್ ಏಬಲ್ ಟು ಫೈಂಡ್. ಸೊ ಫಿಲ್ಟರಿಂಗ್ ಯಾವ್ದ್ರಿಂದ ಮಾಡ್ತೀರಾ, ಒಂದು ನಾರ್ಮಲ್ ಫಿಲ್ಟರ್ ಪೇಪರ್, ಒಂದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ಇದನ್ನೇನು ಹೇಳ್ತೀರಾ, ಇನ್ನೊಂದು ಪಾರ್ಚ್ಮೆಂಟ್ ಮೆಂಬ್ರೇನ್ ಅಥವಾ ಪಾರ್ಚ್ಮೆಂಟ್ ಪೇಪರ್ ಅಂತ ಕೂಡ ಕರಿತೀರಾ. ಅಂಡ್ ಪೋರ್ ಸೈಜ್ ಬಗ್ಗೆ ಮಾತಾಡಿದ್ರೆ, ಸೊ ಇದ್ರದ್ದು ಪೋರ್ ಸೈಜ್ ಜಾಸ್ತಿ ಇರುತ್ತೆ. ಸೊ ದಿಸ್ ಇಸ್ ಯೋರ್ ಅಬೌಟ್ ಪೋರ್ ಸೈಜ್. ಪೋರ್ ಸೈಜ್ ಯಾವ್ದು ಜಾಸ್ತಿ ಇರುತ್ತೆ, ಫಿಲ್ಟರ್ ಪೇಪರ್ದು ಜಾಸ್ತಿ ಇರುತ್ತೆ. ಅಂಡ್ ಇದ್ರಲ್ಲಿ ನೋಡಿ, ಇವಾಗ ನನ್ನ ಹತ್ರ ಒಂದು ಫಿಲ್ಟರ್ ಪೇಪರ್ ಇದೆ, ಇದರಲ್ಲಿ ಸ್ಮಾಲ್ ಪೋರ್ಸ್ಗಳಿದಾವೆ. ಹಿಂಗೆ ಈ ತರ ತಗೊಂಡಿನಿ. ಓಕೆ, ನಾವು ಜಸ್ಟ್ ಲುಕ್ ಅಟ್ ಹಿಯರ್. ಇದು ಪೋರ್ ಸೈಜಸ್ಗಳಿದಾವೆ. ಆಯ್ತಾ, ನನಗೆ ಸಾಲ್ಯೂಟ್ ಪಾರ್ಟಿಕಲ್ ಇದಾವೆ. ಸೊ ದಿಸ್ ಇಸ್ ಮೈ ಸಾಲ್ಯೂಟ್ ಪಾರ್ಟಿಕಲ್. ಆಯ್ತಾ, ಈ ತರ ಇದೆ. ಅಂಡ್ ಇನ್ನೊಂದು ಸಾಲ್ಯೂಟ್ ಪಾರ್ಟಿಕಲ್ ಇದ್ರ ಜೊತೆ ಮಿಕ್ಸ್ ಆಗಿದಾವೆ. ಲೆಟ್ಸ್ ಸೇ ಇದು. ಆಯ್ತಾ, ಸೊ ಯಾವಾಗ ಫಿಲ್ಟರ್ ಪೇಪರ್ ಮೇಲೆ ಬರುತ್ತೆ, ಇವೇನಾಗತ್ತೆ, ದೀಸ್ ಕ್ಯಾನ್ ಪಾಸ್ ಥ್ರೂ ದಿಸ್ ಒನ್. ಆಯ್ತಾ, ಬಟ್ ಇದೇ ಬಂದ್ಬಿಟ್ಟು ನಮ್ದು ಈ ಸಾಲ್ಯೂಟ್ ಪಾರ್ಟಿಕಲ್ ಏನಾಗುತ್ತೆ, ಇಲ್ಲಿ ಸ್ಟ್ರಕ್ ಆಗ್ಬಿಡತ್ತೆ, ಇಲ್ಲಿ ಸ್ಟ್ರಕ್ ಆಗಿ ಕುತ್ಕೊಂಡ್ಬಿಡುತ್ತೆ. ಅಂಡ್ ಫ್ರಮ್ ಹಿಯರ್ ಯು ಕ್ಯಾನ್ ಸಿ ಓನ್ಲಿ ದಿಸ್ ಫಿಲ್ಟರ್ಡ್. ಆಯ್ತಾ, ಕ್ಲಿಯರ್?
ಸೊ ಈಗ ಬರೋಣ. ಸೊ ಫಿಲ್ಟರ್ ನೋಡಿ, ಇದ್ರದ್ದು ಪಾರ್ಟಿಕಲ್ ಸೈಜ್ ತುಂಬಾ ಕಡಿಮೆ ಇದೆ, ರೈಟ್? ಸೊ ತುಂಬಾ ಕಡಿಮೆ ಇರೋದ್ರಿಂದ ಇದನ್ನ ನೀನು ಏನು ಮಾಡ್ಬೋದು, ಪಾಸ್ ಮಾಡ್ಬೋದು ಎರಡೂ ಕಡೆಯಿಂದ. ಸೊ ದಟ್ ಈಸ್ ಯು ಕ್ಯಾನ್ ಪಾಸ್ ಥ್ರೂ ಬೋತ್ ಫಿಲ್ಟರ್ ಪೇಪರ್ and parchment membrane. ಎರಡರಿಂದನೂ ನೀನು ಫಿಲ್ಟರ್ ಮಾಡ್ಬೋದು. ಇದ್ರಲ್ಲಿ ಬಂದ್ಬಿಟ್ಟೆ ಓನ್ಲಿ ಫಿಲ್ಟರ್ ಪೇಪರ್, ಓನ್ಲಿ ನಾರ್ಮಲ್ ಫಿಲ್ಟರ್ ಪೇಪರ್. ಇದು ಎರಡರಿಂದನೂ ಆಗಲ್ಲ, ನನ್. ಫ್ರಮ್ ಬೋತ್ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆನಾ? ಸೊ ಫಿಲ್ಟ್ರಬಿಲಿಟಿ ಗೊತ್ತಾಯ್ತಾ ಎಲ್ಲರಿಗೂ? ನೆಕ್ಸ್ಟ್ ಕಮ್ ಟು ದ ವಿಸಿಬಿಲಿಟಿ. ವಿಸಿಬಿಲಿಟಿ, ಸೊ ಹೇಗೆ ವಿಸಿಬಲ್ ಇರತ್ತೋ ಇರಲ್ವೋ ಇದ್ರ ಬಗ್ಗೆ ನೋಡ್ಕೊಳ್ತಾ ಹೋಗೋಣ. ಸೊ ವಿಸಿಬಿಲಿಟಿ ಇದಲ್ಲಿ ಬಂದ್ರೆ ಇದು ನಂದು ನಾರ್ಮಲ್ ಇದೇನಾಗಿದೆ ಟ್ರೂ ಸೊಲ್ಯೂಷನ್, ಇದ್ರ ಪಾರ್ಟಿಕಲ್ಸು ಮೋಸ್ಟ್ಲಿ ಇನ್ವಿಸಿಬಲ್, ಇನ್ವಿಸಿಬಲ್. ಸೊ ಮೋಸ್ಟ್ ಆಫ್ ದ ಪಾರ್ಟಿಕಲ್ಸ್ ಏನಾಗಿರುತ್ತೆ, ಇನ್ವಿಸಿಬಲ್ ಆಗಿರುತ್ತೆ ಅಂಡರ್ ಆಲ್ ಮೈಕ್ರೋಸ್ಕೋಪ್. ಆಯ್ತಾ? ಆಲ್ ಮೈಕ್ರೋಸ್ಕೋಪ್ ಅಂತಾನೆ ಬರಿಬೋದು, ಇಟ್ಸ್ ಓಕೆ. ಬಟ್ ಹಿಯರ್ ಇದು ಕೊಲಾಯ್ಡಲ್ ಸೊಲ್ಯೂಷನ್ particles are visible under ಅಲ್ಟ್ರಾ ಮೈಕ್ರೋಸ್ಕೋಪ್. ಅಲ್ಟ್ರಾ ಮೈಕ್ರೋಸ್ಕೋಪ್ ಅಲ್ಲಿ ಏನಾಗುತ್ತೆ, ಇದು ಪಾರ್ಟಿಕಲ್ ವಿಸಿಬಲ್ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಇದು ಬಂದ್ಬಿಟ್ರೆ ನೇಕಡ್ ಐ ಆಲ್ಸೋ ಇಟ್ ಈಸ್ ವಿಸಿಬಲ್. ನೇಕಡ್ ಐ ಅಂಡ್ ಸಿಂಪಲ್ ಮೈಕ್ರೋಸ್ಕೋಪ್ ಅಲ್ಲೂ ಕೂಡ ಕಾಣಿಸ್ಬಿಡುತ್ತೆ ನಮಗೆ. ಕ್ಲಿಯರ್? ಸೊ ಸಸ್ಪೆನ್ಷನ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ಬರೋಣ. ಸೊ ದಟ್ ಈಸ್ ಯೋರ್ ಡಿಫ್ಯೂಷನ್ ಪ್ರೋಸೆಸ್. ಇದು ರಿಲೇಟೆಡ್ ಆಗಿದೆ ನೋಡಿ, ದಟ್ ಈಸ್ ಯುವರ್ ಫಿಲ್ಟ್ರಬಿಲಿಟಿ ರಿಲೇಟೆಡ್. ಆಯ್ತಾ? ಡಿಫ್ಯೂಷನ್. ಸೊ ನಾನು ಡಿಫ್ಯೂಷನ್ ಮಾಡ್ಬೇಕಾದ್ರೆ ಯಾವ್ದು ಡಿಫ್ಯೂಸ್ ಆಗತ್ತೆ ಅಂಡ್ ಯಾವ್ದು ಆಗಲ್ಲ, ನಿನ್ ಅಕಾರ್ಡಿಂಗ್ ಹೇಳಿ ನನಗೆ. ಯಾವ್ದು ಡಿಫ್ಯೂಸ್ ಆಗ್ಬೋದು, ಯಾವ್ದು ಬೇಗ ಆಗೋದಿಲ್ಲ. ಇದು ಚಿಕ್ಕ ಪಾರ್ಟಿಕಲ್ಸ್ ಆಗಿರೋದ್ರಿಂದ ಫಿಲ್ಟರ್ ಪೇಪರ್ ಅಂಡ್ ಟ್ರಾನ್ಸ್ಲೂಸೆಂಟ್ ಮೆಂಬರ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನಿಂದನೂ ಕೂಡ ಪಾಸ್ ಆಗ್ತಿದೆ. ಸೊ ದೇರ್ ಫಾರ್ ಡಿಫ್ಯೂಷನ್ ಕ್ವಿಕ್ಲಿ, ಇದು ಸ್ಲೋಲಿ ಅಂಡ್ ನೋ ಡಿಫ್ಯೂಷನ್. ಡಿಫ್ಯೂಷನ್ನೇ ಆಗಲ್ಲ ಇದರಲ್ಲಿ, ನಾರ್ಮಲಿ ಆಗೋದಿಲ್ಲ ಡಿಫ್ಯೂಷನ್. ಕ್ಲಿಯರ್? ಸೊ ನೆಕ್ಸ್ಟ್ ಬರೋಣ. ಸೊ ದಟ್ ಈಸ್ ಯೋರ್ ಟಿಂಡಲ್ ಎಫೆಕ್ಟ್. ಟಿಂಡಲ್ ಎಫೆಕ್ಟ್ನ ತೋರ್ಸತ್ತೋ ಇಲ್ವೋ? ಓಕೆನಾ? ಸೊ ಅದಕ್ಕಿಂತ ಮುಂಚೆ ಟಿಂಡಲ್ ಎಫೆಕ್ಟ್ಗಿಂತ ಮುಂಚೆ ಲೆಟ್ ಮಿ ಟೇಕ್ ಸೆಟ್ಲಿಂಗ್ ಅಂಡರ್ ಗ್ರಾವಿಟಿ. ಸೊ ಗ್ರಾವಿಟಿ, ಸೆಟ್ಲಿಂಗ್ ಅಂಡರ್ ಗ್ರಾವಿಟಿ ಅಂತ ಹೇಳಿದ್ರೆ ನಾನು ಈ ಉಪ್ಪು ನೀರು ತಗೊಂತೀನಿ, ಉಪ್ಪು ನೀರನ್ನ ಹಂಗೆ ಇಟ್ಬಿಡ್ತೀನಿ. ಹಿಂಗೆ ಇಟ್ಟಾದ್ಮೇಲೆ ಒಂದು 10 ನಿಮಿಷ ಆದ್ಮೇಲೆ ಗ್ರಾವಿಟಿಯಿಂದ, ಗ್ರಾವಿಟೇಷನಲ್ ಫೋರ್ಸ್ ಇಂದ ಏನಾದ್ರು ಉಪ್ಪಿನ ಸಾಲ್ಯೂಟ್ ಕೆಳಗೆ ಬಂದು ಆಗತ್ತಾ? ಕೆಳಗೆ ಬಂದು ಕುತ್ಕೊಂತಾವ? ನೋ, ಯಾವುದೇ ಒಂದು ಕಾರಣಕ್ಕೂ ಅದು ಕೆಳಗೆ ಬಂದು ಕುತ್ಕೊಳಲ್ಲ. ಇಟ್ ಈಸ್ ಅ ಟ್ರೂ ಸೊಲ್ಯೂಷನ್. ಸೊ ಗ್ರಾವಿಟಿದು ಎಫೆಕ್ಟ್ ಆಗಲ್ಲ. ಓಕೆನಾ? ಸೆಟ್ಲ್ ಆಗತ್ತಾ ಅಂಡರ್ ಗ್ರಾವಿಟಿದು? ನೋ. ಆಯ್ತಾ? ಸೊ ಅಂಡರ್ ಗ್ರಾವಿಟಿ ನನ್ನ ಕೊಲಾಯ್ಡಲ್ ಸೊಲ್ಯೂಷನ್ ಆಗಲ್ಲ, ನೋ, ಬಟ್ ಕ್ಯಾನ್ ಬಿ ಸೆಟಲ್ಡ್ ಬೈ ಅಲ್ಟ್ರಾ ಸೆಂಟ್ರಿಫ್ಯೂಗೇಷನ್. ಅಲ್ಟ್ರಾ ಸೆಂಟ್ರಿಫ್ಯೂಗೇಷನ್ ಪ್ರೋಸೆಸ್ ಮಾಡಿದ್ರೆ ನೀನು ಸೆಟಲ್ ಮಾಡ್ಬೋದು. ಇದು ಎಸ್, ಅಂಡರ್ ಗ್ರಾವಿಟಿ ಇದು ಸೆಟಲ್ ಆಗುತ್ತೆ. ದಟ್ ಈಸ್ ಸ್ಯಾಂಡ್ ಅಂಡ್ ವಾಟರ್ ಎಕ್ಸಾಂಪಲ್. ಗ್ರಾವಿಟಿ ಅಂತ ಸ್ವಲ್ಪ ಹೊತ್ತು ಬಿಟ್ರೆ ಕೆಳಗೆ ಬಂದು ಕುತ್ಕೊಂಡು ಬಿಡುತ್ತಲ್ಲ, ಸೊ ದಟ್ ಈಸ್ ಸೆಟ್ಲಿಂಗ್ ಪ್ರಾಪರ್ಟಿ. ನೆಕ್ಸ್ಟ್ ಬರೋಣ ಟಿಂಡಲ್ ಎಫೆಕ್ಟ್. ಟಿಂಡಲ್ ಎಫೆಕ್ಟ್ ಅಂದ್ರೆ ಏನು ಅದನ್ನು ನಿಮಗೆ ಪ್ರಾಪರ್ಟೀಸ್ ಅಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಇವಾಗ ನೀವು ಜಸ್ಟ್ ತಿಳ್ಕೊಳ್ಳಿ ಆಗತ್ತೋ ಇಲ್ವೋ. ಓಕೆನಾ? ಸೊ ಟಿಂಡಲ್ ಎಫೆಕ್ಟಿಗೆ ಬಂದ್ರೆ the snow idu torsala, only colloidal solution will show Tyndall effect. Clear everyone? So examples kuda kottidini and these are the differences also I have given. Now you can get idea about colloidal solution. So colloidal solution ಬಗ್ಗೆ ಚೆನ್ನಾಗಿ ಐಡಿಯಾ ನಿಮಗೆ ಸಿಕ್ಕಿರುತ್ತೆ ಅಂತ ಅನ್ಕೊಂತೀನಿ ಈಗ. ಕ್ಲಿಯರ್? ಈಗ
ಇದು ಕೂಡ ಆಯಿತು ನಮ್ಮದು ಕ್ಲಾಸಿಫಿಕೇಶನ್ ಆಫ್ ಕೊಲಾಯ್ಡ್ಸ್. ಸೊ ಕೊಲಾಯ್ಡ್ಸ್ನ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಎಲ್ಲದರಲ್ಲೂ ಕ್ಲಾಸಿಫಿಕೇಶನ್ ನೋಡ್ತೀವಿ. ಸೊ ಈ ಕೊಲಾಯ್ಡ್ಸ್ ಅಲ್ಲೂ ಕ್ಲಾಸಿಫಿಕೇಶನ್ ಆಗಿದ್ದಾವೆ. ಸೊ ಬೇಸ್ಡ್ ಆನ್ ಲೆಟ್ಸ್ ಸಿ ಕೊಲಾಯ್ಡ್ಸ್. ಈ ಕೊಲಾಯ್ಡ್ಸ್ನ 3 ರೀತಿ ಕ್ಲಾಸಿಫೈ ಮಾಡಿರ್ತಾರೆ. ಆಯ್ತಾ? ಫಸ್ಟ್, ಬೇಸ್ಡ್ ಆನ್ phase of dispersion phase and dispersion medium. ಆಯ್ತಾ? ಅಥವಾ ನೀನು ಫೇಸ್ಗಿಂತ ಬದಲು ಸ್ಟೇಟ್ ಅಂತಾನು ಕೂಡ ಬರೀಬೋದು. ಆಯ್ತಾ? ಡಿಸ್ಪರ್ಷನ್ ಮೀಡಿಯಂ, ಡಿಸ್ಪರ್ಷನ್ ಫೇಸ್ಗೆ ಏನು ಇದೆ ಅಂತ ಅರ್ಥಕೊಂಡು. ನೆಕ್ಸ್ಟ್ ಸೆಕೆಂಡ್ ನಾವು ಕ್ಲಾಸಿಫೈ ಮಾಡ್ತೀವಿ. ದಟ್ ಈಸ್ ಅಫಿನಿಟಿ ಆಫ್ ಡಿಸ್ಪರ್ಷನ್ phase particles towards dispersion medium. Clear? So dispersion and dispersion medium towards ಈ ಡಿಸ್ಪರ್ಷನ್ ಫೇಸ್ ಅಲ್ಲಿರೋ ಪಾರ್ಟಿಕಲ್ ದಟ್ ಈಸ್ ಲೈಕ್ ಎ ಸಾಲ್ಯೂಟ್ ಪಾರ್ಟಿಕಲ್ಸ್ ಆ ಸಾಲ್ವೆಂಟ್ ಪಾರ್ಟಿಕಲ್ಸ್ ಪ್ರತಿ ಎಷ್ಟು ಅಟ್ರಾಕ್ಷನ್ ಇದೆ, ಅಫಿನಿಟಿ ಇದೆ. ಆಯ್ತಾ? ಸೊ ದಾಟ್ ಈಸ್ ಯೋರ್ ಅಫಿನಿಟಿ ಆಫ್ ಡಿಸ್ಪರ್ಷನ್ ಫೇಸ್ ಪಾರ್ಟಿಕಲ್ಸ್ ಟುವರ್ಡ್ಸ್ ಡಿಸ್ಪರ್ಷನ್ ಮೀಡಿಯಂ ಪಾರ್ಟಿಕಲ್. ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ಬೇಸ್ಡ್ ಆನ್ ಟೈಪ್ ಆಫ್ particles in dispersion phase and medium. So particle ದು ಟೈಪ್ ಮೇಲೆ ನಾನು ಡಿಫೈನ್ ಮಾಡ್ತೀನಿ. ದಟ್ ಈಸ್ ಅವರ್ ಥರ್ಡ್ ಟೈಪ್. ಓಕೆನಾ? ಸೊ ಮೀಡಿಯಂ ಬಗ್ಗೆ ನಾನು ಅಷ್ಟೊಂದು ತಿಳ್ಕೊಂಡು ತಗೋಲ್ಲ. ಜಸ್ಟ್ ಲೆಟ್ಸ್ ಟೇಕ್ ದ ಫೇಸ್. ಆಯ್ತಾ? ಡಿಸ್ಪರ್ಷನ್ ಫೇಸ್ ಬಗ್ಗೆ ಅಷ್ಟೇ. ಫೇಸ್ ಅಲ್ಲಿರೋ ಪಾರ್ಟಿಕಲ್ಸ್ ನಾನು ನೋಡ್ತಾ ಹೋಗ್ತೀನಿ. ಈಗ ಡಿಸ್ಪರ್ಷನ್ ಫೇಸ್, ಡಿಸ್ಪರ್ಷನ್ ಮೀಡಿಯಂ ಬಗ್ಗೆ ಮಾತಾಡ್ತಾ ಹೋದ್ರೆ ನೋಡಿ, ಡಿಸ್ಪರ್ಷನ್ ಫೇಸ್ ಅಂದ್ರೆ ಏನು? ಯಾವುದು ನಿಮ್ದು ಲೆಟ್ಸ್ ಸೇ ಟೇಕ್ ಇಟ್ ಆಸ್ ಇನ್ ಎನದರ್ ಒನ್. ಆಯ್ತಾ? ಕೊಲಾಯ್ಡ್ ಸೊಲ್ಯೂಷನ್ ಇದೆಯಾ? ಸೊ ಒಂದು ಕೊಲಾಯ್ಡಲ್ ಸೊಲ್ಯೂಷನ್ ಇದೆ. ಕೊಲಾಯ್ಡಲ್ ಸೊಲ್ಯೂಷನ್. ಸೊ ಈ ಕೊಲಾಯ್ಡಲ್ ಸೊಲ್ಯೂಷನ್ ಅಲ್ಲಿ ಎರಡು ಮೀಡಿಯಮ್ಸ್ಗಳಿದಾವೆ. ಸೊ ದಟ್ ಈಸ್ ಡಿಸ್ಪರ್ಷನ್ ಫೇಸ್ ಒಂದು, ಅಂಡ್ ಸೆಕೆಂಡ್ ಒನ್ ಇಸ್ ಡಿಸ್ಪರ್ಷನ್ ಮೀಡಿಯಂ. ಕ್ಲಿಯರಾ? ಸೊ ಎರಡಿದಾವೆ. ಈ ಡಿಸ್ಪರ್ಷನ್ ಫೇಸ್ನ ನೀನು ಇಂಟ್ರೆನ್ಸಿಕ್ ಪಾರ್ಟ್ ಅಂತಾನು ಕೂಡ ಕರಿತೀಯ. ಯು ಕ್ಯಾನ್ ಕಾಲ್ ಇಟ್ ಆಸ್ ಇಂಟರ್ನಲ್ ಫೇಸ್. ಈ ಒಂದು ಡಿಸ್ಪರ್ಷನ್ ಮೀಡಿಯಂನ ನೀನು ಎಕ್ಸ್ಟರ್ನಲ್ ಫೇಸ್ ಅಂತ ಕೂಡ ಕರಿತೀಯ. ಎಕ್ಸ್ಟರ್ನಲ್ ಫೇಸ್. ಕ್ಲಿಯರ್? ಅಂಡ್ ಈ ಡಿಸ್ಪರ್ಷನ್ ಫೇಸ್ ಬಗ್ಗೆ ಮಾತಾಡಿದ್ರೆ ಆಸ್ ಅ ಸಾಲ್ಯೂಟ್ ಅಂತ ತಿಳ್ಕೊಳ್ಳಿ. ಅಂಡ್ ಡಿಸ್ಪರ್ಷನ್ ಮೀಡಿಯಂ ಬಗ್ಗೆ ಮಾತಾಡಿದ್ರೆ ಆಸ್ ನೀವು ಸಾಲ್ವೆಂಟ್ ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ಇನ್ನೊಂದಂದ್ರೆ ಇದನ್ನ ನೀನು ಡಿಸ್ಕಂಟಿನ್ಯೂಸ್ ಫೇಸ್ ಅಂತ ಹೇಳ್ತೀಯ. ಡಿಸ್ಕಂಟಿನ್ಯೂಸ್ ಫೇಸ್. ಯಾವುದು ಡಿಸ್ಕಂಟಿನ್ಯೂಟಿ ಆಗಿರುತ್ತೆ? ಒಂದು ಸೊಲ್ಯೂಷನ್ ತಗೊಂಡ್ರೆ ಆ ಸೊಲ್ಯೂಷನ್ ಒಳಗಡೆ ಇಲ್ಲಿ ಬೇರೆ ಕ್ವಾಂಟಿಟಿ, ಇಲ್ಲಿ ಬೇರೆ ಕ್ವಾಂಟಿಟಿ, ಆ ಡಿಸ್ಕಂಟಿನ್ಯೂಟಿ ಇರುತ್ತೆ. ದಟ್ ಈಸ್ ಯೋರ್ ಡಿಸ್ಪರ್ಷನ್ ಫೇಸ್. ಇದು ಕಂಟಿನ್ಯೂಸ್ ಫೇಸ್. ಕಂಟಿನ್ಯೂಸ್ ಫೇಸ್. ಕ್ಲಿಯರಾ? ಡಿಸ್ಪರ್ಷನ್ ಫೇಸ್ ಅಂಡ್ ಡಿಸ್ಪರ್ಷನ್ ಮೀಡಿಯಂ. ಓಕೆ. ಸೊ ಈಗ ಈ ಒಂದು ಟೈಪ್ಸ್ ಅಲ್ಲಿ ಹೇಳಿದೆ. ಸೊ ಈ ಟೈಪ್ಸ್ ಅಲ್ಲಿ ನೀವು ನೀಟಾಗಿ ನೋಡ್ಕೊಂತಾ ಹೋಗಿ. ಸೊ ವೆನ್ ಐ ಟಾಕ್ ಅಬೌಟ್ ದಿ ಸ್ಟೇಟ್ಸ್ ಎಷ್ಟಿದಾವೆ? ಸೊ ದೇರ್ಫೋರ್ ಒಂದು ಸಾಲಿಡ್, ಒಂದು ಲಿಕ್ವಿಡ್, ಒಂದು ಗ್ಯಾಸ್. ಸೊ ಇದ್ರ ಅಕಾರ್ಡಿಂಗ್ ನಾನು ಟೈಪ್ಸ್ ನ ಮಾಡ್ಕೊಂತ ಹೋಗ್ತೀನಿ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಲೆಟ್ ಸೇ ದಿಸ್ ಇಸ್ ಅ ಡಿಸ್ಪರ್ಷನ್ ಮೀಡಿಯಂ ಇದೆ ಇದು, ಅಂಡ್ ಡಿಸ್ಪರ್ಷನ್ ಫೇಸ್ ಅಕಾರ್ಡಿಂಗ್ ನಾನು ಟೈಪ್ಸ್ ಮಾಡ್ಕೊಂತ ಹೋಗ್ಬೇಕು. ಸೊ ಎಷ್ಟು ಟೈಪ್ ಮಾಡ್ಬೋದು ಹೇಳಿ?
ಇದ್ರಲ್ಲಿ ನಾನೊಂದು ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಹಾಕ್ಬೋದಾ, ಇದ್ರಲ್ಲಿ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಹಾಕ್ಬೋದಾ, ಇದ್ರಲ್ಲಿ ಬರೀ ನಾನು ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಹಾಕ್ತೀನಿ, ಗ್ಯಾಸ್ ಹಾಕಲ್ಲ. ಯಾಕೆ ಹಾಕಲ್ಲ ಅಂತ ಹೇಳಿ ನೋಡೋಣ. ಯಾಕಂದರೆ ಗ್ಯಾಸ್ ಸೇಮ್ ಫೇಸ್, ಎನದರ್ ಗ್ಯಾಸ್ ಸೇಮ್ ಫೇಸ್, ಎರಡು ಇಮ್ಮಿಸಿಬಲ್ ಆಗಕ್ಕೆ ಚಾನ್ಸೇ ಇಲ್ಲ. ಗ್ಯಾಸಸ್ ಆರ್ ನಾಟ್ ಇಮ್ಮಿಸಿಬಲ್. ಅದೇ ಲಿಕ್ವಿಡ್ ಬಂದರೆ ಇಮ್ಮಿಸಿಬಲ್. ಲಿಕ್ವಿಡ್ ಏನಕ್ಕೆ ತಗೊಂಡೆ, ಅಲ್ಲಿ ಫೇಸ್ ಕ್ರಿಯೇಟ್ ಹೆಂಗಾಗತ್ತೆ. ಕೆರೋಸಿನ್ ಆ್ಯಂಡ್ ವಾಟರ್ ತಗೊಳ್ಳಿ, ಫೇಸ್ ಕ್ರಿಯೇಟ್ ಆಯ್ತಲ್ವಾ, ಎರಡು ಮಿಕ್ಸ್ ಆದ್ವಾ, ಇಲ್ಲ. ಆಯಿಲ್ ಆ್ಯಂಡ್ ವಾಟರ್ ತಗೊಳ್ಳಿ, ಎರಡು ಮಿಕ್ಸ್ ಆದ್ವಾ, ಇಲ್ಲ. ಸೊ ದೇರ್ ಈಸ್ ಅ ಫೇಸ್. ಅದಕ್ಕೋಸ್ಕರ ಲಿಕ್ವಿಡ್ನ ಕನ್ಸಿಡರ್ ಮಾಡಿದ್ದೀನಿ ಆ್ಯಂಡ್ ಸಾಲಿಡ್ನು ಕೂಡ ಅದೇ ರೀತಿಯೇ ಕನ್ಸಿಡರ್ ಮಾಡಿದ್ದೀನಿ. ಅಂದರೆ ಈಗ ಇದಕ್ಕೆ ಇನ್ನೊಂದು ನಾನು ತಗೊಂಬಿಟ್ಟು ಅಟ್ಯಾಚ್ ಮಾಡ್ಬಿಡ್ತೀನಿ, ಹೇಗೋ ಒಂದು ಹೀಟ್ ಮಾಡಿ. ಬಟ್ ಈ ಕಡೆ ಇರೋದು ಒಂದು ಕಾನ್ಸ್ಟಿಟ್ಯೂಯೆಂಟ್, ಈ ಕಡೆ ಇರೋ ಕಾನ್ಸ್ಟಿಟ್ಯೂಟ್ ಡಿಫ್ರೆಂಟ್ ಅಲ್ವಾ, ಅದಕ್ಕೋಸ್ಕರ. ಸೊ ದೀಸ್ ಆರ್ ದ ಟೈಪ್ಸ್ ವಿಚ್ ಐ ಕ್ಯಾನ್ ಡಿವೈಡ್. ಆ್ಯಂಡ್ ಅದೇ ಇದ್ರ ಬಗ್ಗೆ ಮಾತಾಡಿದೆ. ಸೊ ಅಫಿನಿಟಿ ಬಗ್ಗೆ ಮಾತಾಡಿದ್ರೆ ಇದನ್ನು ನಾನು ಲಯೋಫಿಲಿಕ್ ಆ್ಯಂಡ್ ಲಯೋಫೋಬಿಕ್ ಆಗಿ ಡಿವೈಡ್ ಮಾಡ್ತೀನಿ. ಲಯೋಫಿಲಿಕ್ ಆ್ಯಂಡ್ ಲಯೋಫೋಬಿಕ್. ಆ್ಯಂಡ್ ಇದ್ರಲ್ಲಿ ಬಂದರೆ I divide as 3 types. First is multi-molecular, macromolecular, and then is associated colloids. Okay na? So these are the 3 types which I can divide. ಸೊ ಇಲ್ಲಿ ಒಂದು ಬ್ರೀಫ್ ಆಗಿ ಹೇಳ್ತೀನಿ. ಲಯೋಫಿಲಿಕ್ ಅಂತ ಹೇಳಿದ್ರೆ ಅಫಿನಿಟಿ ಇದೆ ಅಂತ. ಓಕೆನಾ, ಅಫಿನಿಟಿ ಇದೆಯೋ ಇಲ್ವೋ, ಇದೆ, ಇದಕ್ಕೆ ಅಫಿನಿಟಿ ಇರೋದಿಲ್ಲ. ಕ್ಲಿಯರ್. ಆ್ಯಂಡ್ ಮಲ್ಟಿ ಮಾಲಿಕ್ಯುಲರ್ ಅಂತ ಹೇಳಿದ್ರೆ ಮಾಲಿಕ್ಯುಲರ್ ಮಾಸ್ ತಗೊಳ್ಳಿ, ಇಲ್ಲಿ ಮಾಲಿಕ್ಯುಲರ್ ಮಾಸ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಜಾಸ್ತಿ ಆಗಿರುತ್ತೆ. ಇದರಲ್ಲಿ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಆಗಿರುತ್ತೆ. ಆಯ್ತಾ. ಅಸೋಸಿಯೇಟೆಡ್ ಕೊಲಾಯ್ಡ್ಸ್ ಬಿಹೇವ್ ಆಸ್ ಕೊಲಾಯ್ಡ್ ಅಟ್ ಹೈ ಕಾನ್ಸಂಟ್ರೇಷನ್ ಓನ್ಲಿ. ಸೊ ಹೈ ಕಾನ್ಸಂಟ್ರೇಷನ್ ಅಲ್ಲಿ ಮಾತ್ರ ಅದು ಕೊಲಾಯ್ಡ್ ಆಗಿ ಬಿಹೇವ್ ಆಗುತ್ತೆ. ಕ್ಲಿಯರ್. ಸೊ 1 by 1 ಟೈಪ್ ನೋಡ್ಕೊಂತ ಹೋಗೋಣ. So first is based on the state of the dispersion phase and dispersion medium. So ನಾನೇನು ಹೇಳಿದೆ, ಫಸ್ಟ್ ಸಾಲಿಡ್ ಆ್ಯಂಡ್ ಸಾಲಿಡ್. ಸೊ ಡಿಸ್ಪರ್ಷನ್ ಫೇಸ್ ಏನಾಗಿದೆ, ಡಿಸ್ಪರ್ಷನ್ ಮೀಡಿಯಂ ನೋಡಿ. ಓಕೆ, ಡಿಸ್ಪರ್ಷನ್ ಫೇಸ್ ಇಂದಾನೆ ತಗೋಣ. ಸೊ ಡಿಸ್ಪರ್ಷನ್ ಫೇಸ್ ಅಲ್ಲಿ ತಗೊಳ್ತಾ ಹೋದ್ರೆ 3 ಸಾಲಿಡ್ ಡಿಸ್ಪರ್ಷನ್ ಫೇಸ್ ಆಗಿದೆ. ಅದು ಮೀಡಿಯಂ ಯಾವ್ದ್ರಲ್ಲಿ ಆಗಿದೆ, ಫಸ್ಟ್ ಸಾಲಿಡ್ ಇನ್ 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 ಆಯ್ತಾ. ಸಾಲಿಡ್ ಇನ್ ಸಾಲಿಡ್, ಸಾಲಿಡ್ನ ನಾನು ಸಾಲಿಡ್ ಒಳಗಡೆ ಹಾಕಿದ್ದೀನಿ. ಸೊ ಅದನ್ನ ಏನು ಹೇಳ್ತೀರಾ ನೀವು, ಸಾಲಿಡ್ ಸಾಲ್ ಅಂತ ಹೇಳ್ತೀರಾ. ಓಕೆನಾ. ಆ್ಯಂಡ್ ಅದೇ ನಾನು ಸಾಲಿಡ್ ಇನ್ ಲಿಕ್ವಿಡ್ ಹಾಕಿದ್ದೀನಿ, ಸಾಲಿಡ್ನ ಲಿಕ್ವಿಡ್ ಒಳಗಡೆ ಹಾಕಿದ್ದೀನಿ. ಸೊ ಇಟ್ ಈಸ್ ಕಾಲ್ಡ್ ನಾರ್ಮಲ್ ಸಾಲ್ ಅಂತ ಕರಿತೀರಾ. ಸಾಲಿಡ್ ಸಾಲ್ ಆ್ಯಂಡ್ ಸಾಲ್ ಆಯ್ತಾ. ನೆಕ್ಸ್ಟ್ ಬರೋಣ ನೋಡಿ, ಲಿಕ್ವಿಡ್ ಇನ್ ಸಾಲಿಡ್ ಆಯ್ತಾ. ಲಿಕ್ವಿಡ್ನ ನಾನೇನು ಸಾಲಿಡ್ ಒಳಗಡೆ ಹಾಕಿದ್ದೀನಿ. ಸೊ ಲಿಕ್ವಿಡ್ನ ಸಾಲಿಡ್ ಇನ್ ಗ್ಯಾಸ್ ಅಲ್ಲಿ ಹಾಕಿದ್ರೆ ಏರೋಸೋಲ್ಸ್. ಸೊ ಲಿಕ್ವಿಡ್ನ ಸಾಲಿಡ್ ಒಳಗಡೆ ಹಾಕಿದ್ದೀನಿ ಅಂತ ಹೇಳಿದ್ರೆ ಜೆಲ್ ಫಾರ್ಮೇಶನ್ ಆಗುತ್ತಾ. ಸೊ ನಾನೇ ಲಿಕ್ವಿಡ್ನ ಸಾಲಿಡ್ ಒಳಗಡೆ ಹಾಕಿದ್ದೀನಿ. ಸೊ ದಟ್ ಈಸ್ ಯೋರ್ ಜೆಲ್. ಕ್ಲಿಯರ್. ಆ್ಯಂಡ್ ಲಿಕ್ವಿಡ್ನ ಲಿಕ್ವಿಡ್ ಒಳಗಡೆನೆ ಹಾಕಿದೆ. ಸೊ ದಿಸ್ ವಿಲ್ ಗಿವ್ ಯು ಅನ್ ಎಮಲ್ಷನ್ಸ್ ಆಯ್ತಾ. ಎಮಲ್ಷನ್ಸ್ ಕೊಡುತ್ತೆ ಲಿಕ್ವಿಡ್ನ ಲಿಕ್ವಿಡ್ ಒಳಗಡೆ. ನೆಕ್ಸ್ಟ್ ಕಮ್ ಟು ದ ಅಗೇನ್ ಲಿಕ್ವಿಡ್ನ ಗ್ಯಾಸ್ ಒಳಗಡೆ ಹಾಕಿದ್ದೀನಿ ಆಯ್ತಾ. ಸೊ ಲಿಕ್ವಿಡ್ನ ನಾನೇನಾದ್ರು ಗ್ಯಾಸ್ ಒಳಗಡೆ ಹಾಕಿದ್ರೆ ಮತ್ತೆ ಏರೋಸೋಲ್ಸ್ ಅಂದರೆ ಗ್ಯಾಸಲ್ಲಿರೋ ಒಂದು ಸಾಲ್. ಸೊ ದಟ್ ಈಸ್ ಏರೋಸೋಲ್. ಓಕೆನಾ. ನೆಕ್ಸ್ಟ್ ಗ್ಯಾಸ್ನ ಸಾಲಿಡ್ ಒಳಗಡೆ ಹಾಕಿದ್ರೆ, ಗ್ಯಾಸ್ ಇನ್ ಸಾಲಿಡ್ ಹಾಕಿದ್ರೆ ಅದೇನಾಗುತ್ತೆ, ಸಾಲಿಡ್ ಸಾಲ್ ಆಗುತ್ತೆ. ಸೊ ಸಾಲಿಡ್ ಸಾಲ್. ಆ್ಯಂಡ್ ನೆಕ್ಸ್ಟ್ ಗ್ಯಾಸ್ ನಾನು ಲಿಕ್ವಿಡ್ ಒಳಗಡೆ ಹಾಕಿದ್ರೆ ಇಟ್ ವಿಲ್ ಫಾರ್ಮ್ ದ ಫೋಮ್. ಈಗ ನೋಡ್ರಿ, ಸಾಲಿಡ್ನ ಸಾಲಿಡ್ ಒಳಗಡೆ ಹಾಕಬೇಕು ಆಯ್ತಾ. ಸಾಲಿಡ್ ಜೊತೆ ಸಾಲಿಡ್ ಮಿಕ್ಸ್ ಮಾಡಬೇಕು. ಏನು ಮಾಡ್ಬೋದು, ಸೊ ದೀಸ್ ಆರ್ ದಿ ಕಲರ್ಡ್ ಗ್ಲಾಸಸ್ ಆ್ಯಂಡ್ ಜೆಮ್ ಸ್ಟೋನ್ಸ್. ಕಲರ್ಡ್ ಗ್ಲಾಸಸ್ ನೋಡಿದ್ದೀರಾ, ಕಲರ್ ಆಗಿರೋಂಥ ಗ್ಲಾಸಸ್ಸು. ಆ ಕಲರ್ ಆಗ್ಲಿಕ್ಕೆ ಏನು ಕಾರಣ, ಅದಕ್ಕೂ ನಾನು ಕಲರಿಂಗ್ ಏಜೆಂಟ್ ಅನ್ನೋ ಒಂದು ಸಾಲಿಡ್ನ ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಸೊ
ದಟ್ ಈಸ್ ಕಾಲ್ಡ್ ಸಾಲಿಡ್ ಸಾಲ್. ಆಯ್ತಾ, ಸಾಲಿಡ್ ಒಳಗಡೆ ಸಾಲಿಡ್ ಅನ್ನ. ನೆಕ್ಸ್ಟ್ ಇನ್ನೊಂದು ಸಾಲ್ ಇದೆ, ಏನಿದೆ, ಸಾಲಿಡ್ನೇ ತಗೊಂಡಿದ್ದೀನಿ. ಸಾಲಿಡ್ನ ಇವಾಗ ಯಾವ್ದ್ರಲ್ಲಿ ಹಾಕಿದೆ, ಲಿಕ್ವಿಡ್ ಅಲ್ಲಿ ಹಾಕಿದೆ. ಮೊದಲು ಸಾಲಿಡ್ ಅಲ್ಲೇ ಹಾಕಿದೆ, ಆಮೇಲೆ ಲಿಕ್ವಿಡ್ ಅಲ್ಲಿ ಹಾಕಿದೆ. ಸೊ ದಟ್ ಈಸ್ ಆಲ್ಸೋ ಕ್ರಿಯೇಟಿಂಗ್ ಸಾಲ್. ಅಂಡ್ ಎಕ್ಸಾಂಪಲ್ ಏನು, ಪೇಂಟ್ಸ್ ಅಂಡ್ ಸೆಲ್ ಫ್ಲೂಯಿಡ್ಸ್. ಸೊ ಪೇಂಟ್ಸ್ ಒಳಗಡೆ ಏನು ಹಾಕಿದ್ದೀನಿ ನಾನು, ಸಾಲಿಡ್ನ ಹಾಕಿದ್ದೀನಿ. ಯಾವ್ದ್ರೊಳಗೆ, ಲಿಕ್ವಿಡ್ ಒಳಗಡೆ. ಆಯ್ತಾ, ಸಾಲ್ಸಾ ಕ್ಲಿಯರ್. ಸೊ ಪೇಂಟ್ ಒಳಗಡೆ ಏನು ಹಾಕಿದ್ದೀನಿ, ಸಾಲಿಡ್. ಸಾಲಿಡ್ನ ಅದ್ರಲ್ಲಿ ಹಾಕಿದ್ದೀನಿ, ಲಿಕ್ವಿಡ್ ವಾಟರಲ್ಲಿ. ಆಯ್ತಾ, ನೆಕ್ಸ್ಟ್ ಗ್ಲಾಸಸ್ ಅಲ್ಲಿ ಏನಾಗಿದ್ದೀನಿ, ಗ್ಲಾಸಸ್ ಸಾಲಿಡ್. ಸಾಲಿಡ್ ಒಳಗೆ ಮತ್ತೆ ಕಲರ್ಡ್ ಕಾಂಪೌಂಡ್ ಆಗಿದ್ದೀನಿ, ದಟ್ ಇಸ್ ಸಾಲಿಡ್. ಸೊ ಕಲರ್ಡ್ ಗ್ಲಾಸಸ್. ಕ್ಲಿಯರ್. ನೆಕ್ಸ್ಟ್ ಇನ್ನೊಂದು ಸಾಲಿಡ್ ನೋಡಿ, ಗ್ಯಾಸನ್ನ ಇವಾಗ ಸಾಲಿಡ್ ಜೊತೆ ಹಾಕಿದ್ದೀನಿ. ಆಯ್ತಾ, ಸಾಲಿಡ್ ಒಳಗಡೆ ಇನ್ನೊಂದೇನು ಮಿಕ್ಸ್ ಮಾಡಿದ್ದೀನಿ ನಾನು, ಗ್ಯಾಸ್ ಮಿಕ್ಸ್ ಮಾಡಿದ್ದೀನಿ. ಸೊ ದ್ಯಾಟ್ ಈಸ್ ಕಾಲ್ಡ್ ಸಾಲಿಡ್ ಸಾಲ್ ಅಗೇನ್. ಆಯ್ತಾ, ಸೊ ವೆನ್ ದೆರ್ ಈಸ್ ಡಿಸ್ಪರ್ಷನ್ ಮೀಡಿಯಮ್ ಅಥವಾ ಇದು ಏನು ಡಿಸ್ಪರ್ಸ್ಡ್ ಫೇಸ್ ಯಾವಾಗ ಸಾಲಿಡ್ ಇರುತ್ತೆ, ಸೊ ಇಟ್ ಈಸ್ ಕಾಲ್ಡ್ ಆಸ್ ಯುವರ್ ಸಾಲ್. ಓಕೆನಾ. ಸೊ ಇಲ್ಲಿ ಕಾಮನ್ ಆಗಿ ನೋಡ್ತಾ ಹೋಗಿ ನೀವು ನೋಡಿ, ಒಂದು ಸಾಲಿಡ್ ಸಾಲಿಡ್. ಕ್ಲಿಯರ್. ಓಕೆ. ಸೊ ಸಾಲ್ಸ್ದು ನೋಡಿ, ಇವೆರಡು ಸಾಲ ಅಂಡ್ ಇವೆರಡು ಸಾಲ. ಸೊ ಕಾಮನ್ ಏನಿದೆ ಇಲ್ಲಿ, ಸಾಲಿಡ್ ಇದೆ. ಇನ್ಯಾವುದೋ ಒಂದು ಸಾಲಿಡ್ ಮಿಕ್ಕಿದಾಗ ಅದು ದಟ್ ಈಸ್ ಇನ್ ಲಿಕ್ವಿಡ್. ಲಿಕ್ವಿಡ್ ಅನ್ನ ನಾನು ಸಾಲಿಡ್ ಒಳಗೆ ಹಾಕಿದಾಗ, ಸೊ ದಟ್ ಈಸ್ ಅನ್ ಎಕ್ಸೆಪ್ಷನ್. ಸೊ ಲಿಕ್ವಿಡ್ ಇನ್ ಸಾಲಿಡ್, ಅದೊಂದು ನೆನ್ಪಿಟ್ಕೊಂಡು. ಮಿಕ್ಕಿದೆಲ್ಲ ಏನು, ಸಾಲಿಗೆ ಎಕ್ಸಾಂಪಲ್. ನೆಕ್ಸ್ಟ್ ಬರೋಣ, ಸಾಲಿಡ್ನ ಗ್ಯಾಸಲ್ಲಿ ಹಾಕ್ತೆ. ಸೊ ಒಂದು ಗ್ಯಾಸ್ ತಗೊಂಡೆ, ಆ ಗ್ಯಾಸಲ್ಲಿ ಸಾಲಿಡ್ ಪಾರ್ಟಿಕಲ್ಸ್ ಹಾಕ್ತೆ. ದಟ್ ಈಸ್ ಏರೋಸೋಲ್ಸ್. ನೀವು ಮನೆಯಲ್ಲ ಸ್ಪ್ರೇ ಮಾಡ್ತಿರಲ್ಲ, ಅದರಲ್ಲಿ ಸಾಲಿಡ್ ಪಾರ್ಟಿಕಲ್ಸ್ ಇರುತ್ತೆ ಆ ಗ್ಯಾಸ್ ಒಳಗಡೆ. ಸೊ ಇಟ್ ಇಸ್ ಕಾಲ್ಡ್ ಏರೋಸೋಲ್ಸ್. ಸೊ ಇಲ್ಲಿ ನೋಡ್ತಾ ಹೋಗಿ, ಕಾಮನ್ ಏನಾಗಿರೋದು ಇಲ್ಲಿ, ಕಾಮನ್ ಇಟ್ ಈಸ್ ಗ್ಯಾಸ್. ಸೊ ಮೀಡಿಯಂ ಗ್ಯಾಸ್ ಆಗಿದೆ. ಸೊ ಮೀಡಿಯಂ ಎಲ್ಲಿ ಗ್ಯಾಸ್ ಆಗಿದೆ, ಸೊ ದಾಟ್ ಮೀಡಿಯಂ ಆರ್ ಕಾಲ್ಡ್ ಎಸ್ ಏರೋಸೋಲ್ಸ್. ಎಲ್ಲಿ ಮೀಡಿಯಂ ಗ್ಯಾಸ್ ಇದೆ, ಮೀಡಿಯಂ ಎಲ್ಲಿ ಗ್ಯಾಸ್ ಇದೆ, ದಟ್ ಆರ್ ಎಕ್ಸಾಂಪಲ್ ಫಾರ್ ಏರೋಸೋಲ್ಸ್. ಅದ್ರಲ್ಲಿ ಬೇಕಾದ್ರೆ ಸಾಲಿಡ್ ಇರಲಿ, ಅದ್ರಲ್ಲಿ ಬೇಕಾದ್ರೆ ಲಿಕ್ವಿಡ್ ಇರಲಿ. ಗ್ಯಾಸ್ ಇನ್ ಗ್ಯಾಸ್ ಅಂತೂ ಪಾಸಿಬಲ್ ಇಲ್ಲ. ಕ್ಲಿಯರ್. ಈಗ ಎಕ್ಸಾಂಪಲ್ಸ್ ನೋಡ್ಕೋಣ. ಸಾಲಿಡ್ ಇನ್ ಗ್ಯಾಸ್, ಗ್ಯಾಸ್ ಒಳಗಡೆ ಸಾಲಿಡ್ ಹಾಕಿದ್ದೀನಿ. ಯಾವುದು, ಸ್ಮೋಕ್, ಡಸ್ಟ್. ಡಸ್ಟ್ ಅಂತ ಬಂದಾಗ ನಿಮ್ಮ ಮನೇಲಿ ನೀವು ಒಂದು ಚಿಕ್ಕ ಕಿಟಕಿ ತೆಗೀರಿ, ಅವಾಗ ಒಂದು ರೇ ಬರುತ್ತೆ ನೋಡಿ, ಈ ಥರ ರೇ ಬಂದಾಗ ಅದರೊಳಗೆ ಡಸ್ಟ್ ಪಾರ್ಟಿಕಲ್ಸ್ ಕಾಣಿಸುತ್ತೆ. ಸೊ ಡಸ್ಟ್ ಪಾರ್ಟಿಕಲ್ಸ್ ಆರ್ ಸಾಲಿಡ್. ಆ ಏರ್ ಏನೋ ಲಿಕ್ವಿಡ್, ಸಾರಿ ಗ್ಯಾಸ್, ರೈಟ್. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್, ಸ್ಮೋಕ್ ಆ್ಯಂಡ್ ಡಸ್ಟ್. ದಟ್ ಇಸ್ ಸಾಲಿಡ್ ಇನ್ ಗ್ಯಾಸ್. ನೆಕ್ಸ್ಟ್ ಬರೋಣ, ಲಿಕ್ವಿಡ್ ಇನ್ ಗ್ಯಾಸ್. ಸೊ ದಟ್ ಈಸ್ ಫಾಗ್, ಮಿಸ್ಟ್, ಕ್ಲೌಡ್ ತಗೊಳ್ಳಿ, ಇನ್ಸೆಕ್ಟಿಸೈಡ್ ಸ್ಪ್ರೇಸ್, ಇವಾಗ ತಾನು ಎಕ್ಸಾಂಪಲ್ ಹೇಳಿದೆ. ಸೊ ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಅಗೇನ್ ಏರೋಸೋಲ್ಸ್. ನೆಕ್ಸ್ಟ್ ಬರೋಣ. ಸೊ ಮಿಕ್ಕಿದೆ ಅದು, ಎಸ್, ಜೆಲ್. ಜೆಲ್ಲಲ್ಲಿ ನೋಡಿ ನಾನು ಹೇಳಿದ್ದು, ಸಾಲಿಡ್ ಮಿಕ್ಕಿರೋದು ಲಾಸ್ಟ್ ಎಕ್ಸಾಂಪಲ್ ಏನು, ಸಾಲಿಡ್ಗೆ ಮಿಕ್ಕಿರೋ ಲಾಸ್ಟ್ ಎಕ್ಸಾಂಪಲ್ ಈಸ್ ಅ ಜೆಲ್. ಆಯ್ತಾ, ಜೆಲ್ಲಲ್ಲಿ ಇವಾಗ ಸಾಲಿಡ್ಗೆ ಮಿಕ್ಕಿರೋ ಲಾಸ್ಟ್ ಎಕ್ಸಾಂಪಲ್ ಜೆಲ್ ಅಂತ ತಗೊಳ್ಳಿ. ಡಿಸ್ಪರ್ಷನ್ ಫೇಸ್ ಯಾವ್ದಾಗುತ್ತೆ ಇವಾಗ, ಜೆಲ್ ಅಂದರೆ ಜೆಲ್ಲಲ್ಲಿ ವಾಟರ್ ಇದ್ದೇ ಇರುತ್ತೆ, ಕಾಮನ್ ಸೆನ್ಸ್ ಅಷ್ಟೇ. ಸೊ ಈ ಥರ ಟರ್ನಲ್ಲಿ ಹೋಗಿ. ಸೊ ಚೀಸ್ ಆ್ಯಂಡ್ ಜೆಲ್ ಈಸ್ ಕಾಮನ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ಬರೋಣ, ಎಮಲ್ಷನ್ಸ್. ಎಮಲ್ಷನ್ಸ್ ಅಂದರೆ ನೋಡಿ, ಲಿಕ್ವಿಡ್ ಒಳಗಡೆ ಲಿಕ್ವಿಡ್. ಸೊ ಸಾಲಿಡ್ ಒಳಗೆ ಸಾಲಿಡ್, ಸಾಲಿಡ್ ಸಾಲ್, ಲಿಕ್ವಿಡ್ ಒಳಗಡೆ ಲಿಕ್ವಿಡ್, ದಟ್ ಈಸ್ ಎಮಲ್ಷನ್ಸ್. ಎಮಲ್ಷನ್ಸ್ ಗ್ಯಾಪ್ನ ಇಟ್ಕೊಳಕ್ಕೋಸ್ಕರ ಎಮಲ್ಸಿಫಿಕೇಶನ್ ಪ್ರೋಸೆಸ್ ಹೇಳ್ತೀನಿ. ಆ ಪ್ರೋಸೆಸ್ ನೆನ್ಪಿಟ್ಕೊಂಡ್ರೆ ಎಮಲ್ಷನ್ ಅಂದರೆ ಗ್ಯಾಪ್ನಕ್ಕಿರುತ್ತೆ. ಸೊ ಎಮಲ್ಷನ್ಸ್ ಅಂತ ಬಂದರೆ ನೀವು ಅನ್ಕೋಬೋದು, ಒಂದು ಎಸ್ ಬಟರ್ ಆಗಿರ್ಬೋದು, ನಿಮ್ಮದು ಕ್ರೀಮ್ ಆಗಿರ್ಬೋದು, ಇವೆಲ್ಲ ಏನಕ್ಕೆ ಎಮಲ್ಷನ್ಸ್ ಎಕ್ಸಾಂಪಲ್. ಮಿಲ್ಕ್ಗೆ. ಆಯಿತಾ, ಏನಕ್ಕಂದರೆ ಒಂದು ವಾಟರ್ ಇದೆ, ಒಂದು ಆಯಿಲ್ ಇದೆ. ಘೀ ಅನ್ನೋದೇನೋ, ಘೀ ಮತ್ತು ವಾಟರ್ನ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗುತ್ತಾ, ಆಗಲ್ಲ. ಬಟ್ ಅದು ಹೆಂಗೆ ಮಿಲ್ಕ್ ಒಳಗಡೆ ಘೀ ಇದೆ, ಯಾಕೆ ಅದು ಸಪ್ರೇಟ್ ಆಗಿಲ್ಲ ಫಸ್ಟೇ, ದಾಟ್ ಆರ್ ಎಮಲ್ಷನ್ಸ್. ಅಲ್ಲಿ ಎಮಲ್ಷನ್ ಆಗಿದ್ದಾವೆ. ಏನಾಗಿದ್ದಾವೆ ಅಂತ ಹೇಳಿದ್ರೆ, ನಿಮ್ಮದು ಆಯಿಲ್ ಪಾರ್ಟಿಕಲ್ ಏನಿದೆ, ಆ ಆಯಿಲ್ ಪಾರ್ಟಿಕಲ್ ಘೀ ಏನಾಗಿದೆ, ವಾಟರ್ ಮಾಲಿಕ್ಯೂಲ್ಸ್ ಮಧ್ಯದಲ್ಲಿ ಸರೌಂಡ್ ಆಗಿಬಿಟ್ಟಿದೆ. ಸೊ ವಾಟರ್ ಮಾಲಿಕ್ಯೂಲ್ ಒಳಗಡೆ ಆಯಿಲ್ ಇದೆ. ಸೊ ದಟ್ ಈಸ್ ಅನ್ ಎಮಲ್ಷನ್ಸ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒಂದು ಏನು, ಗ್ಯಾಸ್ ಇನ್ ಲಿಕ್ವಿಡ್. ಲಿಕ್ವಿಡ್ ಅಲ್ಲಿ ಈಗ ಗ್ಯಾಸ್ ಮಾಡ್ಬಿಡ್ರಿ ಅಂತ. ಸೊ ಲಿಕ್ವಿಡ್ ತಗೊಂಡೆ, ಗ್ಯಾಸ್ ಮಾಡಿದೆ ಅಂತ ಹೇಳಿದ್ರೆ ಫೋಮ್ ಬರುತ್ತಾ. ಒಂದು ಎಕ್ಸಾಂಪಲ್, ವಿಪ್ಡ್ ಕ್ರೀಮ್ ಹೆಂಗ್ ಮಾಡ್ತೀರಾ, ಅದನ್ನ ರೊಟೇಟ್ ಮಾಡ್ತಾ 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 ನಿಮ್ಗೆ ಏನು ಸಿಗುತ್ತೆ, ಫೋಮ್ ಸಿಗುತ್ತಾ. ಸೊ ದಟ್ ಇಸ್ ಫ್ರಾತ್, ವಿಪ್ಡ್ ಕ್ರೀಮ್, ಸೋಪ್ ಲ್ಯಾದರ್. ಆಯ್ತಾ, ಸೋಪ್ ಲ್ಯಾದರ್ ಹೆಂಗೆ ಬಂತು. ಸೊ ನಿಮ್ಮದು ಸೋಪ್ ಇತ್ತ,
ಸೋಪಲ್ಲಿ ನೀವು ಉಜ್ತಾ 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 ನಿನಗೆ ಒಂದು ಬಬಲ್ ಸಿಗುತ್ತೆ. ಆ ಬಬಲ್ ಒಳಗಡೆ ಏನಿದೆ, ಗ್ಯಾಸ್ ಇದೆ. ಆ ಬಬಲ್ ಸುತ್ತ ಏನಿದೆ, ಲಿಕ್ವಿಡ್ ಇದೆ. ಕ್ಲಿಯರ್? ದಟ್ ಈಸ್ ಗ್ಯಾಸ್ ಇನ್ ಲಿಕ್ವಿಡ್. ಸೊ ಎಕ್ಸಾಂಪಲ್ಸ್ ಗ್ಯಾಪ್ನಾಗ ಇಟ್ಕೊಂಡ್ರು ಇದು ಗ್ಯಾಪ್ನಾಗ ಇರುತ್ತೆ. ಓಕೆನಾ? ನೆಕ್ಸ್ಟ್ ಇದಕ್ಕೆ ಹೇಳಿ ಇವಾಗ ಮಿಲ್ಕ್ ಆ್ಯಂಡ್ ಚೀಸ್ ಆರ್ ರೆಸ್ಪೆಕ್ಟಿವ್ಲಿ. ಮಿಲ್ಕು ಮತ್ತೆ ಚೀಸು ಏನೇನು ಆಗಿದ್ದಾವೆ. ಸೊ ಫಸ್ಟ್ ಎಕ್ಸಾಂಪಲ್ ಏನು ಕೊಟ್ಟಿರೋದು, ಮಿಲ್ಕ್. ಮಿಲ್ಕಲ್ಲಿ ಏನಿರುತ್ತೆ, ವಾಟರ್ ಮತ್ತೆ ಏನೇನು ತಗೊಂತೀರಾ, ಘೀ ತಗೊಂತೀರಾ. ಓಕೆನಾ? ಚೀಸ್ ತಗೊಂಡ್ರೆ ಏನು ತಗೊಂತೀರಾ, ಮತ್ತೆ ಘೀ ಇರುತ್ತೆ ಮತ್ತೆ ಅಲ್ಲೂ. ಆ್ಯಂಡ್ ಅನದರ್ ಈಸ್ ಯೋರ್ ವಾಟರ್. ಓಕೆ, ಸಾಲಿಡ್ ಇರತ್ತಲ್ಲಿ. ಓಕೆನಾ? ಒಂದು ಘೀ ಇರುತ್ತೆ, ದಟ್ ಈಸ್ ಬಟರ್ ಟೈಪ್ ಆಫ್ ಘೀ. ಲಿಕ್ವಿಡ್ ಚೀಸ್ ಅಲ್ಲಿ ಇದ್ದೇ ಇರುತ್ತೆ. ಅಂಡ್ ದೆನ್ ಇಟ್ ವಿಲ್ ಬಿ ಅ ಸಾಲಿಡ್ ಪಾರ್ಟಿಕಲ್ಸ್ ಇರುತ್ತೆ ಅದರೊಳಗೆ. ಓಕೆನಾ? ಸೊ ಸಾಲಿಡ್ ಪಾರ್ಟಿಕಲ್ಸ್ ಇವಾಗ ನೀವು ಹೇಳಿ ನನಗೆ ಕಂಪೇರ್ ಮಾಡಿ ಯಾವ್ದು ಕರೆಕ್ಟ್ ಆಗಿರುತ್ತೆ. ಬೇಗ ಬೇಗ ಬೇಗ. ಇಫ್ ಯು ವಾಂಟ್ ಎಕ್ಸಾಂಪಲ್, ಸಿ ಹಿಯರ್. ಬೇಗ ಹೇಳಿ ನನ್ಗೆ ಯಾವ್ದಾಗತ್ತೆ ಇದರಲ್ಲಿ. ಚೀಸ್, ವೆರಿ ವೆರಿ ಈಸಿ. ಚೀಸ್ ಬರ್ತಿಲ್ಲ ನಾನು, ಇಲ್ಲಿ ಸಾಲಿಡ್ ಇರುತ್ತೆ. ಓಕೆನಾ? ಏನಾಯ್ತು ನೋಡಿ, ವಾಟರ್ ಏನು, ಲಿಕ್ವಿಡ್. ಚೀಸ್, ಘೀ ಏನು, ಲಿಕ್ವಿಡ್. ಲಿಕ್ವಿಡ್ ಇನ್ ಲಿಕ್ವಿಡ್, ಎಮಲ್ಷನ್ಸ್. ಎಸ್ ಆರ್ ನೋ? ಎಮಲ್ಷನ್ಸ್. ಸಾಲಿಡ್, ಘೀ ಏನು, ಲಿಕ್ವಿಡ್. ಲಿಕ್ವಿಡ್ ಒಳಗಡೆ ಸಾಲಿಡ್. ಏನಾಗತ್ತೆ, ಜೆಲ್ಸ್. ರೈಟ್? ಸೊ ಎಕ್ಸಾಂಪಲ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಎಕ್ಸಾಂಪಲ್ ಆಫ್ ಸಾಲ್ ಅಂಡ್ ಎಮಲ್ಷನ್ಸ್. ಸಾಲಿಗೆ ಮತ್ತೆ ಎಮಲ್ಷನ್ಗೆ ಏನು ಎಕ್ಸಾಂಪಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಸಾಲ್ ಅಂಡ್ ಎಮಲ್ಷನ್ಸ್. ಎಮಲ್ಷನ್ಸ್ ಅಂದ್ರೆ ಏನು, ಲಿಕ್ವಿಡ್ ಲಿಕ್ವಿಡ್ ಇರಬೇಕು. ಆಯ್ತಾ? ಸಾಲ್ ಅಂದ್ರೆ ಏನು, ಒಂದು ಸಾಲಿಡ್ ಇರಬೇಕು, ಒಂದು ಲಿಕ್ವಿಡ್ ಇರಬೇಕು. ಸಾಲ್. ಈಗ ಎಕ್ಸಾಂಪಲ್ ನೋಡ್ಕೊಂತ ಹೋಗೋಣ. ಪೇಂಟ್ಸ್ ಅಲ್ಲಿ ಏನಿತ್ತು, ಪೇಂಟ್ಸ್ ಅಲ್ಲಿ ಒಂದು ಸಾಲಿಡ್ ಇತ್ತು, ಲಿಕ್ವಿಡ್ ಇತ್ತು. ಓಕೆ, ಇದ್ರಲ್ಲಿ ಪೇಂಟ್ಸ್ ಬರುತ್ತೆ ಸಾಲ್ ಅಲ್ಲಿ. ಮಿಲ್ಕ್, ಮಿಲ್ಕ್ ಅಲ್ಲಿ ಏನಿತ್ತು, ಲಿಕ್ವಿಡ್, ವಾಟರ್ ಇತ್ತು, ಘೀನು ಇತ್ತು. ಓಕೆ, ಎಮಲ್ಷನ್ಸ್ ಅಲ್ಲಿ ಮಿಲ್ಕ್ ಬರುತ್ತೆ. ನೆಕ್ಸ್ಟ್ ಇಂಕ್. ಇಂಕ್ ಯಾವ್ದ್ರಲ್ಲಿ ಬರುತ್ತೆ, ಇಂಕ್ ಆಲ್ಸೋ ಕಮ್ಸ್ ಇನ್ ಯೋರ್ ಸಾಲ್. ಓಕೆನಾ? ಇಂಕ್ ಆಯ್ತಾ, ಸಾಲ್ ಅಲ್ಲಿ ಬರುತ್ತೆ. ಯಾಕಂದ್ರೆ ಇಂಕ್ ಕಲರ್ಡ್ ಕಾಂಪೌಂಡ್ಸ್ ಏನು, ದಟ್ ಈಸ್ ಯೋರ್ ಸಾಲಿಡ್ ಪಾರ್ಟಿಕಲ್ಸ್, ಅದಕ್ಕೋಸ್ಕರ. ಓಕೆನಾ? ಫಾಗ್ ಅಂಡ್ ಮಿಸ್ಟ್ ಬಂದ್ರೆ, ಫಾಗ್ ಅಂಡ್ ಮಿಸ್ಟ್ ಅಂತ ಇದ್ರಲ್ಲಿ ಬರದೇ ಇಲ್ಲ. ರೈಟ್? ಸೊ ದೀಸ್ ಆರ್ ದಿ ಏರೋಸೋಲ್ಸ್. ಏರೋಸಾಲ್ಸ್ ಬರುತ್ತೆ. ಕ್ಲಿಯರಾ? ಸ್ಮೋಕ್ ಏನು, ಗ್ಯಾಸ್ ಅಂಡ್ ಸಾಲಿಡ್ ದ. ಸೊ ಇದು ಬರಲ್ಲ, ಸೊ ಇದು ಬರಲ್ಲ, ಇದು ಬರಲ್ಲ. ಇವೆರಡು ಏನು, ದೀಸ್ ಆರ್ ಬೋತ್ ಆರ್ ಸಾಲ್ಟ್ಸ್. ಸೊ ಆಪ್ಷನ್ 1 ವಿಲ್ ಬಿ ಕರೆಕ್ಟ್ ಆಪ್ಷನ್. ಕ್ಲಿಯರ್? ಫಾಗ್ ಇಸ್ ಅ ಕೊಲಾಯ್ಡಲ್ ಸೊಲ್ಯೂಷನ್ ಆಫ್. ಫಾಗು ಯಾವ್ದದು ಕೊಲಾಯ್ಡಲ್ ಸೊಲ್ಯೂಷನ್ ಆಗತ್ತೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಫಾಗ್ ಅಲ್ಲಿ ಏನಾಗಿರುತ್ತೆ, ಫಾಗ್ ಎಲ್ಲಾಗತ್ತೆ ಫಸ್ಟ್ ಹೇಳ್ರಿ. ಸೊ ಫಾಗ್ ಎಲ್ಲಾಗತ್ತೆ, ನಮ್ದು ಎನ್ವೈರನ್ಮೆಂಟಲ್ ಆಗತ್ತಾ. ಎನ್ವೈರನ್ಮೆಂಟಲ್ ಏನಿದೆ, ಏರ್ ಇದೆ ಪ್ಲಸ್ ಮಾಯಿಶ್ಚರ್ ಇದೆಯಾ. ಇದು ಲಿಕ್ವಿಡ್, ಇದು ಗ್ಯಾಸ್. ಸೊ ಏನಾಗಿರ್ಬೋದು, ಬೇಗ 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 ಫಾಗ್ ಅಲ್ಲಿ. ಸೊ ಎಸ್, ಇಟ್ ಈಸ್ ಲಿಕ್ವಿಡ್ ಇನ್ ಗ್ಯಾಸ್. ಸೊ ಲಿಕ್ವಿಡ್ ಇನ್ ಗ್ಯಾಸ್ ಅಲ್ಲಿದೆ. ಎಸ್, ದಿಸ್ ಇಸ್ ಹಿಯರ್. ಓಕೆ, ಕ್ಲಿಯರ್? ನೆಕ್ಸ್ಟ್, the aerosols is a kind of colloid in which. so aerosols ಅಂದ್ರೆ ಏನು, ಏರೋಸಾಲ್ಸ್ ಅಂದ್ರೆ ಎರಡು ಟೈಪ್ ಆಫ್ ಏರೋಸಾಲ್ಸ್ ನೋಡಿದ್ವಿ. ಸೊ ಗ್ಯಾಸ್ ಇದೆ ನಿಮ್ದು, ಡಿಸ್ಪರ್ಷನ್ ಮೀಡಿಯಂ ಅಂತೂ ಗ್ಯಾಸೇ. ಆಯ್ತಾ? ಅದೇ ಡಿಸ್ಪರ್ಷನ್ ಫೇಸ್ ಅಲ್ಲಿ ಚೇಂಜ್ ಆಗತ್ತೆ. ಸೊ ಒಂದ್ ಕಡೆ ಸಾಲಿಡ್ ಇರ್ಬೋದು, ಒಂದ್ ಕಡೆ ಏನಾಗಿರ್ಬೋದು, ನಿಮ್ದು ಲಿಕ್ವಿಡ್ ಇರ್ಬೋದು. ಸೊ ಇನ್, ರೈಟ್? ಸೊ ಏನಿರ್ಬೋದು, ಸಾಲಿಡ್ ಡಿಸ್ಪರ್ಸ್ಡ್ ಇನ್ ಗ್ಯಾಸ್. ಡಿಸ್ಪರ್ಸ್ಡ್. ಓಕೆನಾ? ಡಿಸ್ಪರ್ಸ್ಡ್. ಸಾಲಿಡ್ ಡಿಸ್ಪರ್ಸ್ಡ್ ಇನ್ ಲಿಕ್ವಿಡ್ ಇದೆ, ಲಿಕ್ವಿಡ್ ಬರೋದೇ ಇಲ್ಲ. ಇನ್
ಸಾಲಿಡ್ ಬರೋದಿಲ್ಲ, ಇನ್ ವಾಟರ್ ಬರೋದಿಲ್ಲ, ಸಾಲಿಡ್ ಸ್ಪರ್ಡ್ ಇನ್ ಗ್ಯಾಸ್ ಇಸ್ ದ ಕರೆಕ್ಟ್ ಆಪ್ಷನ್. ಕ್ಲಿಯರ್? ನೆಕ್ಸ್ಟ್ ಈಗ ನಾನು ನಿಮಗೆ ಲಯೋಫಿಲಿಕ್ ಆ್ಯಂಡ್ ಲಯೋಫೋಬಿಕ್ ಅಂತ ಹೇಳಿದೆ. ಬೇಸ್ಡ್ ಆನ್ ವಾಟ್? ಅಫಿನಿಟಿ. ಲೈಕ್ ಲಯೋಫಿಲಿಕ್ ಆ್ಯಂಡ್ ಲಯೋಫೋಬಿಕ್. ಸೊ ಇದ್ರ ಬಗ್ಗೆ ಡಿಫ್ರೆನ್ಸ್ ನೋಡ್ಕೊಂತ ಹೋಗೋಣ. ಸೊ ಡಿಫ್ರೆನ್ಸ್ ನೋಡಿದ್ರೆ ನಿಮಗೆ ಒಂದು ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಸಿಗುತ್ತೆ. ಸೊ ಲೆಟ್ಸ್ ಟಾಕ್ ಅಬೌಟ್ ದಿ ಡಿಫ್ರೆನ್ಸಸ್. ಸೊ ಫಸ್ಟ್ ಡಿಫ್ರೆನ್ಸ್. ಸೊ ಏನಿತ್ತು ಇದು ಅಫಿನಿಟಿ ಬಗ್ಗೆ ಮಾತಾಡಿದಾಗ? ಅಫಿನಿಟಿ ಟುವರ್ಡ್ಸ್ ದ ಡಿಸ್ಪರ್ಷನ್ ಮೀಡಿಯಂ. ಆಯ್ತಾ? ಸೊ ಇದ್ರದ್ದು ಏನಿರುತ್ತೋ ಅಫಿನಿಟಿ ಟುವರ್ಡ್ಸ್ ಡಿಸ್ಪರ್ಷನ್ ಮೀಡಿಯಂ ಹೈ ಇರುತ್ತೆ. ಆಯ್ತಾ? ಸೊ ಇಲ್ಲಿ ಅಫಿನಿಟಿ ಲೋ, sometimes hated affinity. ಹೇಟೆಡ್ ಅಫಿನಿಟಿ ಅಂದ್ರೆ ರಿಪಲ್ ಕೂಡ ಮಾಡುತ್ತೆ ಸಮ್ ಟೈಮ್. ಆಯ್ತಾ? ಸೊ ದಿಸ್ ಇಸ್ ರಿಗಾರ್ಡಿಂಗ್ ಅಫಿನಿಟಿ ಬಗ್ಗೆ ಮಾತಾಡಿದ್ರೆ. ಸೊ ಇದೇನಾಗುತ್ತೆ? ಡಿಸ್ಪರ್ಷನ್ ಮೀಡಿಯಂ ಇದ್ರೆ ಅದನ್ನ ಬಾ 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 ಅಂತ ಹೋಗಿ ಅದಕ್ಕೆ ಜೊತೆಗೆ ಅಟ್ಯಾಚ್ ಆಗುತ್ತೆ, ಅಟ್ರಾಕ್ಟ್ ಮಾಡ್ಕೊಳುತ್ತೆ. ಇದು ಬಂದ ಇಲ್ಲ ಈಚೋಗು ಅಂತ ಹೇಳ್ತಾ ಹೋಗುತ್ತೆ. ಕ್ಲಿಯರಾ? ಸೊ ಇದಕ್ಕೋಸ್ಕರನೇ ನಾನು ಇದಕ್ಕೆ ಇನ್ನೊಂದು ನೇಮ್ ಅಂತ ಕೊಡ್ತೀನಿ. ಸೊ ಅದೇನೇನು ನೇಮ್ ಕೊಡ್ತೀನಿ ನಾನು? ಸೊ ಐ ಕಾಲ್ ಇಟ್ ಆಸ್ ಇಫ್ ಡಿಸ್ಪರ್ಷನ್ ಮೀಡಿಯಂ ಇಸ್ ವಾಟರ್. ಡಿಸ್ಪರ್ಷನ್ ಮೀಡಿಯಂ ವಾಟರ್ ಆಗಿದ್ದಾಗ ನಾನು ಇದನ್ನ ಹೇಳ್ತೀನಿ ಹೈಡ್ರೋಫಿಲಿಕ್ ಅಂತ ಹೇಳ್ತೀನಿ. ಇದನ್ನ ಹೈಡ್ರೋಫೋಬಿಕ್ ಅಂತ ಹೇಳ್ತೀನಿ. ಹೈಡ್ರೋಫೋಬಿಕ್. ಕ್ಲಿಯರ್? ಇವಾಗ ಹೈಡ್ರೋಫಿಲಿಕ್ ಅಂಡ್ ಹೈಡ್ರೋಫೋಬಿಕ್ ಎಲ್ಲಿಂದ ಬಂತು? ವಾಟರ್ ಲವಿಂಗ್ ಅಂಡ್ ವಾಟರ್ ಹೇಟಿಂಗ್ ಸ್ಪೀಶೀಸ್. ಕ್ಲಿಯರ್? ಅಂಡ್ ಇನ್ನೊಂದು ನಾನು ನೇಮ್ ನ ಕರಿಬೋದು, ದಟ್ ಈಸ್ ಎಮಲ್ಸಾಯ್ಡ್ಸ್ ಅಂಡ್ ಸಾಲ್ ಪಾರ್ಟಿಕಲ್ಸ್. ಇದನ್ನ ಎಮಲ್ಸಾಯ್ಡ್ಸ್ ಅಂಡ್ ಇದನ್ನ ಸಾಲ್ ಪಾರ್ಟಿಕಲ್ ಅಂತ ಹೇಳ್ತೀನಿ. ದಿಸ್ ಇಸ್ ದಿ another ನೇಮ್ ಫಾರ್ ದಿಸ್. ಓಕೆನಾ? ಸೊ ಇನ್ನೊಂದು ನೇಮ್ ಇರದೆ. ಸೊ ದಟ್ ಈಸ್ ಯೋರ್ ಇಟ್ ಈಸ್ ಯೋರ್ ಇಂಟ್ರೆನ್ಸಿಕ್ ಅಂಡ್ ಎಕ್ಸ್ಟ್ರೆನ್ಸಿಕ್ ಇಂದನೂ ನಾನು ಹೇಳ್ತೀನಿ. ಆಯ್ತಾ? ಸೊ ಇದನ್ನ ನಾನು ಇಂಟ್ರೆನ್ಸಿಕ್ ಅಂತ ಹೇಳ್ತೀನಿ, ಇದನ್ನ ಎಕ್ಸ್ಟ್ರೆನ್ಸಿಕ್ ಅಂತ ಹೇಳ್ತೀನಿ. ಸೊ ಇದನ್ನ ನಾನು ಸಸ್ಪೆನಾಯ್ಡ್ಸ್ ಅಂತಾನು ಕೂಡ ಕರಿತೀನಿ. ಸೊ ದಿಸ್ ಇಸ್ ಮೇಜರ್ಲಿ ಕಾಲ್ಡ್. ಓಕೆನಾ? ಸಸ್ಪೆನಾಯ್ಡ್ಸ್ ನ ಜಾಸ್ತಿ ಸಸ್ಪೆನ್ಷನ್ ಕ್ರಿಯೇಟ್ ಮಾಡ್ತಿರೋದ್ರಿಂದ. ಕ್ಲಿಯರ್? ಸೊ ಇದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಲೆಟಸ್ ಕಮ್ ಟು ದ ಸ್ಟೆಬಿಲೈಸರ್. ಬೇಕೋ ಬೇಡವೋ? ಇದು ಸ್ಟೇಬಲ್ ಆಗಿ ಇರಬೇಕು ಅಂದ್ರೆ ಬೇಕೋ ಬೇಡವೋ? ಆಯ್ತಾ? ಸೊ ಸ್ಟೆಬಿಲೈಸರ್ಸ್ ಅಂದ್ರೆ ನಾನು ಏನಾದರೂ ಇದನ್ನು ಮಿಕ್ಸ್ ಮಾಡಿದ್ರೆ ಅದು ಸ್ಟೇಬಲ್ ಆಗಿರ್ಬೇಕೋ ಇಲ್ವೋ, ಅದು ಆ ಒಂದು ಸೊಲ್ಯೂಷನ್ ಪ್ರಿಪೇರ್ ಆಗಬೇಕು ಅಂದ್ರೆ ಕೊಲಾಯ್ಡಲ್ ಸೊಲ್ಯೂಷನ್ ಆಗಬೇಕು ಅಂತ ಹೇಳಿದ್ರೆ ನನಗೆ ಸ್ಟೆಬಿಲೈಸರ್ಸ್ ಬೇಕಾ? ಓಕೆ, ನೋಡೋಣ. ಸೊ ಇದೇ ಸೆಲ್ಫ್ ಸ್ಟೆಬಿಲೈಸರ್ಸ್ ಯಾಕಂದ್ರೆ ಅಟ್ರಾಕ್ಷನ್ ಇದೆ ಅಂದ್ರೆ ಬೇರೆಯವ್ರು ಏನಕ್ಕೆ ಬೇಕು ಅದನ್ನ ಸ್ವಲ್ಪ ಮಾತಾಡ್ಸಕ್ಕೆ ಇಬ್ರು ಅವ್ರಾಗವರೇ ಓಡೋಗ್ತವ್ರೆ ಅವ್ರವ್ರ ಹತ್ರ. ಇಲ್ಲಿ ಇಲ್ಲ, ಅಟ್ರಾಕ್ಷನ್ ಇಲ್ಲ. ಸೊ ಸ್ಟೆಬಿಲೈಸರ್ಸ್ ನೀಡೆಡ್. So stabilizers needed here. Stabilizers ಬೇಕಾಗತ್ತೆ. ಆಯ್ತಾ? ನೆಕ್ಸ್ಟ್ ಕನ್ಸಿಡರ್ ಮಾಡೋಣ, ದಟ್ ಈಸ್ ಪ್ರೆಸಿಪಿಟೇಟ್ ಫಾರ್ಮೇಶನ್ ಗೋಸ್ಕರ. ಓಕೆನಾ? ಪ್ರೆಸಿಪಿಟೇಷನ್. ಸೊ ಪ್ರೆಸಿಪಿಟೇಷನ್ ಗೋಸ್ಕರ ವಿ ನೀಡ್ ಎಲೆಕ್ಟ್ರೋಲೈಟ್. ಓಕೆನಾ? ವಿತ್ ಎಲೆಕ್ಟ್ರೋಲೈಟ್ ಬೇಕಾಗತ್ತೆ ಪ್ರೆಸಿಪಿಟೇಷನ್ಗೋಸ್ಕರ. ಅಂಡ್ ಇಲ್ಲಿ ನಾನು ಮಾತಾಡ್ತೀನಿ ಎಷ್ಟು ಆ ಎಲೆಕ್ಟ್ರೋಲೈಟ್ ಬೇಕು. ಓಕೆನಾ? ಸೊ ಫಾರ್ ಪ್ರೆಸಿಪಿಟೇಷನ್ more quantity of electrolyte is needed. ಜಾಸ್ತಿ ಕ್ವಾಂಟಿಟಿಯಲ್ಲಿ ಎಲೆಕ್ಟ್ರೋಲೈಟ್ ಬೇಕು ಅಂದ್ರೆ ಸ್ವಲ್ಪ ಎಲೆಕ್ಟ್ರೋಲೈಟ್ ಅಲ್ಲಿ ಅದನ್ನ ಸಪರೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸ್ಮಾಲ್ ಕ್ವಾಂಟಿಟಿ ಇಸ್ ಸಫಿಶಿಯಂಟ್. ಸ್ಮಾಲ್ ಕ್ವಾಂಟಿಟಿ ಇದ್ರೆ ಸಾಕು. ಇನ್ನ ನೀನ್ ಜಾಸ್ತಿ ಕೊಡೋಂಗಿದ್ರೆ ಅದು ನಿನ್ನ ಇಷ್ಟ. ಆಯ್ತಾ? ಸ್ಮಾಲ್ ಕ್ವಾಂಟಿಟಿ ಈಸ್ ಸಫಿಶಿಯಂಟ್. ಈಗ ಪ್ರೋಸೆಸ್ ರಿವರ್ಸಿಬಲ್ ಇರ್ರಿವರ್ಸಿಬಲ್ ಬಗ್ಗೆ ಮಾತಾಡೋಣ. ಸೊ ದಿಸ್ ಈಸ್ ಯೋರ್ ರಿವರ್ಸಿಬಲ್.
ರಿವರ್ಸಿಬಲ್ ಇನ್ ಕೇಸ್ ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇದು ಇರ್ರಿವರ್ಸಿಬಲ್. ರಿವರ್ಸಿಬಲ್ ಹೇಗಾಯ್ತು ಮ್ಯಾಮ್? ಹೇಗಂತ ಹೇಳಿದ್ರೆ ಇದರಲ್ಲಿ ನೀನೇನು ಪಿ ಪಿ ಟಿ ಫಾರ್ಮ್ ಆಗಿತ್ತಲ್ವಾ, ಸೊ ಪಿ ಪಿ ಟಿ ಟು ಕೊಲಾಯ್ಡ್ ಮಾಡ್ಬೋದು. ಓಕೆನಾ, ಕೊಲಾಯ್ಡ್ ಟು ಪಿ ಪಿ ಟಿ ಮಾಡ್ಬೋದು, ಪಿ ಪಿ ಟಿಯಿಂದ ಕೊಲಾಯ್ಡ್ ಮಾಡ್ಬೋದು. ಬಟ್ ಹಿಯರ್ ಪಿ ಪಿ ಟಿಯಿಂದ ಕೊಲಾಯ್ಡ್ ಮಾಡಲಿಕ್ಕೆ ಆಗಲ್ಲ, ಬಟ್ ಕೊಲಾಯ್ಡ್ ಇಂದ ಪಿ ಪಿ ಟಿ ಮಾಡಲಿಕ್ಕೆ ಆಗತ್ತೆ. ಕ್ಲಿಯರ್? ಇದು ಇನ್ನೊಂದು ಡಿಫ್ರೆನ್ಸಿಯೇಷನ್. ಕ್ಲಿಯರಾ ಎಲ್ಲರಿಗೂ? ನೆಕ್ಸ್ಟ್ ಇನ್ನ ಏನಾದರೂ ಡಿಫ್ರೆನ್ಸಿಯೇಷನ್ಸ್ ಇದಾವ? ಎಸ್, ಇನ್ನ ಡಿಫ್ರೆನ್ಸಿಯೇಷನ್ಸ್ ನಿಮಗೆ ಇದಾವೆ. ಓಕೆನಾ, ಏಂತರಿಂದ ಆಗತ್ತೆ? ಫ್ರಮ್ ವಾಟ್? ಫ್ರಮ್ ವಾಟ್ ಇಟ್ ಈಸ್ ಫಾರ್ಮ್ಡ್. ಯಾವ್ದಿಂದ ಫಾರ್ಮೇಶನ್ ಆಗಿರತ್ತೆ ಅಂತ ಅರ್ಥ. ಸೊ ಇದು ನಿಮ್ದು ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇಂದ ಫಾರ್ಮೇಶನ್ ಆಗಿರತ್ತೆ. ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್, ಇದು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್. ಓಕೆನಾ? ನೆಕ್ಸ್ಟ್ ಈಸ್ ಯೋರ್ ಸರ್ಫೇಸ್ ಟೆನ್ಷನ್. ಸರ್ಫೇಸ್ ಟೆನ್ಷನ್. ಸೊ ಸರ್ಫೇಸ್ ಟೆನ್ಷನ್ ಯಾವ್ದ್ರ ಮಧ್ಯೆ ನೋಡ್ತಿದ್ದೀನಿ ನಾನು? ಸರ್ಫೇಸ್ ಟೆನ್ಷನ್ ಬಿಟ್ವೀನ್ ಕೊಲಾಯ್ಡ್ ಅಂಡ್ ಡಿಸ್ಪರ್ಷನ್ ಮೀಡಿಯಂ. ಸೊ ಆ ಡಿಸ್ಪರ್ಷನ್ ಮೀಡಿಯಂ ಒಳಗಡೆ ನಾನು ಡಿಸ್ಪರ್ಷನ್ ಫೇಸ್ ಆ್ಯಡ್ ಮಾಡ್ದಲೇ ಇದ್ದಾಗ ಅದ್ರ ಸರ್ಫೇಸ್ ಟೆನ್ಷನ್ ಎಷ್ಟಿತ್ತು, ಆ್ಯಂಡ್ ಅದರಲ್ಲಿ ನಾನು ಒಂದು ಸಾಲ್ಯೂಟ್ ಅಂದರೆ ಡಿಸ್ಪರ್ಷನ್ ಫೇಸ್ನ ಆ್ಯಡ್ ಮಾಡಾದ್ಮೇಲೆ ಎಷ್ಟು ಸರ್ಫೇಸ್ ಟೆನ್ಷನ್ ಆಯಿತು ಅದರ ಮೇಲೆ ನಾನು ನೋಡ್ತಾ ಹೋದೆ. ಐ ಕ್ಯಾನ್ ಸೇ ಇಟ್ ಆಸ್ ಇದ್ರೊಳಗೆ ಏನಾಗುತ್ತಂದ್ರೆ ಸರ್ಫೇಸ್ ಟೆನ್ಷನ್ ಅಂದರೆ ನಾನು ಸರ್ಫೇಸ್ ಟೆನ್ಷನ್ ಆಫ್ colloid is approximately equal to surface tension of dispersion medium. Clear? But idrali surface tension of colloid is less than surface tension of dispersion medium. So dispersion medium to surface tension ಜಾಸ್ತಿ ಇತ್ತು. ಅದೇ ರೀತಿ ಇನ್ನೊಂದು ಫ್ಯಾಕ್ಟರ್ ತಗೊಂಡ್ರೆ that is viscosity. ವಿಸ್ಕಾಸಿಟಿ ತಗೊಂಡ್ರು ಇಲ್ಲೂ ಸೇಮ್ ಅದೇ ತರ ಇರುತ್ತೆ. ದಟ್ ಈಸ್ ವಿಸ್ಕಾಸಿಟಿ ಆಫ್ ಕೊಲಾಯ್ಡ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ವಿಸ್ಕಾಸಿಟಿ ಆಫ್ ಡಿಸ್ಪರ್ಷನ್ ಮೀಡಿಯಂ. ಅದೇ ಇಲ್ಲ ಬಂದ್ರೆ ಆಪೋಸಿಟ್ ಆಗುತ್ತೆ. ದಟ್ ಈಸ್ ವಿಸ್ಕಾಸಿಟಿ ಆಫ್ ಕೊಲಾಯ್ಡ್ ಈಸ್ ಮೋರ್ ದ್ಯಾನ್ ವಿಸ್ಕಾಸಿಟಿ ಆಫ್ ಡಿಸ್ಪರ್ಷನ್ ಮೀಡಿಯಂ. ಕ್ಲಿಯರಾ? ನೆಕ್ಸ್ಟ್ ಬರ್ತಾ ಹೋಗೋಣ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಜೊತೆ ಹೇಗೆ ಆಕ್ಟ್ ಆಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ವಿಸಿಬಿಲಿಟಿ ನೋಡೋಣ. ಆಯ್ತಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಇದು ಮೈಗ್ರೇಟ್ ಆಗುತ್ತೋ ಇಲ್ವೋ, ಆಯ್ತಾ? ಆ ಕಡೆ ಸೈಡ್ ಮೈಗ್ರೇಟ್ ಆಗುತ್ತೋ ಇಲ್ವೋ ಅಂತ ನೋಡಬೇಕು. ಸೊ ಎಲೆಕ್ಟ್ರಿಸಿಟಿ ಅಪ್ಲೈ ಮಾಡಿದಾಗ ಇದು ಮೈಗ್ರೇಟ್ ಆಗ್ಬೋದು ಅಥವಾ ಆಗದಲ್ಲಿ ಇರ್ಬೋದು. ಮೇ ಆರ್ ಮೇ ನಾಟ್ ಮೈಗ್ರೇಟ್. ಬಟ್ ಇದೇನಾಗುತ್ತೆ? ಆಲ್ವೇಸ್ ಮೈಗ್ರೇಟ್ ಆಲ್ವೇಸ್. ಇದು ವಿಸಿಬಿಲಿಟಿಯಲ್ಲಿ ಬಂದರೆ, ಸೊ ನಿಮ್ಮದು ಲಯೋಫಿಲಿಕ್ ಕೊಲೈಡ್ಸು ನಿಮ್ಮದು ಅಲ್ಟ್ರಾ ಮೈಕ್ರೋಸ್ಕೋಪ್ನ ತಗೊಂಡ್ರೆ ಇಟ್ ಈಸ್ ಲೈಕ್ ಕೆನಾಟ್ ಬಿ ವಿಸಿಬಲ್. ವಿಸಿಬಿಲಿಟಿ ನಾನು ಅಲ್ಟ್ರಾ ಮೈಕ್ರೋಸ್ಕೋಪೇ ತಗೊಂತಿರೋದು. ನಾರ್ಮಲ್ ಮೈಕ್ರೋಸ್ಕೋಪಲ್ಲಂತೂ ಕಾಣಿಸೋದೇ ಇಲ್ಲ, ಆಯ್ತಾ? ಸಿಂಪಲ್ ಮೈಕ್ರೋಸ್ಕೋಪಲ್ಲಿ ಕಾಣಿಸೋದೇ ಇಲ್ಲ. cannot be visible. Sometimes can be seen. Sometimes ನೀವು ಅದರಲ್ಲಿ ನೋಡ್ಬೋದು. Can be seen. Clear? Lyophilic and lyophobic. ಈಗ ನಾನು ಮತ್ತೆ ಇಲ್ಲಿ ಹೋಗ್ತೀನಿ. So that is here. Yes. ನೋಡಿ ಇಲ್ಲಿ ನಾನು ಮತ್ತೆ ಬೇಸ್ಡ್ ಆನ್ ದಿ ಟೈಪ್ ಆಫ್ ಪಾರ್ಟಿಕಲ್, ಡಿಸ್ಪರ್ಷನ್ ಫೇಸ್ ಅಲ್ಲಿ ಯಾವ ಟೈಪ್ ಆಫ್ ಪಾರ್ಟಿಕಲ್ ಇದೆ ಅದ್ರ ಮೇಲೆ ಹೇಳಿದೆ ತಾನೆ. ಸೊ ದಟ್ ಈಸ್ ಮಲ್ಟಿ ಮಾಲಿಕ್ಯುಲರ್, ಮ್ಯಾಕ್ರೋಮಾಲಿಕ್ಯುಲರ್ ಅಂಡ್ ಅಸೋಸಿಯೇಟೆಡ್ ಕೊಲೈಡ್ಸ್. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಲ್ಟಿ ಮಾಲಿಕ್ಯುಲರ್ ಮಾಸ್ ಏನಾಗುತ್ತೆ? ಕಡಿಮೆ ಇರುತ್ತೆ ಅಂಡ್ ನಂಬರ್ ಆಫ್ ಪಾರ್ಟಿಕಲ್ಸ್ ಜಾಸ್ತಿ ಇರುತ್ತೆ, ರೈಟ್? ಇದಕ್ಕೆ ಎಕ್ಸಾಂಪಲ್ ಏನು? ಬೆಸ್ಟ್ ಎಕ್ಸಾಂಪಲ್ ಈಸ್ ಗೋಲ್ಡ್ ಸಾಲ್ಟ್.
ಗೋಲ್ಡ್ ಸಾಲಿಡ್ಗೆ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಮ್ಯಾಕ್ರೋ ಮಾಲಿಕ್ಯುಲರ್ ಅಂದ್ರೆ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಇರುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ಆರ್ ಆಲ್ ದ ಪಾಲಿಮರ್ಸ್ ಇದಕ್ಕೆ ಎಕ್ಸಾಂಪಲ್ ಆಗುತ್ತೆ. ಲೈಕ್ ಸ್ಟಾರ್ಚ್, ಸೆಲ್ಯುಲೋಸ್ ಇವೆಲ್ಲ ಎಕ್ಸಾಂಪಲ್. ಓಕೆನಾ. ಅಸೋಸಿಯೇಟೆಡ್ ಕೊಲಾಯ್ಡ್ಸ್, ಸೊ ಹೈಯರ್ ಕಾನ್ಸಂಟ್ರೇಷನ್ ಅಲ್ಲಿ ಮಾತ್ರ ಅದು ಆಸ್ ಅ ಕೊಲಾಯ್ಡ್ ಆಗಿ ಬಿಹೇವ್ ಮಾಡುತ್ತೆ. ಅಂಡ್ ಲೋಯರ್ ಕಾನ್ಸಂಟ್ರೇಷನ್ ಅಲ್ಲಿ ಎಲೆಕ್ಟ್ರೋಲೈಟ್ ಆಗಿ ಬಿಹೇವ್ ಆಗುತ್ತೆ. ಓಕೆನಾ. ಸೊ ಲೆಟ್ ಮೀ ಸ್ಪೀಕ್ ಅಬೌಟ್ ದಿ ಅಸೋಸಿಯೇಟೆಡ್ ಕೊಲಾಯ್ಡ್. ಈಗ ಅಸೋಸಿಯೇಟೆಡ್ ಕೊಲಾಯ್ಡ್ಸ್. ಸೊ ಅಸೋಸಿಯೇಟೆಡ್ ಕೊಲಾಯ್ಡ್ಸ್ ಅಲ್ಲಿ ನಾನು ಮತ್ತೆ 2 ಟೈಪ್ ನೋಡ್ತೀನಿ. ಲೋ ಕಾನ್ಸಂಟ್ರೇಷನ್, ಹೈ ಕಾನ್ಸಂಟ್ರೇಷನ್. ಓಕೆನಾ. ಲೋ ಕಾನ್ಸಂಟ್ರೇಷನ್ ಅಲ್ಲಿ ಬಿಹೇವ್ ಆಸ್ ಎಲೆಕ್ಟ್ರೋಲೈಟ್, ನಾರ್ಮಲ್ ಎಲೆಕ್ಟ್ರೋಲೈಟ್ ತರ ಬಿಹೇವ್ ಮಾಡುತ್ತೆ. ಹೈ ಕಾನ್ಸಂಟ್ರೇಷನ್ ಅಲ್ಲಿ ಬಿಹೇವ್ ಆಸ್ ಕೊಲಾಯ್ಡ್ಸ್ ತರ ಬಿಹೇವ್ ಆಗುತ್ತೆ. ಸೊ ಎಲೆಕ್ಟ್ರೋಲೈಟ್ ಅಂದ್ರೆ ಚಾರ್ಜ್ ಸಪರೇಷನ್ ಆಗಿರುತ್ತೆ ಅಂತ ಅರ್ಥ. ಬಿಹೇವ್ ಆಸ್ ಕೊಲಾಯ್ಡ್ಸ್. ಅಂಡ್ ಇದನ್ನ ನೀನು ಯಾವಾಗ ಡೈಲ್ಯೂಟ್ ಮಾಡ್ತೀಯಾ, ಆನ್ ಡೈಲ್ಯೂಷನ್ ಏನಾಗುತ್ತೆ, again behave as electrolyte. ಮತ್ತೆ ಎಲೆಕ್ಟ್ರೋಲೈಟ್ ತರ ಬಿಹೇವ್ ಆಗ್ಲಿಕ್ಕೆ ಅದು ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್. ನೆಕ್ಸ್ಟ್ ಈಗ ಸೊ ಈ ಅಸೋಸಿಯೇಟೆಡ್ ಕೊಲಾಯ್ಡ್ಸ್ಗೆ ಎಕ್ಸಾಂಪಲ್ ನಿಮ್ದು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್. ಕ್ಲಿಯರ್. ಈ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಬಗ್ಗೆ ಮಾತಾಡ್ತಾ ಹೋಗೋಣ. ದಟ್ ಈಸ್ ಮೈಸೆಲ್ ಫಾರ್ಮೇಷನ್, ಹೇಗೆ ಆಕ್ಷನ್ ಆಗುತ್ತೆ ಅಂತ ಅರ್ಥ. ಓಕೆನಾ. ಸೊ ಮೈಸೆಲ್ ಹೇಗೆ ಫಾರ್ಮೇಷನ್ ಆಯಿತು, ನನ್ನ ಹತ್ರ ಸೋಪ್ ಇತ್ತು ನೋಡಿ ಅನ್ಕೊಳ್ಳಿ. ಲೆಟ್ಸ್ ಟೇಕ್ ಸೋಪ್ ಇದೆಯಾ. ಸೋಪ್ ಏನು, RCOONA ಆರ್ RCOOK, ರೈಟ್. potassium salt of carboxylic acid and sodium salt of carboxylic acid, soaps. ಇದನ್ನ ನಾನು ಯಾವಾಗ ವಾಟರ್ ಒಳಗಡೆ ಹಾಕ್ತೀನಿ, ಆಯ್ತಾ. ವಾಟರ್ ಒಳಗಡೆ ಹಾಕಿದಾಗ ಇದೇನಾಗಿ ಕನ್ವರ್ಟ್ ಆಗತ್ತೆ ಅಂತ ಹೇಳಿದ್ರೆ RCOO ಮೈನಸ್ ಪ್ಲಸ್ Na ಪ್ಲಸ್ ಆಗಿ ಕ್ರಿಯೇಟ್ ಆಗುತ್ತೆ. ಕರೆಕ್ಟ್. ಅಂಡ್ ಇದರಲ್ಲಿ ಆಕ್ಟಿವೇಟರ್ ಅಂದ್ರೆ ಟಾಸ್ಕ್ ಮಾಸ್ಟರ್ ಇವನು, ಆಯ್ತಾ. ಇವನ್ ಮತ್ತೆ 2 ಡಿವೈಡ್ ಆಗ್ತಾರೆ. ಸೊ ದಟ್ ಈಸ್ ಒಂದು R ಪ್ಲಸ್ ಅನ್ಕೊಳ್ಳಿ ಆ್ಯಂಡ್ ಇನ್ನೊಂದು COO ಮೈನಸ್, ಆಯ್ತಾ. R ಗ್ರೂಪ್ ಆ್ಯಂಡ್ COO ಮೈನಸ್ ಗ್ರೂಪ್, ದಟ್ ಈಸ್ ಕಾರ್ಬಾಕ್ಸಿಲೇಟ್ ಗ್ರೂಪ್. ಕ್ಲಿಯರ್. ಸೊ ಈ ಗ್ರೂಪಲ್ಲಿ ಕ್ರಿಯೇಟ್ ಆದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ದಿಸ್ ಆಕ್ಟ್ ಆಸ್ ಅ ಟೇಲ್. ಇದು ಹೈಡ್ರೋಫೋಬಿಕ್ ಟೇಲ್ ಆಗಿ ಆಕ್ಟ್ ಮಾಡುತ್ತೆ. ಹೈಡ್ರೋಫೋಬಿಕ್ ಟೇಲ್ ಆ್ಯಂಡ್ ಇದು ಹೈಡ್ರೋಫಿಲಿಕ್ ಇರುತ್ತೆ, ಆಯ್ತಾ. ಸೊ ಹೈಡ್ರೋಫಿಲಿಕ್ ಆ್ಯಂಡ್ ಹೈಡ್ರೋಫೋಬಿಕ್ ಅಂತ ಬಂದರೆ ನೋಡಿ, ನನ್ನ ಹತ್ರ ಇದು ಒಂದು ಟೇಲ್ ಇದೆ ಅನ್ಕೊಳ್ಳಿ. ಈ ಥರ ಫಾರ್ಮೇಷನ್ ಆಗಿದೆ ನನಗೆ. RC≡O ಮೈನಸ್ ಈ ಥರ ಒಂದು ಟೇಲ್ ಫಾರ್ಮೇಷನ್ ಆಗಿದೆ. ಓಕೆನಾ. ನನ್ನ ಹತ್ರ ಒಂದು ವಾಟರ್ ಮಾಲಿಕ್ಯೂಲ್ ಇದೆ ಇಲ್ಲಿ, ಆಯ್ತಾ. ಈ ವಾಟರ್ ಮಾಲಿಕ್ಯೂಲ್ಗೆ ಈ ಥರ ಒಂದಿದೆ ನೋಡಿ, O ಮೈನಸ್. ಕ್ಲಿಯರ್. ಸೊ ಯಾವಾಗ ಇವೆರಡು ಮಾಲಿಕ್ಯೂಲ್ ನಾನು ಜೊತೆಗೆ ಹೋಗಕ್ಕೆ ಹೇಳ್ತೀನಲ್ಲಿ, ಸೊ ಇದ್ರ ಮಧ್ಯೆ ಏನಾಗಿರುತ್ತೆ, ಅಟ್ರಾಕ್ಷನ್ ಇರುತ್ತೆ, ಅಂದ್ರೆ ಅಫಿನಿಟಿ ಇರುತ್ತೆ. ಇದು ಹೋಗಿ ವಾಟರ್ ಮಾಲಿಕ್ಯೂಲ್ ಜೊತೆ ಅಸೋಸಿಯೇಟ್ ಆಗುತ್ತೆ. ವೇರ್ ಆಸ್ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ರಿಪಲ್ಷನ್ ಆಗತ್ತೆ, ಆಯ್ತಾ. ಇವೆರಡು ರಿಪಲ್ ಮಾಡುತ್ತೆ, ದೇರ್ ಫಾರ್ ಹೈಡ್ರೋಫೋಬಿಕ್. ಸೊ ಈ ತರ ಆದಾಗ ಏನಾಗತ್ತೆ ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು ಕಂಟೈನರ್ ಇತ್ತು, ಈ ಕಂಟೈನರ್ ಒಳಗಡೆ ಸೋಪ್ ಹಾಕ್ತೆ ನಾನು. ಇದು ಇಷ್ಟು ವಾಟರ್ ಇದೆ ನನ್ನ ಹತ್ರ. ಅವಾಗ ಇದು ಹೇಗೆ ನಿಂತ್ಕೊಳತ್ತಂತ ಹೇಳಿದ್ರೆ, ನಂದು ಟೇಲ್ ಬಂದ್ಬಿಟ್ಟು ನೆಗೆಟಿವ್, ಇದು ವಾಟರ್ ಒಳಗೆ ಇಮರ್ಸ್ ಆಗತ್ತೆ. ಸಾರಿ, ಹೆಡ್ ಬಂದ್ಬಿಟ್ಟು ಇದು ಟೇಲ್ ಈಚೆಗಡೆ ಈ ಥರ ಇರುತ್ತೆ. ಓಕೆನಾ. ಹೈಡ್ರೋಫೋಬಿಕ್ ಹೆಡ್ ಅಂತ ಬರ್ಕೊಳ್ಳಿ. ಕ್ಲಿಯರ್. ಸೊ ಇದು ಮೈಸೆಲ್ ಫಾರ್ಮೇಷನ್ ಆಯ್ತು. ಸೊ ದಿಸ್ ಇಸ್ ಅ ಮೈಸೆಲ್ ಫಾರ್ಮೇಷನ್. ಈಗ ಮೈಸೆಲ್ ಇನ್ನ ಆಗಿಲ್ಲ, ಸಾರಿ, ಈ ತರ ಆಗುತ್ತೆ. ಅಂಡ್ ಇದು ಏನು ಲೋ ಕಾನ್ಸಂಟ್ರೇಷನ್ ಅಲ್ಲಿ ಈ ತರ ಇರುತ್ತೆ. ಅಟ್
ಲೋ ಕಾನ್ಸಂಟ್ರೇಷನ್. ಅದೇ ಹೈ ಕಾನ್ಸಂಟ್ರೇಷನ್ ಮಾಡ್ತಾ 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 ಏನಾಗತ್ತೆ ಅಂತ ಹೇಳಿದ್ರೆ ಈ ಹೈಡ್ರೋಫೋಬಿಕ್ ಟೇಲ್ಸ್ಗಳೇನಿತ್ತು ಅಲ್ವಾ, ಸೊ ಇವೆಲ್ಲ ಟೇಲ್ಸ್ಗಳು ಈ ತರ ಜಾಯಿನ್ ಆಗ್ಬಿಡ್ತವೆ. ಈ ತರ ಒಂದ್ ಕಡೆ ಅಟ್ರಾಕ್ಟ್ ಆಗಿ ಜಾಯಿನ್ ಆಗತ್ತೆ. ಸೊ ಈ ಒಂದ್ ಕಡೆ ಜಾಯಿನ್ ಆಗಿ ಇಲ್ಲಿ ಮೈನಸ್ ಬರೆದು ಬಿಡ್ತೀನಿ, ಈ ತರ ಜಾಯಿನ್ ಆಗತ್ತೆ. ಆಯ್ತಾ, ಮೈಸೆಲ್ ಫಾರ್ಮೇಶನ್ ಆಯ್ತಾ. ಸೊ ಇಷ್ಟು ಇಲ್ಲಿ ಅಟ್ರಾಕ್ಟ್ ಆಗಿದ್ದ ಕಾರಣ ಏನು, ಇಲ್ಲಿ ಇರೋದು ಹೈಡ್ರೋಫೋಬಿಕ್ ಅಟ್ರಾಕ್ಷನ್. ಹೈಡ್ರೋಫೋಬಿಕ್ ಅಟ್ರಾಕ್ಷನ್ ಏನಂದ್ರೆ ಇದು ಅಂತ ಹೇಳತ್ತೆ ಹೈಡ್ರೋಫೋಬಿಕ್ ಅಟ್ರಾಕ್ಷನ್. ಈ ಆರ್ಟ್ ಏನ್ ಹೇಳುತ್ತೆ, ಇಷ್ಟೊಂದು ಆರ್ಟೇಲ್ ಸಿಗಿದಾಗ ಓಕೆ ನಿನ್ಗೂ ವಾಟರ್ ಇಷ್ಟ ಆಗಲ್ಲ, ನನಗೂ ವಾಟರ್ ಇಷ್ಟ ಆಗಲ್ಲ, ಬನ್ನಿ 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 ಬೇಕು ಮಾಡ್ಕೊಂಡು ಒಂದು ಗ್ರೂಪ್ ಮಾಡ್ಬಿಡೋಣ ಅಂತ ತಿಳ್ಕೊಂತಾರೆ. ಸೊ ಈ ತರ ಮೈಸೆಲ್ ಆಗತ್ತೆ. ಇದನ್ನ ನೀವು ಹೇಳೋದು ಮೈಸೆಲ್. ಕ್ಲಿಯರ್ ಆಯ್ತಾ. ಮೈಸೆಲ್ ಫಾರ್ಮೇಶನ್ ಅಟ್ ಹೈ ಕಾನ್ಸಂಟ್ರೇಷನ್ ಮಾತ್ರ ಆಗೋದಿದು, ಅಟ್ ಹೈ ಕಾನ್ಸಂಟ್ರೇಷನ್. ಕ್ಲಿಯರ್ ಆಯ್ತಾ. ಈಗ ನೋಡಿ ಲೋ ಕಾನ್ಸಂಟ್ರೇಷನ್ ಆಸ್ ಎ ಎಲೆಕ್ಟ್ರೋಲೈಟ್ ಆಗ್ತಿಲ್ವಾ ಇದು, ಹೈ ಕಾನ್ಸಂಟ್ರೇಷನ್ ಅಲ್ಲಿ ಕೊಲಾಯ್ಡ್ ಆಗ್ಲಿಲ್ಲ ಇದು ಒಂದು, ರೈಟ್. ಓಕೆ, ಇದನ್ನೇ ಈ ಒಂದು ಪಿಕ್ಚರ್ ಅಲ್ಲಿ ತೋರಿಸಿದೀನಿ ನೋಡಿ. ನಮ್ದು ಒಂದು ಸೋಪ್ ನ ತಗೊಂಡಿದ್ದೀನಿ, ದಟ್ ಈಸ್ ಸೋಡಿಯಂ ಸ್ಟೀರೇಟ್. ಸೋಡಿಯಂ ಸ್ಟೀರೇಟ್ ಅಲ್ಲಿ ಏನಿತ್ತು C17H35 COO- Na+ ಇತ್ತು. ಇದಿಷ್ಟೇನು C17 ಗ್ರೂಪು ಅಂಡ್ ಇದು COO- Na+ ಗ್ರೂಪು. ಕ್ಲಿಯರಾ. ಅಂಡ್ ಇದನ್ನು ವಾಟರ್ ಒಳಗಡೆ ಹಾಕಿದೆ, ವಾಟರ್ ಒಳಗಡೆ ಹಾಕಿದ್ರೆ Na+ ಈಚೆ ಬಂತು. ಆಮೇಲೆ ಮಿಕ್ಕಿದೇನು ನಂದು ಹೈಡ್ರೋಫೋಬಿಕ್ ಟೇಲ್ ಸಿಕ್ತು, ಯಾವುದು ಸ್ಟೀರೇಟ್ ಅಯಾನ್ ಸಿಕ್ತು. ಈ ಸ್ಟೀರೇಟ್ ಅಯಾನ್ ಅಲ್ಲಿ ಹೈಡ್ರೋಫೋಬಿಕ್ ಟೇಲ್ ಏನು R ಗ್ರೂಪ್ ಅಂಡ್ ನನ್ನ COO- ಏನು ಹೈಡ್ರೋಫಿಲಿಕ್ ಹೆಡ್. ಆಯ್ತಾ. ಸೊ ಇದನ್ನು ಈ ತರ ಬರಿಬೋದ, ನಾನು ಈ ತರ ಬರ್ದೆ, ಅದೇ ಅಲ್ಲೇ ಬರ್ದಿಂದಂಗೆ, ರೈಟ್. ಸೊ ಇದು ನಂದು ಫಾರ್ಮೇಶನ್ ಏನಂತರ ಅದಾಯ್ತು, ನಂದು ಸ್ಟೀರೇಟ್ ಅಯಾನ್ದು ಆಸ್ ಅ ಎಲೆಕ್ಟ್ರೋಲೈಟ್. ಆಮೇಲೆ ನೋಡಿ ಈಗ ವಾಟರ್ ಒಳಗಡೆ ಹಾಕಿದೆ, ಅವಾಗಲೇ ತೋರಿಸ್ನಲ್ವಾ. ಸೊ ಇಲ್ಲಿ ವಾಟರ್ ಇತ್ತು, ರೈಟ್. ಈ ವಾಟರ್ ಒಳಗಡೆ ನಂದು ನೆಗೆಟಿವ್ಲಿ ಚಾರ್ಜ್ಡ್ ಈ ತರ ಕೂತ್ಕೊಂಡಿತ್ತ ಅಂಡ್ ಹೈಡ್ರೋಫೋಬಿಕ್ ಟೈಲ್ ಈಚೆ ಬಂದಿತ್ತು, ರೈಟ್. ಅಂಡ್ ಯಾವಾಗ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದೆ, ಅಟ್ ಲೋ ಕಾನ್ಸಂಟ್ರೇಷನ್, ಅಟ್ ಹೈ ಕಾನ್ಸಂಟ್ರೇಷನ್ ಏನಾಯ್ತು, COO- ಈಚೆ ಬಂತು ಅಂಡ್ ಇದು ಅಯೋನಿಕ್ ಮೈಸೆಲ್ ಕ್ರಿಯೇಟ್ ಮಾಡ್ತು. ಹೈಡ್ರೋಫೋಬಿಕ್ ಟೇಲ್ಸ್ಗಳೆಲ್ಲ ಒಂದು ಕಡೆ ಹೋಗಿ ಅಕ್ಯುಮುಲೇಟ್ ಆದವು. ಸೊ ದಿಸ್ ಇಸ್ ಅ ಕೊಲ್ಲಾಯ್ಡ್ ನೌ. ಕ್ಲಿಯರ್. ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಕೊಲಾಯ್ಡ್ ಫಾರ್ಮೇಶನ್ ಆದ್ಮೇಲೆ ಈ ಹೈಡ್ರೋಫೋಬಿಕ್ ಅಲ್ಲಿ ಸೊ ಆಯಿಲ್ ಗ್ರೀಸ್ ಅಕ್ಯುಮುಲೇಟ್ ಆಗತ್ತೆ. ಬಿಕಾಸ್ ಅಕ್ಯುಮುಲೇಟ್, ಯಾಕಂದ್ರೆ ಆಯಿಲ್ ಗ್ರೀಸ್ ಕೂಡ ಹೈಡ್ರೋಫೋಬಿಕ್ ಏನ, ಆಯಿಲ್ ನ ವಾಟರ್ ಒಳಗೆ ಮಿಕ್ಸ್ ಮಾಡಿದ್ರೆ ಅದು ಇನ್ಮಿಸ್ಸಿಬಲ ಮಿಕ್ಸ್ ಆಗುತ್ತೋ ಆಗಲ್ವೋ, ಆಗಲ್ಲ. ದೇ ಆರ್ ಆಲ್ಸೋ ಹೈಡ್ರೋಫೋಬಿಕ್. ಅವರು ಕೂಡ ಇದೇ ಗ್ರೂಪಿಗೆ ಬರ್ತಾರೆ. ಅವರು ಕೂಡ ಓಡಿ 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 ಬಂದ್ಬಿಟ್ಟು ವಾವ್ ಎಷ್ಟು ಚೆನ್ನಾಗಿ ಹೈಡ್ರೋಫೋಬಿಕ್ ಅವ್ರ ಟೇಲ್ಸ್ ನಂಗೆ ಮನೆ ಕೊಟ್ಬಿಟ್ಟಿದ್ದಾರೆ ಅಂತ ಬಂದು ಕೂತ್ಕೊಂಡ್ಬಿಡೋದು ಮಧ್ಯದಲ್ಲಿ. ಅದೇನ್ ಮಾಡತ್ತೆ, ವಾಟರ್ ಇದನ್ನ ಹಾರಿಸ್ಕೊಂಡು ತಗೊಂಡು ಹೊಲ್ಟೋಗ್ಬಿಡತ್ತೆ. ಕ್ಲಿಯರಾ. ಸೊ ದಿಸ್ ಇಸ್ ದಿ ಮೆಕ್ಯಾನಿಸಮ್ ಆಫ್ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ದಿ ಸೋಪ್. ಈಗ ಗೋಲ್ಡ್ ಸಾಲ್ ಇಸ್ ನಾಟ್. ಸೊ ಗೋಲ್ಡ್ ಸಾಲ್ ಏನ್ ಇಲ್ಲ ಅಂತ ಕೇಳಿದ್ದಾರೆ, ಆಯ್ತಾ. ಸೊ ಫಸ್ಟ್ ಒಂದು ಗೋಲ್ಡ್ ಸಾಲ್ ಲಯೋಫೋಬಿಕ್ ಅಂತ ಹೇಳಿದ್ರೆ ವಾಟ್ ನನ್ ಮೀಡಿಯಂಗೆ ಅಫಿನಿಟಿ ಇದೆಯಾ, ಇಲ್ಲ. ಸೊ ಮೀಡಿಯಂಗೆ ಅಫಿನಿಟಿ ಇಲ್ಲ. ಸೊ ಎಸ್ ಇದು ಲಯೋಫೋಬಿಕ್ ಸೋಲೆ. ನೆಗೆಟಿವ್ಲಿ ಚಾರ್ಜ್ ಸೋಲಾ, ಎಸ್. ಗೋಲ್ಡ್ ಸಾಲ್ ಬಂದ್ಬಿಟ್ಟು ನೆಗೆಟಿವ್ಲಿ ಚಾರ್ಜ್ ಸೋಲೆ ಆಗಿರುತ್ತೆ. ಚಾರ್ಜ್ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ ಹೇಳ್ತೀನಿ ಆಮೇಲೆ, ಆಯ್ತಾ. ಸೊ AG ಇರುತ್ತೆ, ಏಜ್ನ ನೀವು ಯಾವ್ದೋ ಒಂದು ಸೊಲ್ಯೂಷನ್ ಅಲ್ಲಿ ಹಾಕಿದ್ರೆ ಅಂದ್ರೆ ಅಲ್ಲಿಂದ ಒಂದು ಏನಾದ್ರು AgI ಪ್ರೆಸಿಪಿಟೇಟ್ ಮಾಡ್ಬಿಡೋದು, ಈ ತರ ಆಗುತ್ತೆ. ಸೊ ನೆಗೆಟಿವ್ಲಿ ಚಾರ್ಜ್ ಸೋಲ್ ಇದೆ. ಮ್ಯಾಕ್ರೋ ಮಾಲಿಕ್ಯುಲರ್ ಸೋಲಾ, ನಾನು ಎಕ್ಸಾಂಪಲ್ ಅಲ್ಲಿ ಹೇಳಿದೆ, ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಮಲ್ಟಿ ಮಾಲಿಕ್ಯುಲರ್ ಸೋಲ್. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ವಾಟ್, this one, macromolecular soul. It is not a macromolecular soul. Next, critical micelle concentration. ಇದು ನಾನು ಹೇಳಿಲ್ಲ ಅಲ್ಲ ನಿಮಗೆ, so just let me mention here. So ಎರಡು ಟರ್ಮ್ ನ ನೋಡ್ತೀರಾ, ಒಂದು ಕ್ರಾಫ್ಟ್
ಟೆಂಪರೇಚರ್, ಒಂದು ಕ್ರಿಟಿಕಲ್ ಮೈಸೆಲ್ ಕಾನ್ಸಂಟ್ರೇಷನ್. ಆಯ್ತಾ? ಸೊ ಇದನ್ನು ಮಾಡೋದು ನೀವು TK ಕ್ರಾಫ್ಟ್ ಟೆಂಪರೇಚರ್ ಆ್ಯಂಡ್ ಇದು ಕ್ರಿಟಿಕಲ್ ಮೈಸೆಲ್ ಕಾನ್ಸಂಟ್ರೇಷನ್. ಇದೇನಂದ್ರೆ ಏನೂ ಇಲ್ಲ, ಟೆಂಪರೇಚರ್ ಎಬೋವ್ ವಿಚ್ ನಿಂದು ಸೋಪ್ ಕ್ಲೆನ್ಸಿಂಗ್ ಆಕ್ಷನ್ ಅಂತ ತೋರಿಸ್ಕೊಳುತ್ತೆ. ಆಯ್ತಾ? ಸೊ ದಟ್ ಈಸ್ ನಿಂದು ಅಸೋಸಿಯೇಟೆಡ್ ಕೊಲಾಯ್ಡ್ಸ್ ಏನಾಗಿರುತ್ತೆ, ಕನ್ವರ್ಟ್ ಆಗುತ್ತೆ ಮೈಸೆಲ್ಗೆ. ಓಕೆನಾ? ಟೆಂಪರೇಚರ್ ಎಬೋವ್ ವಿಚ್ ಮೈಸೆಲ್ ಫಾರ್ಮ್, ಇದು ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಎಬೋವ್ ವಿಚ್ ಮೈಸೆಲ್ ಫಾರ್ಮ್. ಓಕೆನಾ? ಕ್ಲಿಯರಾ? ಈಗ ಆ ಕ್ವಶನಿಗೆ ಬರೋಣ. ಮೈಸೆಲ್ ಕ್ರಿಟಿಕಲ್ ಮೈಸೆಲ್ ಕಾನ್ಸಂಟ್ರೇಷನ್ ಫಾರ್ ಎ ಸೋಪ್ ಸೊಲ್ಯೂಷನ್ ಈಸ್, ಸೊ ಕ್ರಿಟಿಕಲ್ ಮೈಸೆಲ್ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ 1.5 ಇಂಟು 10⁻⁻⁴ ಮೋಲ್ ಪರ್ ಲೀಟರ್. ಸೊ ಏನು ಕೊಟ್ಟಿದ್ದಾರೆ ಅಂದರೆ ಓನ್ಲಿ ವೆನ್ ದ ಕಾನ್ಸಂಟ್ರೇಷನ್ ಆಫ್ ಸೋಪ್ ಸೊಲ್ಯೂಷನ್ ಈಸ್, ಸೊ ಮೈಸೆಲ್ ಯಾವಾಗ ಫಾರ್ಮೇಷನ್ ಆಗುತ್ತೆ, ಯಾವ ಕಾನ್ಸಂಟ್ರೇಷನ್ ಅಲ್ಲಿ ಫಾರ್ಮೇಷನ್ ಆಗ್ಬೋದು ಈ ಗಿವನ್ ಆಪ್ಷನ್ ಅಲ್ಲಿ. ಸೊ ನನ್ಗೇನಿರಬೇಕು, ಇದಕ್ಕಿಂತ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು. ಇದಕ್ಕಿಂತ ಕಾನ್ಸಂಟ್ರೇಷನ್ ಎಲ್ಲಿ ಜಾಸ್ತಿ ಇದೆ, ನೀವು ಫಸ್ಟು ಏನು ಮಾಡ್ಬಿಡ್ತೀರಾ, ಈ ನಂಬರ್ ನೋಡ್ಬಿಡ್ತೀರಾ ಅಲ್ವಾ, ನಂಬರ್ ಏನಾಗಿದೆ, ಓ ಎಲ್ಲರಿಗಿಂತ ಜಾಸ್ತಿ 7.5 ಇದೆ, ಇದೇ ಆಗಬೇಕು. ನೋ, ಬಟ್ ಪವರ್ ನೋಡಿ -5 -4 ಇದೆ ಅಲ್ಲಿ, -4 and -5, -5 ಇಸ್ ಲೆಸ್ ದ್ಯಾನ್ -4, ರೈಟ್? ಸೊ ಇದಾಗಲ್ಲ, ಇದು ಕೂಡ -5, ಇದನ್ನು ತೆಗೆದುಬಿಡ್ರಿ. -4 1.1, 1.5 ಜಾಸ್ತಿ ಇದೆ, ಇದು ಆಗಲ್ಲ. ಕರೆಕ್ಟ್ ಆಪ್ಷನ್ ಬಿ ಆಪ್ಷನ್ ನಂಬರ್ 1. ನೆಕ್ಸ್ಟ್, ಪ್ರಿಪ್ರೇಷನ್ ಆಫ್ ಕೊಲಾಯ್ಡ್ಸ್. ಕೊಲಾಯ್ಡ್ಸ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ? ಪ್ರಿಪ್ರೇಷನ್ ಅಲ್ಲಿ ಬಂದರೆ 3 ಟೈಪ್ಸ್ ಆಫ್ ಪ್ರಿಪ್ರೇಷನ್ ನೀವು ನೋಡ್ತೀರಾ. ಸೊ ದಾಟ್ ಈಸ್ ಕೆಮಿಕಲ್ ಮೆಥಡ್ಸ್ ಅಲ್ಲಿ ಒಂದು ನೋಡ್ತೀರಾ, ಆ್ಯಂಡ್ ಒಂದು ನಿಮ್ಮದು ಎಲೆಕ್ಟ್ರಿಕಲ್ ಡಿಸಿಂಟಿಗ್ರೇಷನ್ ನೋಡ್ತೀರಾ. ದಿಸ್ ಈಸ್ ಕಾಲ್ಡ್ ಆಸ್ ಬ್ರಿಡ್ಜ್ ಆರ್ಕ್ ಮೆಥಡ್ ಅಂತ ಹೇಳ್ತೀರಾ. ನೆಕ್ಸ್ಟ್ ಈಸ್ ಯೋರ್ ದಿಸ್ ಒನ್ ಪೆಪ್ಟೈಸೇಷನ್. ಇನ್ನು ಕೆಲವೊಂದು ಎಷ್ಟೊಂದು ಇದಾವೆ, ಮೆಕ್ಯಾನಿಕಲ್ ಡಿಸಿಂಟಿಗ್ರೇಷನ್ಸ್ ಅಂತ ಬರ್ತವೆ. So these are all the other methods, but it is not required for your syllabus. So first one by one start ಮಾಡೋಣ. ಬೇಸಿಕ್ ಅಷ್ಟು ತಿಳ್ಕೊಬೇಕು, ಜಸ್ಟ್ ಲೈಕ್ ಆಸ್ ಅ ಫ್ಯಾಕ್ಟ್ಸ್ ಇದನ್ನ. ಕೆಮಿಕಲ್ ಮೆಥಡ್ಸ್. ಸೊ ಕೆಮಿಕಲ್ ಮೆಥಡ್ಸ್ ಅಲ್ಲಿ ನಾವು ಯಾವ್ಯಾವ ಕೆಮಿಕಲ್ ರಿಯಾಕ್ಷನ್ಸ್ ನೋಡ್ತೀವಿ ಬೇಸಿಕಲಿ. ಸೊ ದಟ್ ಈಸ್ ಡಬಲ್ ಡಿಕಂಪೋಸಿಷನ್ ರಿಯಾಕ್ಷನ್ ನೋಡ್ತೀವಿ, ಆಕ್ಸಿಡೇಷನ್ ನೋಡ್ತೀವಿ, ರಿಡಕ್ಷನ್ ನೋಡ್ತೀವಿ, ಆ್ಯಂಡ್ ಹೈಡ್ರಾಲಿಸಿಸ್ ನೋಡ್ತೀವಿ. ಡಬಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ಏನು? ಸೊ ನಿಮ್ಮದು AP ಪ್ಲಸ್ CD ಆಯಿತು. ಸೊ ಇದು ಕನ್ವರ್ಟ್ ಆಗಿ BC ಪ್ಲಸ್ AD ಆಗತ್ತೆ. ಆಯ್ತಾ? ಸೊ ನೋಡಿ, ಇದ್ರದ್ದು ಒಂದು ಕಾಂಪೋನೆಂಟು ಇದ್ರದ್ದೊಂದು ಕಾಂಪೋನೆಂಟ್ ಜೊತೆ ಏನಾಗ್ತಿದೆ, ಕಂಬೈನ್ ಆಗ್ತಿದೆ. ಕ್ಲಿಯರ್? ಸೊ ದಿಸ್ ಇಸ್ ಕಾಲ್ಡ್ ಡಬಲ್ ಡಿಕಂಪೋಸಿಷನ್. ಕ್ಲಿಯರಾ? ನೆಕ್ಸ್ಟ್, ಆಕ್ಸಿಡೇಷನ್. ಸೊ ಆಕ್ಸಿಡೇಷನ್ ಅಂದ್ರೆ ಏನು? ಅಡಿಷನ್ ಆಫ್ ಆಕ್ಸಿಜನ್. ರಿಡಕ್ಷನ್ ಅಂದ್ರೆ ಏನು? ರಿಮೂವಲ್ ಆಫ್ ಆಕ್ಸಿಜನ್ ಆರ್ ಅಡಿಷನ್ ಆಫ್ ಹೈಡ್ರೋಜನ್. ಹೈಡ್ರಾಲಿಸಿಸ್ ಅಂದ್ರೆ ಏನಿಲ್ಲ, ವಾಟರ್ ಆ್ಯಡ್ ಮಾಡೋದು. ದಟ್ ಈಸ್ H2O. ಆಯ್ತಾ? ಇನ್ ಪ್ರೆಸೆನ್ಸ್ ಆಫ್ ಆಸಿಡ್. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್. ಇವಾಗ ನೋಡ್ತಾ ಹೋಗೋಣ, ಒಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ನೋಡಿ, ಸೊ ದೀಸ್ ಆರ್ ದ ಫ್ಯೂ ಎಕ್ಸಾಂಪಲ್ಸ್ ವಿಚ್ ಇಸ್ ಗಿವನ್ ಇನ್ ಯೋರ್ ಟೆಕ್ಸ್ಟ್. ಸೊ ಕೆಮಿಕಲ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ನಾವು ಏನು ಮಾಡಿದ್ದೀವಿ, ಸಾಲ್ನ ಪ್ರೊಡ್ಯೂಸ್ ಮಾಡಿದ್ದೀವಿ. So these are the few salts which we have produced, and ಬರೀ ಈ ಸಾಲ್ಸ್ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆನಾ? ನೆಕ್ಸ್ಟ್, ಎಲೆಕ್ಟ್ರಿಕಲ್ ಡಿಸ್ಇಂಟಿಗ್ರೇಷನ್ ಬ್ರಿಡ್ಜ್ ಆರ್ಕ್ ಮೆಥಡ್. ಬ್ರಿಡ್ಜ್ ಆರ್ಕ್ ಮೆಥಡ್ ಅಲ್ಲಿ ಏನು ಮಾಡಲ್ಲ ಅಂದ್ರೆ ಒಂದು ಎಲೆಕ್ಟ್ರೋಡ್ ತಗೊಂತಾರೆ. ಆ ಎಲೆಕ್ಟ್ರೋಡ್ ಜೊತೆಗೆ ಒಂದು ಆರ್ಕ್ ಶೇಪಲ್ಲಿ ಏನು ಮಾಡ್ತಾರೆ, ಅದನ್ನ ಎಲೆಕ್ಟ್ರೋಡ್ನ ಮರ್ಜ್ ಮಾಡಿ ಇಕ್ತಾರೆ. ಆ ಆರ್ಕ್ ಶೇಪಲ್ಲಿ ಇಕ್ಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಟು ಪ್ರಿಪೇರ್ ಕೊಲಾಯ್ಡಲ್ ಸೊಲ್ಯೂಷನ್ ಆಫ್ ಮೆಟಲ್ ಲೈಕ್, ಏನಕ್ಕೋಸ್ಕರ ಬೇಕಿದನ್ನ ಫಸ್ಟು ಬೇಕಾಗಿರೋದು ಫಾರ್ ವಾಟ್, ಫಾರ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಂತ ಮೆಟಲ್ಗೋಸ್ಕರ ನಾವು ಈ ಮೆಥಡ್ನ ಯೂಸ್ ಮಾಡ್ತೀವಿ. ಸೊ ಎಲೆಕ್ಟ್ರಿಕಲ್ ಆರ್ಕ್ ಇಸ್ ಸೆಟ್ ಅಪ್ ಬಿಟ್ವೀನ್ 2 ಮೆಟಾಲಿಕ್ ಎಲೆಕ್ಟ್ರೋಡ್ಸ್. 2 ಮೆಟಾಲಿಕ್ ಎಲೆಕ್ಟ್ರೋಡ್ಸ್ ಮಧ್ಯೆ ಒಂದು ಎಲೆಕ್ಟ್ರಿಕಲ್ ಆರ್ಕ್ ಟೈಪ್. ನೋಡಿ, ಇದೊಂಥರ ಆರ್ಕ್ ಟೈಪ್ ಕಾಣಿಸಿಲ್ವಾ, ಇದನ್ನು ನಾವೇನು ಮಾಡಿದೀವಿ, ಪ್ಲೇಸ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಎಲೆಕ್ಟ್ರಿಕಲ್ ಆರ್ಕ್ ಇಸ್ ಸೆಟ್ ಅಪ್ ಬಿಟ್ವೀನ್ 2 ಎಲೆಕ್ಟ್ರೋಡ್ಸ್. ಓಕೆನಾ? ಯಾರು ಸೊಲ್ಯೂಷನ್ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಇಂಟೆನ್ಸ್ ಹೀಟ್ ಆಫ್ ದಿ ಆರ್ಕ್. ಸೊ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಿದ್ದೀನಿ, ಇದೇನಾಗುತ್ತೆ, ದಿಸ್ ಆರ್ಕ್ heats
ಸೊ ಈ ಎಷ್ಟು ಜಾಸ್ತಿ ಹೀಟ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಈ ಒಂದು ಮೆಟಲ್ ಏನಿದೆ ಅಲ್ವಾ, ಆ ಮೆಟಲ್ ಈ ಒಂದು ಎಲೆಕ್ಟ್ರೋಡ್ ಮೇಲೆ ಏನು ಮೆಟಲ್ ಇತ್ತು ಆ ಮೆಟಲ್ ಏನಾಗುತ್ತೆ ಸೊಲ್ಯೂಷನ್ ಒಳಗಡೆ ಹೋಗುತ್ತೆ. ಸೊ ಇಂಟೆನ್ಸ್ ಕನ್ವರ್ಟ್ಸ್ ದಿ ಮೆಟಲ್ ಇನ್ ಟು ವೇಪರ್ಸ್ ವಿಚ್ ಆರ್ ಕಂಡೆನ್ಸ್ ಟು ದ ಪಾರ್ಟಿಕಲ್ಸ್ ಇನ್ ದಿ ಆಫ್ ಕೊಲಾಯ್ಡಲ್ ಸೈಜ್. ಸೊ ಅನ್ಕೊಳ್ಳಿ ಇದು ನಮ್ದು ಒಂದು ಗೋಲ್ಡ್ ಎಲೆಕ್ಟ್ರೋಡ್ ಇದೆ. ಗೋಲ್ಡ್ ಎಲೆಕ್ಟ್ರೋಡ್ನ ಇಂಟೆನ್ಸ್ ಹೀಟ್ ಮಾಡಿದೆ, ಈಗ ಗೋಲ್ಡ್ ಪಾರ್ಟಿಕಲ್ ಇಲ್ಲಿ ಸಸ್ಪೆಂಡ್ ಆಗ್ತವೆ ಆಯ್ತಾ, ಈ ಥರ. ಸೊ ಗೋಲ್ಡ್ ವೇಪರ್ಸ್ ಒಂಥರ ಬಬಲ್ ಟೈಪಲ್ಲಿ ಸೊಲ್ಯೂಷನ್ ಒಳಗಡೆ ಬರುತ್ತೆ ಆ್ಯಂಡ್ ದೆನ್ ಇಟ್ ವಿಲ್ ಕಂಡೆನ್ಸ್. ಕಂಡೆನ್ಸ್ ಅಂದ್ರೆ ಏನು, ಗ್ಯಾಸಿಂದ ಡೈರೆಕ್ಟಾಗಿ ಸಾಲಿಡ್ ಆಗಿ ಸಾರಿ ಲಿಕ್ವಿಡ್ ಇಂದ ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಟ್ ಈಸ್ ಕಂಡೆನ್ಸೇಷನ್. ಸೊ ಲಿಕ್ವಿಡ್ ಏನಾಗಿತ್ತು ನಿಮ್ಮದು ಬಂತು ಗೋಲ್ಡ್ ಇಂದು ಆ್ಯಂಡ್ ದೆನ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಸಾಲಿಡ್ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಕ್ಲಿಯರಾ? ಸೊ ದಟ್ ಇಸ್ ಜಸ್ಟ್ ಸಿಂಪಲ್, ವೆರಿ ಸಿಂಪಲ್. ಏನಂದ್ರೆ ಗೋಲ್ಡು ಸಿಲ್ವರಿಗೋಸ್ಕರ ನೀವು ಯೂಸ್ ಮಾಡ್ತೀರಿ, ದಟ್ ಈಸ್ ಯುವರ್ ಇನ್ನರ್ಟ್ ಟೈಪ್ ಆಫ್ ಮೆಟಲ್ಸ್ ಇಂದ. ಇನ್ನರ್ ಟೈಪ್ ಆಫ್ ಮೆಟಲ್ಸ್ ಮಾಡಿದ್ರೆ ಎಲೆಕ್ಟ್ರೋಡ್ ತಗೊಂಡು ಆ ಎಲೆಕ್ಟ್ರೋಡ್ನ ಆರ್ಕ್ ಶೇಪಲ್ಲಿ ಇಟ್ರಿ, ಆಮೇಲೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿದ್ರಿ. ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ತಾ 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 ಜಾಸ್ತಿ ಹೀಟ್ ಆಗೋಗುತ್ತೆ ಆ್ಯಂಡ್ ಒಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ಎಲೆಕ್ಟ್ರೋಡ್ ಮೇಲೆ ಇರತಕ್ಕಂಥ ಗೋಲ್ಡ್ ಪಾರ್ಟಿಕಲ್ಸ್ ಏನಾಗುತ್ತೆ ನಿಂದು ವೇಪರೈಸ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ದಿ ಗ್ಯಾಸ್. ಆಮೇಲೆ ಲಿಕ್ವಿಡ್ ಒಳಗಡೆ ಸೇರ್ಕೊಳುತ್ತೆ. ಲಿಕ್ವಿಡ್ ಒಳಗಡೆ ಸೇರ್ಕೊಂಡು ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ ಅದು. ಸೊ ದಟ್ ಈಸ್ ಕಂಡೆನ್ಸೇಷನ್ and hence your colloidal solution is prepared. Clear? Next is peptization. So peptization ಬಂದ್ಮೇಲೆ ಇದೇನಿಲ್ಲ, you are converting, ಏನು ಕನ್ವರ್ಟ್ ಮಾಡ್ತಿದ್ದೀರಾ precipitate-ನ. So precipitate into colloidal sol. So you are taking here precipitate, ಅಲ್ಲಿ electrode, ಅಲ್ಲಿ chemical reaction. Clear? ಸೊ ಪೆಪ್ಟೈಸೇಷನ್ ನಥಿಂಗ್ ಬಟ್ ಪ್ರೆಸಿಪಿಟೇಷನ್. ಹೇಗೆ ಮಾಡ್ತೀರಾ? ಬೈ ಶೇಕಿಂಗ್ ಇಟ್ ವಿತ್ ಡಿಸ್ಪರ್ಷನ್ ಮೀಡಿಯಮ್. ಸೊ ನೀವು ಪ್ರೆಸಿಪಿಟೇಟ್ ತೊಗೊತೀರಾ, ಪ್ರೆಸಿಪಿಟೇಟ್ನ ಏನು ಮಾಡ್ತೀರಾ ಒಂದು ಡಿಸ್ಪರ್ಷನ್ ಮೀಡಿಯಮಲ್ಲಿ ಹಾಕ್ತೀರಾ ಆ್ಯಂಡ್ ಅದನ್ನು ಶೇಕ್ ಮಾಡ್ತೀರಾ. ಡಿಸ್ಪರ್ಷನ್ ಮೀಡಿಯಮಲ್ಲಿ ಶೇಕ್ ಮಾಡಿದ್ರಿ ಆ್ಯಂಡ್ ಹೆನ್ಸ್ ಯು ವಿಲ್ ಗೆಟ್ ಅ ಸ್ಮಾಲ್ ಪಾರ್ಟಿಕಲ್ ಎಲೆಕ್ಟ್ರೋಲೈಟ್ ಪಾರ್ಟಿಕಲ್ಸ್ ಡಿಸ್ಪರ್ಸ್ಡ್ ಇನ್ ದ ಡಿಸ್ಪರ್ಷನ್ ಮೀಡಿಯಮ್. ಕ್ಲಿಯರಾ? ನೆಕ್ಸ್ಟ್ ದ ಎಲೆಕ್ಟ್ರೋಲೈಟ್. ಈಗ ಇದರಲ್ಲಿ ನಾವು ಎಲೆಕ್ಟ್ರೋಲೈಟ್ನ ಯೂಸ್ ಮಾಡ್ತೀವ. ಎಲೆಕ್ಟ್ರೋಲೈಟ್ನ ಹೇಳ್ತೀವಿ ನಾವು ಪೆಪ್ಟೈಸಿಂಗ್ ಏಜೆಂಟ್. ಅಂದರೆ ಪೆಪ್ಟೈಸೇಷನ್ ಆಗಲಿಕ್ಕೆ ಕಾರಣ ಈ ಎಲೆಕ್ಟ್ರೋಲೈಟು ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ಪೆಪ್ಟೈಸಿಂಗ್ ಏಜೆಂಟ್. ಕ್ಲಿಯರಾ? ಆ್ಯಂಡ್ ದಿಸ್ ಮೆಥಡ್ ಈಸ್ ಅಪ್ಲೈಡ್ ಜನರಲಿ ಟು ಕನ್ವರ್ಟ್ ಫ್ರೆಶ್ಲಿ ಪ್ರಿಪೇರ್ಡ್ ಪ್ರೆಸಿಪಿಟೇಟ್ ಇನ್ ಟು ಅ ಕೊಲಾಯ್ಡಲ್ ಸಾಲ್ಟ್. ಎಲ್ಲಿ ಅಪ್ಲೈ ಮಾಡ್ತೀರಾ? ನೀನೇನಾದರೂ ಫ್ರೆಶ್ ಆಗಿ ಪ್ರೆಸಿಪಿಟೇಟ್ ಫಾರ್ಮೇಷನ್ ಮಾಡಿಕೊಂಡೆ, ಈ ಫ್ರೆಶ್ ಆಗಿ ಆಗಿರೋ ಪ್ರೆಸಿಪಿಟೇಟ್ನ ನೀನು ಒಂದು ಕೊಲಾಯ್ಡಲ್ ಸಾಲಲ್ಲಿ ಕನ್ವರ್ಟ್ ಮಾಡಬೇಕು ಅಂದರೆ ಪೆಪ್ಟೈಸೇಷನ್ ಮೆಥಡ್ನ ಯೂಸ್ ಮಾಡ್ತೀಯಾ. ಓಕೆನಾ? ಸೊ ಡ್ಯೂರಿಂಗ್ ಪೆಪ್ಟೈಸೇಷನ್ ದ ಪ್ರೆಸಿಪಿಟೇಟ್ ಅಬ್ಸಾರ್ಬ್ ಒನ್ ಆಫ್ ದಿ ಐಯನ್ಸ್ ಆಫ್ ದಿ ಎಲೆಕ್ಟ್ರೋಲೈಟ್. ಸೊ ನಂದು ಪ್ರೆಸಿಪಿಟೇಟ್ ಇತ್ತು, ಓಕೆನಾ? ಒಂದೇನಾಯ್ತು ಸೊಲ್ಯೂಷನಲ್ಲಿ PPT ಇದೆ ಪ್ಲಸ್ ಎಲೆಕ್ಟ್ರೋಲೈಟ್ ಇದೆ ಪ್ಲಸ್ ಡಿಸ್ಪರ್ಷನ್ ಮೀಡಿಯಮ್ ಇದೆ ಆಯ್ತಾ. ಸೊ ಎಲೆಕ್ಟ್ರೋಲೈಟಲ್ಲಿ ಏನಾಗಿದೆ, ಐಯನ್ಸ್ ಇದೆ. ಈ ಐಯನ್ಸ್ನ ಅಟ್ರಾಕ್ಟ್ ಮಾಡ್ಕೊಳತ್ತೆ, ಇದು PPT ಆಯ್ತಾ. ಒನ್ ಆಫ್ ದಿ ಐಯನ್ಸ್ ಏನು ತಗೊಂಡೆ ಈ ಪ್ರೆಸಿಪಿಟೇಟ್ನ ತಗೊಳತ್ತೆ ಆನ್ ಇಟ್ ಸರ್ಫೇಸ್. ದಿಸ್ ಕಾಸಸ್ ಡೆವಲಪ್ಮೆಂಟ್ ಆಫ್ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್ ಆನ್ ದಿ ಪ್ರೆಸಿಪಿಟೇಟ್. ಸೊ ಇದರಿಂದ ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜ್ ಪ್ರೆಸಿಪಿಟೇಟ್ ಮೇಲೆ ಕಾಣಿಸ್ಕೊತಾ ಹೋಗುತ್ತೆ. ಲೆಟ್ಸ್ ಸೇ ಈಗ ಈ ಎಲೆಕ್ಟ್ರೋಲೈಟ್ ಮೇಲೆ ಪಾಸಿಟಿವ್ ಐಯನ್ಸ್ ಇದು ತಗೊಂತಾ ಈ PPT ಸುತ್ತ ಪಾಸಿಟಿವ್ಲಿ ಚಾರ್ಜ್ ಆಯಿತು. ಏನಾದರೂ ಇದು ನೆಗೆಟಿವ್ ಚಾರ್ಜ್ ಇರ್ತದೆ, ಇದೇ ಥರ ನೆಗೆಟಿವ್ ಚಾರ್ಜ್ ಸರ್ಫೇಸ್ ಮೇಲೆ ಕುತ್ಕೊಂಡ್ಬಿಡುತ್ತೆ. ಇದರಿಂದ ಚಾರ್ಜ್ ಕ್ರಿಯೇಟ್ ಆಯ್ತಾ ಪ್ರೆಸಿಪಿಟೇಟ್ ಮೇಲೆ ಆ್ಯಂಡ್ ವಿಚ್ ಅಲ್ಟಿಮೇಟ್ಲಿ ಬ್ರೇಕ್ ಅಪ್ ಇಂಟು ಸ್ಮಾಲರ್ ಪಾರ್ಟಿಕಲ್ಸ್ ಆಫ್ ದ ಸೈಜ್. ಸೊ ಇದೇನಾಗುತ್ತೆ, ಈ ಚಾರ್ಜ್ ಕ್ರಿಯೇಷನ್ ಆಗಿರೋದ್ರಿಂದನೇ ಈ ಒಂದು ಪ್ರೆಸಿಪಿಟೇಟ್ ಏನಾಗುತ್ತೆ ಇನ್ನೂ ಚಿಕ್ಕ ಪಾರ್ಟಿಕಲಲ್ಲಿ ಬ್ರೇಕ್ ಆಗೋಗುತ್ತೆ. ಕ್ಲಿಯರ್? ಬ್ರೇಕಪ್ ಇಂಟು ಸ್ಮಾಲ್ ಪಾರ್ಟಿಕಲ್ ಆಫ್ ಕೊಲಾಯ್ಡಲ್ ಸೈಜ್. ಕ್ಲಿಯರ್? ಪ್ರಿಪ್ರೇಷನ್, ಕೆಮಿಕಲ್ ಮೆಥಡ್ಸ್, ಎಲೆಕ್ಟ್ರಿಕಲ್ ಡಿಸ್ಇಂಟಿಗ್ರೇಷನ್, ಎಲೆಕ್ಟ್ರಿಸಿಟಿನ ನೀವು ಯೂಸ್ ಮಾಡಿದ್ರಿ ಅಲ್ಲಿ. ನೆಕ್ಸ್ಟ್ ಒನ್ ಈಸ್ ಯುವರ್ ವಾಟ್, ಯುವರ್ ಪೆಪ್ಟೈಸೇಷನ್. ಕ್ಲಿಯರಾ? ನೆಕ್ಸ್ಟ್ peptization is a, so peptization is a question in JEE ಕೇಳಿದರೆ process of bringing colloidal molecules into the solution. colloidal molecules ನ ಸೊಲ್ಯೂಷನ್ ಒಳಗಡೆ ತರಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಾ? ಇಲ್ಲ. process of converting precipitate into colloidal solution. precipitate ನ colloidal solution ಆಗಿ ಪ್ರಿಪೇರ್ ಮಾಡಕ್ಕೆ ಯೂಸ್ ಮಾಡ್ತೀವಾ? ಎಸ್, ಇವಾಗ ತಾನೇ ಓದ್ತೀವಿ. ಕನ್ವರ್ಟಿಂಗ್ ಕೊಲಾಯ್ಡಲ್ ಸೊಲ್ಯೂಷನ್ ಇಂಟು ಪ್ರೆಸಿಪಿಟೇಟ್. ಕೊಲಾಯ್ಡಲ್ ಸೊಲ್ಯೂಷನ್ ನ ಪ್ರೆಸಿಪಿಟೇಟ್ ಆಗಿ ಮತ್ತೆ ಮಾಡಕ್ಕೆ ಇಲ್ಲ. ಸೊ ದಿಸ್ ಇಸ್ ಕಮ್ ಅಂಡರ್ ದ ಪ್ರಿಪರೇಷನ್ ಆಫ್ ಕೊಲಾಯ್ಡ್ಸ್, ನಾಟ್ ದಿ ಡಿಕಂಪೋಸಿಷನ್ ಆಫ್ ದಿ ಕೊಲಾಯ್ಡ್ಸ್. process of converting soluble particles to form colloidal solution. ಓಕೆನಾ? soluble particles ನ colloidal solution ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಾ? ಇಲ್ಲ. ಸೊ ಆಪ್ಷನ್ ನಂಬರ್ 2 is the correct option.
ನೆಕ್ಸ್ಟ್ ಬರೋಣ. ಓಕೆ ಮ್ಯಾಮ್, ನಾವು ಪ್ರಿಪೇರ್ ಮಾಡ್ಬಿಟ್ವಿ. ಇದನ್ನು ಪ್ಯೂರಿಫೈ ಮಾಡೋದು ಹೇಗೆ? ಈಗ ನಾನು ಕೊಲಾಯ್ಡಲ್ ಸೊಲ್ಯೂಷನ್ ಇದೆ, ಕೊಲಾಯ್ಡಲ್ ಸೊಲ್ಯೂಷನಿಂದ ನಾನು ಸಾಲಿಡ್ ಪಾರ್ಟಿಕಲ್ ನನಗೆ ಬೇಕು, ಪ್ಯೂರಿಫೈ ಮಾಡಬೇಕು ಈ ಕೊಲಾಯ್ಡಲ್ ಸೊಲ್ಯೂಷನ್. ಹೇಗೆ ಮಾಡೋದು? ಸೊ ಇದಕ್ಕೆ ಮೆಥಡ್ಸ್ಗಳಿದ್ದಾವೆ. ಸೊ ಮೆಥಡು ಫಸ್ಟ್ ಮೆಥಡ್ ಆ್ಯಂಡ್ ಸೆಕೆಂಡ್ ಮೆಥಡ್ ಸ್ವಲ್ಪ ಸಿಮಿಲರ್ ಆಗಿದೆ, ದಟ್ ಈಸ್ ಡಯಾಲಿಸಿಸ್ ಆ್ಯಂಡ್ ನೆಕ್ಸ್ಟ್ ಈಸ್ ಎಲೆಕ್ಟ್ರೋ ಡಯಾಲಿಸಿಸ್ ಬರುತ್ತೆ. ಸೊ ಡಯಾಲಿಸಿಸ್ ಅಲ್ಲಿ ಏನು ಪ್ರೊಸೆಸ್ ಮಾಡ್ತೀವಿ ಅದನ್ನೇ ಅಲ್ಲೂ ಮಾಡ್ತೀವಿ, ಬಟ್ ಜಸ್ಟ್ ಏನು ಮಾಡ್ತೀವಿ, ಎಲೆಕ್ಟ್ರಿಸಿಟಿನ ಇನ್ನ ಸಪ್ಲೈ ಮಾಡ್ತೀವಿ, ಸೊ ದಟ್ ರೇಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ಏನು ಮಾಡ್ತೀರಾ, ಡಿಫ್ರೆನ್ಷಿಯಲ್ ರೇಟ್ ಆಫ್ ಡಿಫ್ಯೂಷನ್. ಸೊ ಡಿಫ್ಯೂಷನ್ ಕಾನ್ಸೆಪ್ಟ್ ಆಬ್ವಿಯಸ್ಲಿ ಯೂಸ್ ಆಗಿದೆ, ಆಯ್ತಾ. ಸೊ ಒಂದು ಪಾರ್ಟಿಕಲ್ ಯಾವ ರೇಟಲ್ಲಿ ಡಿಫ್ಯೂಸ್ ಆಗ್ತಿದೆ, ಬೇರೆ ಪಾರ್ಟಿಕಲ್ ಅದೇ ರೇಟಲ್ಲಿ ಅದೇ ಸ್ಪೀಡಲ್ಲಿ ಡಿಫ್ಯೂಸ್ ಆಗುತ್ತೆ ಅಂತ ಜರೂರಿ ಇದೆಯಾ? ಆ ಥರ ಏನೋ ನೆಸೆಸಿಟಿ ಇಲ್ಲ. ಸೊ ಆ ರೇಟ್ ಆಫ್ ಡಿಫ್ಯೂಷನ್ ಮೇಲೆ ಬೇಸಿಸ್ ಆಗಿ ಇದನ್ನು ನಾವು ಮಾಡಿದ್ದೀವಿ. ವಿತ್ ವಾಟ್? ಡಿಫ್ಯೂಷನ್ ಆ್ಯಂಡ್ ಆಸ್ಮೋಸಿಸ್ ಯಾವ ಮೆಂಬ್ರೇನ್ಕಿಂದ ಆಗುತ್ತೆ? ದಟ್ ಈಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಥ್ರೂ ವಾಟ್? ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳಿದ್ದೀನಿ, ಅಥವಾ ಪಾರ್ಚ್ಮೆಂಟ್ ಮೆಂಬ್ರೇನ್ ಅಂತ ಹೇಳಿದ್ದೀನಿ, ಆಯ್ತಾ. ಸ್ಮಾಲರ್ ಎಲೆಕ್ಟ್ರೋಲೈಟಿಕ್ ಪಾರ್ಟಿಕಲ್ಸ್ ಪಾಸ್ ಥ್ರೂ ದ ಮೆಂಬ್ರೇನ್. ಸೊ ಪಾರ್ಚ್ಮೆಂಟ್ ಮೆಂಬ್ರೇನ್ದು ಪೋರ್ ಸೈಜ್ ತುಂಬ ಕಡಿಮೆ ಇದೆ ಅಂತ ನಾನು ಹೇಳಿದೆ. ಸೊ ದೇರ್ ಫೋರ್ ಸ್ಮಾಲ್ ಪಾರ್ಟಿಕಲ್ಸ್ ಏನಿದೆ ಬೇಗ ಪಾರ್ಚ್ಮೆಂಟ್ ಮೆಂಬ್ರೇನಿಂದ ಹೋಗುತ್ತೆ. ಸ್ಮಾಲರ್ ಪಾರ್ಟಿಕಲ್ಸ್ ಪಾಸಸ್ through membrane fast, large particle do not pass. ಲಾರ್ಜ್ ಪಾರ್ಟಿಕಲ್ ಪಾಸೇ ಆಗಲ್ಲ. ಕ್ಲಿಯರಾ? ಸೊ ಇದರಲ್ಲೂ ಹಾಗೆ ಮಾಡಿರೋದು ನೋಡಿ, ಈ ಕಡೆಯಿಂದ ವಾಟರ್ ಕಳಿಸ್ತಿದ್ದೀನಿ ಆ್ಯಂಡ್ ದಿಸ್ ಇಸ್ ಅ ಡಯಾಲಿಸಿಸ್ ಮೆಂಬ್ರೇನ್. ಸೊ ಇದೊಂದು ಗ್ಲಾಸ್ ಅಂತ ಅನ್ಕೊಂಬೇಡಿ, ಇಟ್ ಈಸ್ ಅ ಡಯಾಲಿಸಿಸ್ ಮೆಂಬ್ರೇನ್. ಇಟ್ ಈಸ್ ಮೇಡ್ ಆಫ್ ಪಾರ್ಚ್ಮೆಂಟ್ ಮೆಂಬ್ರೇನ್. ಸೊ ಡಿಫ್ಯೂಷನ್ ಪ್ಯಾಕೆಟ್ಸ್ನ ನಾವು ಯೂಶಲಿ ಯೂಸ್ ಮಾಡ್ತೀವಿ ಲ್ಯಾಬಿಗೆ ಬಂದರೆ, ನೀವು MSc ಮಾಡ್ಬೇಕಾದ್ರೆ ನೀವು ನೋಡ್ತೀರಾ. ಸೊ ಈ ಥರ ನಾವು ಹಾಕಿದ್ವಿ, ಅದರಲ್ಲಿ ನಮಗೆ ಬೇಕಾಗಿರೋಂಥ ಸೊಲ್ಯೂಷನ್ ಹಾಕಿದ್ದೀನಿ ನಾನು, ಓಕೆನಾ. ಸೊ ಈ ಕಡೆಯಿಂದ ವಾಟರ್ನ ಫೋರ್ಸ್ ಆಗಿ ಬಿಡ್ತೀನಿ, ಏನಾಗುತ್ತೆ, ಇಲ್ಲಿಂದ ನಿಮಗೆ ಪಾರ್ಟಿಕಲ್ಸ್ನ ತಗೊಳ್ತಾ ಹೋಗುತ್ತೆ, ಓಕೆನಾ. ಯಾವುದು ಈ ಒಂದು ಪಾರ್ಚ್ಮೆಂಟ್ ಮೆಂಬ್ರೇನ್ ಒಳಗಡೆಯಿಂದ ಪಾಸ್ ಆಗ್ಬೋದು. ಇದು ಅನ್ಕೊಳ್ಳಿ, ಈ ಪಾರ್ಟಿಕಲ್ ಇದೆ, ಈ ಪಾರ್ಟಿಕಲ್ ಪಾಸ್ ಆಗ್ಬೋದು. ಸೊ ಪಾಸ್ ಆದರೆ ಇಲ್ಲಿಂದ ಈಚೆ ಬರುತ್ತೆ. ಕ್ಲಿಯರಾ? ಸೊ from this side it will come outside, ಯಾಕಂದ್ರೆ ವಾಟರ್ ಫ್ಲೋ ಈ ಸೈಡ್ ಇದೆ. ಕ್ಲಿಯರ್? ಎಲೆಕ್ಟ್ರೋಡಯಾಲಿಸಿಸ್ ಸೇಮ್ ಪ್ರೋಸೆಸ್, ಬಟ್ ಅಲ್ಲಿ ನಾನು ಏನು ಮಾಡ್ತೀನಿ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀನಿ, ಚಾರ್ಜ್ ಸಪರೇಷನ್ ಮಾಡ್ಬಿಡ್ತೀನಿ, ಆಯ್ತಾ. ಚಾರ್ಜ್ ಸಪರೇಷನ್ ಇಂದ ನಾನು ಸಪರೇಟ್ ಮಾಡ್ತೀನಿ, ಅಷ್ಟೇ ಇರೋದು ಇದರಲ್ಲಿ. ಸೊ ದ ರಿಮೂವಲ್ ಆಫ್ ಎಲೆಕ್ಟ್ರೋಲೈಟಿಕ್ ಇಂಪ್ಯೂರಿಟೀಸ್, ದ ಪ್ರೋಸೆಸ್ ಕ್ಯಾನ್ ಬಿ ಮೇಡ್ ಫಾಸ್ಟರ್ ಬೈ ಅಪ್ಲೈಯಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನನಗೆ ಎಲೆಕ್ಟ್ರೋಲೈಟಿಕ್ ಇಂಪ್ಯೂರಿಟೀಸ್ ಇದೆ, ಇಲ್ಲಿ ಏನಾಗಿದೆ, ನನಗೆ ಚಾರ್ಜ್ಡ್ ಅಯಾನ್ಸ್ದು ಇಂಪ್ಯೂರಿಟೀಸ್ ಇದೆ. ಈ ಚಾರ್ಜ್ಡ್ ಅಯಾನ್ಸ್ದು ಇಂಪ್ಯೂರಿಟಿನ ನಾನು ತೆಗಿಬೇಕು ಅಂತ ಅಂದರೆ ನಾನೇನು ಮಾಡ್ತೀನಿ, ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡ್ತೀನಿ, ಸೊ ದಟ್ ಈ ಚಾರ್ಜ್ನ ಅವ್ರು ಸಪ್ರೇಟ್ ಮಾಡ್ತಾರೆ. ಸಪ್ರೇಟ್ ಮಾಡಿ ಆರಾಮಾಗಿ ನಾನು ರಿಮೂವ್ ಮಾಡ್ಬೋದು, ಓಕೆನಾ. ನೆಕ್ಸ್ಟ್ ಒನ್ ಈಸ್ ಯೋರ್ ಅಲ್ಟ್ರಾ ಫಿಲ್ಟ್ರೇಷನ್. ಅಲ್ಟ್ರಾ ಫಿಲ್ಟ್ರೇಷನ್ ಆ್ಯಂಡ್ ಅಲ್ಟ್ರಾ ಸೆಂಟ್ರಿಫಿಗೇಷನ್ ಒಂದಿದೆ, ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿಲ್ಲ, ಬಟ್ ಅದನ್ನು ತಿಳ್ಕೊಳ್ಳೋದು ಒಳ್ಳೆಯದು. ಅಲ್ಟ್ರಾ ಫಿಲ್ಟ್ರೇಷನ್ ಅಂದ್ರೆ ಏನಿಲ್ಲ, ಒಂದು ಪೇಪರ್ ತಗೊಂಡ್ರೆ ಫಿಲ್ಟರ್ ಪೇಪರು, ಆ ಫಿಲ್ಟರ್ ಪೇಪರ್ ಥ್ರೂ ಕೊಲಾಯ್ಡಲ್ ಸೊಲ್ಯೂಷನ್ ಪಾಸ್ ಮಾಡ್ತೀರ ಅಷ್ಟೇ, ಆಯ್ತಾ. ಹೆನ್ಸ್ ವಿ ಯೂಸ್ ಅಲ್ಟ್ರಾ ಫಿಲ್ಟರ್ಸ್ ಫಾರ್ ಪ್ಯೂರಿಫಿಕೇಶನ್. ನಾರ್ಮಲ್ ಫಿಲ್ಟರ್ ಪೇಪರ್ಸ್ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಅವಾಗಲೇ ಹೇಳಿದೆ, ಪಾರ್ಚ್ಮೆಂಟ್ ಮೆಂಬ್ರೇನಿಂದ ನಿಂದು ಕೊಲಾಯ್ಡಲ್ ಸೊಲ್ಯೂಷನ್ ಹೋಗೋದು ತುಂಬ ಕಷ್ಟ, ಆಯ್ತಾ. ಇದು ತುಂಬ ಸ್ಮಾಲ್ ಪಾರ್ಟಿಕಲ್ ಅದು ಮಾತ್ರ ಹೋಗ್ಬೋದು ಹೊರತು ದಟ್ ಈಸ್ ಆಫ್ ಟ್ರೂ ಸೊಲ್ಯೂಷನ್ ಅಲ್ಲಿ ಇರತಕ್ಕಂತಹ ಪಾರ್ಟಿಕಲ್ ಸೈಜ್ ಅವರು, ಓಕೆನಾ. ಈಗ ಈ ಅಲ್ಟ್ರಾ ಫಿಲ್ಟರ್ಸ್ ಯಾವ್ದ್ರಿಂದ ಮಾಡಿರುತ್ತೆ, ಅವ್ರು ಸ್ಪೆಷಲಿ ಪ್ರಿಪೇರ್ಡ್ ಫಿಲ್ಟರ್ಸ್ ಫಾರ್ ಯೂನಿಫಾರ್ಮ್ ಪೋರ್ ಸೈಜ್. ಅದರಲ್ಲಿ ಪೋರ್ ಸೈಜ್ ಯೂನಿಫಾರ್ಮ್ ಇರುತ್ತೆ, ಆ್ಯಂಡ್ ಆ ಪೋರ್ ಸೈಜ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನನಗೆ ಅನ್ಕೊಳ್ಳಿ, ನನಗೆ ಯಾವುದೋ ಒಂದು ಅಯಾನ್, ಎ ಅಯಾನ್ ಅನ್ನೋದನ್ನ ತೆಗಿಬೇಕು, ಎ ಅನ್ನೋ ಕೊಲಾಯ್ಡಲ್ ಪಾರ್ಟಿಕಲ್ನ ತೆಗಿಬೇಕು. ನಾನು ಎ ಅನ್ನೋ ಕೊಲಾಯ್ಡಲ್ ಪಾರ್ಟಿಕಲ್ ಅಥವಾ ಇಂಪ್ಯೂರಿಟಿ ಅಷ್ಟು ಸೈಜ್ದು ಪೋರ್ ಸೈಜ್ದು ನಾನು ಒಂದು ಸ್ಪೆಸಿಫಿಕ್ ಫಿಲ್ಟರ್ ಪೇಪರ್ನ ಮಾಡ್ತೀನಿ, ದೆನ್ ಐ ಕ್ಯಾನ್ ಪ್ಯೂರಿಫೈ ಇಟ್, ಓಕೆನಾ. So the colloidal particles can retain while solvent along with soluble impurity filters out. So ನನ್ನ ಹತ್ರ ಈ ಕಡೆ ಒಂದು ಕೊಲಾಯ್ಡಲ್ ಸೊಲ್ಯೂಷನ್ ಇದೆ, ಇದು ಪೋರ್ ಸೈಜಸ್, ಆಯ್ತಾ. ನಂದು ಕೊಲಾಯ್ಡಲ್ ಪಾರ್ಟಿಕಲ್ಸ್ ಇವು. ಸೊ ಈ ಪೋರ್ ಸೈಜಿಗೆ ಅಪ್ರಾಕ್ಸಿಮೇಟ್ಲಿ ಸ್ವಲ್ಪ ಜಾಸ್ತಿ ಇದೆ, ಆಯ್ತಾ. ಅಂಡ್ ದೆನ್ ಇದು ಸಾಲ್ಯೂಟ್ ಪಾರ್ಟಿಕಲ್ಸ್, ಆಯ್ತಾ. And these are impurities. ಓಕೆ. ಸೊ ಈ ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಇದು ಈಚೆ ಬರುತ್ತೆ, ನಮ್ದು ಸಾಲ್ವೆಂಟ್ ಈಚೆ ಬಂತು, ಅಂಡ್ ದೆನ್ ಇಂಪ್ಯೂರಿಟೀಸ್ ಕೂಡ ಈಚೆ ಬರುತ್ತೆ. ಇಂಪ್ಯೂರಿಟೀಸ್
ಅರ್ಥ ಆಯ್ತಾ? ಆ್ಯಂಡ್ ಇಲ್ಲಿ ಏನು ಸಿಗುತ್ತೆ ನನಗೆ? ಪ್ಯೂರ್ ಕೊಲಾಯ್ಡ್. ಪ್ಯೂರ್ ಕೊಲಾಯ್ಡ್ ಮಾತ್ರ ಇಲ್ಲಿ ನನಗೆ ಉಳಿಯುತ್ತೆ ಅವಾಗ. ಕ್ಲಿಯರಾ? ಪ್ಯೂರಿಫೈ ಆಯ್ತಾ ಕೊಲಾಯ್ಡು? ನೆಕ್ಸ್ಟ್ ಅಲ್ಟ್ರಾ ಸೆಂಟ್ರಿಫ್ಯೂಗೇಷನ್. ಅಲ್ಟ್ರಾ ಸೆಂಟ್ರಿಫ್ಯೂಗೇಷನ್ ಅಂದ್ರೆ ಏನು? ಸೆಂಟ್ರಿಫ್ಯೂಗೇಷನ್ ಮಷೀನ್ ಇರುತ್ತೆ. ಯಾವ ಥರ ಇರುತ್ತೆ ಅಂದರೆ ಈ ಥರ ಒಂದು ಇಷ್ಟೊಂದಿರುತ್ತೆ, ಇಲ್ಲಿ 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 ಏನೋ ಟೆಸ್ಟ್ ಟ್ಯೂಬ್ ಇಡೋ ಥರ ಜಾಗಗಳಿರುತ್ತೆ. ಆಯ್ತಾ? ಆ್ಯಂಡ್ ಇದ್ರ ಮಧ್ಯದಿಂದ ರೊಟೇಟ್ ಮಾಡ್ತೀವಿ. ರೊಟೇಟ್ ಮಾಡಿದಾಗ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಕ್ಟ್ ಆಗುತ್ತೆ. ಆ್ಯಂಡ್ ಆ ಸೆಂಟ್ರಿಫ್ಯೂಗಲ್ ಫೋರ್ಸಿಂದ ಏನಾಗುತ್ತೆ ಅಂದರೆ ನಿಮ್ಮದು ಅಕಾರ್ಡಿಂಗ್ ಟು ದ ಮಾಸ್ ಅದು ಸೆಗ್ರಿಗೇಟ್ ಆಗುತ್ತೆ. ಸೊ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಎಲ್ಲಾರ್ಕಿಂತ ಕೆಳಗಡೆ ಇರುತ್ತೆ, ಅದ್ರ ಮೇಲ್ಗಡೆ ಬಂದ್ಬಿಟ್ಟು ನಿಮ್ದು ಏನಿರುತ್ತೆ? ದಟ್ ಈಸ್ ಇಂಪ್ಯೂರಿಟೀಸ್ ಅಂಡ್ ಸಾಲ್ವೆಂಟ್ ಪಾರ್ಟಿಕಲ್ಸ್ ಉಳಿಯುತ್ತೆ. This is made method impure salt taken in a tube and rotated at a very high speed so that the colloidal particles settle down, whereas crystalloid and other soluble particles remain in the solution. So ನೋಡಿ, ಈ ಥರ ಸೆಂಟ್ರಿಫ್ಯೂಗೇಷನ್ ಮಷೀನಲ್ಲಿ ಹಾಕ್ತೆ, ಮಷೀನಲ್ಲಿ ಹಾಕಿ ಲಾರ್ಜ್ ಪಾರ್ಟಿಕಲ್ಸ್ ಕೆಳಗೆ ಬಂದು ಇನ್ನೆಲ್ಲ ಪಾರ್ಟಿಕಲ್ಸ್ ಮೇಲೆ ಉಳಿತು. ಕ್ಲಿಯರಾ? ಅಗೇನ್ ಹಿಯರ್ ನೋಡಿ. ಸೊ ಫಸ್ಟ್ ಈ ಥರ ಆಯ್ತಾ, ಆಮೇಲೆ ಈ ಥರ ಆಯ್ತಾ, ಆ್ಯಂಡ್ ದೆನ್ ಹಿಯರ್ ಯೋರ್ ಲಾರ್ಜ್ ಪಾರ್ಟಿಕಲ್ಸ್. ಕ್ಲಿಯರ್? ಪ್ರಾಪರ್ಟೀಸ್ ಆಫ್ ಕೊಲಾಯ್ಡಲ್ ಸೊಲ್ಯೂಷನ್. ಸೊ ಕೊಲಾಯ್ಡಲ್ ಸೊಲ್ಯೂಷನ್ದು ಪ್ರಾಪರ್ಟೀಸ್ ಬಗ್ಗೆ ಸ್ವಲ್ಪ ನೋಡ್ಕೊತಾ ಹೋಗೋಣ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈ ಪ್ರಾಪರ್ಟೀಸ್ ಎಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಮುಂದೆ ಬರತಕ್ಕಂಥ ಪ್ರಾಪರ್ಟೀಸ್ ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಇದ್ದಾವೆ. ಸೊ ಫಸ್ಟ್ ಪ್ರಾಪರ್ಟಿ ಹೆಟಿರೋಜೀನಿಯಸ್ ಕ್ಯಾರೆಕ್ಟರ್. ಸೊ ಇದು ಹೆಟಿರೋಜೀನಿಯಸ್ ಸಿಸ್ಟಮ್ ಇದೆಯಾ? ಎಸ್. 2 ಫೇಸಸ್ ಇದ್ದಾವೆ. ಒಂದು ಡಿಸ್ಪರ್ಷನ್ ಫೇಸ್, ಇನ್ನೊಂದು ಡಿಸ್ಪರ್ಷನ್ ಮೀಡಿಯಂ ಇದೆಯಾ? ಸೊ ನಾನು ಕಂಪ್ರೈಸ್ ಆಗಿ ಏನು ಹೇಳ್ಬೋದು? 2 ಫೇಸಸ್ ಇದ್ದಾವೆ. 2 ಫೇಸಸ್. ಅದೇ ನೆಕ್ಸ್ಟ್ ಬರೋಣ ನಾನ್ ಸೆಟ್ಲಿಂಗ್. ನಾನ್ ಸೆಟ್ಲಿಂಗ್ ಬಗ್ಗೆ ಮಾತಾಡಿದ್ರೆ ಸೆಟಲ್ ಆಗತ್ತಾ ಇದು? ನೋ, ನೋ. ಡು ನಾಟ್ ಸೆಟಲ್ ಅಟ್ ಬಾಟಮ್. ಬಾಟಮ್ ಒಳಗಡೆ ಸೆಟಲ್ ಆಗಲ್ಲ. ಸೆಟಲ್ ಅಟ್ ಬಾಟಮ್ ಡ್ಯೂ ಟು ಗ್ರಾವಿಟಿ. ಸೊ ಗ್ರಾವಿಟಿಯಿಂದ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಕೆಳಗೆ ಬಂದು ಸೆಟಲ್ ಆಗಲ್ಲ. ಆಯ್ತಾ? ನೆಕ್ಸ್ಟ್ ಫಿಲ್ಟರಬಿಲಿಟಿ. ಅದು ಅಲ್ಲೇ ಹೇಳಿದೆ ನಾನು ಫಸ್ಟ್ ಎಲ್ಲ, ಸೊ ಇದನ್ನ ಅದಕ್ಕೆ ಫಾಸ್ಟಾಗಿ ಹೋಗ್ತಿದ್ದೀನಿ. ಫಿಲ್ಟರಬಿಲಿಟಿ, ಫಿಲ್ಟರ್ಡ್ ಪಾಸ್ ಥ್ರೂ. ಓಕೆನಾ? ಪಾಸ್ ಥ್ರೂ ನಾರ್ಮಲ್ ಫಿಲ್ಟರ್ ಪೇಪರ್ ಬಟ್ ನಾಟ್ ಪಾರ್ಚ್ಮೆಂಟ್ ಮೆಂಬ್ರೇನ್. ಅಂದರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇಂದ. ನೆಕ್ಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ. ಸೊ ಈಗ ನೋಡಿ, ಕಾಲಿಗೇಟಿವ್ ಪ್ರಾಪರ್ಟಿಯಲ್ಲಿ ನೋಡಿದ್ರೆ ಟ್ರೂ ಸೊಲ್ಯೂಷನ್, ಟ್ರೂ ಸೊಲ್ಯೂಷನ್ ಆ್ಯಂಡ್ ಇನ್ನೊಂದು ಕೊಲಾಯ್ಡಲ್ ಸೊಲ್ಯೂಷನ್ ನೋಡೋಣ. ಕೊಲಾಯ್ಡಲ್ ಸೊಲ್ಯೂಷನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಎಲ್ಲಿ ಜಾಸ್ತಿ? ಕೊಲಾಯ್ಡಲ್ ಸೊಲ್ಯೂಷನ್ ಅಲ್ಲಿ ನಾನು ಏನಾದರೂ ಕೊಲಾಯ್ಡಲ್ ಸೊಲ್ಯೂಷನ್ ಮಾಡಬೇಕು ಅಂದರೆ ಸಾಲ್ಯೂಟ್ ಪಾರ್ಟಿಕಲ್ ಅಷ್ಟೊಂದು ಜಾಸ್ತಿ ಇರಲ್ಲ. ಸೊ ಇದ್ರಲ್ಲಿ ಕಂಪೇರ್ ಮಾಡಿದ್ರೆ ಫಾರ್ ಫಸ್ಟ್ ಒಂದು ಕಂಪೇರ್ ಏನು ಮಾಡ್ತಿದ್ದೀನಿ ನಾನು? ಕಂಪೇರಿಂಗ್ ನಂಬರ್ ಆಫ್ ಪಾರ್ಟಿಕಲ್ಸ್. ಸೊ ನಂಬರ್ ಆಫ್ ಪಾರ್ಟಿಕಲ್ಸ್ ಎಲ್ಲಿ ಜಾಸ್ತಿ ಇರುತ್ತೆ? ಸೊ ಆಬ್ವಿಯಸ್ಲಿ ಟ್ರೂ ಸೊಲ್ಯೂಷನ್ ಅಲ್ಲಿ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಟ್ರೂ ಸೊಲ್ಯೂಷನ್ ಅಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಜಾಸ್ತಿ ಇದ್ರೆ ನಂದು ಕಾಲಿಗೇಟಿವ್ ಪ್ರಾಪರ್ಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಪಾರ್ಟಿಕಲ್ಸ್. ಸೊ ಕಾಲಿಗೇಟಿವ್ ಪ್ರಾಪರ್ಟಿ ಆದ್ರೆ ಜಾಸ್ತಿ ಇರುತ್ತೆ ಟ್ರೂ ಸೊಲ್ಯೂಷನ್. ಕ್ಲಿಯರ್? ನೆಕ್ಸ್ಟ್ ಬರೋಣ ಕಲರ್. ಸೊ ಒಂದು ಕೊಲಾಯ್ಡಲ್ ಸೊಲ್ಯೂಷನ್ ಕಲರ್ ಯಾವ ತರ ತೋರಿಸಿದೆ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? 2 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು, ಅದು ಯಾವ ವೇವ್ ಲೆಂತ್ ಅನ್ನ ಅಬ್ಸಾರ್ಬ್ ಮಾಡ್ತಿದೆ ಅಂಡ್ ಯಾವ ವೇವ್ ಲೆಂತ್ ಟ್ರಾನ್ಸ್ಮಿಟ್ ಮಾಡ್ತಿದೆ. ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಒಂದು ಏನು ಅಂದ್ರೆ ನೀನು ಯಾವ ಆಂಗಲ್ ಇಂದ ನೋಡ್ತಿದ್ಯಾ, ಯಾವ ಲೈಟ್ ಕಡೆಯಿಂದ ನೋಡ್ತಿದ್ಯಾ. ಓಕೆನಾ? ಸೊ ಫಸ್ಟ್ ಬರೋಣ, ದಟ್ ಈಸ್ ವೇವ್ ಲೆಂತ್. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ನಿಂದು ಪಾರ್ಟಿಕಲ್ ಸೈಜ್ ಏನಿದೆ, ಶೇಪ್ ಏನಿದೆ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪಾರ್ಟಿಕಲ್ ಸೈಜ್ ಅಂಡ್ ಶೇಪ್ ಮೇಲೆ ವೇವ್ ಲೆಂತ್ ಆಫ್ ಲೈಟ್ ಸ್ಕ್ಯಾಟರ್ಡ್ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಈ ವೇವ್ ಲೆಂತ್ ಆಫ್ ಲೈಟ್ ಸ್ಕ್ಯಾಟರ್ಡ್ ಮೇಲೆ ನಿಮಗೆ ಕಲರ್ ಯಾವ್ದು ಕಾಣಿಸುತ್ತೆ ಡಿಪೆಂಡ್ ಆಗುತ್ತೆ. ಕ್ಲಿಯರಾ? ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಫಸ್ಟ್ ಒಂದಿಗೆ ಸ್ಕೈ.
ಸ್ಕೈ ನಿಮಗೆ ಬ್ಲೂ ಕಲರ್ ಕಾಣಿಸ್ತಿದೆ, ಯಾಕಂದರೆ ಅದರಲ್ಲಿ ಏರ್ ಇದೆ, ಡಸ್ಟ್ ಇದೆ, ಪಾರ್ಟಿಕಲ್ಸು, ಸ್ವಲ್ಪ ಹ್ಯೂಮಿಡಿಟಿ ಇದೆ. ಇವೆಲ್ಲ ಏನು ಮಾಡ್ತಿದೆ, ನಿಮ್ಮದು ಎಲ್ಲ ವೇವ್ ಲೆಂತ್ ಅಬ್ಸಾರ್ಬ್ ಮಾಡ್ತಿದೆ. ಬಟ್ ಬಿಡ್ತಿರೋದು ಯಾವುದು, ಬ್ಲೂ ಕಲರ್ ವೇವ್ ಲೆಂತ್ದು ಮಾತ್ರ ಬಿಡ್ತಿದೆ, ಸ್ಕ್ಯಾಟರ್ ಮಾಡ್ತಿದೆ. ಸೊ ದೇರ್ ಫೋರ್ ಇಟ್ ಅಪಿಯರ್ಸ್ ಟು ಬಿ ಬ್ಲೂ ಇನ್ ಕಲರ್. ಕ್ಲಿಯರಾ? ನೆಕ್ಸ್ಟ್ ಸೆಕೆಂಡ್ ಏನಂದರೆ, ಆನ್ ದ ವೇ ವಿಚ್ ಅಬ್ಸರ್ವರ್ ರಿಸೀವ್ ದ ಲೈಟ್. ಅಬ್ಸರ್ವರ್ ಯಾವ ಕಡೆಯಿಂದ ಲೈಟ್ನ ರಿಸೀವ್ ಮಾಡ್ತಿದ್ದಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಫಸ್ಟ್ ಎಕ್ಸಾಂಪಲ್ ಕೊಡೋಕ್ಕಿಂತ ಮುಂಚೆ ನೋಡಿ, ಅಬ್ಸರ್ವರ್ ರಿಸೀವರ್ ಲೈಟ್ ಅಂತ ತಗೋತೀನಿ ನೋಡಿ. ಸೊ ಇಲ್ಲಿ ನಾನು ರೇಸ್ ಹಾಕಿದ್ದೀನಿ ಕೆಲವೊಂದು. ಸೊ ಇದೇನು ರೇಸ್ ಅಂದರೆ, ದಿಸ್ ಒನ್ ಇಲ್ಲಿ ಸ್ಟಾಪ್ ಆಗಿದೆ. ಸೊ ದೇರ್ ಫೋರ್ ಇಟ್ ಈಸ್ ಅಬ್ಸಾರ್ಬ್ಡ್. ಇದು ಅಬ್ಸಾರ್ಬ್ ಆಗ್ಬಿಟ್ಟಿದೆ ಇದೊಂದು ಮೆಮ್ಬ್ರೇನಿಂದ. ಸೊ ಇದೇನಿದು, ಟ್ರಾನ್ಸ್ಮಿಟೆಡ್ ಲೈಟ್. ಟ್ರಾನ್ಸ್ಮಿಟೆಡ್ ಲೈಟ್. ಇದು ರಿಫ್ಲೆಕ್ಟೆಡ್ ಲೈಟ್. ರಿಫ್ಲೆಕ್ಟೆಡ್ ಲೈಟ್. ಈಗ ಏನಾದರೂ ಪರ್ಸನ್ನು ಈ ಕಡೆಯಿಂದ ನೋಡಿದ್ರೆ ಒಂದು ಕಲರ್ ಕಾಣಿಸುತ್ತೆ ಅಂಡ್ ಈ ಕಡೆಯಿಂದ ನೋಡಿದ್ರೆ ಅವನಿಗೆ ಬೇರೆ ಕಲರ್ ಕಾಣಿಸುತ್ತೆ. ಸೊ ಟ್ರಾನ್ಸ್ಮಿಟೆಡ್ ಲೈಟಿಂದ ನೋಡ್ತಿದ್ದಾನ, ರಿಫ್ಲೆಕ್ಟೆಡ್ ಲೈಟಿಂದ ನೋಡ್ತಿದ್ದಾನ, ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಇದ್ರ ಮೇಲೆ ನಾನು ಹೋಗಿ ಮಿಲ್ಕ್ ವಾಟರ್ ತೊಗೊಂತೀನಿ. ಮಿಲ್ಕ್ನ ವಾಟರ್ನ ಮಿಕ್ಸ್ ಮಾಡ್ತೀನಿ. ಯಾವಾಗ ನಾನು ರಿಫ್ಲೆಕ್ಟೆಡ್ ಲೈಟಿಂದ ನೋಡ್ತೀನಿ ಅದು ಬ್ಲೂ ಕಾಣಿಸುತ್ತೆ, ಆ್ಯಂಡ್ ಯಾವಾಗ ಟ್ರಾನ್ಸ್ಮಿಟೆಡ್ ಲೈಟಿಂದ ನೋಡ್ತೀನಿ ಅದು ರೆಡ್ ಕಲರ್ ಕಾಣಿಸುತ್ತೆ. ನೆಕ್ಸ್ಟ್ ಫ್ರೆಶ್ ಗೋಲ್ಡ್ ಸಾಲ್. ಇದು ಯಂತ್ರ ಮೇಲೆ ಡಿಪೆಂಡ್ ಆಗಿರೋದು. ದಿಸ್ ಇಸ್ ಡಿಪೆಂಡಿಂಗ್ ಅಪಾನ್ ದ ಸೈಜ್ ಆ್ಯಂಡ್ ಶೇಪ್ ಆಫ್ ದಿ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಸೊ ಇದರಲ್ಲಿ ಏನೋ ನೀನು ಪಾರ್ಟಿಕಲ್ ಸೈಜ್ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಏನಾಗ್ತಿದೆ ನಿಮ್ಮದು, ಫಸ್ಟ್ ಪರ್ಪಲ್ ಇತ್ತು, ಇನ್ನೂ ಇನ್ಕ್ರೀಸ್ ಮಾಡ್ದ ಬ್ಲೂ ಆಯಿತು, ಇನ್ನೂ ಇನ್ಕ್ರೀಸ್ ಮಾಡ್ತಾ ಗೋಲ್ಡ್ ಆಗುತ್ತೆ. ಕ್ಲಿಯರಾ? ಆ್ಯಂಡ್ ಫೈನೆಸ್ಟ್ ಗೋಲ್ಡ್ ಸಾಲ್ಟ್, ಪ್ಯೂರೆಸ್ಟ್ ಗೋಲ್ಡ್ ಸಾಲ್ಟ್ ಕಲರು ರೆಡ್ ಇರುತ್ತೆ, ಗೋಲ್ಡನ್ ಇರಲ್ಲ. ಕ್ಲಿಯರಾ? ಸೊ ಇದನ್ನು ನಾನು ಕೊಟ್ಟಿರೋದಿಲ್ಲಿ. ಸೊ ರಿಫ್ಲೆಕ್ಟೆಡ್ ಲೈಟ್ ನೋಡಿ. ಸೊ ನಾನು ಇಲ್ಲಿಂದ ಲೈಟನ್ನು ಕೊಟ್ಟಿದ್ದೀನಿ, ಓಕೆನಾ? ಸೊ ಈ ಕಡೆ ಹಿಂದೆಗಡೆಯಿಂದ ನಾನು ಲೈಟ್ ಕೊಟ್ಟಿದ್ದೇನೆ, ಟಾರ್ಚ್ ಹಿಂದೆ ಇದೆ. ಟಾರ್ಚ್ ಹಿಂದೆ ಇದ್ದಾಗ ಇಲ್ಲಿಂದ ಪಾಸ್ ಆಗಿ ನನಗೆ ಇಲ್ಲಿ ಕಾಣಿಸುತ್ತೆ. ಸೊ ದಿಸ್ ಇಸ್ ಅ ಟ್ರಾನ್ಸ್ಮಿಟೆಡ್ ಲೈಟ್, ಆಯ್ತಾ? ಸೊ ಈ ಥರ ಬರ್ತಿದೆ ಅದು ಟ್ರಾನ್ಸ್ಮಿಟೆಡ್ ಲೈಟ್. ಆ್ಯಂಡ್ ಯಾವಾಗ ನಾನು ಇಲ್ಲಿಂದ ಟಾರ್ಚ್ ಕೊಟ್ಟೆ ಆ್ಯಂಡ್ ಇಲ್ಲಿಂದ ರಿಫ್ಲೆಕ್ಟ್ ಆಗ್ತಿದೆ ಲೈಟ್, ರಿಫ್ಲೆಕ್ಟೆಡ್ ಲೈಟ್, ಅಲ್ಲಿ ಬ್ಲೂ ಕಲರ್ ಕಾಣಿಸುತ್ತೆ. ಕ್ಲಿಯರ್? ಆ್ಯಂಡ್ ಇದೆ ಗೋಲ್ಡ್ ಸಾಲ್ಟ್. ಫಸ್ಟ್ ರೆಡ್, ಪರ್ಪಲ್ ಆ್ಯಂಡ್ ದೆನ್ ಗೋಲ್ಡನ್. ಎಷ್ಟು ಪಾರ್ಟಿಕಲ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಕಲರ್ ಹಾಗೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಪಾರ್ಟಿಕಲ್ ಸೈಜಸ್ಸು ಇದರಲ್ಲಿ ಕಾಣಿಸ್ತಿರ್ಬೋದು, ಓಕೆನಾ? ಬರ್ದು ಇದೆ ನೋಡಿ, ಇದು 20 ನ್ಯಾನೋಮೀಟರ್ ಪಾರ್ಟಿಕಲ್ ಸೈಜ್ ಇದೆ, ಇದು ಮೋರ್ ದ್ಯಾನ್ 100 ನ್ಯಾನೋಮೀಟರ್ ಇದ್ದಾವೆ. ಕ್ಲಿಯರ್? ನೆಕ್ಸ್ಟ್ ಟಿಂಡಲ್ ಎಫೆಕ್ಟ್. ಟಿಂಡಲ್ ಎಫೆಕ್ಟ್ ಅಂದರೆ ಏನಿಲ್ಲ, ನೀನು ಏನಾದರೂ ಒಂದು ರೇಸ್, ನೀವು ಒಂದು ಏನಂದರೆ ಪ್ರಿಸಮ್ ನೋಡಿದ್ದೀರಲ್ಲ, ಪ್ರಿಸಮಲ್ಲಿ ವೈಟ್ ಲೈಟ್ ಪಾಸ್ ಮಾಡಿದಾಗ ಏನಾಗುತ್ತೆ, ಲೈಟ್ ಸ್ಕ್ಯಾಟರ್ ಆಗುತ್ತೆ, ರೈಟ್? ಸೊ ದಟ್ ಈಸ್ ವಿಬ್ ಗೋಯರ್ ಕಲರಲ್ಲಿ ಸ್ಕ್ಯಾಟರ್ ಆಗಿಬಿಡುತ್ತೆ, ರೈನ್ಬೋ ಟೈಪ್ ಕ್ರಿಯೇಟ್ ಆಗುತ್ತೆ. ಸೊ ಆ ಒಂದು ವೈಟ್ ಲೈಟಲ್ಲಿ ಎಷ್ಟೊಂದು ವೇವ್ಲೆನ್ಸ್ ಆಫ್ ಬೇರೆ ಬೇರೆ ಲೈಟ್ಗಳು ಮರ್ಜ್ ಆಗಿದ್ವು. ಸೊ ಯಾವಾಗ ಈ ವೈಟ್ ಲೈಟು ನಂದು ಕೊಲಾಯ್ಡಲ್ ಸೊಲ್ಯೂಷನ್ ಮೇಲೆ ಪಾಸ್ ಆಗುತ್ತೆ, ಅಲ್ಲಿ ಏನಾಗುತ್ತೆ, ಸ್ಕ್ಯಾಟ್ರಿಂಗ್ ಆಗುತ್ತೆ, ಸ್ಕ್ಯಾಟ್ರಿಂಗ್ ಆಫ್ ದಾಟ್ ಲೈಟ್. ಆ್ಯಂಡ್ ಈ ಸ್ಕ್ಯಾಟ್ರಿಂಗ್ ಏನೇನು ಹೇಳ್ತೀಯಾ, ಟಿಂಡಲ್ ಎಫೆಕ್ಟ್ ಅಂತ ಕರಿತೀಯ. ಸೊ ದ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬಟ್ ಯಾವುದರಿಂದ, ಬಟ್ ಕೊಲಾಯ್ಡಲ್, ಬೈ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಎಲ್ಲಿ ಪ್ರೆಸೆಂಟ್ ಆಗಿದೆ, ಇನ್ ಕೊಲಾಯ್ಡಲ್ ಸಾಲ್. ಇದನ್ನ ನೀವು ಏನು ಹೇಳ್ತೀರಾ, ಟಿಂಡಲ್ ಎಫೆಕ್ಟ್ ಅಂತ ಹೇಳ್ತೀರಾ. ಕ್ಲಿಯರಾ? ಸ್ಕ್ಯಾಟರ್ ಆಗ್ತಿರೋದು ಲೈಟು. ಸೊ ಇದೊಂದು ನಿಮ್ಮದು ಪಿಕ್ಚರು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಯು ಕ್ಯಾನ್ ಇಫ್ ಯು ವಾಂಟ್ ಯು ಕ್ಯಾನ್ ಸಿ ದಟ್, ಓಕೆನಾ? ಸೊ ಏನಾಯಿತು, ಇಲ್ಲಿಂದ ನೋಡಿ ನಾನು ಒಂದು ಲೈಟ್ ಸೋರ್ಸ್ನ ಕೊಟ್ಟೆ, ಆ್ಯಂಡ್ ಇದು ಲೈಟ್ ಸೋರ್ಸ್ನ ನಾನು ಕಾನ್ಸಂಟ್ರೇಟ್ ಮಾಡೋದಕ್ಕೋಸ್ಕರ ಒಂದು ಕಾನ್ಕೇವ್ ಮಿರರ್ನ ತೊಗೊಂಡೆ, ಆಯಿತಾ? ಡಬಲ್ ಕಾನ್ಕೇವ್ ತೊಗೊಂಡೆ. ಇದೇನಾಯಿತು, ಇಲ್ಲಿಗೆ ಬಂತು, ಈ ಒಂದು ಕೊಲಾಯ್ಡಲ್ ಪಾರ್ಟಿಕಲ್ ಇತ್ತು, ಕೊಲಾಯ್ಡಲ್ ಪಾರ್ಟಿಕಲಿಂದ ಏನಾದರೂ ಸ್ಕ್ಯಾಟರ್ ಆಯಿತು ಲೈಟ್ ಪೂರ. ಕ್ಲಿಯರಾ? ಇದು ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ಫಸ್ಟ್ ಅಂತೇನು, ನೀವು ವಿಂಡೋಯಿಂದ ನೀವು ಯಾವಾಗ ನೋಡ್ತೀರಾ, ಸ್ವಲ್ಪ ಸನ್ಲೈಟ್ ಬಂದಾಗ ನಿಮ್ಗೆ ಏನು ಕಾಣಿಸುತ್ತೆ, ಇಲ್ಲ ಡಸ್ಟ್ ಪಾರ್ಟಿಕಲ್ಸ್ ಇದಾವೆ ತಾನೆ. ಸೊ ಈ ಡಸ್ಟ್ ಪಾರ್ಟಿಕಲ್ಸ್ ಇನ್ ಸಾಲಿಡ್, ಇನ್ ಗ್ಯಾಸ್, ಎಕ್ಸಾಂಪಲ್ ಟಿಂಡಲ್ ಎಫೆಕ್ಟಿಂದ ಈ ಥರ ಕಾಣಿಸ್ತಿರೋದು. ಆ ಸಾಲಿಡ್ ಪಾರ್ಟಿಕಲ್ಸ್ ಓಡಾಡ್ತಿರೋದು ಕಾಣಿಸುತ್ತೆ, ಅಥವಾ ಆ ಸಾಲಿಡ್ ಪಾರ್ಟಿಕಲ್ಸ್ ಡಾರ್ಕ್ ಕಲರ್ ಕಾಣಿಸುತ್ತೆ, ಯಾಕಂದರೆ ಅಲ್ಲಿ ಲೈಟ್ ಸ್ಕ್ಯಾಟರ್ ಆಗಿದೆ. ಆ್ಯಂಡ್ ಅದೇ ಥರ ಥಿಯೇಟ್ರಲ್ಲಿ ಆ ಒಂದು ಪಾತ್ ನಿಮಗೆ ಕಾಣಿಸ್ತಿರತ್ತೆ, ಯಾಕೆ, ಆ ಒಂದು ಲೈಟ್ ಸ್ಕ್ಯಾಟರ್ ಆಗಿದೆ ಅಲ್ಲಿ, ಅದಕ್ಕೆ. ಕ್ಲಿಯರಾ? ನೆಕ್ಸ್ಟ್ ಬ್ರೌನಿಯನ್ ಮೂಮೆಂಟ್. ಬ್ರೌನಿಯನ್ ಮೂಮೆಂಟ್ ಹೇಳಬೇಕು ಅಂತ ಹೇಳಿದ್ರೆ, ಟ್ರೂ ಸೊಲ್ಯೂಷನಲ್ಲಿ ಎಷ್ಟು ಪಾರ್ಟಿಕಲ್ ಸೈಜ್ 1 ನ್ಯಾನೋಮೀಟರ್ಗಿಂತ ಕಡಿಮೆ ಇತ್ತು.
ಅದೇ ಕೊಲಾಯ್ಡಲ್ ಸೊಲ್ಯೂಷನ್ ನೋಡಿದ್ರೆ 1 to 100 ಆರ್ ಯು ಕ್ಯಾನ್ ಸೇ 1 to 1000 ನ್ಯಾನೋಮೀಟರ್ ಒಳಗಡೆ ಇತ್ತು. ಆ್ಯಂಡ್ ವೆನ್ ಯು ಟೇಕ್ ಯುವರ್ ಸಸ್ಪೆನ್ಷನ್ ಅಲ್ಲೇನಿದೆ 1000 ನ್ಯಾನೋಮೀಟರ್ ಅಥವಾ 100 ನ್ಯಾನೋಮೀಟರ್ಗಿಂತ ಜಾಸ್ತಿ ಕೊಲಾಯ್ಡಲ್ ಸೈಜ್. ಸೊ ಲಾರ್ಜ್ ಸೈಜ್ ಯಾವ್ದಾಯ್ತು ನಿಮ್ಮದು ಸಸ್ಪೆನ್ಷನ್, ಸ್ಮಾಲೆಸ್ಟ್ ಸೈಜ್ ಯಾವ್ದಾಯ್ತು ನಿಮ್ಮದು ಟ್ರೂ ಸೊಲ್ಯೂಷನ್. ಟ್ರೂ ಸೊಲ್ಯೂಷನ್ ಅಲ್ಲಿ ಪಾರ್ಟಿಕಲ್ ಸೈಜು ಮತ್ತು ಸಾಲ್ವೆಂಟ್ ಸೈಜು ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ. ಸೊ ಒಬ್ರಿಗೊಬ್ರು ನುಗ್ಗಿದ್ರೆ ಇವನೆಷ್ಟು ದೂರ ಹೋಗ್ತಾನೆ ಅವನು ಅಷ್ಟೇ ದೂರ ಹೋಗ್ತಾನೆ. ಕ್ಲಿಯರಾ? ಸೊ ಅದರಲ್ಲಿ ಏನು ಕೊಲ್ಯೂಷನ್ ಆಗ್ತಿರತ್ತಲ್ವ ಅದು ಕಾಣಿಸಲ್ಲ. ಬಟ್ ಅದೇ ಕೊಲಾಯ್ಡಲ್ ಸೊಲ್ಯೂಷನ್ ಅಲ್ಲಿ ತೊಗೊಂಡ್ರೆ ಪಾರ್ಟಿಕಲ್ ಸೈಜ್ ಸ್ವಲ್ಪನೇ ಇರುತ್ತೆ, ಪಾರ್ಟಿಕಲ್ ಸೈಜ್ ಇಷ್ಟಿದ್ರೆ ಸಾಲ್ವೆಂಟ್ ಸೈಜ್ ಇಷ್ಟಿರುತ್ತೆ. ಸೊ ದೇರ್ ಈಸ್ ಡಿಫ್ರೆನ್ಸ್ ಇನ್ ಮಾಸ್ ಬಟ್ ನಾಟ್ ದಾಟ್ ಮಚ್ ಬಿಗ್ ಡಿಫ್ರೆನ್ಸ್. ಅವಾಗೇನಾಗುತ್ತೆ ಒಬ್ರಿಗೊಬ್ರಿಗೆ ನುಗ್ಗಿದ್ರೆ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಏನಿತ್ತು ಅದು ನಿಧಾನಕ್ಕೆ ಮೂವ್ಮೆಂಟ್ ಆಗುತ್ತೆ. ನಿಧಾನಕ್ಕೆ ಮೂವ್ಮೆಂಟ್ ಆಗಿ ಇದಕ್ಕೂ ನುಗ್ಗತ್ತಾ, ನೆಕ್ಸ್ಟ್ ಈ ಕಡೆ ಮತ್ತೆ ಇದಕ್ಕೂ ನುಗ್ಗತ್ತಾ, ನೆಕ್ಸ್ಟ್ ಈ ಕಡೆ ಮತ್ತೆ. ಸೊ ಈ ಥರ ನಿಧಾನಕ್ಕೆ ಮೂವ್ಮೆಂಟ್ ಆಗ್ತಿರುತ್ತೆ. ನಿಧಾನ ಮೂವ್ಮೆಂಟ್ನ ನಾವು ನೋಡ್ಬೋದು. ದಟ್ ಈಸ್ ಇಂಪಾರ್ಟೆಂಟ್. ವಿ ಕ್ಯಾನ್ ಸಿ. ಆ್ಯಂಡ್ ವೆನ್ ಕಮ್ ಟು ದ ಸಸ್ಪೆನ್ಷನ್ ಲಾರ್ಜ್ ಪಾರ್ಟಿಕಲ್ಸ್ ಆಗಿದೆ. ಲಾರ್ಜ್ ಪಾರ್ಟಿಕಲ್ಸ್ಗೆ ಇಷ್ಟು ನನಗಿಂತ ತುಂಬ ಜಾಸ್ತಿ ತಾಕತ್ತಿರೋರಿಗೆ ನಾನು ಇಲ್ಲಿ ನಿಲ್ಲಿಸ್ಬಿಟ್ಟು ನಾನು ಹಿಂಗೆ ನೂಕಿದ್ರೆ ಅವ್ರಿಗೆ ಟಕ್ಕರ್ ಮಾಡಿದ್ರೆ ನಾನೇ ಹಿಂದೆ ಹೋಯ್ತೀನಿ ಹೊರತು ಅವರೇ ಅಲ್ಲಾಡೋದೇ ಇಲ್ಲ ಆ ಥರ. ಸೊ ಆ್ಯಂಡ್ ದ್ಯಾಟ್ ಪ್ಲೇಸ್ ಆ ಒಂದು ಪಾರ್ಟಿಕಲ್ಸ್ ಏನಿತ್ತು ಅದ್ರದ್ದು ಮೂಮೆಂಟೇ ಆಗಲ್ಲ. ಕ್ಲಿಯರಾ? ಇದನ್ನೇ ಬರ್ತಿರೋದು ಅಂಡರ್ ಅಲ್ಟ್ರಾ ಮೈಕ್ರೋಸ್ಕೋಪಲ್ಲಿ ನೋಡಿರೋದು ಕೊಲಾಯ್ಡಲ್ ಪಾರ್ಟಿಕಲ್ಸ್ ಆರ್ ಸೀನ್ ಟು ಬಿ ಇನ್ ರ್ಯಾಂಡಮ್ ಮೋಷನಲ್ಲಿ ಇದಾವೆ. ಆ್ಯಂಡ್ ಯಾವ ಟೈಪಲ್ಲಿ ಜಿಗ್ ಝ್ಯಾಗ್ ಡೈರೆಕ್ಷನಲ್ಲಿ ಇದು ಮೂವ್ ಆಗ್ತಿರುತ್ತೆ. ಆಯಿತಾ? ದಿಸ್ ಮೂಮೆಂಟ್ ಇಸ್ ಕಾಲ್ಡ್ ಬ್ರೌನಿಯನ್ ಮೂಮೆಂಟ್. ಈ ಮೂಮೆಂಟ್ನ ನಾನೇನು ಹೇಳ್ತೀನಿ, ಬ್ರೌನಿಯನ್ ಮೂಮೆಂಟ್ ಅಂತ ಕರಿತೀನಿ. ದಿಸ್ ಇಸ್ ಡ್ಯೂ ಟು ದಿ ಬಂಬಾರ್ಡ್ಮೆಂಟ್ ಆಫ್ ಏನ್ರಿಂದ ಆಯಿತು ಇದು ಕೊಲಾಯ್ಡಲ್ ಪಾರ್ಟಿಕಲ್ಸ್ ಬೈ ಮಾಲಿಕ್ಯೂಲ್ಸ್ ಆಫ್ ಡಿಸ್ಪರ್ಷನ್ ಮೀಡಿಯಮ್. ಸಾಲ್ವೆಂಟಲ್ಲಿ ಇರತಕ್ಕಂಥ ಮೀಡಿಯಮಲ್ಲಿ ಇರತಕ್ಕಂಥ ಪಾರ್ಟಿಕಲ್ಸ್ ಜೊತೆ ಬಂಬಾರ್ಡ್ಮೆಂಟ್ ಆಯಿತು, ಕೊಲಾಯ್ಡ್ ಆಯಿತು, ಕೊಲಿಷನ್ ಆಯಿತು. ಅದರಿಂದ ಕೈನೆಟಿಕ್ ಎನರ್ಜಿ ಅದಕ್ಕೆ ಸಿಕ್ತು. ಆ ಕೈನೆಟಿಕ್ ಎನರ್ಜಿಯಿಂದ ಅದು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಲಿಯರಾ? ಕೊಲಾಯ್ಡಲ್ ಪಾರ್ಟಿಕಲ್ಸ್ ಮೂವ್ ಸ್ಲೋಲಿ. ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಂದರೆ ನಾನು ಹೇಳಿದ್ರೆ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗುತ್ತೆ. ಬಟ್ ದೇ ಆರ್ ಲಿಟಲ್ ಹೆವಿ ಬಟ್ ನಾಟ್ ಟೂ ಹೆವಿ. ಟೂ ಹೆವಿ ಇರಲ್ಲ. ಅದೊಂದರಿಂದನೇ ಏನಾಗುತ್ತದು ಸೆಟಲ್ ಆಗೋದಿಲ್ಲ. ಓಕೆನಾ? ಸೊ ಸೆಟಲ್ ಡೌನ್ ಆಗಲ್ಲ. ಬಟ್ ವೇರ್ ಆಸ್ ನಿಮ್ಮದು ಸಸ್ಪೆನ್ಷನಲ್ಲಿ ತುಂಬ ಹೆವಿ ಇರೋದ್ರಿಂದ ಅದು ಸೆಟಲ್ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಗ್ರಾವಿಟಿ ಎಫೆಕ್ಟಲ್ಲಿ ಸಿಗ್ತಿದೆ. ಕ್ಲಿಯರ್? ನೆಕ್ಸ್ಟ್ ಚಾರ್ಜ್ ಆನ್ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಸೊ ಚಾರ್ಜ್ ಆನ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ಗೆ ಒಂದೇ ಒಂದು ಎಕ್ಸಾಂಪಲಲ್ಲಿ ಹೇಳ್ಬಿಡ್ತೀನಿ ನೋಡಿ. AgNO3 ಇದೇ ಎಕ್ಸಾಂಪಲ್ ಎಲ್ಲ ಕೊಡೋದು. AgNO3 ತಗೊಂಡೆ ಪ್ಲಸ್ KI ತಗೊಂಡೆ. ಆಯ್ತಾ? ಆ್ಯಂಡ್ ಇದು ನಂದು ಏನಂದರೆ ಲೆಟ್ಸ್ ಕನ್ಸಿಡರ್ ಇದು 1 ಮೋಲಾರ್ ಇದೆ, ಇದು 2 ಮೋಲಾರ್ ಇದೆ. ಸೊ ಡಿಸ್ಪರ್ಷನ್ ಮೀಡಿಯಮ್ ಯಾವ್ದಾಯ್ತು ಕಡಿಮೆ ಇರೋದು. ಸೊ ದಿಸ್ ಇಸ್ ಡಿಸ್ಪರ್ಷನ್ ಫೇಸ್. ಯಾವ್ದ್ರದ್ದು ಕಡಿಮೆ ಇದೆ ಮೋಲಾರಿಟಿ ಅದು ಡಿಸ್ಪರ್ಷನ್ ಫೇಸ್. ಯಾವ್ದ್ರದ್ದು ಜಾಸ್ತಿ ಇದೆ ದಟ್ ಈಸ್ ಡಿಸ್ಪರ್ಷನ್ ಮೀಡಿಯಮ್ ಆಗತ್ತದು. ಕ್ಲಿಯರಾ? ಸೊ ಡಿಸ್ಪರ್ಷನ್ ಮೀಡಿಯಮ್ ಆಯಿತು. ಈಗ ಎರಡನ್ನೂ ಮಿಕ್ಸ್ ಮಾಡಿದಾಗ ಒಂದು PPT ಕ್ರಿಯೇಟ್ ಆಗುತ್ತೆ. ಸೊ PPT ಕ್ರಿಯೇಟ್ ಆಯ್ತಾ? ಸೊ PPT ಎಂತದಾಗುತ್ತೆ AgI ಬರುತ್ತೆ. ರೈಟ್? ಈಗ ನನಗೆ ಹೇಳಿ ಈ PPTಯಲ್ಲಿ ಈ I ಏನಿದೆ ಇದು ನೆಗೆಟಿವ್ಲಿ ಚಾರ್ಜ್ಡ್. ಆ್ಯಂಡ್ ಇದು ಎದರಿಂದ ಬಂದಿದೆ? ಡಿಸ್ಪರ್ಷನ್ ಮೀಡಿಯಮಿಂದ. ಸೊ ಈ ಡಿಸ್ಪರ್ಷನ್ ಮೀಡಿಯಮಿಂದ ಯಾವ ಅಯಾನ್ನ ಎಕ್ಸ್ಚೇಂಜ್ ಮಾಡ್ತಿದೆ ಈ ಒಂದು ಪಾರ್ಟಿಕಲು, ದಾಟ್ ಈಸ್ ಯೋರ್ ಚಾರ್ಜ್ ಆಫ್ ದಿ ಕೊಲಾಯ್ಡ್. ಸೊ ಚಾರ್ಜ್ ಆಫ್ ದಿ ಕೊಲಾಯ್ಡ್ ಏನಾಗುತ್ತೆ? ಡಿಸ್ಪರ್ಷನ್ ಮೀಡಿಯಮ್ ಇದೆ, ಡಿಸ್ಪರ್ಷನ್ ಫೇಸ್ ಇದೆ. ಡಿಸ್ಪರ್ಷನ್ ಮೀಡಿಯಮಲ್ಲಿ ಯಾವುದೋ ಅಯಾನ್ ತಗೊಂಡು ನಾನು ಪ್ರೆಸಿಪಿಟೇಟ್ ಮಾಡ್ತೀನಿ. ಆ ಅಯಾನ್ ಮೇಲೆ ಇರೋ ಚಾರ್ಜ್ ಏನು? ಚಾರ್ಜ್ ಆಫ್ ದಿ ಕೊಲಾಯ್ಡ್. ಕ್ಲಿಯರ್? ಓಕೆ. ಸೊ ಈ ಕೊಲಾಯ್ಡ್ ಚಾರ್ಜ್ ಹೆಂಗೆ ಪ್ರಿಪೇರ್ ಮಾಡ್ತು? ಇದು ಮಾಡೋದಕ್ಕೆ ಕಾರಣ 2 ಮೆಥಡ್ ಇದೆ. ಒಂದು ಇದು ಎಕ್ಸ್ಚೇಂಜ್ ಆಫ್ ದಿ ಅಯಾನ್ ಬಿಟ್ವೀನ್ ದ ಸಾಲ್ವೆಂಟ್ ಆರ್ ದ ಡಿಸ್ಪರ್ಷನ್ ಮೀಡಿಯಮ್ ಅಂತ ಹೇಳ್ಬೋದು. ನೆಕ್ಸ್ಟು ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಕ್ರಿಯೇಟ್ ಆಗೋದು. ಸೊ ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಕ್ರಿಯೇಟ್ ಆಗೋದು ಅಂತ ಹೇಳಿದ್ರೆ ಫಸ್ಟ್ ಲೇಯರ್ ಇದು I ಮೈನಸ್ ಅಯಾನ್ ಏನಾಗಿದ್ದಾವೆ ಇದನ್ನ ನೀವು ಫಸ್ಟ್ ಲೇಯರ್ ಅಂತ ಹೇಳ್ತೀರಾ. ಫಸ್ಟ್ ಲೇಯರ್ ಆಯ್ತಾ? ಆ್ಯಂಡ್ ಇದ್ರ ಮೇಲ್ಗಡೆ ಇನ್ನೊಂದು ಲೇಯರ್ ಫಾರ್ಮೇಶನ್ ಆಗುತ್ತೆ. ಆಯ್ತಾ? ಸೊ ದಿಸ್ ಈಸ್ ಯೋರ್ ಡಿಫ್ಯೂಷನ್ ಲೇಯರ್. ಡಿಫ್ಯೂಷನ್ ಲೇಯರ್ ಅಂದ್ರೆ ಮಿಕ್ಸ್ ಆಗಿದೆ. ಆಯ್ತಾ? ಬಟ್ ಇಲ್ಲಿ ನೋಡಿ
ನಿಂದು ಫಸ್ಟ್ ಲೇಯರ್ ಅಲ್ಲಿ ಕೆ ಪ್ಲಸ್ ಅಂಡ್ ಐ ಮೈನಸ್ ಟೋಟಲಿ ಡಿಫ್ರೆಂಟ್ ಆಗಿದೆ. ದಟ್ ಈಸ್ ಅ ಫಿಕ್ಸ್ಡ್ ಫಸ್ಟ್ ಲೇಯರ್. ಅಂಡ್ ಇವೆರಡರ ಮಧ್ಯದಲ್ಲಿ ಇರತಕ್ಕಂತಹ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಾನೇನ್ ಹೇಳ್ತೀನಿ, ಈ ಎರಡು ಮಧ್ಯ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ. ಅದನ್ನ ನಾನು ಯು ಕಾಲ್ ಇಟ್ ಆಸ್ ಅ ಡೆಲ್ಟಾ ಪೊಟೆನ್ಷಿಯಲ್ ಅಂತ ಕರಿತೀರಾ. ಓಕೆನಾ? ಇನ್ನೊಂದು ನೇಮಿಂದ ಏನೇನು ಕರಿತೀರಾ ಅಂತ ಹೇಳಿದ್ರೆ, ಸೊ ದಾಟ್ ಈಸ್ ಥೀಟಾ ಪೊಟೆನ್ಷಿಯಲ್ ಅಂತ ಕರಿತೀರಾ. ಓಕೆನಾ? ಕ್ಲಿಯರ್? ದೆನ್ ಲೆಟ್ ಸ್ಟಾರ್ಟ್. ಓಕೆ ಇದನ್ನು ನೋಡಿ. ಪಾಸಿಟಿವ್ಲಿ ಚಾರ್ಜ್ ಸಾಲ್ಟ್ಸ್ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ ಸಾಲ್ಟ್ಸ್ಗೆ ಒಂದು ಎಕ್ಸಾಂಪಲ್ NCERT ಅಲ್ಲಿ ಇದೆ. ಇದನ್ನೇ ನಾನು ಡೈರೆಕ್ಟಾಗಿ ಬರೆದಿರೋದಷ್ಟೇ. ಪಾಸಿಟಿವ್ಲಿ ಚಾರ್ಜ್ ಸಾಲ್ಟ್ಸ್ಗೇನು ಒಂದು ಹೈಡ್ರೇಟೆಡ್ ಮೆಟಾಲಿಕ್ ಆಕ್ಸೈಡ್ ಅಂದರೆ Al2O3 ತಗೊಂಡ್ರಿ. ಇದರ ಹೈಡ್ರೇಟೆಡ್ ಫಾರ್ಮ್ ದಟ್ ಈಸ್ Al2O3 XH2O. ಆಯ್ತಾ? ಎಲ್ಲೆಲ್ಲ H2O ಸಿಗುತ್ತೆ, ದಟ್ ಈಸ್ ಅ ಹೈಡ್ರೇಟೆಡ್ ಫಾರ್ಮ್ ಆಫ್ ವಾಟ್ ಆಕ್ಸೈಡ್ಸ್, ಮೆಟಾಲಿಕ್ ಆಕ್ಸೈಡ್ಸ್ ಬಗ್ಗೆ. ನೆಕ್ಸ್ಟ್ ಇಲ್ಲಿ ನಾರ್ಮಲ್ ಮೆಟಲ್ ತೊಗೊಂಡಿರೋದು ನೆಗೆಟಿವ್ಲಿ ಸಾಲ್ವ್. ನೆಕ್ಸ್ಟ್ ಬೇಸಿಕ್ ಡೈಸ್ನ ತಗೊಂತೀವಿ. ಬೇಸಿಕ್ ಡೈಸ್ ಅಂತ ಹೇಳಿದ್ರೆ ಮಿಥಿಲೀನ್ ಬ್ಲೂ ಬರುತ್ತೆ, ಮಿಥಿಲಿನಿ ಬ್ಲೂ ಎಕ್ಸಾಂಪಲ್ ಆಗುತ್ತೆ. ಅಂಡ್ ಅಸಿಡಿಕ್ ಡೈಸ್ ಪಾಸಿಟಿವ್ಲಿ ಚಾರ್ಜ್ ಲೈಕ್ ಕಾಂಗೋ ರೆಡ್, ಇಯೋಸಿನ್ಸ್, ಇವೆಲ್ಲ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಆಕ್ಸೈಡ್ಸ್, ಇದರಲ್ಲಿ ಸಲ್ಫೈಡ್ಸ್ ಎಕ್ಸಾಂಪಲ್ ಆಗುತ್ತೆ. ಅಂಡ್ ರೆಸ್ಟ್ ಆಫ್ ದ ಎಕ್ಸಾಂಪಲ್ ಆರ್ ಸಾಲ್ ಆಫ್ ಸ್ಟಾರ್ಚ್, ಗಮ್ ಅಂಡ್ ಚಾರ್ಕೋಲ್. A sol of AgI is prepared by mixing equal volume. So AgI ಸಾಲ್ ಅಂದ್ರೆ ಪ್ರೆಸಿಪಿಟೇಟ್ ಬಗ್ಗೆ ಮಾತಾಡ್ತಿದ್ದಾರೆ. AgI ಪ್ರಿಪೇರ್ ಮಾಡಿದೆ. ಯಾವ್ದ್ರಿಂದ ಪ್ರಿಪೇರ್ ಮಾಡಿದೆ? ಸೊ AgNO3 ತಗೊಂಡೆ ಅಂಡ್ KI ತಗೊಂಡೆ. ಕ್ರಿಯೇಟಾ? ಕರೆಕ್ಟಾ? ಅಂಡ್ AgNO3 ಎಷ್ಟು ತಗೊಂಡೆ? 0.1 ಮೋಲಾರ್ ತಗೊಂಡೆ. ಅಂಡ್ ಇದು 0.2 ಮೋಲಾರ್ ತಗೊಂಡೆ. ವಾಲ್ಯೂಮ್ ಸೇಮ್ ಇದೆ. ಏನಾದರೂ ವಾಲ್ಯೂಮ್ ಡಿಫ್ರೆಂಟ್ ಇದ್ರೆ ವಾಲ್ಯೂಮ್ಗೆ ಪ್ರಯಾರಿಟಿ ಕೊಡ್ತೀರಾ. ಆದರೆ ಏನಾದರೂ ವಾಲ್ಯೂಮ್ ಸೇಮ್ ಇದ್ದು ಮೊಲಾರಿಟಿ ಡಿಫ್ರೆಂಟ್ ಇದ್ರೆ ಮೊಲಾರಿಟಿನ ನೋಡ್ತೀರಾ. ಯಾವ್ದ್ರದ್ದು ಮೊಲಾರಿಟಿ ಜಾಸ್ತಿ ಇದೆ? ಇದ್ರ ಜಾಸ್ತಿ ಇದೆಯಾ? ರೈಟ್. ಸೊ ದಿಸ್ ಈಸ್ ಮೈ ಡಿಸ್ಪರ್ಷನ್ ಮೀಡಿಯಂ. ಸೊ ಈ ಡಿಸ್ಪರ್ಷನ್ ಮೀಡಿಯಂ ಇಂದ ಐ ಬರ್ತಿದೆ, ರೈಟ್, ಟು ಫಾರ್ಮ್ ವಾಟ್? ಇಲ್ಲಿಂದ Ag ಪ್ಲಸ್ ಬರ್ತಿದೆ, AgI ಫಾರ್ಮ್. ಇದು ಯಾವುದೇನು? ನೆಗೆಟಿವಾ, ರೈಟ್. ಸೊ ಸಾಲ್ ಒಬ್ಟೈನ್ಡ್ ಈಸ್ ನೆಗೆಟಿವ್. ನೆಗೆಟಿವ್ ಸಾಲ್ ಬಂತ? ಎಸ್, ನೆಗೆಟಿವ್ ಸಾಲ್ ಇಲ್ಲಿದೆ, ಇಲ್ಲಿದೆ. ಇದೆರಡಂತೂ ಕ್ಯಾನ್ಸಲ್. ಆ್ಯಂಡ್ ಎಲ್ಲಿ ಅಬ್ಸಾರ್ಬ್ ಆಯಿತು? ಅಬ್ಸಾರ್ಬ್ಡ್ ಆನ್ AgI. ಸೊ ಐ ಮೈನಸ್ ಅಬ್ಸಾರ್ಬ್ಡ್ ಆನ್ AgI. ಈ ಐ ಮೈನಸ್ ಯಾವ್ದ್ರ ಮೇಲೆ ಅಬ್ಸಾರ್ಬ್ ಆಗಿದೆ? ಅಬ್ಸಾರ್ಬ್ಡ್ ಆನ್ ದಿಸ್ ಒನ್. ಸೊ ಇದನ್ನ ಏನು ಹೇಳ್ತೀರಾ ನೀವು? AgI ಈ ಥರ. ಓಕೆನಾ? So first option will be your correct option. Okay na? Which mixture of the solution will lead to the formation of negatively charged colloid? So negatively charged colloid ಯಾವ್ದು ಕೊಡುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇವ್ರಟ್ ನೋಡಿ. ಸೊ ಫಸ್ಟ್ ಏನಾಗಿದೆ? ಫಸ್ಟ್ ವಾಲ್ಯೂಮ್ಸ್ಗಳನ್ನು ನೋಡೋಣ. ಸೊ ವಾಲ್ಯೂಮ್ಸ್ 50 50 50 50 50 50 50 50 ಎಲ್ಲ ಈಕ್ವಲ್ ವಾಲ್ಯೂಮ್ ಇದಾವೆ. ಓಕೆನಾ? ಸೊ ನಾನು ನೆಗೆಟಿವ್ಲಿ ಚಾರ್ಜ್ ನೋಡಬೇಕು. ಸೊ ನೆಗೆಟಿವ್ಲಿ ಚಾರ್ಜ್ ನೋಡಬೇಕು ಅಂತ ಹೇಳಿದ್ರೆ ನೆಗೆಟಿವ್ ಐ ಮೈನಸ್ ಇದ್ರಲ್ಲಿ AgI ಅಲ್ಲಿ ಐ ಮೈನಸ್ ಇಸ್ ನೆಗೆಟಿವ್, ರೈಟ್. ಸೊ ಐ ಮೈನಸ್ ಎಲ್ಲಿಂದ ಬಂದಿದೆ ನೋಡೋಣ. KI ಇದೆ. ಓಕೆ, KI ಇದೆ. ಸೊ ಈ KI ಡಿಸ್ಪೋರ್ಷನ್ ಮೀಡಿಯಂ ಆಗಿರಬೇಕು. ದೇರ್ ಫೋರ್ ಇದ್ದು ಕಾನ್ಸಂಟ್ರೇಷನ್ ಅಲ್ಲಿ ಜಾಸ್ತಿ ಇರಬೇಕು. ಸೊ ಕಾನ್ಸಂಟ್ರೇಷನ್ ಚೆಕ್ ಮಾಡೋಣ. 0.1ಗೆ 0.1 ಇದೆ. ಈಕ್ವಲ್ ಕಾನ್ಸಂಟ್ರೇಷನ್ ನೋ. 2 ಮೋಲಾರ್ಗೆ 1.5 ಕಡಿಮೆ ಕಾನ್ಸಂಟ್ರೇಷನ್ ನೋ. ಇವೆರಡು ಜಾಸ್ತಿ ಇದೆ. ಬಟ್ ಈ ಥರ ಕೇಸ್ ಬಂದಾಗ ಯಾವ್ದು ತುಂಬ ಜಾಸ್ತಿ ಇದೆ, ಡಬಲ್ ಆಗಿದೆ, ಸೊ ದಾಟ್ ವಿಲ್ ಬಿ ಯುವರ್ ಆನ್ಸರ್. ಸೊ 1 ಮೋಲಾರ್ಗೆ 2 ಮೋಲಾರ್. ಸೊ ದಿಸ್ ಇಸ್ ಯುವರ್ ಕರೆಕ್ಟ್ ಆಪ್ಷನ್. ಆಪ್ಷನ್ ನಂಬರ್ 2 ಕರೆಕ್ಟಾ? ನೆಕ್ಸ್ಟ್
ನೆಕ್ಸ್ಟ್ ಬರೋಣ, ದಟ್ ಈಸ್ ಎಲೆಕ್ಟ್ರಿಕಲ್ ಪ್ರಾಪರ್ಟಿ. ಸೊ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಬಗ್ಗೆ ಬಂದಾಗ ಎರಡು ನೋಡ್ತೀರಾ. ಎಲೆಕ್ಟ್ರೋಫೋರೆಸಿಸ್, ಎಲೆಕ್ಟ್ರೋ ಆಸ್ಮೋಸಿಸ್. ಸೊ ಯಾವ್ಯಾವ ನೋಡ್ತೀರಾ? ಎಲೆಕ್ಟ್ರೋಫೋರೆಸಿಸ್ ಅಂಡ್ ಎಲೆಕ್ಟ್ರೋ ಆಸ್ಮೋಸಿಸ್ ನ ನೋಡ್ತೀರಾ. ಅಂಡ್ ಎಲೆಕ್ಟ್ರೋಫೋರೆಸಿಸ್ ನ ಇನ್ನೊಂದು ನೇಮ್ ಇಂದ ಕರೀತೀರಾ, ದಟ್ ಈಸ್ ಕೆಟಾಫೋರೆಸಿಸ್. ಓಕೆನಾ? ಸೊ ಎಲೆಕ್ಟ್ರಿಕ್ ಫೋರೆಸಿಸ್ ಇಂದ ನೀವೇನ್ ಮಾಡ್ತೀರಾ? ನೀವು ಎಲೆಕ್ಟ್ರಿಕಲ್ ಎನರ್ಜಿ ಆಬ್ವಿಯಸ್ಲಿ ಸಪ್ಲೈ ಮಾಡ್ತೀರಾ, ಎಲೆಕ್ಟ್ರಿಕಲ್ ಎನರ್ಜಿ. ಅಂಡ್ ಇಲ್ಲೂ ಕೂಡ ಎಲೆಕ್ಟ್ರೋ ಇರೋದ್ರಿಂದ ಎಲೆಕ್ಟ್ರಿಕಲ್ ಎನರ್ಜಿ ಸಪ್ಲೈ ಮಾಡ್ತೀರಾ, ಎಲೆಕ್ಟ್ರಿಕಲ್ ಎನರ್ಜಿ. ಬಟ್ ಇನ್ನ ಡಿಫ್ರೆನ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಹಿಯರ್ ಕಮ್ಸ್ ದ ಡಿಫ್ರೆನ್ಸ್. ಸೊ ದಟ್ ಈಸ್, ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಬಂದ್ಬಿಟ್ಟು ಚಾರ್ಜ್ ಸಪರೇಷನ್ ನೋಡ್ತೀರಾ. ಸೊ ಯು ಕ್ಯಾನ್ ಸಿ ಚಾರ್ಜ್ ಪಾರ್ಟಿಕಲ್ migration to opposite charged electrode. ಆಪೋಸಿಟ್ಲಿ ಚಾರ್ಜ್ ಎಲೆಕ್ಟ್ರೋಡ್ ಎಲ್ಲಿರುತ್ತೆ ಅಲ್ಲಿ ಹೋಗೇನಾಗುತ್ತೆ, ಅದು ಮೈಗ್ರೇಟ್ ಆಗುತ್ತೆ. ಬಟ್ ಇದ್ರಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿ ಪ್ಲಸ್ ಆಸ್ಮೋಸಿಸ್ ಆಗುತ್ತೆ. ಆಯ್ತಾ? ಸೊ ಆಸ್ಮೋಸಿಸ್ ಏನಂದ್ರೆ ಏನು? ಇಂದು ನಾರ್ಮಲ್ ಹೈಯರ್ ಕಾನ್ಸಂಟ್ರೇಷನ್ ಇಂದ ಒಂದು ಲೋಯರ್ ಕಾನ್ಸಂಟ್ರೇಷನ್ ಬರೋದು. ಕ್ಲಿಯರಾ? ಸೊ ಇಲ್ಲೇ ನೋಡಿ, ಒಂದು ನಾನು ಎಲೆಕ್ಟ್ರೋಫೋರೆಸಿಸ್ಗೆ ಎಕ್ಸಾಂಪಲ್ ಕೊಟ್ಟಿರೋದು. ಎಲೆಕ್ಟ್ರೋಫೋರೆಸಿಸ್ ಅಲ್ಲಿ ಏನಾಯ್ತು, ನಾನು ಕೊಲೈಡಲ್ ಸೊಲ್ಯೂಷನ್ ಇಟ್ಕೊಂಡಿದೆ. ಇಲ್ಲಿ ಕ್ಯಾಥೋಡ್ ನೆಗೆಟಿವ್ಲಿ ಚಾರ್ಜ್ ಇದೆ, ಇಲ್ಲಿ ಆನೋಡ್ ಪಾಸಿಟಿವ್ಲಿ ಚಾರ್ಜ್ ಇದೆ. ಸೊ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಪಾರ್ಟಿಕಲ್ಸ್ ಏನಾಯ್ತು, ನಿಮ್ದು ಆನೋಡ್ ಕಡೆ ಮೂವ್ ಆಗುತ್ತೆ. ಕ್ಲಿಯರಾ? ಸೊ ಚಾರ್ಜ್ ಸಪರೇಷನ್ ಆಗಿದೆ ಇಲ್ಲಿ, ಆಗಿದೆ ಖಂಡಿತ. The nature of colloidal solution of methylene blue and hemoglobin is. So hemoglobin ದು ಮತ್ತೆ methylene blue ದು ಯಾದಕ್ಕೆ ಎಕ್ಸಾಂಪಲ್ ಬರುತ್ತೆ? Hemoglobin is your what? Is your positively charged salt. And methylene blue ಅಂತೂ ನಾನು ಹೇಳೇ ಇದ್ದೀನಿ ಪಾಸಿಟಿವ್ಲಿ ಚಾರ್ಜ್ ಸಾಲ್ ಇದೆ ಅಂತ. ಸೊ ಇದು ಎಲ್ಲಿದೆ ಅಂದ್ರೆ NCERT ಬೇಸ್ಡ್ ಕ್ವಶನ್ ಇದು. NCERT ಬೇಸ್ಡ್ ಕ್ವಶನ್, ಡೈರೆಕ್ಟ್ NCERT ಇಂದ ಬಂದಿರತಕ್ಕಂಥದ್ದು. ಸೊ ಆನ್ಸರ್ ವಿಲ್ ಬಿ ವಾಟ್? Positive and positive. Option number A. Among the following the incorrect statement about the colloids. So colloids ಬಗ್ಗೆ incorrect statement ಯಾವ್ದಿದೆ ಅಂತ ಕೇಳಿದ್ದಾರೆ ನೋಡಿ. ಫಸ್ಟ್ ಒನ್, they scatter the light. Scatter light ಆಗ್ತಿದೆ. Tyndall effect, properties of colloids. Yes, it is true. Next, they are larger than small molecules and have high molar mass. So true solution ಇರತಕ್ಕಿಂತ particles ಗಿಂತ large amount of size ಇದೆ. Yes, it is also correct. Osmotic pressure of colloidal solution is higher than that of true solution. True solution ಅಲ್ಲಿ number of particles ಜಾಸ್ತಿ ಇರುತ್ತೆ. Therefore colloidal colligative property ಕೂಡ ನಮ್ದು ಏನಾಗಿರುತ್ತೆ, ಜಾಸ್ತಿ ಇರುತ್ತೆ ಅಲ್ಲಿ. ಸೊ ಆಸ್ಮೋಟಿಕ್ ಪ್ರೆಷರ್ ಅಲ್ಲಿ ಜಾಸ್ತಿ ಇರಬೇಕು ಟ್ರೂ ಸೊಲ್ಯೂಷನ್ ಅಲ್ಲಿ. ಸೊ ದಿಸ್ ಇಸ್ ಯೋರ್ ರಾಂಗ್ ಆಪ್ಷನ್ ಅಂಡ್ ಇಟ್ ಈಸ್ ಹೆನ್ಸ್ ಯೋರ್ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವೆಶ್ಚನ್. ಕರೆಕ್ಟ್. ನೆಕ್ಸ್ಟ್, ಕೊಲಾಯ್ಡ್ಸ್ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತ ನಾವು ಕೊಲಾಯ್ಡ್ಸ್ನ ಎಲ್ಲಿ ನೋಡ್ತೀವಿ ಅಂತ ನೋಡ್ಕೊಂತ ಹೋಗೋಣ. ಸೊ ಫಸ್ಟ್ ಎಲ್ಲಿ ನೋಡ್ತೀವಿ ಅಂದರೆ ಬ್ಲೂ ಕಲರ್ ಆಫ್ ದಿ ಸ್ಕೈ. ಸ್ಕೈ ಬ್ಲೂ ಕಲರ್ ಹೇಗಾಯಿತು? ಸೊ ಬ್ಲೂ ಕಲರ್ ಕಾಣಿಸ್ತಿದ್ದಲ್ವ ಸ್ಕೈ. ಸೊ ಈ ಬ್ಲೂ ಕಲರ್ ಹೇಗಾಯಿತು, ದಟ್ ಈಸ್ ಯುವರ್ ಕ್ವಶನ್. ಸೊ ಹೇಗಾಗತ್ತೆ ಅಂದರೆ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ ಸ್ಕೈಯಲ್ಲಿ, ಡಸ್ಟ್ ಪಾರ್ಟಿಕಲ್ಸ್ ಆ್ಯಂಡ್ ವಾಟರ್, ಹ್ಯೂಮಿಡಿಟಿ, ಮಾಯಿಶ್ಚರ್ ಇರುತ್ತೆ ಅಂತ ಹೇಳಿದೆ. ಇವೆರಡು ಸಸ್ಪೆಂಡ್ ಆಗುತ್ತೆ, ಸಸ್ಪೆಂಡ್ ಆಗಿ ಕೊಲಾಯ್ಡ್ ಫಾರ್ಮೇಷನ್ ಮಾಡುತ್ತೆ. ಆ್ಯಂಡ್ ಈ ಕೊಲಾಯ್ಡ್ ಸ್ಕ್ಯಾಟ್ರಿಂಗ್ ಏನು ಮಾಡುತ್ತೆ, ಲೈಟ್ನ ಸ್ಕ್ಯಾಟರ್ ಮಾಡುತ್ತೆ ಆ್ಯಂಡ್ ಎಸ್ಪೆಷಲಿ ಬ್ಲೂ ವೇವ್ ಲೆಂತ್ ಆಫ್ ಲೈಟ್. ಸೊ ದೇರ್ ಫೋರ್ ನನಗೆ ಸ್ಕೈ ಏನಾಗಿ ಕಾಣಿಸುತ್ತೆ, ಬ್ಲೂ ಕಲರ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್, ಫಾಗ್, ಮಿಸ್ಟ್, ರೈನ್. ಸೊ ಫಸ್ಟು ಫಾಗ್ ಆ್ಯಂಡ್ ಮಿಸ್ಟ್ ಬಗ್ಗೆ ಮಾತಾಡೋಣ. ಸೊ ಫಾಗ್ ಆ್ಯಂಡ್ ಮಿಸ್ಟಲ್ಲಿ ಏನಿದೆ ಅಂದರೆ ನೋಡಿ, ಏರ್ ಕಂಟೈನಿಂಗ್ ಡಸ್ಟ್ ಪಾರ್ಟಿಕಲ್ಸ್. ಸೊ ಏರ್ ಏನಿದೆ, ಡಸ್ಟ್ ಪಾರ್ಟಿಕಲ್ಸ್ ಇದೆಯಾ, ಓಕೆ, ಅದು ಕೂಲ್ ಆಗುತ್ತೆ ಬಿಲೋ ಇಟ್ಸ್ ಡ್ಯೂ ಪಾಯಿಂಟ್ ಆ್ಯಂಡ್ ದ ಮಾಯಿಶ್ಚರ್ ಫ್ರಮ್ ದ ಏರ್ ಕಂಡೆನ್ಸ್ಡ್ ಆನ್ ದ ಸರ್ಫೇಸ್ ಆಫ್ ದೀಸ್ ಪಾರ್ಟಿಕಲ್ ಫಾರ್ಮಿಂಗ್ ಫೈನ್ ಡ್ರಾಪ್ಲೆಟ್.
ಫಸ್ಟ್ ನಂದು ಏರ್ ಇತ್ತು, ಏರಲ್ಲಿ ಸ್ವಲ್ಪ ಡಸ್ಟ್ ಇತ್ತು. ಇವೆರಡು ಏನಾಯಿತು, ಏರು ಡಸ್ಟು ಕಂಡೆನ್ಸ್ ಆಯಿತು ಡ್ಯೂ ಪಾಯಿಂಟಲ್ಲಿ, ಆಯಿತಾ. ಈ ಕಂಡೆನ್ಸ್ ಆದಮೇಲೆ ಇದ್ರ ಸುತ್ತ ಅದ್ರ ಸರೌಂಡಿಂಗಲ್ಲಿರೋ ಹ್ಯೂಮಿಡಿಟಿ ಮಾಯ್ಶ್ಚರ್ ಬಂದ್ಬಿಟ್ಟು ಸರ್ಫೇಸಲ್ಲಿ ಕಂಬೈನ್ ಆಗ್ತವೆ. ಆ್ಯಂಡ್ ದೇರ್ ಫೋರ್ ಅದೇನು ಫೈನ್ ಡ್ರಾಪ್ಲೆಟ್ ಆಗಿ ಫಾರ್ಮ್ ಆಗುತ್ತೆ. ಆ್ಯಂಡ್ ಈ ಡ್ರಾಪ್ಲೆಟ್ಸು ಕೊಲಾಯ್ಡ್ಸ್ ಆಗುತ್ತೆ. ಆ್ಯಂಡ್ ದೀಸ್ ಆರ್ ಕಾಲ್ಡ್ ಆಸ್ ಮಿಸ್ಟ್ ಆರ್ ಫಾಗ್. ಕ್ಲಿಯರಾ? ಸೊ ಏರ್ ಕಂಟೈನಿಂಗ್ ಡಸ್ಟ್ ಪಾರ್ಟಿಕಲ್ ಬೇಕು ಆ್ಯಂಡ್ ಮಾಯ್ಶ್ಚರ್ ಬೇಕು ಈ ಕೊಲಾಯ್ಡ್ ಆಗಬೇಕು ಅಂದರೆ. ಕ್ಲಿಯರ್? ನೆಕ್ಸ್ಟ್ ಕ್ಲೌಡ್ಸಲ್ಲಿ ಬರೋಣ. ಸೊ ಕ್ಲೌಡ್ಸಲ್ಲಿ ಏನಂತ ಹೇಳಿದ್ರೆ, ಕ್ಲೌಡ್ಸ್ ಆರ್ ಏರೋಸೋಲ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಏರೋಸೋಲ್ಸಲ್ಲಿ ಏನಿರಬೇಕು, ಸ್ಮಾಲ್ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಇನ್ ಏರ್, ಲಿಕ್ವಿಡ್ ಇನ್ ಗ್ಯಾಸ್. ಎಕ್ಸಾಂಪಲ್, ಓಕೆನಾ? ಲಿಕ್ವಿಡ್ ಇದೆ, ಅದರಲ್ಲಿ ಗ್ಯಾಸಲ್ಲಿದೆ. ಸೊ ಸ್ಮಾಲ್ ಡ್ರಾಪ್ಲೆಟ್ಸ್ ಆಫ್ ವಾಟರ್, ಸ್ಮಾಲ್ ಅಮೌಂಟ್ ಆಫ್ ಲಿಕ್ವಿಡ್, ಬಿಕಾಸ್ ಇಟ್ ಈಸ್ ಇನ್ ಡಿಸ್ಪರ್ಸ್ಡ್ ಫೇಸ್ and dispersion medium is air, that is gas. On account of condensation in the upper atmosphere, the colloidal droplets of water grow bigger and bigger in size till they come down to form a rain. So ಮೇಲ್ಗಡೆನೇ ಇರುತ್ತೆ ಗ್ಯಾಸ್, ಏನಾಗುತ್ತೆ ಒಳಗಡೆ ಅಕ್ಯುಮಿಲೇಟ್ ಆಗುತ್ತೆ, ಅದ್ರ ಮೇಲೆ ಒಂದು ಲಿಕ್ವಿಡ್ ಲೇಯರ್ ಫಾರ್ಮೇಷನ್ ಆಗುತ್ತೆ. ಸೊ ಅಲ್ಲಿ ಕಂಡೆನ್ಸ್ ಆಗ್ತಾ 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 ಏನಾಗುತ್ತೆ ಅಂದರೆ ಆ ಒಂದು ಡ್ರಾಪ್ಲೆಟ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಒಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಆಪೋಸಿಟ್ಲಿ ಚಾರ್ಜ್ ಕ್ರಿಯೇಟ್ ಕ್ಲೌಡ್ಸ್ ಮಾಡ್ಬಿಡ್ತವೆ. ಸೊ ಆಪೋಸಿಟಾಗಿ ಚಾರ್ಜ್ ಕ್ಲೌಡ್ ಏನು ಕ್ರಿಯೇಟ್ ಆಗಿತ್ತು ಅವೆರಡು ಒಂದಕ್ಕೊಂದು ಅಟ್ಯಾಕ್ ಆಗಿದಾಗ ರೈನ್ ಫಾಲ್ ಆಗುತ್ತೆ. ಸೊ ದಿಸ್ ಇಸ್ ದಿ ರೈನ್. ಆ್ಯಂಡ್ ಈ ರೈನ್ ನಾನು ಏನಂತಾರೆ ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಥ್ರೋಯಿಂಗ್ ಎಲೆಕ್ಟ್ರಿಫೈಡ್ ಸ್ಯಾಂಡ್ ಆರ್ ಸ್ಪ್ರೇಯಿಂಗ್ ಅ ಸಾಲ್. ನಾನು ಏರೋಪ್ಲೇನಲ್ಲಿ ಹೋಗಿ ಏರೋಪ್ಲೇನಿಂದ ನಾನು ಏನಾದರೂ ಎಲೆಕ್ಟ್ರಿಫೈಡ್ ಸಾಲ್ನ ಅಥವಾ ಎಲೆಕ್ಟ್ರಿಫೈಡ್ ಸ್ಯಾಂಡ್ನ ಅದ್ರ ಮೇಲೆ ಹಾಕಿದ್ರೆ ಮೋಡದ ಮೇಲೆ ಮಳೆ ಬರುತ್ತೆ. ಸೊ ಮಳೆ ಬರ್ಸೋದು ಆಗತ್ತೆ, ಆರ್ಟಿಫಿಷಿಯಲಿ ಬರ್ಸ್ಬೋದು. ನೆಕ್ಸ್ಟ್ ಫುಡ್ ಆರ್ಟಿಕಲ್ಸ್. ಸೊ ಮಿಲ್ಕ್, ಬಟರ್, ಮಯೋನೀಸ್, ಕರ್ಡ್ ಬರಲ್ಲ, ಮಿಲ್ಕ್, ಬಟರ್, ಮಯೋನೀಸ್, ಆಯಿಲ್ಸ್ ಬರ್ತವೆ. ಆ್ಯಂಡ್ ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ಗಳು ಎಷ್ಟೊಂದು ತೊಗೊತಿರಲ್ವ. ಸೊ ದೀಸ್ ಆರ್ ಆಲ್ ಎಕ್ಸಾಂಪಲ್ ಫಾರ್ ವಾಟ್ ಫುಡ್ ಆರ್ಟಿಕಲ್ಸ್. ಮಿಲ್ಕಲ್ಲಿ ನಾನು ಆಲ್ರೆಡಿ ಎಕ್ಸಾಂಪಲ್ ಹೇಳ್ಬೋದು, ಮಿಲ್ಕು, ಬಟರು, ಐಸ್ ಕ್ರೀಮ್ಸು, ಇವೆಲ್ಲ ಏನು ಎಕ್ಸಾಂಪಲ್ಸ್ ಫಾರ್ ಅ ಕೊಲಾಯ್ಡ್ಸ್ ಓನ್ಲಿ. ನೆಕ್ಸ್ಟ್ ಬ್ಲಡ್, ಹೀಮೋಗ್ಲೋಬಿನ್ ಕೊಲಾಯ್ಡ್ ಅಂತ ಹೇಳ್ಬಿಟ್ಟೆ ಅವಾಗಲೇ ಅಲ್ವಾ, ದಟ್ ಇಸ್ ಪಾಸಿಟಿವ್ಲಿ ಚಾರ್ಜ್ ಕೊಲಾಯ್ಡ್ ಅಂತ ಹೇಳಿದೆ. ಸೊ ಅದರಲ್ಲಿ ಏನಾಗಿದೆ ಅಂದರೆ ಇಟ್ ಈಸ್ ಕೊಲಾಯ್ಡಲ್ ಸೊಲ್ಯೂಷನ್ ಆಫ್ ಯಾವ್ದು ಆಲ್ಬ್ಯುಮಿನಾಯ್ಡ್ ಸಬ್ಸ್ಟೆನ್ಸಸ್, ಆಯಿತಾ. ಆ್ಯಂಡ್ ಈ ಆಲ್ಬ್ಯುಮಿನಾಯ್ಡ್ ಬ್ಲಡ್ ಕೋಆಗ್ಯುಲೇಷನ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೀವು ಬಯಾಲಜಿ ಪರ್ಸ್ಪೆಕ್ಟಿವ್ ಇಂದ ಏನು ಹೇಳ್ತಾರೆ, ಥ್ರೋಂಬಿನ್ ಫೈಬ್ರಿನೋಜನ್ ಆ್ಯಕ್ಷನ್ ಇಂದ ಆಗ್ತಿರೋದು. ಬಟ್ ಇಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಆಲಮ್ ಆ್ಯಂಡ್ ಫೆರಿಕ್ ಕ್ಲೋರೈಡ್ ಸೊಲ್ಯೂಷನ್ ಇಂದ ಏನಾಗ್ತಿದೆ ನಂದು ಅಲ್ಲಿ ಕೋಆಗ್ಯುಲೇಷನ್ ಆಫ್ ಬ್ಲಡ್ ಆಗ್ತಿದೆ ಅಂತ ಹೇಳ್ತೀನಿ ಫ್ರಮ್ ದ ಕೆಮಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂ. ಒಂದು ಪರ್ಟಿಕ್ಯುಲರ್ ಟರ್ಮ್ನ ಹೇಳ್ತೀನಿ, ಆಲಮ್ ಆ್ಯಂಡ್ ಫೆರಿಕ್ ಕ್ಲೋರೈಡ್. ನೆಕ್ಸ್ಟ್ ಬರೋಣ ಸಾಯಿಲ್ಸ್. ಸೊ ಫರ್ಟೈಲ್ ಸಾಯಿಲ್ಸು, ಅದರಲ್ಲಿ ಹ್ಯೂಮಸ್ ಇರುತ್ತೆ. ಆ್ಯಂಡ್ ಆ ಹ್ಯೂಮಸ್ ಏನಾಗಿ ಆ್ಯಕ್ಟ್ ಮಾಡುತ್ತೆ, ಪ್ರೊಟೆಕ್ಟಿವ್ ಕೊಲಾಯ್ಡಾಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇಟ್ ವಿಲ್ ಹೆಲ್ಪ್ ಟು ಪ್ರೊಟೆಕ್ಟ್ ಆಲ್ ದಿ ನ್ಯೂಟ್ರಿಯೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸಾಯಿಲ್. ಓಕೆನಾ? ಆನ್ ಅಕೌಂಟ್ ಆಫ್ ಕೊಲಾಯ್ಡಲ್ ನೇಚರ್, ಸಾಯಿಲ್ ಅಬ್ಸಾರ್ಬ್ಸ್ ಮಾಯ್ಶ್ಚರ್ ಆ್ಯಂಡ್ ನರಿಷಸ್ ಮೆಟೀರಿಯಲ್ಸ್. ಸೊ ಸಾಯಿಲ್ ಏನಕ್ಕೆ, ನೀವು ರೂಟ್ಸಿಂದಾನೆ ನೀವು ವಾಟರ್ ಅಬ್ಸಾರ್ಬ್ ಮಾಡುತ್ತೆ ಅಂತ ಹೇಳಿದರೆ, ಸಾಯಿಲಿಗೆ ಆ ಕೆಪಾಸಿಟಿ ಇದೆ ವಾಟರ್ನ, ಮಾಯ್ಶ್ಚರ್ನ ಅಬ್ಸಾರ್ಬ್ ಮಾಡ್ಕೊಂಡೆ, ಆ ಮಾಯ್ಶ್ಚರ್ನ ಅಬ್ಸಾರ್ಬ್ ಮಾಡಿ ರೂಟ್ ಥ್ರೂ ಪ್ಲಾಂಟಿಗೆ ಕಳಿಸುತ್ತೆ. ನೆಕ್ಸ್ಟ್ ಬರೋಣ ಫಾರ್ಮೇಷನ್ ಆಫ್ ಡೆಲ್ಟಾ. ಸೊ ಡೆಲ್ಟಾ ಅಂದರೆ ಏನಿಲ್ಲ, ಸೊ ಯಾವಾಗ ಒಂದು ರಿವರು ಮತ್ತು ನಿಮ್ಮದು ಓಷನ್ ಏನಾಗುತ್ತೆ ಕಂಬೈನ್ ಆಗುತ್ತೆ ಸಿ ವಾಟರ್, ಆವಾಗ ಡೆಲ್ಟಾ ಕ್ರಿಯೇಟ್ ಆಗುತ್ತೆ, ಆಯಿತಾ. ರಿವರ್ ಆ್ಯಂಡ್ ಒಂದು ಅದು ಏನಂತೆ ಎರಡದ ಮಿಲನ ಪಾಯಿಂಟ್, ಆಯಿತಾ. ಸೊ ರಿವರ್ ವಾಟರ್ ಈಸ್ ಕೊಲಾಯ್ಡಲ್ ಸೊಲ್ಯೂಷನ್ ಆಫ್ ಕ್ಲೇ. ಸೊ ರಿವರ್ ವಾಟರಲ್ಲಿ ಏನಿರುತ್ತೆ, ಸೊ ರಿವರ್ ವಾಟರ್ ಈಸ್ ಕೊಲಾಯ್ಡಲ್ ಸೊಲ್ಯೂಷನ್ ಆಫ್ ಕ್ಲೇ ಇರುತ್ತೆ ರಿವರ್ ವಾಟರಲ್ಲಿ. ಆ್ಯಂಡ್ ಸಿ ವಾಟರ್ ಕಂಟೈನ್ಸ್ ನಂಬರ್ ಆಫ್ ಎಲೆಕ್ಟ್ರೋಲೈಟ್ಸ್. ಸಿ ವಾಟರಲ್ಲಿ ಏನಿರುತ್ತೆ, ಎಲೆಕ್ಟ್ರೋಲೈಟ್ಸ್ಗಳಿರುತ್ತೆ. ವೆನ್ ರಿವರ್ ವಾಟರ್ ಮೀಟ್ಸ್ ದಿ ಸಿ ವಾಟರ್ನ ಯಾವಾಗ ಮೀಟ್ ಆಗ್ತಾರೆ, ದ ಎಲೆಕ್ಟ್ರೋಲೈಟ್ ಪ್ರೆಸೆಂಟ್ಸ್ ಇನ್ ಸಿ ವಾಟರ್ ಕೋಆಗ್ಯುಲೇಟ್ the colloidal solution of clay, resulting in its decomposition with the formation of delta. ಸೊ ಕೋಆಗ್ಯುಲೇಷನ್ ಆಯಿತು ಅಲ್ಲಿ ಯಾವುದರಿಂದ, ಈ ಎಲೆಕ್ಟ್ರೋಲೈಟ್ಸ್ ಕೋಆಗ್ಯುಲೇಟ್ ಮಾಡಿ ಏನು ಮಾಡ್ತು ನಿಂದು ಡೆಪಾಸಿಷನ್ ಆಯಿತು ವಿತ್ ದ ಫಾರ್ಮೇಷನ್ ಆಫ್ ಡೆಲ್ಟಾ ಫಾರ್ಮೇಷನ್ ಯಾವ್ದ್ರಿಂದ ಆಯಿತು, ಕೋಆಗ್ಯುಲೇಷನಿಂದ ಆಯಿತು. ಕರೆಕ್ಟಾ? ಯಾವ್ದಾದ್ರ ಮಧ್ಯ ರಿವರ್ ಆ್ಯಂಡ್ ಸಿ ವಾಟರ್. ರಿವರಲ್ಲಿ ನಿಂತು ಕ್ಲೇ ಇತ್ತು, ಸಿ ವಾಟರ್ ಏನಿತ್ತು ಎಲೆಕ್ಟ್ರೋಲೈಟ್ಸ್ ಇತ್ತು. ಈಗ ಎಕ್ಸಾಂಪಲ್ ನೋಡಿ, KCET ಅಲ್ಲಿ ಕ್ವಶನ್ ಬಂದಿದೆ. ಸೊ ಡೈರೆಕ್ಟ್ NCERT ಕ್ವಶನ್ ಇದು ಮತ್ತೆ, ಯಾಕಂದ್ರೆ ನಾನು ಎಲ್ಲ ಸೆಂಟೆನ್ಸ್ ಕೊಟ್ಟಿರೋದು NCERT ಅಲ್ಲೇ ಇರೋದಕ್ಕಂಥದ್ದು.
So the process which is responsible for formation of delta at a place where river meets the sea is, ಇವಾಗ ತಾನೇ ಹೇಳಿದೆ, coagulation. Coagulation was the correct option. Coagulation and flocculation. ಸೊ ಕೋಆಗ್ಯುಲೇಷನ್ ಅಂಡ್ ಫ್ಲೊಕ್ಯುಲೇಷನ್ ಮಾತಾಡ್ಬೇಕಾದ್ರೆ ನಾವು ಫಸ್ಟೇ ನೋಡಿದ್ವಿ ದಟ್ ರಿವರ್ ವಾಟರ್ ಅಂಡ್ ಸಿ ವಾಟರ್ ಮರ್ಜ್ ಆದಾಗ ಏನು ಪ್ರೋಸೆಸ್ ಆಗುತ್ತೆ, ಕೋಆಗ್ಯುಲೇಷನ್ ಆಗುತ್ತೆ. ಸೊ ಈ ಕೋಆಗ್ಯುಲೇಷನ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅಲ್ಲಿ ಏನು ಹೇಳಿದೆ ನಾನು, ದಟ್ ನಿಮ್ಮದು ಸಿ ವಾಟರಲ್ಲಿ ಏನಿತ್ತು, ಎಲೆಕ್ಟ್ರೋಲೈಟ್ಸ್ಗಳಿತ್ತು. ಅದೇ ರಿವರ್ ವಾಟರಲ್ಲಿ ಏನಿತ್ತು, ನಿಮ್ಮದು ಸ್ಯಾಂಡ್ ಪಾರ್ಟಿಕಲ್ಸ್ಗಳಿತ್ತು. ರೈಟ್. ಸೊ ಸ್ಯಾಂಡ್ ಪಾರ್ಟಿಕಲ್ಸ್ ಆ್ಯಂಡ್ ರಿವರ್ ವಾಟರ್ ಒಂದು ಕೋಆಗ್ಯುಲೇಷನ್ ಕೊಲಾಯ್ಡಲ್ ಸೊಲ್ಯೂಷನ್ ಆಗಿತ್ತು. ಅದೇ ರಿವರ್ ವಾಟರಲ್ಲಿ ಎಲೆಕ್ಟ್ರೋಲೈಟ್ ಇತ್ತು. ಇದು ಮಿಕ್ಸ್ ಆಗಿ ಏನು ಮಾಡುತ್ತಂದರೆ ಆ ಸ್ಯಾಂಡಿನ ಕೋಆಗ್ಯುಲೇಟ್ ಮಾಡುತ್ತೆ. ಅಂದರೆ ಈ ಸ್ಯಾಂಡ್ ಪಾರ್ಟಿಕಲ್ಸ್ನ ಮರ್ಚ್ ಮಾಡುತ್ತೆ ಆ್ಯಂಡ್ ಅಂಡರ್ ಗ್ರಾವಿಟಿ ಅದನ್ನು ಪ್ರೆಸಿಪಿಟೇಟ್ ಫಾರ್ಮೇಷನ್ ಮಾಡಿಬಿಡುತ್ತೆ. ಓಕೆನಾ. ಸೊ ಕೊಲಾಯ್ಡಲ್ ಸೊಲ್ಯೂಷನಿಂದ ಪ್ರೆಸಿಪಿಟೇಷನ್ ಆಗೋಕ್ಕೋಸ್ಕರ ಎಲೆಕ್ಟ್ರೋಲೈಟ್ ಈಸ್ ನೀಡೆಡ್ ಆ್ಯಂಡ್ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಕೋಆಗ್ಯುಲೇಷನ್. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎಲೆಕ್ಟ್ರೋಲೈಟ್ ಯಾವ ಥರ ಇದೆ, ಅದ್ರ ಮೇಲೆ ಬೇಸಿಸ್ ಆಗಿ ಕೋಆಗ್ಯುಲೇಷನ್ ಎಷ್ಟು ಟೈಮಲ್ಲಿ ಆಗ್ತಿದೆ, ಎಷ್ಟು ಕ್ವಾಂಟಿಟಿಯಲ್ಲಿ ಆಗ್ತಿದೆ, ಇವೆಲ್ಲ ಏನಾದರೂ ಡಿಪೆಂಡ್ ಆಗುತ್ತಾ ಎಲೆಕ್ಟ್ರೋಲೈಟ್ ಮೇಲೆ ನೋಡ್ಕೊತಾ ಹೋಗೋಣ. ಸೊ ಇದನ್ನು ನೋಡ್ಕೊತ ಹೋಗ್ಬೇಕಾದ್ರೆ ನಮಗೆ ಒಂದು ಹಾರ್ಡಿ-ಸ್ಕ್ಯೂಲ್ಸ್ ರೂಲ್ ಅಂತ ಬರುತ್ತೆ. ಸೊ ಇವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮದು ಒಂದು ಸಾಲ್ ಇದೆ ಆಯಿತಾ. ಸೊ ನಂದು ಇದೊಂದು ಕೊಲಾಯ್ಡಲ್ ಸೊಲ್ಯೂಷನ್ ಇದೆ, ಈ ಒಂದು ಕೊಲಾಯ್ಡಲ್ ಸೊಲ್ಯೂಷನ್ ಇದೆ. ಈ ಕೊಲಾಯ್ಡಲ್ ಸೊಲ್ಯೂಷನ್ ಇದೆ ಆ್ಯಂಡ್ ಈ ಕೊಲಾಯ್ಡಲ್ ಸೊಲ್ಯೂಷನ್ ಹತ್ರ ಏನು ಈ ಅಯಾನ್ಸ್ ಇದೆಯಲ್ವಾ, ಸೊ ಲೆಟ್ಸ್ ಸೇ ದಿಸ್ ಇಸ್ ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ ಇದೆ ಆಯಿತಾ. ಇದನ್ನು ನಾನು ಕೋಆಗ್ಯುಲೇಟ್ ಮಾಡಬೇಕು ಅಂದರೆ ನನ್ನ ಹತ್ರ ಎಲೆಕ್ಟ್ರೋಲೈಟ್ ಏನಾಗಿರಬೇಕು, ದಿಸ್ ಇಸ್ ಮೈ ಎಲೆಕ್ಟ್ರೋಲೈಟ್ ಆ್ಯಂಡ್ ಇದೇನಿದು, ದಿಸ್ ಇಸ್ ಮೈ ಕೊಲಾಯ್ಡಲ್ ಸೊಲ್ಯೂಷನ್. ಏನಾದರೂ ಈ ಎಲೆಕ್ಟ್ರೋಲೈಟ್ ಪಾಸಿಟಿವ್ ಇರಬೇಕು. ಸೊ ಎಲೆಕ್ಟ್ರೋಲೈಟ್ ಅಂದ್ರೆ ಏನು, ಪಾಸಿಟಿವ್ ನೆಗೆಟಿವ್ ಬರುತ್ತೆ. ಎ ಬಿ ಅಂತ ಹೇಳಿದ್ರೆ ಎಲೆಕ್ಟ್ರೋಲೈಟಲ್ಲಿ ಎ ಪಾಸಿಟಿವ್ ಆ್ಯಂಡ್ ಬಿ ನೆಗೆಟಿವ್ ಬರುತ್ತೆ. ಆ್ಯಂಡ್ ಈ ಒಂದು ಸೊಲ್ಯೂಷನ್ದು ಕೋಆಗ್ಯುಲೇಷನ್ ಮಾಡಿಸ್ಬೇಕು ಅಂದರೆ ಯಾವ ಅಯಾನ್ ಮೇಲೆ ಟೋಟಲಾಗಿ ಡಿಪೆಂಡ್ ಆಗುತ್ತೆ, ಟೋಟಲಿ ಡಿಪೆಂಡೆಡ್ ಆನ್ ಓನ್ಲಿ ಪಾಸಿಟಿವ್ ಕೆಟಯಾನ್ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ಅದೇ ನಂದು ಸೊಲ್ಯೂಷನ್ ಏನಾದರೂ ಅನ್ಕೊಳ್ಳಿ, ಈ ಅಯಾನ್ಸ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ಗಳೇನಿತ್ತು, ಸೊ ದೀಸ್ ಆರ್ ದಿ ಪಾಸಿಟಿವ್ ಆಯಿತಾ. ಪಾಸಿಟಿವ್ ಇದ್ದಾಗ ನಂದು ಬಿ ಮೈನಸ್ ಇಲ್ಲಿ ಅಫೆಕ್ಟ್ ಆಗುತ್ತೆ ಆಯಿತಾ. ಸೊ ಎಲೆಕ್ಟ್ರೋಲೈಟಿಂದ ಯಾವ ಪಾರ್ಟ್ ಅಫೆಕ್ಟ್ ಮಾಡ್ತಿದೆ ಫಾರ್ ದಿ ಕೋಆಗ್ಯುಲೇಷನ್, ಈ ಕನ್ಸೆಪ್ಟಿಂದ ನಮಗೆ ಅರ್ಥ ಆಗುತ್ತೆ. ಓಕೆನಾ. ಸೊ ಫಸ್ಟ್ ಪಾಯಿಂಟ್ ಏನು ಹೇಳ್ಬೋದು, depends on the oppositely charged ions in sol ಆಯ್ತಾ. ಸೊ ಇದು ಏನರ ಬಗ್ಗೆ ಮಾತಾಡ್ತಿದ್ದೀನಿ, ದಟ್ ಈಸ್ ಟೈಪ್ ಆಫ್ ಎಲೆಕ್ಟ್ರೋಲೈಟ್. ಯಾವ ಟೈಪ್ ಆಫ್ ಎಲೆಕ್ಟ್ರೋಲೈಟ್ ತಗೊಬೇಕು ಅಂತ ಹೇಳಿದ್ರೆ, ಬೈ ಡಿಪೆಂಡಿಂಗ್ ಅಪಾನ್ ದಿ ಚಾರ್ಜ್ಡ್ ಅಯಾನ್ಸ್ ಇನ್ ಸಾಲ್ ಆಯಿತಾ. ಸಾಲಲ್ಲಿ ಯಾವ ಚಾರ್ಜ್ಡ್ ಅಯಾನ್ಸ್ ಇರುತ್ತೆ ಅದ್ರದ್ದು ಆಪೋಸಿಟ್ಲಿ ಚಾರ್ಜ್ ನಾನು ಎಲೆಕ್ಟ್ರೋಲೈಟ್ನ ತಗೋಬೇಕು. ಕ್ಲಿಯರ್. ಸೆಕೆಂಡ್ ಪಾಯಿಂಟ್ ಇವ್ರು ಏನು ಹೇಳ್ತಾರಂದ್ರೆ, ಕೋಆಗ್ಯುಲೇಟಿಂಗ್ ಪವರ್ ಆಫ್ ಎಲೆಕ್ಟ್ರೋಲೈಟ್ depends on vacancy of oppositely charged ion of electrolyte. ಸೊ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಈಗ ನಾನು ಹೇಳ್ತೀನಿ ನನ್ನ ಹತ್ರ ಎಷ್ಟೊಂದು ಕೆಟಯಾನ್ಸ್ಗಳಿದ್ದಾವೆ ಆಯಿತಾ. ಲೆಟ್ ಮೀ ಟೇಕ್ ಹತ್ರ Na+ ಇದೆ, ಒಂದು ಕ್ಯಾಲ್ಶಿಯಂ ಕ್ಲೋರೈಡ್ ಇದೆ, ಅಲ್ಯೂಮಿನಿಯಂ ಇದೆ ಅಂತ ಅನ್ಕೊಳ್ಳಿ ಆಯ್ತಾ. ಸೊ ಇದ್ರಲ್ಲಿ ನೋಡಿ ವೇಲೆನ್ಸಿಯಸ್ ಏನಿದ್ದಾವೆ, ಇದರಲ್ಲಿ ವೇಲೆನ್ಸಿ ಬಂದ್ಬಿಟ್ಟು 1 ಇದೆ, ಇದರಲ್ಲಿ 2 ಇದೆ, ಇದರಲ್ಲಿ 3 ಇದೆ ರೈಟ್.
ಸೊ ಈ ವೇಲೆನ್ಸಿ ಮೇಲೆ ಏನಾದರೂ ಡಿಪೆಂಡ್ ಆಗುತ್ತಾ? ನಾನಿಲ್ಲಿ ಒಂದು ನೆಗೆಟಿವ್ಲಿ ಚಾರ್ಜ್ ಕೊಲಾಯ್ಡಲ್ ಸೊಲ್ಯೂಷನ್ ತಗೊಂಡಿದ್ದೀನಿ. ನೆಗೆಟಿವ್ಲಿ ಚಾರ್ಜ್ಡ್ ಸಾಲ್ ಇದೆ, ಆಯ್ತಾ? ಸೊ ಇದರಿಂದನೂ ಕೋಆಗ್ಯುಲೇಟ್ ಆಗುತ್ತೆ, ಇದರಿಂದನೂ ಕೋಆಗ್ಯುಲೇಟ್ ಆಗುತ್ತೆ, ಇದರಿಂದನೂ ಕೋಆಗ್ಯುಲೇಟ್ ಆಗುತ್ತೆ. ಬಟ್ ಅಮೌಂಟ್ ಎಷ್ಟು ಬೇಕಾಗುತ್ತೆ? ಸೊ ಅಮೌಂಟ್ ಇದ್ರದ್ದು ಎಷ್ಟಿರಬೇಕು, ಇದ್ರದ್ದು ಎಷ್ಟು ಅಮೌಂಟ್ ಇರಬೇಕು, ಇದ್ರದ್ದು ಎಷ್ಟು ಅಮೌಂಟ್ ಇರಬೇಕು? ಯಾವುದು ನಾನು ಹಾಕಿದ್ರೆ ಬೇಗ ಕೋಆಗ್ಯುಲೇಷನ್ ತೋರಿಸುತ್ತೆ? ಸೊ ಅದನ್ನೇ ನಮ್ಮದು ಈ ರೂಲ್ ಮಾತಾಡ್ತಿರೋದು. ಸೊ ಅದೇನು ಹೇಳ್ತಿದೆ ಅಂತೆ, ನೀನು ಕೋಆಗ್ಯುಲೇಟಿಂಗ್ ಪವರು ಈ ವೇಲೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಯಾರ್ದು ವೇಲೆನ್ಸಿ ಜಾಸ್ತಿ ಇದೆ ಅದ್ರದ್ದು ಕ್ವಾಂಟಿಟಿ ಏನು ಫುಲ್ ಕಡಿಮೆ ಬೇಕಾಗಿರುತ್ತೆ, ಅಮೌಂಟ್ ಫುಲ್ ಕಡಿಮೆ ಇರಬೇಕು. ಬಟ್ ಇದರಲ್ಲಿ ಅಮೌಂಟ್ ಸ್ವಲ್ಪ ಕಡಿಮೆ ಇರಬೇಕು ಆ್ಯಂಡ್ ಇಲ್ಲಿ ಅಮೌಂಟ್ ಜಾಸ್ತಿ ಇರಬೇಕು. ಕ್ಲಿಯರಾ? ಆ್ಯಂಡ್ ಅದೇ ನಾನು ಕೋಆಗ್ಯುಲೇಟಿಂಗ್ ಪವರ್ ಬಗ್ಗೆ ಮಾತಾಡಿದ್ರೆ ಇವಾಗ ಕೋಆಗ್ಯುಲೇಷನ್ ಪವರ್ ಯಾವ್ದ್ರದ್ದು ಜಾಸ್ತಿ ಇದೆ, ಯಾವ್ದ್ರದ್ದು ಅಮೌಂಟ್ ಕಡಿಮೆ ಬೇಕಾಗಿದೆ ಅದ್ರದ್ದು ಜಾಸ್ತಿ ಇರುತ್ತೆ, ರೈಟ್? ಸೊ ದೇರ್ಫೋರ್ P+ ಜಾಸ್ತಿ ಇದೆ ಕೋಆಗ್ಯುಲೇಟಿಂಗ್ ಪವರ್, ಕ್ಯಾಲ್ಶಿಯಮ್ದು ಆ್ಯಂಡ್ ದೆನ್ ಸೋಡಿಯಂ. ಇದೇ ಥರ ಆನಯಾನ್ಸ್ ಮೇಲೂ ಕೂಡ ನಾವು ಮಾತಾಡ್ತೀವಿ. ಕ್ಲಿಯರ್ ಎವ್ರಿವನ್? ಓಕೆ. ಸೊ ಇದನ್ನು ನಾನು ಇಲ್ಲಿ ಕೊಟ್ಟಿದ್ದೆ ನೋಡಿ. ಸೊ ಕೆಟಯಾನ್ದು ಕೋಆಗ್ಯುಲೇಷನ್ ಪವರ್ ಹಿಂಗಿರುತ್ತೆ. ಸೊ ಈ ಥರ ಇರುತ್ತೆ. ಟುವರ್ಡ್ಸ್ ವಾಟ್? ಟುವರ್ಡ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಸೋಲ್. ಯಾವ್ದಕ್ಕಿರುತ್ತೆ? ನೆಗೆಟಿವ್ಲಿ ಚಾರ್ಜ್ ಸಾಲ್ವ್ ಆಗಿರಬೇಕು. ಅವಾಗ ಮಾತ್ರ ನಾನು ಅಲ್ಯೂಮಿನಿಯಂ 3+ ಅಯಾನ್ ದಟ್ ಈಸ್ ಕೆಟಯಾನ್ ಇರತಕ್ಕಂಥ ಯಾವುದೇ ಒಂದು ಎಲೆಕ್ಟ್ರೋಲೈಟ್ ಹಾಕಿದ್ರೆ ನನಗೆ ಬೇಗ ಕೋಆಗ್ಯುಲೇಷನ್ ತೋರಿಸುತ್ತೆ. ಆ್ಯಂಡ್ ದಿಸ್ ಒನ್ ಈಸ್ ಫಾರ್ ಟುವರ್ಡ್ಸ್ ಪಾಸಿಟಿವ್ಲಿ ಚಾರ್ಜ್ಡ್. ಸೊ ಪಾಸಿಟಿವ್ಲಿ ಚಾರ್ಜ್ ಸಾಲ್ವ್ ತಗೊಂಡಾಗ ಈ ಥರ ನಂದು ಒಂದು ಸೀರೀಸ್ನ ನೋಡ್ತೀವಿ. ಓಕೆನಾ? ಸೊ ನಿಮ್ಗೆ ಅನ್ಕೊಳ್ಳಿ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಬಂದ್ಬಿಡ್ದು ಅಂತ ಹೇಳಿದ್ರೆ ನಿಮಗೆ ಕೇಳ್ತಾರೆ, ಸೊ ವಿ ಹ್ಯಾವ್ ನೆಗೆಟಿವ್ಲಿ ಚಾರ್ಜ್ಡ್ ಸಾಲ್ ಇದೆ ಅಂತ ಹೇಳ್ತಾರೆ. ನೆಗೆಟಿವ್ಲಿ ಚಾರ್ಜ್ ಸಾಲ್ ಎಲೆಕ್ಟ್ರೋಲೈಟ್ ಆಪ್ಷನ್ ವಿಚ್ ಆಫ್ these electrolyte have more capacity to coagulate with minimum flocculation value. ಈ ಥರ ಕ್ವಶನ್ ಬರ್ಬೋದು, ಆಯ್ತಾ? ಫ್ಲಾಕ್ಯುಲೇಷನ್ ವ್ಯಾಲ್ಯೂ ಅಂದ್ರೆ ಏನಿಲ್ಲ, ಈ ಅಮೌಂಟ್ ಎಷ್ಟಿದೆ ಅಲ್ವಾ? ಸೊ ದಿಸ್ ಅಮೌಂಟ್ ಆಫ್ ಎಲೆಕ್ಟ್ರೋಲೈಟ್ ರಿಕ್ವೈರ್ಡ್ ಟು ಬ್ರಿಂಗ್ ಅಬೌಟ್ ಕೋಆಗ್ಯುಲೇಷನ್ ತರಿಸೋದಕ್ಕೋಸ್ಕರ ಎಷ್ಟು ಅಮೌಂಟ್ ಆಫ್ ನನ್ನ ಎಲೆಕ್ಟ್ರೋಲೈಟ್ ಹಾಕಬೇಕು. ಸೊ ದ್ಯಾಟ್ ವಿಲ್ ಬಿ ಯೋರ್ ಫ್ಲಾಕ್ಯುಲೇಷನ್ ವ್ಯಾಲ್ಯೂ, ಆಯ್ತಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಯೋರ್ ಫ್ಲಾಕ್ಯುಲೇಷನ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಆಯ್ತಾ? ಸೊ ಇದರಿಂದ ನೋಡಿ ಕೋಆಗ್ಯುಲೇಷನ್ ಪವರ್ ಯಾವ್ದು ಜಾಸ್ತಿ ಇದೆ, ಇದ್ರದ್ದು. ಆ್ಯಂಡ್ ಇದ್ರದ್ದು ನಮಗೆ ಅಮೌಂಟ್ ಎಲ್ಲರಿಗಿಂತ ಕಡಿಮೆ ಬೇಕಾಗಿದೆ, ರೈಟ್? ಸೊ ನಾನು ಇಲ್ಲಿ ಇನ್ನೊಂದು ಬರಿಬೋದು. I can write here coagulation power is inversely proportional to flocculation value, right? Clear? ಸೊ ಇದೇ ನಮಗೆ ಇಲ್ಲಿ ಬೇಕಾಗಿದ್ದು. ಈಗ ನೋಡ್ತಾ ಹೋಗಿ ಈ ಒಂದು ಆಪ್ಷನ್ಸ್ ಅಲ್ಲಿ ನಾನು ಕೊಡ್ತೀನಿ. ಇವಾಗ ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ ನನಗೆ ಹೇಳಿ. ಸೊ ಆಪ್ಷನ್ ನಂಬರ್ 1 ಏನು ಕೊಟ್ಟಿದ್ದೀನಿ ಅಂದರೆ NaCl, ಆಪ್ಷನ್ ನಂಬರ್ 2 CaCl2, ಆಪ್ಷನ್ ನಂಬರ್ 3 Na2O ಆ್ಯಂಡ್ ಆಪ್ಷನ್ ನಂಬರ್ D ನೆಗೆಟಿವ್ಲಿ ಚಾರ್ಜ್ ಸಾಲ್ ಇದೆ ಅಲ್ವಾ, AlCl3.
ಈಗ ಹೇಳಿ ಯಾವ್ದ್ರದ್ದು ನೀವು ಫ್ಲಾಕ್ಯುಲೇಷನ್ ವ್ಯಾಲ್ಯೂ ಮಿನಿಮಮ್ ಇರುತ್ತೆ ಅಂತ ನೋಡಬೇಕು ಆಯ್ತಾ. ಸೊ ದಿಸ್ ವಿಲ್ ಯರ್ ಫಸ್ಟ್ ಕ್ವಶನ್ ದಟ್ ಈಸ್ ಮಿನಿಮಮ್. ಸೆಕೆಂಡ್ ಕ್ವಶನ್ ಈಸ್ ಮ್ಯಾಕ್ಸಿಮಮ್ ಫ್ಲಾಕ್ಯುಲೇಷನ್ ವ್ಯಾಲ್ಯೂ ಯಾವ್ದ್ರ ಜಾಸ್ತಿ ಇದೆ ನೋಡೋಣ. ಸೊ ಫಸ್ಟ್ ಒನ್ ಥಿಂಗ್ ನೋಡೋಣ. ಸೊ ಇದನ್ನು ಬಿಡಿಸಿದ್ರೆ ಯಾವ ಥರ ಆಗುತ್ತೆ, Na ಪ್ಲಸ್ ಪ್ಲಸ್ Cl ಮೈನಸ್. ಇದನ್ನು ಬಿಡಿಸಿದ್ರೆ 2 ಪ್ಲಸ್ 2Cl ಮೈನಸ್. ಇದನ್ನು ಬಿಡಿಸಿದ್ರೆ 2Na ಪ್ಲಸ್ O2 ಮೈನಸ್. ಆ್ಯಂಡ್ ಇದನ್ನು ಬಿಡಿಸಿದ್ರೆ ಎಷ್ಟು, O2 ಮೈನಸ್. ಇದನ್ನು ಬಿಡಿಸಿದ್ರೆ ಎಷ್ಟು, Al3 ಪ್ಲಸ್ ಪ್ಲಸ್ 3Cl ಮೈನಸ್. ಈಗ ಫಸ್ಟ್ ಒಂದು ನೋಡೋಣ, ಮಿನಿಮಮ್ ಫ್ಲಾಕ್ಯುಲೇಷನ್ ವ್ಯಾಲ್ಯೂ ಯಾವುದಕ್ಕಿರುತ್ತೆ, ಯಾವುದಕ್ಕೆ ಕೋಆಗ್ಯುಲೇಷನ್ ಪವರ್ ಜಾಸ್ತಿ ಇರುತ್ತೆ. ಕೋಆಗ್ಯುಲೇಷನ್ ಪವರ್ ಯಾವುದಕ್ಕೆ ಜಾಸ್ತಿ ಇರುತ್ತೆ, ಯಾವುದಕ್ಕೆ ವೇಲೆನ್ಸಿ ನಿಮ್ಮದು ಜಾಸ್ತಿ ಇರುತ್ತೆ. ವೇಲೆನ್ಸಿ ಯಾವ್ದ್ರ ಜಾಸ್ತಿ ಇದೆ, 3 ಪ್ಲಸ್. ಸೊ ಆನ್ಸರ್ ವಿಲ್ ಬಿ ಫಾರ್ ದಿಸ್ ಈಸ್ AlCl3. ಮಿನಿಮಮ್ ಕೇಳಿದಾರೆ ನೋಡಿ. ಸೊ ಮಿನಿಮಮಿಗೆ ಯಾವ್ದು ಕೊಡ್ತೀರಾ, ಸೊ ನಿಮ್ಮದು Na ಪ್ಲಸ್ Cl ಮೈನಸ್ ಒಂದಿದೆ ಆ್ಯಂಡ್ 2Na ಪ್ಲಸ್ ಆ್ಯಂಡ್ O2 ಮೈನಸ್ ಇದೆ, ರೈಟ್. ಸೊ ಇವೆರಡಾಗುತ್ತೆ. ಸೊ ಇದು ನಿಮಗೆ ಮಿನಿಮಮ್ ಅಮೌಂಟಲ್ಲಿ ಬೇಕಾಗಿರುತ್ತೆ. ಬಟ್ ಇವೆರಡರಲ್ಲೂ ನಾವು ಯಾವುದಕ್ಕೆ ಪ್ರಯಾರಿಟಿ ಕೊಡ್ಬೋದು, ವಿ ಕ್ಯಾನ್ ಗಿವ್ ಪ್ರಯಾರಿಟಿ ಟು ದಿಸ್ ಒನ್ ಬಿಕಾಸ್ Cl ಮೈನಸ್ದು ನೋಡಿ O2 ಮೈನಸ್ದು ಎರಡಿದ್ರು ನಾವು ಎಸ್ ದಿಸ್ ಒನ್ ವಿಲ್ ಬಿ ಪ್ರಯಾರಿಟೈಸ್ Na2O ಆ್ಯಂಡ್ ದೆನ್ NaCl. O2 ಮೈನಸ್ ಆ್ಯಂಡ್ Cl ಮೈನಸ್ ಎರಡರಲ್ಲಿ ಯಾವುದ್ರದ್ದು ಸೈಜ್ ತುಂಬ ಕಡಿಮೆ ಇರೋದು ಆ್ಯಂಡ್ ಅದ್ರದ್ದು ಬಲ್ಕಿನೆಸ್ ಕಡಿಮೆ ಆಗುತ್ತೆ. ಆ್ಯಂಡ್ ಅದೇನು ಮಾಡುತ್ತೆ, ಬೇರೆ ಅಂದ್ಕೊಳ್ಳಿ ಇವಾಗ Na ಪ್ಲಸ್ ಏನಿದೆ, Na ಪ್ಲಸ್ ಬಂದ್ಬಿಟ್ಟು ಬೇರೆದು ಒಂದು ಆಟಮ್ ಜೊತೆ ಏನು ಮಾಡಬೇಕು, ಅಫೆಕ್ಟ್ ಆಗಬೇಕು, ರೈಟ್. ಕೊಲೈಡಲ್ ಸಾಲ್ಟ್ ಪಾರ್ಟಿಕಲ್ಸ್ ಜೊತೆ, ದಟ್ ಈಸ್ ಹಿಯರ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್. ಸೊ ಈ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಈ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಜೊತೆ ಅಟ್ರಾಕ್ಷನ್ ಆಗಿ ಪ್ರೆಸಿಪಿಟೇಟ್ ಫಾರ್ಮೇಷನ್ ಮಾಡಬೇಕು ಅಂದರೆ ಬೇರೆದ್ರ ಅಮೌಂಟ್ ಬಲ್ಕಿನೆಸ್ ಕಡಿಮೆ ಇದ್ದರೆ ನಂದು ಪ್ರೆಸಿಪಿಟೇಟ್ ಆಗೋದು ಚಾನ್ಸಸ್ ಚೆನ್ನಾಗಿರುತ್ತೆ, ರೈಟ್. ಸೊ Cl ಮೈನಸ್ ಆ್ಯಂಡ್ O2 ಮೈನಸ್ ಅಲ್ಲಿ ಯಾವ್ದ್ರದ್ದು ಸೈಜ್ ಕಡಿಮೆ ಇರುತ್ತೆ, ಸೊ ದ್ಯಾಟ್ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ಓಕೆನಾ. ಸೊ ಬೇಸ್ಡ್ ಅಪಾನ್ ದಿ ಸೈಜ್ 1 or 2 ಅಂತ ನಾವು ಇದನ್ನ ಹೇಳ್ಕೊಬೋದು. ನೆಕ್ಸ್ಟ್ ಈಸ್ ಯೋರ್ ಗೋಲ್ಡ್ ನಂಬರ್. ಸೊ ಗೋಲ್ಡ್ ನಂಬರ್ ಅಂತ ಏನಕ್ಕೆ ತಗೊಂತೀವಿ ಅಂದರೆ ಪ್ರೊಟೆಕ್ಟಿವ್ ಕೊಲಾಯ್ಡ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಗೋಲ್ಡ್ ನಂಬರ್ನ ತಗೊಂತೀವಿ. ಸೊ ಎಕ್ಸ್ಟೆಂಡ್ ಎದೆಷ್ಟು ಮಾಡುತ್ತೆ ಪ್ರೊಟೆಕ್ಟಿವ್, ಆಯ್ತಾ, ಅದ್ರ ಬಗ್ಗೆ ಮಾತಾಡ್ತೀವಿ. ಸೊ ಏನು ಹೇಳ್ತೀವಿ, ಇದನ್ನ ಕಾಂಗೋ ರುಬಿನ್ ನಂಬರ್ ಕೂಡ ಅಂತ ಕರಿತೀವಿ ನಾವು, ಕಾಂಗೋ ರುಬಿನ್ ನಂಬರ್. ಆ್ಯಂಡ್ ಇದೇನು, ಎಷ್ಟು ಮಿಲಿಗ್ರಾಮ್ ಆಫ್ ಪ್ರೊಟೆಕ್ಟಿವ್ ಕೊಲಾಯ್ಡ್ ನಿನಗೆ ಬೇಕು. ಪ್ರೊಟೆಕ್ಟಿವ್ ಕೊಲಾಯ್ಡ್ ತಗೊಂತಿದ್ದೀರಾ, ಅದು ಎಷ್ಟು ಮಿಲಿಗ್ರಾಮ್ ಬೇಕು, ಫಾರ್ ವಾಟ್. ಪ್ರೊಟೆಕ್ಟಿವ್ ಕೊಲಾಯ್ಡ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಟು ಪ್ರಿವೆಂಟ್ ಕೋಆಗ್ಯುಲೇಷನ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ. ಓಕೆ, ಕೋಆಗ್ಯುಲೇಷನ್ ಪ್ರಿವೆಂಟ್ ಮಾಡ್ತಿದ್ದೀವಿ. ಈಗ ಇಲ್ಲಿ ಕೊಲಾಯ್ಡಲ್ ಸೊಲ್ಯೂಷನ್ ಯಾವ್ದಂಗಾರೆ, ಪ್ರೊಟೆಕ್ಟಿವ್ ಕೊಲಾಯ್ಡ್ ಅಂತ ತಗೊಂಡೆ, ದಟ್ ಈಸ್ ಮಿಲಿಗ್ರಾಮ್ ಅಮೌಂಟ್. ಸೊ ದಟ್ ಈಸ್ ಡಿಫೈನ್ಡ್ ಫಾರ್ ಗೋಲ್ಡ್ ನಂಬರ್. ಬಟ್ ಎಷ್ಟಕ್ಕೆ, ಸೊ ಎಷ್ಟಕ್ಕೆ ಅನ್ನೋದು ಹೇಳದೆ ನೋಡಿ, ಇದು ನಿಮ್ಮದು ಕೊಲಾಯ್ಡಲ್ ಸೊಲ್ಯೂಷನ್ 10 ml ಆಫ್ ಗೋಲ್ಡ್ ಸಾಲ್ದು ಆ್ಯಂಡ್ 10 ml ಆಫ್ ಗೋಲ್ಡ್ ಸಾಲ್ ಇದೆ. ಪ್ಲಸ್ ಕೋಆಗ್ಯುಲೇಷನ್ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಯಾವ್ದಾದ್ರು ಎಲೆಕ್ಟ್ರೋಲೈಟ್ ಇರಬೇಕಲ್ವಾ. ಸೊ ಎಲೆಕ್ಟ್ರೋಲೈಟ್ ಏನಿದೆ ಅಂತ ಹೇಳಿದ್ರೆ 10% ಸೋಡಿಯಂ ಕ್ಲೋರೈಡ್. ಕ್ಲಿಯರ್. ಸೊ ಇದೇನು ನಿಮ್ಮದು, ದಿಸ್ ಇಸ್ ಯುವರ್ ಕೊಲಾಯ್ಡಲ್ ಸೊಲ್ಯೂಷನ್. ಇದು ಎಲೆಕ್ಟ್ರೋಲೈಟ್. ಕೊಲಾಯ್ಡಲ್ ಸೊಲ್ಯೂಷನ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಕೋಆಗ್ಯುಲೇಷನ್ ಆಗುತ್ತೆ. ಈ ಕೋಆಗ್ಯುಲೇಷನ್ನ ಓವರ್ಕಮ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತಿದ್ದೀವಿ ನಾನು, ಪ್ರೊಟೆಕ್ಟಿವ್ ಕೊಲಾಯ್ಡ್ ಯೂಸ್ ಮಾಡ್ತಿದ್ದೀವಿ. ಆ್ಯಂಡ್ ಅದರದೇ ಅಮೌಂಟ್ ಏನು ಹೇಳೋದು, ನಿಮ್ಮದು ಗೋಲ್ಡ್ ನಂಬರ್ ಹೇಳುತ್ತೆ. ಕ್ಲಿಯರ್. ಆ್ಯಂಡ್ ಕಾಂಗೋ ರುಬಿನ್ ನಂಬರ್ ಅಂತ ಹೇಳಿದಾಗ ನಾವು ಸ್ವಲ್ಪ ಚೇಂಜ್ ಮಾಡ್ತೀವಿ. ಸೊ ದಟ್ ಈಸ್ ಕಾಂಗೋ ರೆಡ್ ತಗೊಂತೀವಿ. ಸೊ ನಾವು ದಿಸ್ ಈಸ್ ಮೈ ಕೊಲಾಯ್ಡಲ್ ಸೊಲ್ಯೂಷನ್ ಆ್ಯಂಡ್ KCl 0.16 ಗ್ರಾಮ್ ಏನಾಗುತ್ತೆ, ದಿಸ್ ವಿಲ್ ಬಿ ಯೋರ್ ಎಲೆಕ್ಟ್ರೋಲೈಟ್. ಕ್ಲಿಯರಾ ಗೋಲ್ಡ್ ನಂಬರ್ ಕಾನ್ಸೆಪ್ಟು. ಓಕೆ, ನೆಕ್ಸ್ಟ್ ಈಸ್ ಯೋರ್ ಎಮಲ್ಷನ್ಸ್. ಸೊ ಎಮಲ್ಷನ್ಸ್ ಮಾತಾಡ್ಬೇಕಾದ್ರೆ ನಾನು ಹೇಳಿದೆ, ಸೊ ದಟ್ ಈಸ್ ಲಿಕ್ವಿಡ್ ಬಗ್ಗೆ ಮಾತಾಡಿದಾಗ ಎಮಲ್ಷನ್ಸ್ ಅಂತ ಹೇಳಿದೆ ಅಲ್ವಾ. ಸೊ ದೀಸ್ ಆರ್ ಡಿಸ್ಪರ್ಷನ್ ಫೇಸ್ ಏನಿತ್ತು ಇದರಲ್ಲಿ, ಡಿಸ್ಪರ್ಷನ್ ಫೇಸ್ ಲಿಕ್ವಿಡ್ ಇತ್ತು ಆ್ಯಂಡ್ ಡಿಸ್ಪರ್ಷನ್ ಮೀಡಿಯಂ ಏನಿತ್ತು, ಡಿಸ್ಪರ್ಷನ್ ಮೀಡಿಯಂ that was also liquid.
ಓಕೆನಾ. ಸೊ ಇದರಲ್ಲಿ 2 ಟೈಪ್ಸ್ ಬರುತ್ತೆ ಯಾವಾಗ ನಾವು ಜಸ್ಟ್ ಕನ್ಸಿಡರಿಂಗ್ ಆಯಿಲ್ ಅಂಡ್ ವಾಟರ್. ಸೊ ಬೈ ಕನ್ಸಿಡರಿಂಗ್ ಓನ್ಲಿ oil and water as dispersion phase and dispersion medium consider ಮಾಡಿದಾಗ 2 types ಆಗಿ ಡಿವೈಡ್ ಮಾಡ್ಬೋದು. So first one is oil in water emulsions and next one is water in oil emulsions. ಇವೆರಡು ಟೈಪ್ ಬರುತ್ತೆ, ಆಯಿಲ್ ಇನ್ ವಾಟರ್, ವಾಟರ್ ಇನ್ ಆಯಿಲ್. ಸೊ ಆಯಿಲ್ ಇನ್ ವಾಟರ್ ಅಂಡ್ ವಾಟರ್ ಇನ್ ಆಯಿಲ್ ಅಂತ ಬಂದಾಗ ನೋಡಿ, ಆಯಿಲ್ ಇನ್ ವಾಟರ್ ಸೊ ಈ ತರ ಇರತ್ತೆ. ಸೊ ಈ ಕಡೆ ವಾಟರ್ ಇರುತ್ತೆ ಫುಲ್ ಕೊಲಾಯ್ಡ್ ಸರ್ಫೇಸ್, ಓಕೆನಾ. ಅಂಡ್ ಅದ್ರ ಒಳಗಡೆ ಸ್ವಲ್ಪ ಆಯಿಲ್ ಇರುತ್ತೆ. ದಿಸ್ ಇಸ್ ಆಯಿಲ್ ಅಂಡ್ ದಿಸ್ ಇಸ್ ಯೋರ್ ವಾಟರ್. ಸೊ ವಾಟರ್ ಏನಾಗಿದೆ ಇಲ್ಲಿ, ಸೊ ವಾಟರ್ ಈಸ್ ಯೋರ್ ಡಿಸ್ಪರ್ಷನ್ ಮೀಡಿಯಂ, ಆಯಿಲ್ ಇಸ್ ಯೋರ್ ಡಿಸ್ಪರ್ಷನ್ ಫೇಸ್ ಆಗಿರುತ್ತೆ. ಅದೇ ವಾಟರ್ ಇನ್ ಆಯಿಲ್ ಬರೆದ್ರೆ ಇದ್ರದ್ದು ಆಪೋಸಿಟ್. ಸೊ ಆಯಿಲ್ ಈ ತರ ಇರುತ್ತೆ ಅಂಡ್ ಅದ್ರ ಮಧ್ಯದಲ್ಲಿ ಸ್ವಲ್ಪ ವಾಟರ್ ಇರುತ್ತೆ, ಆಯ್ತಾ. So this is your water and here it is as dispersion phase but oil acting as dispersion medium. ಅರ್ಥ ಆಯ್ತಾ. ಸೊ ಈ ಥರನೂ ಬರುತ್ತೆ ಆ್ಯಂಡ್ ಆಯಿಲ್ ಇನ್ ವಾಟರ್ ಆ್ಯಂಡ್ ಆಯಿಲ್ ಇನ್ ವಾಟರ್ ಆ್ಯಂಡ್ ದಾಟ್ ಟು ಇನ್ ಆಯಿಲ್, ಆ ಥರನೂ ಬರುತ್ತೆ. 3 ಟೈಪು. ಅದು ನೀವು ಫುಡ್ ಇಂಡಸ್ಟ್ರಿ ಬಗ್ಗೆ ಏನಾದರೂ ಓದಿದಾಗ ಅದನ್ನು ನೋಡ್ಕೊತ ಹೋಗ್ತೀರಿ. ಬಟ್ ಈ ಪ್ರೋಸೆಸ್ ಆಗೋದು ಹೆಂಗೆ, ಹೌ ದಿಸ್ ಆರ್ ಫಾರ್ಮ್ಡ್, ಇವೆರಡು ಫಾರ್ಮ್ ಆಗೋದು ಎಮಲ್ಸಿಫಿಕೇಶನ್ ಪ್ರೋಸೆಸ್ ಇಂದ. ಸೊ ಈ ಎಮಲ್ಸಿಫಿಕೇಶನ್ ಅನ್ನೋ ಒಂದು ಪ್ರೋಸೆಸ್ ಇಂದ ಈ ತರ ಒಂದು ನೀವು ಫಾರ್ಮೇಶನ್ ಮಾಡ್ಕೊಬಹುದು ಕೊಲಾಯ್ಡ್ಸ್ ನ. ಎಮಲ್ಸಿಫಿಕೇಶನ್ ಅಂದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಲೆಟ್ ಮಿ ಗಿವ್ ಎನ್ ಎಕ್ಸಾಂಪಲ್ ಆಫ್ ಮಯೋನೀಸ್ ಕ್ರಿಯೇಟ್ ಮಾಡೋದು, ಕ್ರೀಮ್ ಕ್ರಿಯೇಟ್ ಮಾಡೋದು, ಆ ತರ ಫೋಮ್ ಎಲ್ಲ ಕ್ರಿಯೇಟ್ ಮಾಡ್ತೀರಲ್ಲ. ಸೊ ಬೆಸ್ಟ್ ಎಕ್ಸಾಂಪಲ್ ಈಸ್ ಪ್ರಿಪರೇಷನ್ ಆಫ್ ಮಯೋನೈಸ್ ಪ್ರಿಪರೇಷನ್ ರೆಸಿಪಿ ಹೇಳ್ತೀನಿ ನೋಡಿ ನಿಮಗೆ. ಏನು ಮಾಡ್ತೀರಾ ಅದರಲ್ಲಿ ಅಂದರೆ, ನೀವು ಆಯಿಲ್ ತಗೊಂತೀರಾ, ಮಿಲ್ಕ್ ತಗೊಂತೀರಾ, ಓಕೆನಾ. ಸೊ ಆಯಿಲು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಂತೀರಾ, ಮಿಲ್ಕ್ನ ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಂತೀರಾ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ವಾಟ್, ಎಕ್ಸಾಂಪಲ್ ಫಾರ್ ವಾಟರ್ ಇನ್ ಆಯಿಲ್. ಕ್ಲಿಯರಾ. ಸೊ ಇದರಲ್ಲಿ ಏನಾಗತ್ತಂದ್ರೆ, ನೀವು ಮಿಕ್ಸಿಯಲ್ಲಿ ಅದನ್ನು ರುಬ್ತೀರಾ, ಅದರೊಳಗೆ ಸ್ವಲ್ಪ ವೆನಿಗರ್ ಹಾಕ್ತೀರಾ, ಸಾಲ್ಟು ಶುಗರ್ ಹಾಕ್ತೀರಾ. ಆಮೇಲೆ ಮಿಕ್ಸರಲ್ಲಿ ನೀವು ರುಬ್ಬಿದಾಗ ರುಬ್ಬಿ ಜಾಸ್ತಿ ಹೊತ್ತು ಎಷ್ಟೊತ್ತು ರುಬ್ತೀರಾ, ಎಷ್ಟು ಜಾಸ್ತಿ ಸ್ಪೀಡಲ್ಲಿ ರುಬ್ತೀರಾ, ಅವಾಗ ನಿಮಗೆ ಒಂದು ಮಯೋನೀಸ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ದಿಸ್ ಮಯೋನೀಸ್ ಇಸ್ ಅ ಕೊಲಾಯ್ಡಲ್ ಸೊಲ್ಯೂಷನ್ ವಿಚ್ ಈಸ್ ಎಕ್ಸಾಂಪಲ್ ಫಾರ್ ವಾಟರ್ ಇನ್ ಆಯಿಲ್ ಎಮಲ್ಷನ್. ಸೊ ಏನು ಮಾಡಿದ್ವಿ ಇಲ್ಲಿ ನಾವು, ಮಿಕ್ಸ್ಚರ್ ಜಾರಲ್ಲಿ ಹೈ ಒಂದು ಫೋರ್ಸಲ್ಲಿ ಅದನ್ನು ತಿರುಗಿಸ್ತಿದ್ವಿ. ಅವಾಗ ಏನಾಯಿತು, ನಮ್ಮದು ವಾಟರ್ ಮಾಲಿಕ್ಯೂಲ್ಸ್ ಆ್ಯಂಡ್ ಆಯಿಲ್ ಮಾಲಿಕ್ಯೂಲ್ಸ್ ಏನಿತ್ತು ಅದು ಬ್ರೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟು ಕಡಿಮೆ ಪೀಸಲ್ಲಿ ಬ್ರೇಕ್ ಆಗುತ್ತೆ ಅಷ್ಟು ಬೇಗ ನಮಗೆ ಕೊಲಾಯ್ಡಲ್ ಸೊಲ್ಯೂಷನ್ ಎಮಲ್ಷನ್ ಫಾರ್ಮೇಷನ್ ಆಯಿತು. ಕ್ಲಿಯರ್. ಸೊ ದಿಸ್ ಈಸ್ ದಿ ಪ್ರೋಸೆಸ್. ಈ ಚಾಪ್ಟರ್ ಫುಲ್ ಥಿಯರಿದಾಗಿತ್ತು, ಆದರೂ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಒಂದೊಂದು ಪಾಯಿಂಟ್ ಕೂಡ. ಬಟ್ ಯು ನೀಡ್ ಟು ರಿವೈಸ್ ಯೋರ್ ಟೆಕ್ಸ್ಟ್ ಬುಕ್. ಈ ಚಾಪ್ಟರಿಗೆ ಟೆಕ್ಸ್ಟ್ ಬುಕ್ ಎನಫ್, ಟೆಕ್ಸ್ಟ್ ಬುಕ್ ಎನಫು. ಟೆಕ್ಸ್ಟ್ ಬುಕ್ಕಲ್ಲಿ ಇರತ್ತ ಕ್ವಶನ್ ಕೇಳ್ತಾರೆ ಅಷ್ಟೇ. ಬಟ್ ಎಕ್ಸ್ಟ್ರಾ ಕನ್ಸೆಪ್ಟ್ ಏನಾದರೂ ಓದಬೇಕು ಅಂತ ಹೇಳಿದ್ರೆ ಗೋಲ್ಡ್ ನಂಬರ್ ಸ್ವಲ್ಪ ನೋಡ್ಕೊಬೋದು, ಗೋಲ್ಡ್ ನಂಬರ್ ಆ್ಯಂಡ್ ಕೋಆಗ್ಯುಲೇಷನ್ ಪವರ್ ಬಗ್ಗೆ ನೀವು ನೋಡ್ಕೊಬೋದು ಸ್ವಲ್ಪ, ಫ್ಲಾಕ್ಯುಲೇಷನ್ ವ್ಯಾಲ್ಯೂ ಬಗ್ಗೆ. ಇವೆಲ್ಲ ಏನು ಸ್ವಲ್ಪ ಎಕ್ಸ್ಟ್ರಾ ಏನು ನೋಡ್ಕೊಬೇಕು ಅಂತ ಅರ್ಥ. ಕ್ಲಿಯರಾ. ಆ್ಯಂಡ್ ಸ್ವಲ್ಪ ಜೆಲ್ಸ್ ಬಗ್ಗೆನೂ ನೋಡ್ಕೊಬೋದು. ಸೊ ದೀಸ್ ಆರ್ ದಿ ಎಕ್ಸ್ಟ್ರಾ ಥಿಂಗ್ಸ್ ವಿಚ್ ಯು ನೀಡ್ ಟು ಲರ್ನ್ ಔಟ್ ಆಫ್ ದಿ
ಟೆಕ್ಸ್ಟ್ ಬುಕ್. ಬಟ್ ಟೆಕ್ಸ್ಟ್ ಬುಕ್ ಓದಿದ್ರೆ ಇಟ್ ಈಸ್ ಮೋರ್ ದ್ಯಾನ್ ಎನಫ್ ಫಾರ್ ಯು. ಅದರಲ್ಲೇ ಇರತಕ್ಕಂಥ ಡೈರೆಕ್ಟ್ ಕ್ವಶನ್ಸ್ಗಳು ಬರುತ್ತೆ. ಸೊ pro of this lesson is direct and easy questions will be asked. Easy questions will be asked. ಇನ್ನೊಂದು ಪ್ರೋ ಅಂತ ಹೇಳಿದ್ರೆ takes less than 30 seconds to solve one question. ಲೆಸ್ ದೆನ್ 30 ಸೆಕೆಂಡಲ್ಲಿ ಇದನ್ನು ಸಾಲ್ವ್ ಮಾಡ್ಬೋದು. ಸೊ ದೇರ್ ಫಾರ್ ಅ ಟೈಮ್ ಸೇವಿಂಗ್. ಕಾನ್ಸ್ ಏನು ಅಂತ ಹೇಳ್ತೀನಿ ನೋಡಿ. ಕಾನ್ಸ್ ಈಸ್ ಲೆಂತಿ ಚಾಪ್ಟರ್, ಲೆಂತಿ ಥಿಯೋರೆಟಿಕಲ್. ಓಕೆನಾ? ಆ್ಯಂಡ್ ಕ್ವಶನ್ಸ್ ಲೆಸ್ ದ್ಯಾನ್ 1 or 2 ಅದಕ್ಕೆ. So, thank you very much. Practice well. All the best.